ಅಮ್ಮು, ಯು ಆರ್ ಫಸ್ಟ್ ಟುಡೇ. ವೆಲ್ಕಮ್ ಅಮ್ಮು. ನವೀನ್ ಬಂದ್ರು. ಹಾಯ್ ನವೀನ್. ಅಮ್ಮು ಡಾರ್ಲಿಂಗ್, ಟೀ ಆಯ್ತಾ? ನವೀನ್ ದೋಸೆ ತಿಂದ್ರ? ಹಾಯ್ ಸುಮಿಸಿಸ್. ಹಾಯ್ ಅಮ್ಮು. ನವೀನ್ಗೆ ಬ್ಲೂ ಇದೆ. ಬಾಯ್ ಹೇಳುದಿಲ್ಲ ನವೀನ್ ಹೋಗುವಾಗ, ಅದೇ ಬ್ಲೂ ಇರ್ತದೆ. ದುಬೈ ನಮಸ್ತೆ. ನಿಮ್ಗೂ ನಮಸ್ತೆ. ಹೇಗಿತ್ತು ಇವತ್ತು ಜೀವನ ಚಕ್ರ ನಿಮ್ದು? ಏನಂತ ಅವಳೆ ನಿಮ್ಮ ಹುಡುಗಿ? ಸೂಪರ್ ಇದ್ದಾರೆ. ಅದ ರೀಲ್ ಅಲ್ಲಿ ಅವರೇ ಇರುದಾ? ಬೆಳಿಗ್ಗೆ ಮಸಾಲೆ ದೋಸೆ, ಈವ್ನಿಂಗ್ ಬೆಣ್ಣೆ ದೋಸೆ. ನಾನು ಇವಾಗ್ಲೇ ಬಂದೆ. ಮಾಡ್ತಿದ್ದ? ಹೌದಾ ಅಮ್ಮ, ಸಾರಿ. ಟೈಮ್ ಆಯ್ತಲ್ಲ. ಓಕೆ ಓಕೆ, ಸಾರಿ. ಕೆಲ್ಸನೇ ಮುಗಿದಿಲ್ಲ. ಸಪೋರ್ಟಿಗೆ ಹೋದ್ರೆ ಉಂಟಲ್ಲ, ಕೆಲ್ಸ ಮುಗಿಯದೇ ಇಲ್ಲ. ಸೀರೆ ಹಾಕಿರೋ? ಹೌದಾ, ಸೂಪರ್ ಇದ್ದಾಳೆ. ಸೂಪರ್, ಇಷ್ಟ ಆಯ್ತು. ಅಮ್ಮಗೆ ಇಲ್ಲ, ಇಷ್ಟ ಇಲ್ಲ. ಇಲ್ಲಾದ್ರೆ ಕಳಿಸ್ತಿದ್ದೆ ಅಮ್ಮ ಕೂಡ. ಮತ್ತೇನು ವಿಶೇಷ ಅಮ್ಮ? ಇವತ್ತು ಕಮಲಿದ್ದು ಲಿಂಕ್ ನಾನು ಪಿನ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಇವತ್ತು ಕಮಲದ್ದು ಯಾರಾದ್ರೂ ಲಿಂಕ್ ಹಾಕಿ, ನಾಳೆ ಅಮ್ಮದ್ದು ಹಾಕುವ. ಅವರಿಗೆ ಬೇಜಾರಾಗಿದೆ ಏನು, ತುಂಬಾ ದಿನ ಟ್ರೈ ಮಾಡಿದೆ, ಆಗ್ಲೇ ಇಲ್ಲ. ಸಿಗ್ತದಾ ಕಮಲಿದ್ದು ಲಿಂಕ್ ಅಮ್ಮ? ಜಾಯ್ನ್ ಆಗಿದ್ದೀರಾ ಕಮಲಿಗೆ? ಒಂದು ಲಿಂಕ್ ತಂದು ಹಾಕಿ. ಕಾಫಿ ಆಯ್ತಾ? ಇಲ್ಲ, ಕಾಫಿ ನಾನು ಕುಡಿಯಲ್ಲ. ಹಾಯ್ ಮಮತಾ ಸಿಸ್, ನಮಸ್ತೆ ಹೇಳ್ತಿದ್ದಾರೆ. ಅವರಿಗೆ ಬೇಜಾರಾಗಿದೆ ಏನು, ನಂಗೆ ಆಗ್ತಾನೆ ಇರ್ಲಿಲ್ಲಲ್ಲ. ಈಗ ಗೊತ್ತಾಯ್ತು ಲಿಂಕ್ ಹೇಗೆ ಹಾಕುದಂತ. ಆಗದಿದ್ರೆ ಪುನಃ ಟೆನ್ಷನ್. ನೋಡ್ತೇನೆ, ಟ್ರೈ ಮಾಡ್ತೇನೆ ಇವತ್ತು. ಹಾಯ್ ನವೀನ್ ಬ್ರದರ್ ಹೇಳ್ತಿದ್ದಾರೆ. ಕಮಲಿದ್ದು ಲಿಂಕ್ ತಾ ಅಮ್ಮ, ನಿಮ್ದು ನಾಳೆ ಹಾಕ್ತೀನಿ. ಒಂದಿನ ಆದ್ರೆ ಅವರದ್ದು ಹಾಕ್ತೀನಿ. ತುಂಬಾ ದಿನದಿಂದ. ಹಾಯ್ ಒಡ್ಡೆ ಪುತ್ತರಿ, ಸುದ್ದಿ ಇಜ್ಜಿರ್ನ ಒಡೆ ಗೋತಾರ ಕರಾವಳಿ ಕ್ರಂಚ್ ಒಂದು ಬೇತಂಜ ಐಡಿಡ್ ಬರೋದಿಲ್ಲ ಮಾರ. ಇರ್ನವೆ ಐಡಿಡ್ ಕರಾವಳಿ ಕ್ರಂಚ್ ಒಂದು ಬ್ಲೂ ಕೇನು ನಾಯಪಲ್ಲ ಬತ್ತದ ಒಂದೀರತೆ. ಹೇಗಿದ್ದೀರಿ ಅಮ್ಮ ಸೇಸ್ ಹೇಳ್ತಾರೆ. ಮಕದಾದ ವಿಶೇಷ ಮೆಲಿಸಾ ಎಡ್ಡೆ ಹಾಪುಂಡು ವಿಡಿಯೋಸ್ ಪೂರನಿಗೆಲ್ಲ. ದುಬೈ ಬತ್ತಿತ್ತಾರತೆ. ಹಾಯ್ ಕರಾವಳಿ ಕ್ರಂಚ್ ನಮಸ್ತೆ ಹೇಳ್ತಿದ್ದಾರೆ. ಎಂಚ ಉಳ್ಳಾರಿ ಯಾನು ಸೌಖ್ಯ ನಿಖಿಲ್ಪುರ ಇರ್ನ ಐಡಿ ಕರಾವಳಿ ಕ್ರಂಚ್ ಒಂಜಿ ಬರ್ಪುಣಿ ಬ್ಲೂ ಗೊರ್ರೆ ಬಣ್ಪಿನಿ ಬಾರಿ ಉಂಡಾಯ್ತಾ. ಬ್ಲೂ ಗೊರ್ಜಿರ ಪೋಪಿನಿ ಒಂದಿರ್ನ ಒಂದು ಡೀಪ್ ಉಂಡತ. ಡೀಪ್ಲೆ ಚೇಂಜ್ ಮಲ್ತ ಬರ್ಪೇರ್ ಅಗಲ್ಲ ಡೀಪ್ ಪಾಡ್ನ ಮಕ. ಪ್ಲೀಸ್ ಕನೆಕ್ಟ್, ಅವರಿಗೆ ಕನೆಕ್ಟ್ ಆಗಿ. ದಾವಣಗೆರೆ ನವೀನ್ ಇದ್ದಾರಲ್ಲ, ಅವ್ರಿಗೆ ಕನೆಕ್ಟ್ ಆಗಿ. ಏನ ಗೊತ್ತುಜಿ ಕರಾವಳಿ ಕ್ರಂಚಿನ ಬರ್ಪುಂಡು ಕೋಡೆಲ್ಲ ಬೈದ್ಯರು ಲೈವ್ ಬತ್ ಬ್ಲೂ ಕೊಡಿ ಇನ್ಪಿ ನೆಕ್ಸ್ಟ್ ಟೈಮ್ ಯಾಪ ಮೀಟ್ ಆಲಿ. ನೆಕ್ಸ್ಟ್ ಯಾಪ ಮೀಟ್ ಆಲಿ ಅವು ನಿಖಿಲ್ ಬರ್ಪಿನ ವಿಡಿಯೋಡೆ ತೂಪಿನತ. ನಿಖಿಲ್ ಬತ್ತೆಲ್ಲ ವಾಪಸ್ ಪೋಪರ ಅಂದ ವಿಡಿಯೋ ತೂವನಕ ಅವಿ ಎಡಿಟೆಡ್ ಬನ್ನ ಲೇಟ್ ಆಪ್ನತ ಅಂದ್ ಏರ್ ಮಾರೆ ಗೊತ್ತು ಜವು. ಕರಾವಳಿ ಕ್ರಂಚಿರಂದು ಉಪ್ಪುಂಡು ಬ್ಲಾಗ್ಸ್ ಉಪ್ಪುಜಿ ಖಾಲಿ ಕರಾವಳಿ ಕ್ರಂಚಿರಂದು ಉಂಡು. ಪ್ರಕಾಶ್ ಬಂದ್ರು. ಹಾಯ್ ಪ್ರಕಾಶ್, ಗುಡ್ ಈವ್ನಿಂಗ್ ಮ್ಯಾಮ್ ಅಂತ. ಹಾಯ್, ಹೇಗಿದ್ದೀರಿ? ಟೀ ಆಯ್ತಾ? ಹಾಯ್ ನವೀನ್ ಬ್ರೋ ಹೇಳ್ತಿದ್ದಾರೆ ಕ್ರಂಚ್ ಅವರು. ಪ್ರಕಾಶ್ ಸರ್ ನಮಸ್ತೆ ಹೇಳ್ತಿದ್ದಾರೆ. ಕಾಫಿ ಆಯ್ತಾ ಎಲ್ಲ ಹೇಳ್ತಿದ್ದಾರೆ. ನಿಮ್ಗೆ ಆಯ್ತಾ? ನಿಮ್ಗೆ 7:30 ಆಯ್ತಾ, ನಮ್ಗೆ ಯಾರು ಇದು ಕಮಲಿದ್ದಾರು. ಅಮ್ಮ ಬೇಜಾರಿಲ್ಲಲ್ಲ? ಅಂದ್ರೆ ಅವರಿಗೆ ಬೇಜಾರಾಗಿದ್ದೇನು, ತುಂಬಾ ಸಲ ಲಿಂಕ್ ಕೊಟ್ರು ಹಾಕು ಅಂತ. ನನ್ಗೆ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ, ಎಂಡ್ ಆಗ್ತಿತ್ತಲ್ಲ. ಅಮ್ಮದು ನಾಳೆ ಹಾಕ್ತೇನೆ, ಬೇಜಾರಿಲ್ಲಲ್ಲ? ಬಂತ? ಹಾ, ಬೇಜಾರಿಲ್ಲಲ್ಲ ಅಮ್ಮ? ಬಕ್ಕದ ಅದೇ ಈರ್ ಲೈವ್ ಮಲ್ಪುನ ಹೆಜ್ಜೆತೈತೆ. ಆಯ್ತು ಮ್ಯಾಮ್, ನಿಮ್ದು ಆಯ್ತಾ? ಇಲ್ಲ, ನಮ್ದು ಇಲ್ಲ, ಟೀ ಎಲ್ಲ ಕುಡಿಯಲ್ಲ ನಾವು. ಓಕೆ ಹೇಳ್ತಿದ್ದಾರೆ. ಅಂದ್ರೆ ಅವರಿಗೆ ಬೇಜಾರಾಗಿದೆ ಅಂತ ತುಂಬಾ ಸಲ ಹೇಳಿದ್ರು. ಅವ್ರು ನಂಬ್ತಾರೆ ಇಲ್ವಾ, ಅದು ಎಂಡ್ ಆಗ್ತಾ ಇತ್ತು. ಈಗ ಅವ್ರು ಹೇಳಿದ್ರಲ್ಲ ಮೊನ್ನೆ, ಯಾರು ಹೇಳಿದ್ರು, ಶ್ರೀ ಏನ್ ಹೇಳಿದ್ರಲ್ವಾ, ಅದು DP ಮೇಲೆ ಪ್ರೆಸ್ ಮಾಡ್ಬೇಕಂತ. ಹಾಗಾಯ್ತು. ಈಗ ನಿಮ್ಮ ಹೆಸರು ಉಂಟು, ನಿಮ್ದೇ ಲಿಂಕ್ ಅಂತ ಹೇಳ್ತಾರೆ ಯಾರಾದ್ರೂ. ಓಕೆ ಸುಮಿಸಿಸ್, ಓಕೆ ಬೇಬಿ ಬಾ.
ಚಾ ಕುಡ್ದೆ ಇವಾಗ ಹೇಳ್ತಿದ್ದಾರೆ ನವೀನ್ ಅವರು. ಓಕೆ, ದಿಸ್ ಇಸ್ ಇಷ್ಟು ಬೇಗ ಲೈವ್ ಮಾಡ್ತಾ ಇದ್ದೀರಾ ಮ್ಯಾಮ್? ಹೌದೌದು, 4-5 ಗಂಟೆ ಮಾಡುದು ಬೇಗ, ಒಂದು ವಾಚ್ ಅವರ್ 4K ಆಗ್ಲಿ ಅಂತ, ಮುಗಿಲಿ ಅಂತ ಮತ್ತೆಲ್ಲ ವಿಡಿಯೋ ಸ್ಟಾರ್ಟ್ ಮಾಡುದು. ನಿಮ್ದು ಎಷ್ಟಾಯ್ತು ಮೆಲಿಸಾ? ಏತಾಳು ವಾಚ್ ಅವರ್? ನಿದ್ದೆ ಬರುವ ತನಕ ಮಾಡುದು. ಅಮ್ಮ ಸಪೋರ್ಟ್, ಥ್ಯಾಂಕ್ ಯು ಅಮ್ಮ. ನಾಳೆ ಹಾಕ್ತೀನಿ ಅಮ್ಮ, ಬೇಜಾರ್ ಮಾಡ್ಕೊಳ್ಬಾರ್ದು. ಎಷ್ಟು ಆಗಿದೆ ಇವಾಗ? 2K ಕ್ಲೋಸ್ ಇದ್ದೇನೆ ಅಷ್ಟೇ. ಇನ್ನು ದಿನ ಮುದ್ದೆ ಲಿಂಕ್, ಓಕೆನಾ? ಸಪೋರ್ಟ್ ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಮ್ಯಾಮ್. ಒಳ್ಳೇದ ಒಳ್ಳೇದಾಗ್ಲಿ ಎಲ್ಲ. ನಿಮ್ಮ ಫ್ರೆಂಡ್ ಕವಿ, ಹೌದೌದು, ಅವ್ರದ್ದಂತೂ ಆಯ್ತಲ್ಲ. ತುಂಬಾ ಕಷ್ಟ ಬೇಕು ಮಾರೆ, ಬೇರೆಯವ್ರಿಗೆ ಸಪೋರ್ಟ್ ಹೋಗ್ಬೇಕು, ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ, ಮನೆ ಕೆಲಸ ಮಾಡ್ಬೇಕು, ಎಲ್ಲ ತುಂಬಾ ಕಷ್ಟ ಉಂಟು. ಐಟಿ ಅಂದ್ರೆ ಎಷ್ಟು ಸುಲಭ ಇಲ್ಲ. ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಇಟ್ಕೊಂಡು ಮಾಡ್ತಾರೆ, ಪಾಪ ಕಾಣ್ತದೆ. ಸಪೋರ್ಟ್ ಅಮ್ಮ, ಥ್ಯಾಂಕ್ ಯು ಬೇಬಿ. ಲೈವ್ ಮಲ್ತು ಚೀಯತೆ, ಹಾ ಕಮ್ಮಿ ಆಗ್ತದೆ, 2K ಹಂಡಲ್ ಆಗ್ತದೆ. ಸಪೋರ್ಟ್, ಥ್ಯಾಂಕ್ ಯು. ಸ್ವಲ್ಪ ನೆನ್ನೆ ಒಳ್ಳೆ ಬಂದಿದೆ ಅಮ್ಮ, ನಿಮ್ಮ ಸಪೋರ್ಟ್ ಇತ್ತಲ್ಲ, ತುಂಬಾ ಲಾಂಗ್ ಟೈಮ್ ಇದ್ರಿ, ಒಳ್ಳೆ ಬಂದಿದೆ ನಿನ್ನೆ ವಾಚರ್. ಇಟಗಂತ 300-400 ಪೂರ ಬರ್ಪುಣತೆ ಅಂತ ವಾಚರ್ ತಿಕ್ಕಿರಿ. ಅದ ಅಲ್ಪ ಬಾಲೆ 1400 ಅಂಡ್ರೆ ಆತ ಅನ್ನ ಎನ್ನ ಮಸ್ತ್ ಲೆಸ್ಸತೆ ಓನ್ಲಿ 400 ಇತ್ತೀನಿ ಲೈವ್ ಮಲ್ಪೊಡು ತುಂಬು ಬೊಕ್ಕ ಆತ ಅವಳೆ ಆತಂಡಲ ಆಂಡತೆ ಇಟ ಲೈವ್ ಕಮ್ಮಿ ಅತೆ ಮಲ್ಪೊಡು. ಎಲ್ಲಿ ನಿಮ್ಮ ಫ್ರೆಂಡ್ ಕವಿ ಹೇಳಿದ್ರಾ? ಆಲ್ ದ ಬೆಸ್ಟ್ ಮ್ಯಾಮ್, ಒಳ್ಳೇದಾಗ್ಲಿ. ಎಲ್ಲಿ ನಿಮ್ಮ ಅವು ಬರ್ಬೋದು ಮತ್ತೆ ಬಿಸಿ ಇದ್ದಾರೆ. ಕವಿತಾ ಗ್ರೇಟ್, ಅದು ಹೇಗೆ ಎಲ್ಲ ಮಾಡ್ತಿರೋದು ಗೊತ್ತಿಲ್ಲ. ಶಿ ಇಸ್ ವೆರಿ ಸ್ಟ್ರಾಂಗ್ ವುಮೆನ್. ಹೌದೌದು, ಸ್ಕೂಲಿಗೆ ಹೋಗ್ತಾರೆ, ಮಗು ಇದೆ, ಬೇಗ ಹೇಳ್ತಾರೆ ಅವರು. ನಾವು ಹೇಳುದು ಲೇಟ್. ಬೇಗ ಎದ್ರೆ ಉಂಟಲ್ಲ ಕೆಲ್ಸ ಎಲ್ಲ ಆಗ್ತದೆ, ನಾವೆಲ್ಲಿ ಹೇಳುದು ಲೇಟ್. ಸಪೋರ್ಟ್ ಅಮ್ಮ ಸಾಕು ಅಂಡ್ ಎಂಕ್ ಯಾಪ ಅಪ್ಪುಂಡ ಅಂದಿ 4K ಪಾಪುಣ ಗೊತ್ತಚ್ಚು ವೀಸ್ ಹೊತ್ತನ ತನ್ನಡ್ತಾನೆ ಆಪುಂಡಿ ಎನ್ನ ಒಂಜೆಗ್ 1.4 ಬೈದ್ಂಡ್ ಐಕೊಂಜಿ 25 ವಾಚ್ ಅವರ್ ಬೈದ್ಂಡ್ 24 hours ಸಮಥಿಂಗ್ ಬೈದ್ಂಡ್ ವಾಚ್ ಅವರ್ ಅಂಚ ಬತ್ತನ ಮಲ್ಲೆಜಿ ಕೆ ಬರೋಡು. ಥ್ಯಾಂಕ್ ಯು ನವೀನ್. ಜೀವನ ತುಂಬಾ ಬೇಸರ ಉಂಟು ಮಾರೆ. ಯಾಕೆ ನಿಮ್ಗೆ ಬೇಸರ? ಅಷ್ಟೊಳ್ಳೆ ಹುಡುಗಿ ಇರುವಾಗ ಯಾಕೆ ಬೇಸರ? ನೋಡಿ, ಹೀಗೆ ಸಪೋರ್ಟ್ ಬಂದ್ರೆ ಬೇಗ ಬೇಗ ಆಗ್ತದೆ. ಯಾರು ಕೆಲ್ಸ ಮಾಡಿ ಮತ್ತೆ ಫ್ರೀ ಆದ್ರೆ ಬನ್ನಿ ಆಯ್ತಾ. ತುಂಬಾ ಲೇಟ್ ತನಕ ಇರ್ತೇನಲ್ಲ ನಾನು. ಕೆಲ್ಸ ಮಾಡಿ, ನಿಮ್ದು 4 ಗಂಟೆ ಕುತ್ಕೊಂಡಿದ್ದೀರಿ ಲೈವ್ ಅಲ್ಲಿ, ಕೆಲ್ಸ ಮುಗಿಸಿ ಫಸ್ಟ್. ಏನ್ ತೊಂದ್ರೆ ಇಲ್ಲ. ಅತ್ತೆ ನನ್ನ ಅತ್ತೆ ಲೈಕ್ ಕೊಟ್ಟು ಬಂದೇನಿ. ನನ್ನ ಅತ್ತಿ ದೊಡ್ಡ ಮಗಳು ಬೇಡ, ಚಿಕ್ಕ ಮಗಳು ಬೇಡ, ಸಪೋರ್ಟ್ ಮಾಡಿದ್ರೆ ಸಾಕತ್ತಿ. ಅತ್ತೆ ನಮಸ್ಕಾರ. ಶ್ರಮಜೀವಿ ಅವರು, ಊರಲ್ಲೂ ಕೂಡ ತುಂಬಾ ಶ್ರಮ ಪಟ್ಟಿದ್ರು ಅವರು. ಶಿ ಇಸ್ ಮೈ ಇನ್ಸ್ಪಿರೇಷನ್. ಓಕೆ, ಅವಳು ಬರಲ್ಲ, ನಾಚಿಕೆ ಜಾಸ್ತಿ. ಹೌದಾ? ಕರ್ಕೊಂಡ್ ಬನ್ನಿ, ಹೇಳ್ಕೊಂಡ್ ಬನ್ನಿ. ಹೌದು, ನಂಗೆ ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ, ಲೈವ್ ಬರ್ತಾರೆ, ಜಾಯಿನ್ ಆಗ್ತಾರೆ, ಮಾತಾಡ್ತಾರೆ. SS ಕ್ರಿಯೇಷನ್ಸ್ ಬಂದ್ರು, ಹಾಯ್ ಅಂತ. ಹಾಯ್
ನವೀನ್ ಬ್ರೋ ಹಾಯ್ ಹೇಳ್ತಿದ್ದಾರೆ ಪ್ರಕಾಶ್. ಥ್ಯಾಂಕ್ ಯು ಸುಮಿ. ಈಗ ಪಾತ್ರೆ ಯಾವ್ದಾವ್ದು ತೊಳಿರಿ, ಕೆಲ್ಸನೇ ಆಗುದಿಲ್ಲ ಲೈವಲ್ಲಿ ಕೂತ್ರೆ. ಸಪೋರ್ಟಿಗೆ ಹೋಗ್ತೀರಿ, ಎಷ್ಟು ಬೇಗ ದಿನ ಹೋಗ್ತದೋ ಗೊತ್ತಾಗುದಿಲ್ಲ. ಅಮ್ಮಗೆ ಬೇಜಾರಾಯ್ತೇನು, ಹೋಗಿಬಿಟ್ಲ ಅಮ್ಮ. ಆಯ್ತಾಯ್ತು ಅವರು ಆಯ್ತು. ಅಮ್ಮಗೆ ಬೇಜಾರಾಗಿದೆ. ಅಮ್ಮ ಇದ್ದೀರಾ? ನೀವು ಫ್ರೆಂಡ್ಸ್ ಪ್ಲೀಸ್ ನನಗೆ ಗಿಫ್ಟ್ ಕೊಡಿ, ನನ್ನ ಕೂಡ ರಿಟರ್ನ್ ಮಾಡ್ತೀನಿ ಹೇಳ್ತಿದ್ದಾರೆ. ಅಮ್ಮಗೆ ಯಾಕೆ ಬೇಜಾರು? ಲಿಂಕ್ ನಾನು ಕಮಲ್ ಇದ್ದ ತುಂಬಾ ದಿನದಿಂದ ಹೇಳ್ತಿದ್ರು ಲಿಂಕ್ ಹಾಕಿ ನಂಗೆ ಆಗ್ತಿರ್ಲಿಲ್ಲ. ಈಗ ಲಿಂಕ್ ಗೊತ್ತಾಯ್ತಲ್ಲ ಹೇಗೆ ಹಾಕೋದು ಅಂತ, ಅದಕ್ಕೆ ಅವರಿಗೆ ಬೇಜಾರಾಗ್ತದೆ ಏನಂತ ಇವತ್ತು ಅವ್ರ ಲಿಂಕ್ ಹಾಕಿದೆ. ಅಮ್ಮದ್ದು ನಾಳೆ ಹಾಕ್ತೀನಿ ಅಮ್ಮ ಹೇಳಿದೆ. ಅದಕ್ಕೆ ಅವ್ರು ಹೋಗಿ ಬಿಟ್ರಂತ. ಅಮ್ಮಗೆ ಬೇಜಾರಾಯ್ತೇನು? ಬರ್ಬೋದು. ನವೀನ್ ಸರ್ ಕನೆಕ್ಟ್ ಆಗಿದ್ದೇನೆ ನಿಮ್ಗೆ ಹೇಳ್ತಿದ್ದಾರೆ ಪ್ರಕಾಶ್ ಅವರು. ಅಮ್ಮು ಡಾರ್ಲಿಂಗ್, ಇನ್ನು ದಿನಾ ಅಮ್ಮದ್ದೇ ಹಾಕ್ತೀನಿ ಅಮ್ಮ, ನಾನ್ ಮಾಡ್ಕೊಡ್ತೀನಿ. ಅವರಿಗೆ ಗಿಫ್ಟ್ ಕೂಡ ಕೊಡ್ಲಿಲ್ಲ ಅಮ್ಮಗೆ, ನೆನಪಾಗುದಿಲ್ಲ. ಒಂದ್ರಲ್ಲಿ ಮಾತ್ರ ಕೊಟ್ಟಿದ್ದೇನೆ, ಎರಡೇನು ಕೊಟ್ಟಿದ್ದೇನೆ ನಿನ್ನೆ. ಬರ್ದಿಟ್ಕೊಳ್ತೀನಿ, ಬರೆದಿಟ್ಕೊಂಡ್ರೆ ನೆನಪು ಉಳಿತದೆ. ಪೇಪರ್ ಅಲ್ಲಿ ಬರೀಬೇಕು, ಇಲ್ಲದ್ರೆ ನೆನಪು ಉಳಿದಿಲ್ಲ. ಸಬ್ ಓಕೆ, ನೆನಪು ಉಳಿತದೆ. ಅವರು ಸಿಸ್ಟರ್ ಕನೆಕ್ಟ್ ಆಗಿದ್ದಾರೆ ಅಂತೆ ನೋಡಿ ಪ್ರಕಾಶ್ ಅವರು. ಪ್ರಕಾಶ್ ಬ್ರೋ ನಮಸ್ತೆ ಹೇಳ್ತಿದ್ದಾರೆ. What's going now in Dubai? What's going? Nothing. Now summer here, very hot. Hmm. 56 Pro connect my channel. I will return sure ಹೇಳ್ತಿದ್ದಾರೆ. ಅವರು ಇವರು ಕ್ರಿಯೇಷನ್ಸ್ ಅವರಾ? ಓಕೆ. ಸಿಸ್ಟರ್ ಆನ್ ಇರುತ್ತೆ, ನನ್ಗೆ ಸ್ವಲ್ಪ ಆಯ್ತಾಯ್ತು, ಹೋಗಿ ಬನ್ನಿ. ಅಮ್ಮ ಎಲ್ಲಿ ಹೋದ್ರಿ? ಬೇಜಾರಿಲ್ಲಲ್ಲ ಅಮ್ಮ? ಲಿಂಕ್ ತಂದ್ರು ಅಮ್ಮ, ನಿಮ್ದೇನಿದು ಲಿಂಕ್ ಅಮ್ಮ? ಅಮ್ಮಮ್ಮ ಎಲ್ಲಿ ಹೋದ್ರಿ? ಅದೇ ನಂಗೆ ಅಮ್ಮಗೆ ಬೇಜಾರಾಯ್ತು ಏನಂತ ನಂಗೆ ಬೇಜಾರಾಗ್ತಾ ಉಂಟು. ಕವಿತಾ ನಿಮಗೆ ಸಪೋರ್ಟ್ ಮಾಡೋಕೆ ಹೇಳಿದ್ದಾರೆ, ಹೌದಾ? ಥ್ಯಾಂಕ್ ಯು ಸೋ ಮಚ್. ಅದು ಅವ್ರು ಬೆದಿರ್ತಾರಲ್ಲ, ಮಗನಿಗೆಲ್ಲ ಓದಿಸ್ಲಿಕ್ಕೆ ಎಲ್ಲ ಉಂಟಲ್ಲ. ಸಪೋರ್ಟ್ ಥ್ಯಾಂಕ್ ಯು, ಫುಲ್ ಸಪೋರ್ಟ್. ಥ್ಯಾಂಕ್ ಯು ನವೀನ್, ನಿಮ್ಮ ಸಪೋರ್ಟ್ ಇಂದ ಕಂಪ್ಲೀಟ್ ಆಗ್ಬೇಕು, ಮತ್ತೆ ಎಂತ ಮಾಡ್ಲಿಕ್ಕೆ ಆಗ್ತದೆ. ಫ್ರೆಂಡ್ಶಿಪ್ ಹೋಗಿ ಅಮ್ಮದು 39 ಗಿಫ್ಟ್ ಆಗಿದೆ. ಅಮ್ಮ ಬರ್ದಿಟ್ಕೊಂಡೆ ಆಯ್ತಾ, ನಿನ್ನೆ ನೆನ್ಪೋಗಿದೆ. ನಾನು ಲೇಟ್ ಆಯ್ತಲ್ಲ, ಚಾರ್ಜ್ ಕೂಡ ಇರ್ಲಿಲ್ಲ ಫೋನಲ್ಲಿ, ನಾನು ಇದ್ರಲ್ಲಿ ಕೊಡ್ಲಿಲ್ಲ ಅಂತ ಕಾಣ್ತದೆ. ಇವತ್ತು ಕೊಡ್ತೇನೆ ನೋಡಿ, ಬರ್ದಿಟ್ಕೊಂಡಿದ್ದೇನೆ ಈಗ.
ಇಲ್ಲಾದ್ರೆ ಲೈವ್ 4 ಗಂಟೆ 5 ಗಂಟೆ ಇರ್ತೀನಲ್ಲ, ನೆನ್ಪೋಗ್ತದೆ ಎಲ್ಲ. ಅಯ್ಯೋ ಅಮ್ಮು ಅಂತ ಹೇಳ್ತಿದ್ದಾರೆ. ಹೌದಾ ರುಸಿಸ್ ಅಂತ ನಗ್ತಾ ಇದ್ದಾರೆ ಅಮ್ಮ. ಸಚಿನ್ ಬನ್ನಿ, ಸಚಿನ್ ಹಾಯ್ ಹೇಳ್ತಿದ್ದಾರೆ. ಯಾರು ಟೀ ಆಯ್ತಾ ಸಚಿನ್? ನಾಳೆ 200 ಆಗುತ್ತೆ ಬಿಡು, ಅಮ್ಮ ಅಕ್ಕ ಹೇಳ್ತಾರೆ. ಹೌದೌದು, ಅಮ್ಮಗೆ ಗಿಫ್ಟ್ ಕೊಡ್ಬೇಕು. ಅಮ್ಮದ್ದು ಲಿಂಕ್ ಎಲ್ಲಿ ಇಟ್ಕೊಳ್ಳಿ ನಾನೀಗ. ಮಧ್ಯದಲ್ಲಿ ಬಂದೊಂದು ಲಿಂಕ್ ಹಾಕಿ ಹೋಗಿ ಅಮ್ಮ, ಯಾರಾದ್ರೂ ನೀವು ಇದ್ರೆ ಹೇಳ್ತೇನೆ ಮತ್ತೆ ನಾನು ಅವ್ರಿಗೆ. ಇಲ್ಲಿದ್ರು ನೋಡಿ, ಪ್ರಕಾಶ್ ಇದ್ರು, ನವೀನ್ ಇದ್ದಾರೆ, ಮತ್ತೆ SS ಅವ್ರು ಬಂದ್ರು ನೋಡಿ, ಅವ್ರ ಹತ್ರ ಕೇಳಿ. ಹೋದ್ರ ಅಂತ ಅವ್ರು SS. ಅಮ್ಮ ಅಕ್ಕ ಅಂತ ನಗ್ತಿದ್ದಾರೆ. ಅಮ್ಮ ಸಿಸ್ಟರ್ ಕನೆಕ್ಟ್ ಆಗಿದ್ದೇನೆ ಈಗ ನೋಡಿ. 40 ಆಯ್ತಂತೆ ನೋಡಿ, ಪ್ರಕಾಶ್ ಕೊಟ್ರು ನೋಡಿ. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್. ಅವ್ರಿಗೆ ಚಾನಲ್ ಮಾಡ್ಬೇಕಂತ ಆಸೆ ಇದೆ, ಸಬ್ ಆಗ್ಲಿ ಅಂತ ವೇಟ್ ಮಾಡುದು. ಕೆಲವರು ಹಾಗೆ ಮಾಡ್ತಾರೆ, ಸಬ್ ಆದ್ಮೇಲೆ ವಿಡಿಯೋಸ್ ಎಲ್ಲ ಮಾಡುದು. ಸಪೋರ್ಟ್, ಥ್ಯಾಂಕ್ ಯು ಬೇಬಿ. ಸ್ಕಿಪ್ ಆಗಿದೆ, ಸಾರಿ. ಸಚಿನ್ ಬ್ರೋ ಬಂದ್ರು, ನನ್ನ ಯಾರು ಅಂತಾನು ಗಿಫ್ಟ್ ಕೇಳಲ್ಲ, ಅವರು ಕೇಳ್ತಾರೆ ಗಿಫ್ಟ್ ಕೊಡಿ. ಸಚಿನ್ ಬ್ರದರ್ ಬಂದ್ರು, ನಾನು ಯಾರು ಅಂತಾನು ಗಿಫ್ಟ್ ಕೇಳಲ್ಲ, ಅವರು ಕೇಳ್ತಾರೆ ಗಿಫ್ಟ್ ಕೊಡಿ. If anyone stranger asks you where are you from, your answer them I am from India. When what reaction you seen? ಥ್ಯಾಂಕ್ಸ್ ಪ್ರಕಾಶ್ ಹೇಳ್ತಿದ್ದಾರೆ. ಆಲ್ ದಿ ಬೆಸ್ಟ್ ಸಿಸ್ಟರ್, ಥ್ಯಾಂಕ್ ಯು. ಯಾರಿಗೆ? ಅಮ್ಮಗ? ಸಚಿನ್ ಇವತ್ತು ಎಷ್ಟು ಕೊಡ್ತೀಯಾ ಕೇಳ್ತಾರೆ. ಅಕ್ಕಗೆ ಗಿಫ್ಟ್ ಕೊಡಿ ಎಲ್ರು ಹೇಳ್ತಿದ್ದಾರೆ. 5 ಲೈಕ್ ಇವತ್ತು. ಓಕೆ, 6 7 ಕಾಣ್ತಾ ಉಂಟು. ಹಾ ಸಚಿನ್ ಟಾಯ್ಲೆಟ್ ಎಲ್ಲಿ ಬರ್ಬೋದು? ಕೆಲವು ಸಲ ಮೆಸೇಜ್ ಕಾಣೋದಿಲ್ಲ ಇದರಲ್ಲಿ. ಬಂತು. ಓಕೆ ಅಮ್ಮ, ಆರು ಕೆಲಸ ಮಾಡಿ, ನೋ ಪ್ರಾಬ್ಲಮ್. ಸಪೋರ್ಟ್ ಆನ್ ಇರ್ತದೆ ಸುಮ್ಮನೆ. ಆಯ್ತು. ಮೆಸೇಜ್ ಏನಬಹುದಾ ನಿಮಗೆ? ಆಯ್ತಾಯಿತು, ಹೇಳಿ. ಅನ್ನಬಹುದಾ? ಏನಾದರೂ ಹೇಳಿ, ನೋ ಪ್ರಾಬ್ಲಮ್. ಮ್ಯೂಟ್ ಓನ್ಲಿ, ಸೌಂಡ್ ಆಗಲ್ಲ. ಓಕೆ ಆಯಿತಾ? ಚಕ್ಕುಲಿ ಬಂದಿದೆ ಇವರದ್ದು, ಶ್ರೀ ಅವರದ್ದು ನೋಡಲಿಲ್ಲ. ಚಕ್ಕುಲಿ ಮಾಡಿದ್ದಾರೆ ನೋಡಿ, ನೋಡಬೇಕು. ಟಾಯ್ಲೆಟ್ ಎಲ್ಲರ ಮನೆ ಎಲ್ಲೂ ಇದೆ, ಯಾರು ಸೇರಿಸಿ. ಎಲ್ಲರ ಮನೆಯಲ್ಲೂ ಇದೆ, ಯಾರು ಸೇರಿಸಿ. ಹೌದೌದು, ಇವತ್ತು ಬರಲಿಲ್ಲ ನನ್ನ ಮನೆಗೆ. ಇವಾಗ 3 ಬರುತ್ತೆ ನೋಡಕ್ಕ. ಯಾರು 3? ಗಿಫ್ಟಾ ಅಮ್ಮಗ? ಟೆಲ್ ಮಿ ವೇರ್ ಆರ್ ಯು ಫ್ರಮ್? ಐ ಆಮ್ ಯುವರ್ ಓಲ್ಡ್ ಫ್ರೆಂಡ್ ರೈಟ್? ಐ ಜಾಯಿನ್ಡ್ ಯು ಬಿಫೋರ್. ನಿಮ್ಮದೇನಾ ಲಿಂಕ್ ಇದು ನವೀನ್? ನನ್ನ ಲಿಂಕಾ? ಸಪೋರ್ಟ್. ಹೌದೌದು, ನೋಡಿದೆ ನಾನು.
ಓಕೆ ಓಕೆ ಅಮ್ಮ, ಗೊತ್ತಾಯಿತು. ಚೆಕ್ ಮಾಡಿದೆ. ಐ ಕಾಂಟ್ ಹಿಯರ್ ಯು. ವೈ? ಹೌದಾ, ಕೇಳೋದಿಲ್ಲ ವಾಯ್ಸ್? ವಾಯ್ಸ್ ಕೇಳ್ತಿದ್ದೀಯಾ ಅಮ್ಮ? ಕೇಳ್ತಾ ಇಲ್ಲ ಅಂತ ಅವನಿಗೆ. ಐ ಟೋಲ್ಡ್ ಯು ಐ ಆಮ್ ಯುವರ್ ಓಲ್ಡ್ ಫ್ರೆಂಡ್. ಐ ಕನೆಕ್ಟೆಡ್ ಯು earlier. Maybe you are busy in another work. No, no, no. Tell me. ಕೇಳ್ತಿದೆ. ಅವನಿಗೇನು ಕೇಳ್ದಿಲ್ಲ. ಸಪೋರ್ಟ್ ಅಮ್ಮು, ನಿನ್ನೆ ಒಳ್ಳೆ ಸಪೋರ್ಟ್ ಬಂದಿದೆ ನನಗೆ ಅಮ್ಮದು. ಥ್ಯಾಂಕ್ ಯು. ಕಮಲದ ಲಿಂಕ್ ಹಾಕಿದ್ದು ಹೇಳಲಿಕ್ಕೆ ನೆನಪು ಹೋಗೋದು, ಲಿಂಕ್ ಜಾಯ್ನ್ ಆಗಿ ಅಂತ. ಎಷ್ಟಿದೆ ಕಮಲದ್ದೀಗ ಅಮ್ಮ ಚೆಕ್ ಮಾಡಿದ್ರಾ? ಸಚಿನ್ ಎಲ್ಲಿ ಹೋದ್ರು? ಓ, 100 ಆಗಿದೆ. ಓಕೆ ಓಕೆ. ನಿಮಗೂ ಮಾಡಬೇಕಿನ್ನು 100. ಒಂದು ವಾರದಾಗ್ತದೇನಲ್ವಾ? 1K ಈಗ 500 ಅಂತ ಗೊತ್ತಿಲ್ಲ, ಹೇಳ್ತಾರೆ 500 ಆದರೆ ಸಾಕು ಅಂತ. ಏನಾದರೂ ಒಂದು ವಿಡಿಯೋ ಮಾಡಿ ಅಮ್ಮ, ಅದಕ್ಕೆ ವ್ಯೂಸ್ ಕೂಡ ಬರ್ತಾ ಇರ್ತದಲ್ವ? ಬೇಡ ಬೇಡ, ವಿಡಿಯೋ ಚಾನಲ್ ಅಕೌಂಟ್ ಓಪನ್ ಮಾಡಿದರೆ ಮತ್ತು 1 ಇಯರ್ ಒಳಗೆ ನಿಮಗೆ ಕಂಪ್ಲೀಟ್ ಮಾಡಬೇಕಲ್ಲ. ಬೇಡ ಬೇಡಿ, ಸಬ್ಬೆ ಆಗಲಿ ಫಸ್ಟ್, ನೋಡೋಣ ಅಂತಾರೆ. ಬೇಡ, ಫಸ್ಟ್ ಸಬ್ಬಾಗಲಿ ಮತ್ತೆ ನೋಡುವ. ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ? ಅಲ್ಲಿ ಚೆಕ್. ಕನ್ನಡ ಗೊತ್ತುಂಟ? ನೀವು ಕನ್ನಡದವರ ಮತ್ತೇನು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀರಿ? ಚೆಕ್ ಮಾಡ್ತೀನಿ, ವೇಟ್. ಇಲ್ಲ ಅಂತ ಕಾಣ್ತದೆ. ಏನಾಯಿತು? ಮೆಸೇಜ್ ಡಿಲೀಟ್ ಆಯಿತು. ನೋಡ್ತೇನೆ, ನಾಳೆ ನೋಡ್ತೀನಿ ಆಯಿತಾ ನಿಮ್ಮ ಚಾನಲ್ ಕೂಡ. ಎಲ್ಲರ ಮೇಲೆ ಇರುವ ಲಿಂಕಿಗೆ ಗಿಫ್ಟ್ ಕೊಡಿ. ನೋಡಿ, ಲಿಂಕ್ ಇದೆ, ಗಿಫ್ಟ್ ಕೊಡಿ. ಸಾರಿ. No, I didn't get time toilet. Sorry, I will try tomorrow. ಓಕೆನಾ? ಗಿಫ್ಟ್ ಬೇಕಾ? ಎಸ್ಗೆ ನಿಮ್ಮ ಹೆಸರು ಸೆಕೆಂಡ್ ಐಡಿಯಲ್ಲಿ ಕೊಡಬೇಕಾ? ನೋ 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 ಟಾಯ್ಲೆಟ್. ಐ ಡಿಂಟ್ ಗೆಟ್ ಟೈಮ್ ನಾ, ಐ ಟೋಲ್ಡ್ ಯು ನಾ. ಐ ವಿಲ್ ಟ್ರೈ ಟುಮಾರೋ ಮಾರ್ನಿಂಗ್. ಕನ್ನಡ ಬರುತ್ತದೆ. ನೀವು ಇಂಗ್ಲೀಷಲ್ಲಿ ಮಾತಾಡುವಾಗ ನೀವು ಕನ್ನಡದವರಲ್ವಾ ಅಂತ ಎಣಿಸಿದೆ. SKಯಿಂದ ಕೊಡಬೇಕಾ? ಒಂದು ಬೇರೆ ಐಡಿಯಿಂದ ಕೊಡಬೇಕಾ ಗಿಫ್ಟ್ ನಿಮಗೆ? ನೋಡ್ತಾ ಇದ್ದೇನೆ ನಿಮ್ಮ ವಿಡಿಯೋ, ನೋಡಿ, ಆನ್ ಇದೆ ನಿಮ್ಮ ವಿಡಿಯೋ, ನೋಡಿ ಇಲ್ಲಿ. ನಾನು ಮೇಯ್ನಲ್ಲಿ ಕೊಟ್ಟಿದ್ದೇನೆ, ಇದು ಸೆಕೆಂಡ್ ಐಡಿಯಲ್ಲಿ ನಾನು ತೋರಿಸೋದು ನಿಮಗೆ. ಈಗ ನಾನು ಇದರಲ್ಲಿ ಲೈವ್ ಮಾಡ್ತಿದ್ದೇನಲ್ಲ. ಐಡಿಯಾ ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಟಾಯ್ಲೆಟ್.
I'll change the DP, okay? Tomorrow maybe. I don't have a good pic, that's why I'm waiting. ಓಕೆ ಈಗ ಕೊಡ್ತೇನೆ ನೋಡಿ, ಮೆಸೇಜ್ ಇದು ಮಾಡ್ತೇನೆ, ಕಮೆಂಟ್ ಮಾಡ್ತೇನೆ ನೋಡಿ. ಸೂಪರ್ ಅಂತ ಕಮೆಂಟ್ ಮಾಡಿದೆ. ರೈಟ್, ಚೆಕ್ ಮಾಡಿ. SK8 ಬಂತು. ಸೊ ಮಿಸಸ್ ಸಾಗರ್ ಆಲ್ಸೋ ಕವಿತಾ ಫ್ರೆಂಡ್. ಹೌದಾ? ಓಕೆ ಓಕೆ. ಭಟ್ರು ಕೂಡ ಬೇರೆಯವರನ್ನು ಕಳಿಸ್ತಾರೆ ಫ್ರೆಂಡನ್ನು ಕೂಡ, ಬೇಗ ಬೇಗ ಆಗಲಿ ಅಂತ. ಎಲ್ಲರೂ ಮೇಲಿರುವ ಲಿಂಕಿಗೆ ಜಾಯ್ನ್ ಆಗಿ. ಸಾಗರ್ ಎಂತ SS ಅವ್ರ ಹೆಸರೆಂತ? SS56 ಕ್ರಿಯೇಷನ್. SS56 ವಿಡಿಯೋ ನೋಡಬೇಕಲ್ಲ ಬಂದವರದ್ದೆಲ್ಲ, ಇಲ್ಲದ್ರೆ ನೆನಪು ಹೋಗ್ತದೆ ನನಗೆ, ಬರೆದಿಟ್ಕೊಳ್ಳೋದು ನಾನು. ಅವರು ಬಂದಿಲ್ಲ ಅಂದರೂ ಬೇರೆಯವರಿಗೆ ನಿಮ್ಮ ಲಿಂಕ್ ಶೇರ್ ಮಾಡ್ತಾ ಇರ್ತಾರೆ. ಹೌದಾ? ಥ್ಯಾಂಕ್ ಯು. ನಾಗು ಬಂದರು. ಹಾಯ್ ನಾಗು, ಟೀ ಆಯಿತಾ ನಾಗು? ಅಡುಗೆಲ್ಲ ಆಯಿತಾ? ಥ್ಯಾಂಕ್ಸ್ ಕೊಟ್ರಾ ನಿಮಗೆ? ಥ್ಯಾಂಕ್ಸ್. ಯಾಕೆ SS56 ಥ್ಯಾಂಕ್ಸ್ ಹೇಳ್ತಿದ್ದಾರೆ ಮಮತಾ ಅವರು. ಲೈಕ್ 10 ನಾಗು. ಥ್ಯಾಂಕ್ ಯು ನಾಗು. ಸಾಗರ್, ಹೌದು ನಾನು ಬರೆದಿಟ್ಕೊಂಡೆ ನಿಮ್ಮದು ವೀಡಿಯೋ ನೆಕ್ಸ್ಟ್ ನೋಡ್ತೀನಿ ಆಯಿತಾ, ಇಲ್ಲಾದರೆ ನೆನಪು ಹೋಗ್ತದೆ ನನಗೆ, ತುಂಬ ಲಾಂಗ್ ಕೂತ್ಕೊಳ್ತೀನಲ್ಲ. ಒನ್ ಸೆಕೆಂಡ್. ಹಾಯ್ ನಾಗು ಸಿಸ್, ಕಾಳು ಸಾರು ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ ಅಮ್ಮ. ನೋಡಿದ್ರಾ? ನಾನು ಬಂದಿದ್ದೇನೆ, ಬರೆದಿಟ್ಕೊಳ್ಳಮ್ಮ. ಅದು ನಿಮ್ಮದು ಬೇರೆ, ನಂಗೆ ಗೊತ್ತಾಗ್ತದೆ. ನಾನು ಬಂದಿದ್ದೆ ಅಲ್ಲ ಲೈವ್ಗೆ. ನಾನು ಬಂದಿದ್ದೆ ಅಲ್ಲ ಮಾರ್ನಿಂಗ್, ನೆನಪೋಯ್ತಾ? ಅಲ್ಲ ಕೆಲವರು ಬರ್ತಾರೆ, ನಾನು ಅವ್ರ ಲೈವ್ಗೆ ಹೋಗೋದಿಲ್ಲಲ್ಲ, ಅವರದ್ದು ವಿಡಿಯೋ ಎಲ್ಲ ನೋಡ್ತೀನಿ, ಅದಕ್ಕೆ ಬರೆದಿಟ್ಕೊಂಡದ್ದು. ಸಪೋರ್ಟ್ ಮಾಡಿದೆ ಅಲ್ಲ ಬಂದ, ಅದನ್ನೇ ಸಪೋರ್ಟ್ ಮೆಸೇಜ್ ಹಾಕಿದ್ದೀರಿ. ನಾಗು ಓಕೆ ಬರ್ದೆ. ಎಲ್ಲರೂ ಮೇಲಿರುವ ಲಿಂಕಿಗೆ ಗಿಫ್ಟ್ ಕೊಡಿ ನಮಗೆ, ಇದು ಅದನ್ನೇ ಮಾಡಿ ಸಪೋರ್ಟ್ ಮೆಸೇಜ್ ಮಾಡ್ಕೊಳ್ಳಿ. ಯಾರಿಗೆ ಗೊತ್ತಿಲ್ಲ ಇದು ಕಮಲ್ ಲಿಂಕ್ ಅಂತ. ಇದು ಕಮಲ್ ಲಿಂಕ್ ಅಮ್ಮದ್ದಲ್ಲ, ಕಮಲ್ ಇದ್ದು. ನಾವು ಕನೆಕ್ಟ್ ಆಗಿದ್ದೀರಾ ಕಮಲ್ಗೆ? ಕನೆಕ್ಟ್ ಆಗಿ ಆಗಿ ಅಮ್ಮದ್ದಲ್ಲ, ಅದು ಅಮ್ಮದ್ದಲ್ಲ, ಕಮಲ್ ಲಿಂಕ್ ಅದು. ಮುಂಚೆ ನನಗೆ ಗೊತ್ತಿರಲಿಲ್ಲ ಲಿಂಕ್ ಮಾಡಲಿಕ್ಕೆ, ಆಗ ಅದು ಬಾಕಿ ಉಳಿದಿದೆ, ಅದಕ್ಕೆ ಇವತ್ತು ಮಾಡಿದ್ದು. ಸಿಂಪಲ್ ಗೃಹಿಣಿಯವರೇ ಹೇಗಿದ್ದೀರಿ ಅಂತ ಹೇಳ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಬಂದಿದ್ದೀನಿ, ಬರೆದುಕೊಳ್ಳಮ್ಮ. ಆಯಿತು ಆಯಿತು. ಏನು ಅಡುಗೆ ನಾಗು? ಹಾಯ್ ಸಾಗರ್ ಬ್ರೋ ಹೇಳ್ತಿದ್ದಾರೆ. ಎಲ್ಲರದ್ದು ವಿಡಿಯೋ ನೋಡಬೇಕು, ಸಪೋರ್ಟ್ಗೆ ಹೋಗಬೇಕು, ಲೈವ್ ಮಾಡಬೇಕು, ಅಡುಗೆ ಮಾಡಬೇಕು. ತುಂಬ ಕಷ್ಟ, ಮೊಬೈಲಲ್ಲೇ ಕೂತು ಕೂತು ಕಣ್ಣೊಂದು ಇದಾಗಿದೆ. ಕೊಡಿ ಕೊಡಿ ಗಿಫ್ಟ್ ಕೊಡಿ, ಗಿಫ್ಟ್ ಕೊಡಿ. ಸಚಿನ್ ಯಾಕೆ ಹೋದ್ರು ಅಮ್ಮ?
ದಿನ ಬಂದು ಹಾಡು ಹೇಳ್ತಾರೆ. ಎಲ್ಲಿದ್ದಾರೆ ಇವತ್ತು? ಇಲ್ಲಿ ಇರೋರು ಎಲ್ಲ ಕವಿತಾಗೆ ಪರಿಚಯಿಸಿ ಅವರ ಫ್ರೆಂಡ್ಸ್ ಆಗಿದ್ದಾರೆ. ಎಲ್ಲರೂ ಕನೆಕ್ಟ್ ಆಗಿದ್ದೀನಿ. ಹೌದೌದು, ನಂಗೆ ಕೂಡ ಗೊತ್ತು ಇವರೆಲ್ಲ. ಅವರ ಲೈವಲ್ಲೇ ಪರಿಚಯ ಆದದ್ದಲ್ವ. ಅದಕ್ಕಿಂತ ಮುಂಚೆ ರಮ್ಯ ಲೈವ್ ಇತ್ತಲ್ಲ, ಅಲ್ಲೆಲ್ಲ ಪರಿಚಯ ಆಗಿದ್ದಾರೆ. ರಮ್ಯ ಲೈವಲ್ಲಿ ಮತ್ತೆ ಕವಿತಾ ಲೈವ್ ಸ್ಟಾರ್ಟ್ ಆಯಿತು. ನೈಟ್ ಲೈವ್ಗೆ ತುಂಬ ಜನ ಬರ್ತಾರಲ್ಲ, ತುಂಬ ಜನ ಪರಿಚಯ ಆಗ್ತಾರೆ. ಚಾನಲ್ ಇಲ್ಲದವರು ಕೂಡ ಪರಿಚಯ ಆಗ್ತಾರೆ. ಭಟ್ರು, ಪ್ರಮೋದ್, ಕಮಲ್ ಎಲ್ಲ ಅಲ್ಲೇ ಪರಿಚಯ ಆದದ್ದು. ನನ್ನ ವಿಡಿಯೋ ನೋಡ್ರಮ್ಮ, ಸ್ವಲ್ಪ ಫ್ರೀ ಇದ್ದರೆ. ಆಯ್ತಾಯ್ತು, ನೋಡ್ತೀವಿ. ನೀವು ಬಂದ್ರಲ್ಲ, ಗೊತ್ತಾಯ್ತು. ಈಗ ಬರೆದಿಟ್ಕೊಂಡೆ. ಓಕೆ ಬ್ರದರ್ ಹೇಳ್ತಾರೆ. ಸೈನ್ಸ್ ಇಸ್ ಎನಿ ಇದೆಂತ ಸಪೋರ್ಟ್ ಮೆಸೇಜಾ? ಥ್ಯಾಂಕ್ ಯು ನಾಗು ಅಮ್ಮ, ಥ್ಯಾಂಕ್ ಯು. ನೋಡಿ, ನೀವು ಇಬ್ಬರು ಇದ್ದೀರಿ, ಮಂಡೆ ಎಲ್ಲ ಝೀರೋ ಕಾಣ್ತಾ ಉಂಟು. ಅಮ್ಮ ರೈತ ಬಂದರು, ಹಾಯ್ದು ಬಾಯ್ ಅಂತ. ಹೇಗಿದ್ದೀರಿ? ಗುರು ಅಲ್ಲ ನೀವು? ಟೀ ಏನಾದರೂ ಆಯಿತಾ? ಟೀ, ಕಾಫಿ? ಅಡುಗೆ ಡಿನ್ನರ್ ಟೈಮ್ ಆಗ್ತಾವಂತ ನಿಮಗೆ ಅಲ್ವಾ? ಹೈ ಗುರು ಬ್ರೋ. ಅಮ್ಮಗೇನು ಊಟ ಅಮ್ಮ? ಏನು ಅಡುಗೆ ಇವತ್ತು? ನಾನು ಬಂದಿದ್ದೇನೆ, ಬರೆದಿಟ್ಕೊಳ್ಳಮ್ಮ. ಓಕೆ ನಾಗು. ಬೆಂಡೆಕಾಯಿ ಸಾಂಬಾರು. ನಾನ್ ವೆಜ್ ಕೂಡ ತಿನ್ನಿ ಅಮ್ಮ. ಯಾಕೆ ಒಂದೇ ದಿನ ನಾನ್ ವೆಜ್? SNB ಬ್ರದರ್ ಹೇಳ್ತಿದ್ದಾರೆ. ಗುರು ಅವರು ಹೋದ್ರಾ? ನಮಸ್ತೆ ಮಾಡಿ ಹೋಗಿಬಿಟ್ರು ರೈತ ಬಂದು. ಮೇಲಿರುವ ಲಿಂಕಿಗೆ ಜಾಯ್ನ್ ಆಗಿ. ಅಮ್ಮ ನಮಸ್ತೆ ಹೇಳ್ತಿದ್ದಾರೆ. ಅಮ್ಮ ಬ್ಯುಸಿ ಸಪೋರ್ಟಲ್ಲಿ. ನಮಸ್ತೆ ಬ್ರದರ್ ಹೇಳ್ತಿದ್ದಾರೆ ಅಮ್ಮ. ಸಪೋರ್ಟ್. ನಿಮ್ಮ ವಿಡಿಯೋ ನೋಡುತ್ತೇನೆ ಬ್ರದರ್ ಹೇಳ್ತಾರೆ. ಸಚಿನ್ ಬರಲ್ವ ಅಮ್ಮ ಇವತ್ತು ಹಾಡಲಿಕ್ಕೆ? ಲೈವ್ ಬನ್ನಿ ಅಂತ ಹೇಳ್ತಿದ್ರು. ಲೇಟ್ ಬರ್ತಾರಾ ಅಂತ. ಹೋಗಿಲ್ಲರಿ. ವಾಟ್ ಇಸ್ ಹೋಗಲ್ಲರಿ? ಹೋಗಲಿಲ್ಲ ಅಂತ ಹೇಳಿದ್ದಾ? %. ಯಾಕೆ ಹೇಳ್ತಿದ್ದಾರೆ ಅಮ್ಮ? ಆಗಬೇಡ. ಹೇಗಿದ್ದೀರ ದುಬಾಯಕ್ಕ? ನಾನು ಸೌಖ್ಯ. ದಿನ ಹೋಗ್ತಾ ಉಂಟು, ಬೇಗ ಫಾಸ್ಟ್ ಹೋಗ್ತಾ ಇದೆ. ವೈಟಿಯಿಂದ ದಿನ ಒಂದು ಬೇಗ ಹೋಗ್ತಾ ಉಂಟು. ಅಮ್ಮ ಥ್ಯಾಂಕ್ ಯು ಅಮ್ಮ ಹೇಗಿದ್ದೀರಾ? ಅಮ್ಮ ಸೂಪರ್ ನೋಡಿ, ಸಪೋರ್ಟಲ್ಲಿ ಬ್ಯುಸಿ ಅಮ್ಮ. ಅಮ್ಮಗೆ ಮೇಲಿರುವ ಲಿಂಕಿಗೆ ಸಪೋರ್ಟ್ ಇದು ಮಾಡಿ, ಜಾಯ್ನ್ ಆಗಿ ಗುರು ಅವರೇ. ಅದು ಕಮಲಿದ್ದು ಲಿಂಕ್, ಗಿಫ್ಟ್ ಕೊಡಿ ಕಮಲಿಗೆ ಅಂದು. ನಾಳೆ ಅಮ್ಮದ್ದು ಲಿಂಕ್ ಹಾಕ್ತೀನಿ. ಅಮ್ಮ ನೀವು ತರ್ಬೋದು ಲಿಂಕ್. ಇಲ್ಲಿ ಹೊಸಬ್ರು ಬಂದರೆ ನಿಮ್ಮ ಲಿಂಕ್ ಕೂಡ ಹಾಕಿಲ್ಲಿ, ಜಾಯ್ನ್ ಆಗ್ತಾರೆ. ನಿಮ್ಮದು ಕೂಡ ತನ್ನಿ ಹೋಗಿ, ಮಧ್ಯದಲ್ಲಿ ಹಾಕ್ಬೋದು. ಬಂತು ನೋಡಿ. ಕೆಳಗಿರುವ ಲಿಂಕಿಗೂ ಜಾಯ್ನ್ ಆಗಿ, ಮೇಲಿರುವ ಲಿಂಕಿಗೂ ಜಾಯ್ನ್ ಆಗಿ, ಎರಡಕ್ಕೂ ಜಾಯ್ನ್ ಆಗಿ.
ವಿಡಿಯೋ ನೋಡಲಿಕ್ಕೆ ಏನಿಲ್ಲ, ಪ್ರೆಸ್ ಮಾಡೋದು ಬರೋದು. ಆಲ್ರೆಡಿ ಕನೆಕ್ಟೆಡ್ ಟು ಕಮಲ್, ಹೌದಾ? ಓಕೆ. ಅಮ್ಮದ್ದು ಲಿಂಕ್ ಉಂಟು ನೋಡಿ, ಅಮ್ಮ ಹಾಕಿದ್ರಲ್ಲ, ಅಮ್ಮಗೆ ಕನೆಕ್ಟ್ ಆಗಿದ್ದೀರಾ? ಅಮ್ಮ ಸೂಪರ್ ಪ್ಲ್ಯಾನ್, ಹೌದು. ನೀವು ಕೂಡ ಮಾಡಿ ಹಾಗೇನೆ, ಆದರೆ ಆಗ್ತದೆ ಸಬ್ಬು. ಮಕ್ಕಳು ದೊಡ್ಡ ಆಗುವಾಗ ಸರಿ ಆಗ್ತದೆ. ಮಕ್ಕಳಿಗೇನು ಇಂಟ್ರೆಸ್ಟ್ ಇದ್ದರೆ ಮತ್ತೆ ಮಾಡ್ಬೋದಲ್ಲ. ಅದುವರೆಗೆ ಒಂದು 1K ಮಾಡ್ಕೊಳ್ಳಿ. ಯಾಕೆ ಪ್ರಕಾಶ್ ಬ್ರದರ್ ಅಂತ ಹೇಳ್ತಿದ್ದಾರೆ. ಯಾಕೆ ಇಲ್ಲ, ಅದು ಐಡಿಯಾ ಸೂಪರ್ ಇದೆ ನಿಮ್ಮದು. ನಾವು ಕೂಡ ಹಾಗೆ ಮಾಡಬೇಕಿತ್ತು ಮುಂಚೆನೆ. ಅಮ್ಮನ ಮಾತಾಡ್ತೀನಿ ಅಂದರೆ ಕನೆಕ್ಟ್ ಆಗಿದೆ ಇರ್ತೇವಾ ಹೇಳ್ತಾರೆ. ಮಾಣಿ ಬಂದರು. ಹಾಯ್ ಮಾಣಿ, ಹೇಗಿದ್ದೀರಿ? ಅಮ್ಮ ಕವಿತಾ ಥರ ಸ್ಮಾರ್ಟ್ ಥಿಂಕಿಂಗ್ ಅನಿಸುತ್ತೆ ಅಲ್ವಾ ಅಮ್ಮ? ಹೌದೌದು, ಅಮ್ಮ ಸ್ಮಾರ್ಟ್. ಎಲ್ಲರೂ ಟಾಯ್ಲೆಟ್ ಎಲ್ಲೋ ಆಯಿತು, ಬೇರೆ ಐಡಿಯಿಂದ ಬರ್ತೇನಂತ ಪತ್ತೆ ಇಲ್ಲ ನೋಡಿ ಟಾಯ್ಲೆಟ್. ಹಾಯ್ ಪ್ರಕಾಶ್ ಬ್ರೋ ಹೇಳ್ತಿದ್ದಾರೆ ನಾಲ್ಕು ಅವರು. SNB ಬ್ರದರ್, ಈಗ ನಾನು ತಾನೇ ನಿಮ್ಮ ಮಾತಾಡ್ಸಿದ್ದು. ಮಾಣಿ ಅಕ್ಕ ನಮಸ್ತೆ ಹೇಳ್ತಿದ್ದಾರೆ. ಟೀ ಆಯ್ತಾ ಮಾಣಿ? ಹೇಗಿದ್ದೀರಿ? ಮಾಣಿ ಅಕ್ಕ ನಮಸ್ತೆ. ಹುಲಿ ಐಡಿಯಿಂದ ಕನೆಕ್ಟ್ ಆಗ್ತೀನಿ ಅಮ್ಮ. ಹುಲಿ ಐಡಿ ಕೂಡ ಇದೆಯಾ? ಸಿಂಹ ಇದೆಯಾ? ಎಲ್ಲರೂ ಮೇಲೆ ಇರುವ ಲಿಂಕಿಗೆ ಕನೆಕ್ಟ್ ಆಗಿ. ಕೆಳಗೆ ಕೂಡ ಒಂದು ಹಾಕು, ಮೇಲೆ ಹೋಗಿ ಕೆಳಗೆ ಬರ್ತಾರೆ ಮತ್ತೆ. ಇವತ್ತು ಸಾಂಗ್ ಇಲ್ಲ, ಬೋರಿಂಗ್. ಪ್ರಕಾಶ್ ಬ್ರದರ್ ನನ್ನ ಚಾನಲ್ಗೆ ಜಾಯ್ನ್ ಆಗಿ. ವಿಡಿಯೋ ಬರ್ತಾ ಇಲ್ಲ, ನಾವೇನು ಲೈವಲ್ಲಿ ಬ್ಯುಸಿಯಾ? ಅದೇನೋ ಪೌಡರ್ ಮಾಡಿದ್ದೆ ಲಾಸ್ಟ್ ಅಂತ ಕಾಣ್ತದೆ ಅಲ್ವಾ? ನಂತರ ನೋಡಿದ್ದೇನೆಲ್ಲ ಗೊತ್ತಿಲ್ಲ, ನಾನು ನೆನಪಿಲ್ಲ. ರೈತ ಬಂದು ಬ್ರದರ್ ಕನೆಕ್ಟ್ ಎ ಆಗಿದ್ದೀನಿ. ಡಬಲ್ ಏನಾ? ಡಬಲ್ ಎ ಅಂದರೆ ಅಂತ ಅಮ್ಮು ಲಿಂಕ್ ಬಂತು ನೋಡಿ. ಯಾವೂರು ನಿಮ್ಮದು ರೈತ ಬಂದು ಹೇಳ್ತಿದ್ದಾರೆ. ಮುಕ್ತಿ ಬಂದರು. ಹಾಯ್ ಸಿಮಿ ಮ್ಯಾಮ್, ನಮಸ್ಕಾರ. ಊಟ ಆಯ್ತಾ? ಇಲ್ಲ ಊಟ ಆಗಲಿಲ್ಲ. ಇಲ್ಲಿ 6:45 ಆದದ್ದು ಈಗ ಟೈಮ್. ಎಲ್ಲರೂ ಮೇಲಿರುವ ಲಿಂಕಿಗೆ ಕನೆಕ್ಟ್ ಆಗಿ, ಮತ್ತು ಅಮ್ಮದ್ದು ಲಿಂಕಿಗೆ ಕನೆಕ್ಟ್ ಆಗಿ. ಮೇಲೆ ಮತ್ತೆ ಅಂತ ಅಮ್ಮದ್ದು ಮೇಲೆ ಅಮ್ಮು ಲಿಂಕ್ ಹಾಕಿದ್ದಾರೆ, ಅದಕ್ಕೆ ಕನೆಕ್ಟ್ ಆಗಿ, ಮತ್ತು ಅಮ್ಮು ಲಿಂಕ್ ಹಾಕಿದ್ದಾರೆ ನೋಡಿ ಕೆಳಗೆ ಮಧ್ಯದಲ್ಲಿ, ಅದಕ್ಕೂ ಲಿಂಕ್ ಕನೆಕ್ಟ್ ಆಗಿ. ಮುಂದಾಯ್ತಾ ಊಟ? ಮುಕ್ತಿ ನೋಡುತ್ತಿದ್ದೇನೆ. ಬಾಗಲಕೋಟೆ ಪ್ರಕಾಶ್ ಹೇಳ್ತಿದ್ದಾರೆ. ಉತ್ತರ ಕರ್ನಾಟಕದ ಹುಲಿ ಬಂದರು.
ನಾಲ್ಕು ಸಿಸ್ಟರ್ ಆಗಿದ್ದೀನಿ ನೋಡಿ ಹೇಳ್ತಾರೆ. ಥ್ಯಾಂಕ್ ಯು ಬ್ರದರ್ ಹೇಳ್ತಿದ್ದಾರೆ. ನಾವು ಬರೆದಿಟ್ಕೊಂಡೆ. ನಾಲ್ಕು ಬಂದಿದ್ದರು, 20 ಮಿನಿಟ್ಸ್ ಸಪೋರ್ಟ್ ಮಾಡಿದರು. ಇನ್ನೆಷ್ಟು ಹೊತ್ತು ಸಪೋರ್ಟ್ ಮಾಡಿದ್ರೆ ಗೊತ್ತಿಲ್ಲ. 22 ಮಿನಿಟ್ಸ್ ಆಯಿತು ಸ್ಟಾರ್ಟ್ ಮಾಡಿ. ಆವಾಗ ಬಂದವರು ಈಗ ತನಕ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಅಯ್ಯೋ ಮಿಸ್ಸಸ್, ನೀವು ಹೇಳಿ ಬಾಯ್ ನೋವು ಮಾಡ್ಕೊಳ್ಬೇಡಿ. ಅದಕ್ಕೆ ನಾನು ಪರವಾಗಿಲ್ಲ, ನಾನು ಮತ್ತೆ ಮಾತಾಡಬೇಕಲ್ಲ, ನನಗೆ ಏನಿಲ್ಲ ಟಾಪಿಕ್ ಮಾತಾಡಲಿಕ್ಕೆ. ಅದಕ್ಕೆ ನಾನು ಹೇಳ್ತೀನಿ. ಎಷ್ಟು ಪಾಪನ್ ಮುದ್ದು ಮರಿ ಅಮ್ಮ. ನಮ್ಮ ಟಾಯ್ಲೆಟ್ ನೋಡಿ ಬಿಟ್ಟು ಹೋಯ್ತು. ನಾನು ಡೀಪ್ ಚೇಂಜ್ ಮಾಡಲಿಲ್ಲ ಅಂತೆ, ನಾನು ಅದಕ್ಕೆ ಸಿಟ್ಟು ಟಾಯ್ಲೆಟಿಗೆ. ಸಿಟ್ಟು ಟಾಯ್ಲೆಟಿಗೆ. ನಾಳೆ ಮಾತಾಡೋದೇ ಇಲ್ಲ ಟಾಯ್ಲೆಟ್ ಹತ್ರ. ಟಾಯ್ಲೆಟ್ ಬೇಗ ಬಾ, ಇಲ್ಲದ್ರೆ ಡಿ ಪಿ ಚೇಂಜ್ ಆಗಲ್ಲ ನಂದು. ಸಾರಿ ಅಕ್ಕ, ಎಲ್ಲಿ ಹೋಗಿದ್ರಿ? ಬೋರ್ ಆಗ್ತಾ ಉಂಟು ನಿಮ್ಮ ಹಾಡು ಕೇಳದೆ. ಅಮ್ಮ ಬರಲಿ ಹಾಡು. ಅಮ್ಮ ಸಹ ರೆಡಿ. ಮತ್ತು ಅಮ್ಮ ಊಟಕ್ಕೆ ಹೋದರೆ ಸಿಗಲ್ಲ ಬೇಗ. ಅಕ್ಕ ಹೇಳ್ತಿದ್ದಾರೆ ನೋಡಿ. ಹೋದರು, ತರಲಿಕ್ಕೆ ಹೋದರು ನೋಡಿ. ಏನು ಅರ್ಥ ಅದು ನಾಗ? ಯಪ್ಪ ಸಚಿನ್ ಬ್ರದರ್, ನೀವೀಗ ಗಿಫ್ಟ್ ಕೊಡ್ಸೋದು, ನೀವೇ ನಾ ಗಿಫ್ಟ್ ಕೊಡಿಸೋದು ಹೇಳ್ತಿದ್ದಾರೆ. ಹಾಯ್ ಸಚಿನ್, ನೀವು ಸಾಂಗ್ ತನ್ನಿ. ಎಲ್ಲರೂ ಮೇಲೆ ಇರುವ ಲಿಂಕ್ಗೆ ಜಾಯ್ನ್ ಆಗಿ, ಮತ್ತು ಅಮ್ಮ ಲಿಂಕ್ ಕೂಡ ಜಾಯ್ನ್ ಆಗಿ. ಕಮಲ್ಗೆ ಜಾಯ್ನ್ ಆಗಿದ್ದೀರಾ ಸಚಿನ್ ನೀವು? ಊಟ ಆಯ್ತಾ ಸೀಸ್? ಇಲ್ಲ ಊಟ ಆಗಲಿಲ್ಲ. 6:45 ಇಲ್ಲಿ. ನಿಮ್ಮದಾಯ್ತಾ? ಹಾಯ್ ಸಿಸ್ ಅಂತ ಹೇಳ್ತಿದ್ದಾರೆ ಮಾಣಿ ಅವರು. ಯಾವ ಸಾಂಗ್ ಬೇಕು? ಎಲ್ಲರೂ ಮೇಲಿರೋ ಲಿಂಕಿಗೆ ಜಾಯ್ನ್ ಆಗಿ. ಅಕ್ಕ ಹೇಳ್ತಿದ್ದಾರೆ. ಹೌದಾ, ಕಮಲ್ಗೆ ಜಾಯ್ನ್ ಆಗಿದ್ದೀರಾ? ಓಕೆ, ಆಗಿಲ್ಲ ಸಿಸ್. ಓಕೆ ನೋಡಿ, ಅಮ್ಮದ್ದು ಲಿಂಕ್ ಬಂತು. ಮಾಣಿ ಜಾಯ್ನ್ ಆಗಿದ್ದೀರಾ? ಕಮಲ್ಗೆ ಒಂದು ಮೇಲೊಂದು ಲಿಂಕ್ ಉಂಟು ನೋಡಿ, ಅದಕ್ಕೆ ಜಾಯ್ನ್ ಆಗಿ ಮಾಣಿ. ಇದು ಅಮ್ಮದ್ದು, ಅಮ್ಮ ಹಾಕಿದಾರಲ್ಲ, ಅದು ಅಮ್ಮದ್ದು. ಮೇಲೆದು ಒಂದು ಅಮ್ಮ ಹಾಕಿದಾರಲ್ಲ ಲಿಂಕ್, ಅದಕ್ಕೆ ಕೂಡ ಜಾಯ್ನ್ ಆಗಿ. ಲೈಕ್ 10. ಥ್ಯಾಂಕ್ ಯು. ಅಕ್ಕಗೂ ಕೂಡ ಅಮ್ಮಗೂ ಕೂಡ ಗಿಫ್ಟ್ ಕೊಡಿ. ಮತ್ತು ಅಮ್ಮ ಹಾಯ್ ಹೇಳ್ತಿದ್ದಾರೆ ಮಾಣಿ. ಜಸ್ಟ್ ಪ್ರೆಸ್ ಮಾಡಿ ಬನ್ನಿ, ವಿಡಿಯೋ ಎಲ್ಲ ಏನಿಲ್ಲ, ಜಸ್ಟ್ ಪ್ರೆಸ್ ಮಾಡಿ. ಹಾಯ್ ಮಾಣಿ ಸಿಸ್ ಹೇಳ್ತಿದ್ದಾರೆ. ಬರೆದಿಟ್ಕೊಂಡೆಪ್ಪ ನಾಗು, ಬರೆದಿಟ್ಕೊಂಡೆ ನಾಗು ಅಂತ ಕೊಟ್ಟಿದ್ದೀನಿ. ಯಾರಿಗೆ? ಅಮ್ಮಗ ಮೇಲಿರುವ ಲಿಂಕಿಗ. ಅದು ಅಮ್ಮದ್ದು ಹೆಸರು ಮಾತ್ರ, ಲಿಂಕ್ ಬೇರೆ ಅವ್ರದ್ದು ಮೇಲಿರೋದು. ಈಗ ಅಮ್ಮ ಹಾಕಿದ್ದು ಅವ್ರದ್ದು ಲಿಂಕ್. ಹೌದು, ವಿಡಿಯೋ ಎಲ್ಲ ಅವ್ರದ್ದು. ನೋಡಿದ್ದೀನಿ ಮೊದಲೇ. ಓಕೆ, ಮಂಜು ಶೆಟ್ರೆ ಬನ್ನಿ, ಸ್ವಾಗತ ನಿಮಗೆ, ಸ್ವಾಗತ ದುಬೈಯಲ್ಲಿ ಸ್ವಾಗತ.
ಬರ್ಬೇಕು. ಹಾಯ್ ಮಂಜು ಬ್ರೋ, ಮಾನ್ಯ ಅವರು. ಹಾಯ್. ಪ್ರಿಯಾ, ಕೇಳಿಸ್ತಿದ್ಯಾ? ನಿಮ್ಮ ಫ್ರೆಂಡ್ ಇದ್ದಾರೆ ಇಲ್ಲಿ. ಆಯ್ತಾ ಕಾಫಿ ಎಲ್ಲ ಸುಮಿ? ಇಲ್ಲಪ್ಪ, ನಾನು ಕಾಫಿ ಕುಡಿಯಲ್ಲಲ್ಲ. ಹ್ಯಾಬಿಟ್ಸ್ ಇಲ್ಲ. ನಿಮ್ಮ ಫ್ರೆಂಡ್ ಓಕೆ. ಫಕೀರ್ ಹಾಯ್ ಫಕೀರ್ ಮಂಜುಚಿತ್ರ, ಸಚಿನ್, ರಾಜೇಶ್, ಅಮ್ಮು. ಹಾಯ್. ಕೂಡ ಮಂಜು ಬ್ರೋ. ಎಕೋ ಬರ್ತಿದೆ ಅನ್ಸುತ್ತೆ. ಹೌದಾ? ಹಾಯ್ ಅಮ್ಮು, ಸಚಿನ್ ಹೇಳ್ತಿದ್ದಾರೆ ಮಂಜು. ಯಾರಿದ್ದೀರಾ? ಸುಮಿ, ನಮ್ಮ ಫಕೀರ್ ಬಂದಿದ್ನಾ ಪ್ರಕಾಶ್? ಅದೇ ಹೇಳ್ತಿದ್ದಾರೆ ನಿಮ್ಮ ಹತ್ರ, ಅವರೇ ಬಂದಿದ್ರು, ನಿಮ್ಮ ಫ್ರೆಂಡ್ ಬಂದಿದ್ರು ಅದೇ ಅಂತ ಮೆಸೇಜ್ ಹೇಳ್ತಿದ್ದಾರೆ. ಹಾಕಿ. ಇಲ್ಲ, ಅವರು ಬ್ಯುಸಿ ಇದ್ದಾರಂತೆ. ಮೆಸೇಜ್ ತುಂಬ ಮಾಡಿದ್ರು, ಕೆಲವೆಲ್ಲ ಹಾ, ಮಾತಾಡಿದ್ರು. ಬ್ಯುಸಿ ಇದ್ದೇನೆ, ಸಪೋರ್ಟ್ ಮತ್ತೆ ಮಾಡ್ತೇನೆ ಮಾಡ್ತಾರೆ. ಅಂತ. ಆದ್ರೆ ಮೆಸೇಜ್ ಜಾಸ್ತಿ ಹೌದು, ಹಾಕಲ್ಲ. ಆನಲ್ಲಿ ಫ್ರೀ ಇದ್ರೆ ಇರ್ತೇನೆ. ಸಪೋರ್ಟ್ ಮಾಡ್ತಾ ಇರು ಅಂತ ಹೇಳಿದ್ರು. ಮತ್ತೆ ಸಾಗರ್ ಕೂಡ ನಿಮ್ಮ ಫ್ರೆಂಡ್ ಅಂತೆಲ್ಲ. ಹಾ, ಸಾಗರ್ ಅವರು ತಮ್ಮ. ಬಂದರು. ಓಕೆ. ಇದಾರ? ಸಾಗರ್ ಇದೀಯಾ? ಇಲ್ಲ ಅಂತ ವಾನಲ್ಲಿದ್ದಾರೇನೋ ಗೊತ್ತಿಲ್ಲ. ಸಾಗರ್, ಫಕೀರ್ ಇದೀರಾ? ಫಕೀರ್ ಇದ್ರೆ ಮೆಸೇಜ್ ಮಾಡು. ಬ್ಯುಸಿ ಇದ್ದಾರೆ ಅಂತ ಹೇಳಿದ್ರು, ಆನಲ್ಲಿ ಇರ್ತೇನೆ ಹೇಳಿದ್ರು. ಮ್ಯೂಟ್ ಹಾಕಿರ್ಬೇಕು ಅವನಿಗೂ, ಕೇಳಿಸ್ಕೊಳ್ಳೋ ಇದ್ದಾನೆ. ಹೌದೌದು, ನಾವು ದುಬೈ ಹೋಗಬೇಕಲ್ಲ. ಮತ್ತೆ ಸಿಸಿ ಎಲ್ಲ ಫ್ರೀ ಆಯ್ತಾ? ಹಾಯ್ ಅಮ್ಮು. ದುಬೈಯಲ್ಲಿ ಎಲ್ರ ಮೇಲೆ ಇರುವ ಲಿಂಕ್ ಅಮ್ಮು ಜಮಾಯಿಸು. ಅದು ಕಮಲಿದ್ದು ಲಿಂಕ್. ಯಾಕಂದ್ರೆ ಆ ಟೈಮ್ ನಂಗೆ ಆಗ್ಲಿಲ್ಲಲ್ಲ, ಅವ್ರ ಲಿಂಕ್ ಒಂದು ಪ್ರಮೋದ್ 2-3 ಸಲ ಲಿಂಕ್ ಕೊಟ್ಟರು, ನಂಗೆ ಆಗ್ತಿರ್ಲಿಲ್ಲ. ಈಗ ಗೊತ್ತಾಯ್ತು ಹೇಗೆ ಹಾಕುದಂತ, ಅದಕ್ಕೆ ಇವತ್ತು ಹಾಕಿದೆ. ಮೀಟ್ ಮಾಡ್ತೀನಿ ಸಚಿನ್. ಅಡುಗೆ ಮಾಡ್ತಾ ಇದ್ದೆ, ಹಾಗೆ ಮಾತಾಡ್ಕೊಂಡ್ ಮಾಡೋಣ ಅಂತ ಬಂದೆ. ಏನ್ ಬೇಗ ಸ್ಟಾರ್ಟ್ ಆಗಿದೆ ಸುಮಿ? ಇಲ್ಲ, ಸೇಮ್ ಟೈಮ್ 6 o'clock ಇಲ್ಲಿ, ಅದು 7:30. ಓಕೆ ಓಕೆ. ನಾನು ಇವಾಗ ವಾಟ್ಸಪ್ ನೋಡಿದೆ, ಲಿಂಕ್ ಇತ್ತಲ್ಲ. ಡಬಲ್ ಒಂದ್ ಡಬಲ್ ನಿಮಿಷ. ವಾಯ್ಸ್ ಅಂತ. ಏನ್ ಸ್ಪೆಷಲ್? ಬೇಳೆ ಸಾಂಬಾರು, ಹೀರೆಕಾಯಿ ಪಲ್ಯ, ಮುದ್ದೆ, ರೈಸ್. ಒಂದ್ ನಿಮಿಷ ಮಿಕ್ಸಿ ಮಾಡ್ತಿದ್ವಿ ಸೌಂಡ್ ಬಂತು. ಮಂಜು, ನೀವು ಕನೆಕ್ಟ್ ಆಗಿದ್ದೀರಾ ಕಮಲ್ಗೆ? ಮೇಲೆ ಲಿಂಕ್ ಉಂಟು ನೋಡಿ. ಈಗ ಡಬಲ್ ವಾಯ್ಸ್ ಬರ್ತದಾ? ಡಬಲ್ ವಾಯ್ಸ್ ಆಯಿತು ಹೇಳ್ತಿದ್ದಾರೆ. ಇದು ಸುಮಿಯಕ್ಕ ಲೈವ್ ಆರ್ ಕೊಳ್ಗುಮಟನ. ಹಾಯ್ ಕವಿಸಿ, ಸೇಮ್ ಸ್ಪೆಷಲ್ ಹೇಳ್ತಿದ್ದಾರೆ. ಡಬಲ್ ಐಸ್ ಎಸ್ ಮಾಡ್ಬೇಕು. ಹೌದು, ನೀವು ಬ್ಯುಸಿ ಇದ್ದೀರಲ್ಲ, ಅದಕ್ಕೆ ನಾನು ಅದಕ್ಕೆ ಓದ್ತಿದ್ದೆ. ನಾನ್ ಬಂದ್ರೆ ಮಾತ್ರ ಡಬಲ್ ವಾಯ್ಸ್ ಬರುತ್ತೆ. ಪ್ರತಿ ಎಲ್ಲ ಜಾಯಿನ್ ಆದಾಗ ಸರಿಯಾಗಿ ಕೇಳ್ತಿದೆ. ಮುಂಚೆ ಬರ್ತಿರ್ಲಿಲ್ಲ, ಇವರದ್ದು ಸಚಿನ್ದು ಕೂಡ ತುಂಬ ವಾಯ್ಸ್ ಬರ್ತಿತ್ತು. ಮತ್ತೆ ಹಾ, ನೆನ್ನೆಲ್ಲ ನಾವು ಕ್ಲಿಯರ್ ಜಾಯಿನ್ ಆದ್ರೆ ನಿಮ್ದು ಯಾವಾಗಲೂ ಬರುವುದಿಲ್ಲ, ಇವಾಗ ಬರ್ತಾ ಉಂಟು. ಓಕೆ. ಹಾಯ್ ಸಚಿನ್. ಯಾಕೆ ಸಿಸಿ ಬಾಯ್? ಅವರು ಆಯಿತು, ಅರ್ಧ ಗಂಟೆ ಆಯ್ತು ಬಂದು ಸಪೋರ್ಟ್ ಮಾಡಿದರು. ಕೆಲಸ ಇರ್ತದಲ್ಲ ಮನೆಯಲ್ಲಿ. ಬಾಯ್ ನಾಗು, ತುಂಬ ಥ್ಯಾಂಕ್ಸ್, ಇಷ್ಟೊತ್ತು ಸಪೋರ್ಟ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೊ ಮಚ್. ಮಮತ ಅಮ್ಮು ಕಮಲ್, ಹೌದು, ಇಬ್ಬರದ್ದು ಲಿಂಕ್. ಬಾಯ್ ನಾಗು, ಬಾಯ್. ಮತ್ತೆ ಆಯ್ತಾ ಎಲ್ಲ ಅಡುಗೆ ಎಲ್ಲ ಸುಮಿ? ಹೌದೌದು, ನಾಳೆ ಸಿಗೋಣ. ಹಾಯ್ ಅಡುಗೆ ಮನೀಶ್. ಮಾಡಿದ್ದೇನೆ. ಮಂಜು ಶೆಟ್ರೆ, ಕಾಫಿ ಆಯ್ತಾ? ಸುಮಿ, ನೀವು ಮ್ಯೂಟ್ ಆಗಿ ಸ್ವಲ್ಪ ಹೊತ್ತು. ಹಾಂ. ಎಲ್ರು ಮೇಲೆ ಇರುವ ಲಿಂಕಿಗೆ ಕನೆಕ್ಟ್. ಅಮ್ಮು, ಆಲ್ ದ ಬೆಸ್ಟ್ ಅಮ್ಮು. 1000 ಮಾಡ್ಕೊಂಡ್ಬಿಟ್ಟೆ ವಿಡಿಯೋ ಸ್ಟಾರ್ಟ್ ಮಾಡಮ್ಮು. ನಿಂದು ಟುಗೆದರ್ ಬರೋಣ ವಾಚ್ ಅವರ್ಸ್ಗೆ. ಎಕೋ ಬರ್ತಿದೆ. ಹಾ, ಇಬ್ರು ಒಟ್ಟಿಗೆ ಮಾತಾಡ್ತಾ ಇದ್ರೆ ಹಾಗಾಗುತ್ತೆ. ಆಯ್ತು ಕವಿ ಮೇಡಮ್, ಜೋರಾಗಿ ಹೇಳ್ಬೇಕು.
ನಿಧಾನಕ್ಕೆ ಹೇಳಿದ್ರೆ ಕೇಳಿಸಲ್ಲ, ವಯಸ್ಸಾಯ್ತು. ಏನು ಮಂಜು ಶೆಟ್ರೆ, ನನ್ನಿಂದ ಫೇಲ್ ಆದ್ರಿ ಅಂತ ಮೆಸೇಜ್ ಇತ್ತು ನಿಮ್ದು ನಿನ್ನೆ. ಮೇಲಿರೋದ್ ಕಮಲ್ದು, ಇಲ್ಲಿ ಕೆಳಗ್ ಬರ್ತಾ ಇದೆಲ್ಲ. ನಮ್ ಗ್ಯಾಂಗ್ ಅಲ್ಲಿ ಯಾರು ಹೇಗೆ ಮುಂದೆ ಬಂದ್ರು ಅದ್ ನಮಗ್ ಸಂತೋಷ ಕೊಡುತ್ತೆ. ಸೊ ಅಮ್ಮು, ಖಂಡಿತ ನಮ್ಮೆಲ್ರೂ ಸಪೋರ್ಟ್ ಇರುತ್ತೆ. ಯಾಕಂದ್ರೆ ನೀನು ಎಷ್ಟು ಜನಕ್ಕೆ ಸಪೋರ್ಟ್ ಕೊಟ್ಟಿದೀಯ ನಾವು ನೋಡ್ದ ಹಾಗೆ. ಸೊ ತುಂಬಾ ದಿನದ ಹಿಂದೆ ನಿಮ್ಮನ್ನ ತುಂಬಾ ಸಲ ಸಂತು ಲೈವ್ ಅಲ್ಲಿ ನೋಡ್ದೆ, ಬಟ್ ಅಷ್ಟು ಕನೆಕ್ಟ್ ಆಗಿರ್ಲಿಲ್ಲ ನಿಮ್ಗೆ. ನೀವು ಯಾವಾಗ್ಲೂ ಸಪೋರ್ಟ್ ಮೆಸೇಜ್ ಮಾಡ್ಕೊಂಡೇ ಇರ್ತಿದ್ರಿ, ಹಾಗಾಗಿ ನನ್ಗೆ ಮಾತಾಡ್ಸಕ್ ಇಷ್ಟ ಆಗ್ತಿರ್ಲಿಲ್ಲ ನಿಮ್ಮನ್ನ, ನಿಜ ಹೇಳ್ಬೇಕಂದ್ರೆ. ಅವಾಗ ನಿಮ್ ಜೊತೆ ಮಾತಾಡಕ್ ಶುರು ಮಾಡಿದ್ಮೇಲೆ ಒಂಥರ ಖುಷಿ. ಇವಾಗ ನೀವೇನು ಅಂತ ಚೆನ್ನಾಗಿ ಅರ್ಥ ಆಗಿದೆ. ನಾನು ಹೆಚ್ಚಾಗಿ ಸಂತು ಲೈವ್ ಬಂದಾಗ ನಿಮ್ಗೆ ಮಾತೇ ಆಡ್ಸಿಲ್ಲ, ನೆನ್ಪಿರ್ಬೋದು ನಿಮ್ಗೂ ಕೂಡ. ನೀವು ಯಾವಾಗ್ಲೂ ಸಪೋರ್ಟ್ ಮೆಸೇಜ್ ಅಲ್ಲಿ ಇರ್ತಿದ್ರಿ. ಹಾಯ್ ಹಾಯ್ ದಿಯಾ, ದಿಯರ್ ಗ್ಲೂ ಕೊಡಿ ಸುಮಿ. ಎಸ್ ಎಸ್, ನನ್ಗೆ ಅದ್ರಲ್ಲೂ ಕ್ವಿಜ್ ಅದು ಇದು ಕ್ವಶನ್ಸ್ ಕೇಳ್ತಿದ್ರಲ್ಲ, ಬರ್ನ್ ಆಗೋದು. ಅಯ್ಯೋ, ಸ್ಕೂಲಲ್ಲೂ ಅದೇ, ಇಲ್ಲೂ ಇದು, ಇವ್ರು ಯಾರಪ್ಪ ಇವರೆಲ್ಲ ತಲೆ ಕೆಟ್ಟು ಮನ್ಸೆಲ್ಲ ಬೈಕೋತಿದ್ದೆ. ಏನ್ ಇವ್ರು ಕ್ವಿಜ್ ಅದು ಇದು ಅನ್ಕೊಂಡು. ನಾವು ಲೈವ್ ಬರೋದು ಒಂದು ರಿಲ್ಯಾಕ್ಸೇಷನ್ಗೆ, ಸ್ಕೂಲಲ್ಲೂ ಅದನ್ನೇ ಮಾಡಿರ್ತೀನಿ ಅಂತ. ಟುಗೆದರ್ ಲೈವ್ ನಲ್ಲಿ ನಾನು ಕವಿತಾ ಕನ್ನಡ ಲಾಗ್ಸ್ ಇಂದ ಮನಿಯವರೇ ಕನೆಕ್ಟ್ ಆಗಿಲ್ಲ ಅಂದ್ರೆ ನನ್ ಮೋನೋ ಆನ್ ಆಗಿದೆ, ಖಂಡಿತ ನಿಮ್ಗೆ ಎಕ್ಸ್ಟ್ರಾ ಐಡಿಯಿಂದ ರಿಟರ್ನ್ ಕೊಡ್ತೀನಿ. ಅವರು ಅಮಾಯಕ 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 ಓಡಿದ ನೋಡು, ಹೇಳ್ದೆ. ಮತ್ತೆ ಹೇಗಿದ್ದೀರಾ ಎಲ್ಲ? ರೋಡಲ್ಲಿ ಕೇಳಿಸ್ತಾ ಇದೆ ಸೌಂಡ್. ಇಲ್ಲಿ ಅಡುಗೆ ಮಾಡ್ತಾ ಇದ್ದೇನೆ, ಟಿವಿ ಆನ್ ಇಟ್ಟು. ಯಾರು? ಕವಿತಾ. ಎಸ್, ಕವಿತಾ ಮನಿಯವರೇ, ನೀವು ನನ್ಗೊಂದು ಯಾವ್ದಾದ್ರು ನಂದು ಒಂದು ಫುಲ್ ವಿಡಿಯೋ ವಾಚ್ ಮಾಡ್ಬಿಟ್ಟು ಒಂದು ಕಮೆಂಟ್ ಹಾಕಿರಿ ಮನಿ ಸಿಸ್. ನಿಮ್ಗೆ ಒಂದು 2 ಐಡಿ ಇದೆ, ನನ್ನ ಮೇನ್ ಐಡಿ ಅಂಡ್ ಇನ್ನೊಂದು ಕವಿತಾ ಟೀಚರ್ ಅಂತ. ಸೊ ಅದಕ್ಕೆ ನಿಮ್ಗೆ ಕನೆಕ್ಟ್ ಆಗ್ತೀನಿ. ಅಮಾಯಕ ಬ್ರಹ್ಮ, ಹೌದು ಕವಿ ಸಿಸ್. ಆಗ ನನ್ಗೆ ಲೈವ್ ಹೊಸದು, ಅದಕ್ಕೆ ನನ್ಗೆ ಯಾರನ್ನೂ ಮಾತಾಡ್ಸ್ಬೇಡ ಅಂತ ಹೇಳಿದ್ರು, ಅದಕ್ಕೆ ಸಿಸ್ ಮಾತಾಡ್ತಿರ್ಲಿಲ್ಲ, ಸಪೋರ್ಟ್ ಮಾಡ್ತಿದ್ದೆ. ಮಾತಾಡ್ತಿರ್ಲಿಲ್ಲ ಅಂತಲ್ಲ, ನೀವು ಮಾತಾಡ್ಸಿಲ್ಲ ಅಂದ್ರೂ ನಾನೇ ಮಾತಾಡ್ಸ್ತಿದ್ದೆ. ನೀವು ಯಾವಾಗ್ಲೂ ಕ್ವಿಜ್ ಕ್ವಶನ್ ಕೇಳ್ತಿದ್ರಿ ಗೊತ್ತಾ. ಸೊ ನನಗ್ ಸ್ವಲ್ಪ ಅದು ಇಷ್ಟ ಆಗ್ತಿರ್ಲಿಲ್ಲ ಮೀನ್ಸ್ ಅಂದ್ರೆ ನಾನು ಎಲ್ಲಾ ಕಡೆ ಅದೇ ಮಾಡಿ ಮಾಡಿ ಬೇಜಾರಾಗ್ತಿತ್ತಲ್ಲ. ಹಾಗಾಗಿ ಅಷ್ಟೇ ಬಿಟ್ರೆ, ಆಮೇಲೆ ಅದೇ ಒಬ್ರು ವ್ಯಕ್ತಿನ ದೂರದಿಂದ ನೋಡೋಕ್ಕಿಂತ ಅವ್ರ ಜೊತೆ ಪಳಗದಾಗ ಅವ್ರು ಏನು ಅಂತ ಗೊತ್ತಾಗತ್ತೆ. ಮೇಲ್ನೋಟಕ್ಕೆ ಆಟಿಟ್ಯೂಡು ಅದೆಲ್ಲ ಕಾಣಿಸ್ತಾ ಇರ್ತಾರೆ ಕೆಲವರು, ಬಟ್ ಒಳಗ್ ಬೆಣ್ಣೆ ತರ ಮನ್ಸಿರತ್ತೆ. ಅದ್ರಲ್ಲಿ ನೀವು ಒಬ್ರು ಒಳ್ಳೆ ಸ್ನೇಹಿತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವಾಗ. ಹೌದಾ ಅಮ್ಮಕ್ಕ, ಕವಿಯಕ್ಕ. ಏನು ಸಚ್ಚಿ, ಯಾಕೋ ತಮ್ಮ ಬಂಗಾರ ಕೋಪ? ದಿಯಾ, ಕಾಫಿ ಆಯ್ತಾ? ನೀನ್ ಲೈವ್ ಬಂದಿಲ್ಲ ಅಂತನಾ? ಏನ್ ಮಾಡೋದು, ಫ್ರೀ ಇರಲ್ಲ, ಅದೇ ಸಮಸ್ಯೆ. ಎಣ್ಣೆ ತರ ಮನ್ಸು, ಎಣ್ಣೆ ಅಲ್ಲ ಬೆಣ್ಣೆ. ಸ್ವಲ್ಪ ನಾಲ್ಗೆಲ್ ಗುಳ್ಳೆ ಬಂದಿದೆ, ತೊದಲ್ತಾ ಇದೆ ನಾಲ್ಗೆ. ಎಸ್ ಟೀಚರ್, ಮುಗೀತಾ ದಿಯಾ ಕಾಲೇಜ್? ಕುಕ್ಕರ್ ಕೂಗ್ತಾ ಇದೆ. ನಮ್ದೇನು ಸಚಿನ್ ಅಂತ ಇದ್ದಾರೆ. ಏನ್ ಮಂಜು ಶೆಟ್ರೆ, ಮತ್ತೇನ್ ಸಮಾಚಾರ? ಹೇಗಿದ್ದಾರೆ ಡ್ಯಾಡಿ? ದಿಯಾ ಮಗಳ ಹೇಗಿದ್ದಾಳೆ? ಸ್ವಾತಿ ಸಿಸ್ ಹೇಗಿದ್ದಾರೆ? ಥ್ಯಾಂಕ್ ಯು ಕವಿ ಸಿಸ್. 3:30 ಲಾಸ್ಟ್ ಟೀಚರ್. ಗುಡ್. ಕಾಲೇಜ್ ಬೆಸ್ಟ್. ಟೈಮಿಂಗು ಮತ್ತು ಪೀರಿಯಡ್ ಸ್ವಲ್ಪ ಕಡಿಮೆ ಇರುತ್ತೆ, 3 or 4 ಪೀರಿಯಡ್. ವರ್ಕಿಂಗ್ ಲೋಡ್ ಕಡಿಮೆ ನಿಮಗೆ. ಏನು ಇಲ್ಲ ಕವಿ ಮೇಡಮ್, ಹೇಳಿ ಮಂಜು ಶೆಟ್ರೆ. ಹಾ, ಡ್ಯಾಡಿ ಹೇಗಿದ್ದಾರೆ? ಡ್ಯಾಡಿ ನಿಮ್ ಡ್ಯಾಡಿನ ಕೇಳ್ದೆ ಅಂತ ಹೇಳಿ.
ಮನೆ ಕುಕ್ಕರ್ ಹೊಡ್ಕೊತಾ ಇದೆ. ಒಂದು ವಚನ ಬರಲಿನಾ? ವಚನ ವಚನ ವಚನ. ಅನ್ನ ಕೊಟ್ಟರು ಬೇಡ ಕನ್ನ ಹಾಕುವವರ ಸಂಗ, ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಗ, ಕೊಟ್ಟರೆ ಕೊಡು ಶಿವನೇ ನಿನ್ನ ಶರಣರ ಸಂಗ, ಶರಣರ ಸಂಘದೊಳಿದ್ದು ಕುಕ್ಕರ್ ಕೂಗ್ತಾ ಇದೆ ಇರಿ. ಮರುದಿನವೇ ಮರಣವಾದರು ಲೇಸೆಂದ ಕಾನ ರಾಮನಾಥ, ಶರಣರ ಸಂಘದೊಳಿದ್ದು ಮರುದಿನವೇ ಮರಣವಾದರು ಲೇಸೆಂದ ಕಾನ ರಾಮನಾಥ, ಕಾನ ರಾಮನಾಥ. ಮಿಸ್ಡ್ ಯುವರ್ ವಾಯ್ಸ್ ಸೋ ಮಚ್ ಟೀಚರ್. ಹೌದಾ ದಿಯಾ? ಥ್ಯಾಂಕ್ ಯು ಸೋ ಮಚ್ ದಿಯಾ. ಸಂಡೇ ಆರ್ ಸ್ಯಾಟರ್ಡೆ ಬರ್ತೀನಿ ಡೆಫಿನೆಟ್ ಆಗಿ ನನ್ನ ಲೈವ್ಗೆ. ಸೊ ಸುಮಿಗೆ ಸ್ವಲ್ಪ ಸಪೋರ್ಟ್ ಮಾಡೋಣ ಅಂತ ಅಷ್ಟೇ, ಬೇಗ ಅವ್ರದ್ದು ಆಗಲಿ. ವಚನನ ಇದು? ಎಸ್, ವಚನ ವಚನ. ಬೆಟ್ಟದ ಪ್ರಕೃತಿಯೇ ಗುರು ಗಗನಲಿಂಗವು, ಜಗವೇ ಕೂಡಲ ಸಂಗಮ, ಪ್ರಕೃತಿಯೇ ಗುರು ಗಗನಲಿಂಗವು, ಜಗವೇ ಕೂಡಲ ಸಂಗಮ, ಹೂವು ಹಣ್ಣು ಸಾಂಗ್ ಅನ್ಕೊಂಡೆ, ವಚನನೇ ಸಾಂಗ್ ತರ ಹೇಳಿದೆ ಅಷ್ಟೆ. ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ, ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಯನ್ನು ಮರೆಯಬೇಡ, ಲಕ್ಷ ಜನ್ಮ ತಿರುಗಿದರು ತೀರಿಸಲಾಗದು ನೋಡ, ಹೆತ್ತವರನ್ನೇ ದೇವರೆಂದು ತಿಳಿದರೆ ಬದುಕಲಿ ಸುಖವಿದೆ, ತಂದೆ ತಾಯಿ ಸೇವೆ ಮರೆಯಬೇಡ, ತಂದೆ ತಾಯಿ ಸೇವೆ ಮರೆಯಬೇಡ, ತಂದೆ ತಾಯಿಯ ಸೇವೆ ನೀ ಎಂದಿಗೂ ಮರೆಯಬೇಡ. ಇವೆಲ್ಲ ವಚನನೇ, ಟ್ಯೂನಲ್ಲಿ ಹೇಳಿದೆ ಅಷ್ಟೆ, ವಚನ ತರಾನೇ ಸಪೋರ್ಟ್. ನೀನೊಂದು ಮುಗಿಯದ ಮೌನ, ನಾ ಹೇಗೆ ತಲುಪಲಿ ನಿನ್ನ, ನೀನೊಂದು ಕಡಲಿನ ಧ್ಯಾನ, ನಾ ಹೇಗೆ ಬೆರೆಯಲಿ ನಿನ್ನ, ಒಲವಿಗೆ ಚೆಲುವಿದೆ ಈ ಹೃದಯವೇ ನಿನಗೆ ಕಾದಿದೆ, ನೀನೊಂದು ಮುಗಿಯದ ಮೌನ, ನಾನ್ ಹೇಗೆ ತಲುಪಲಿ ನಿನ್ನ, ಒಲವಿಗೆ ಚೆಲುವಿದೆ ಈ ಹೃದಯವೇ ನಿನಗೆ ಕಾದಿದೆ. ತುಂಬಾ ಇಷ್ಟವಾದ ಸಾಂಗ್. ಹೌದಾ? ನನ್ಗೂ ಫೇವ್ರೇಟ್. ತುಂಬಾ ಚೆನ್ನಾಗಿದೆ ಅದು. ಸಾಧು ಕೋಕಿಲ ಅವ್ರ ಕಂಪೋಸಿಷನ್. ಮತ್ತೆ ಹೇಳಿ, ಹೋದ್ರು ಅಮ್ಮು ಇದ್ದೀರಾ? ಸಚಿನ್ ಬ್ರೋ ಯಾಕೆ ಗಿಫ್ಟ್ ವಾಪಸ್ ತಕೊಂಡಿದ್ದೀರಾ ಅಂತ ಇದ್ದಾರೆ. ಗಿಫ್ಟ್ ಯಾಕೆ ವಾಪಸ್ ಸಚಿನ್? ನಾನು ಕಾಣೆಯಾಗಿದ್ದೇನೆ, ಯಾಕೆ? ಅಮ್ಮು ಇಲ್ವಾ? ಅಮ್ಮು ಹೋದ್ರಾ? ಅಳ್ಬೇಡ್ಕನೆ ಸುಮ್ಕಿರೆ ನನ್ನ ಮುದ್ದಿನ ಅಮ್ಮು, ಅಳ್ಬೇಡ್ಕನೆ ಸುಮ್ಕಿರೆ. ಕವಿ ಸಿಸು ನನ್ನನ್ನ ಹಿಂಗೆಲ್ಲ ತಿಳ್ಕೊಂಡಿದ್ರು ಬೈಕೋತಿದ್ರು ಅಂತ ಬೇಜಾರಾಗಿ ಹೋಗ್ಬಿಟ್ರ ಅಮ್ಮು? ಅದು ಆವಾಗ, ಇವಾಗಲ್ಲ. ಬಂದೆ ಒಂದ್ ನಿಮಿಷ, ಮುದ್ದೆ ಮಾಡಕ್ ಇಡ್ತಾ ಇದ್ದೀನಿ.
ಬಸವಣ್ಣ ವಚನ ಬರ್ಲಿ ಕವಿ ಮೇಡಮ್, ಬಸವಣ್ಣವರ ವಚನನಾ? ಬಡವನಯ್ಯ ಎನ್ನ ಕಾಲೆ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಸವಯ್ಯ. ಉಳ್ಳವರು ಶಿವಾಲಯ, ಉಳ್ಳವರು ಶಿವಾಲಯ ಮಾಡುವರಯ್ಯ. ನಾನೇನು ಮಾಡಲಿ ಬಡವನಯ್ಯ. ಹೂ ಈಸ್ ವಿತ್ ಯು ಸುಮಿ ಕ್ವೀನ್? ಕಂಡಿಡೀರಿ ಯಾರು ಅಂತ. ಟಾಯ್ಲೆಟ್ ಎಲ್ಲಿ ಬುಕ್ ನೋಡಕ್ ಹೋದ್ರ? ನೈಸ್ ಸಾಂಗ್. ಆಹಾಹಾ. ಸುಮಿ, ಒಂದ್ 5 ನಿಮಿಷ ನಾನು ಮ್ಯೂಟ್ ಆಗ್ತೀನಿ, ಮುದ್ದೆ ಮಾಡ್ತಾ ಇದ್ದೀನಿ, ನೀವು ಮಾತಾಡಿ. ಸುಮಿ, 5 ನಿಮಿಷ ನೀವು ಮಾತಾಡಿ, ಬಂದೆ. ಹಾಯ್ ಹಾಯ್ ಹಾಯ್, ಇದ್ದೀನಿ. ಎಲ್ಲಿ ಹೋಯ್ತು ಮೆಸೇಜು? ಕೆಳಗೆ ಹೋಗಿದೆ, ತುಂಬ ಮೇಲೆ ಹೋಗಿದೆ. ಸುಮಿ ಕ್ವೀನ್, ಎಸ್. ಓಕೆ, ಅಲ್ಲಿದ್ದರೆ ಓಕೆ. ಇದ್ದೀನಿ, ಮಾತಾಡಿ. ಟೆಲ್ ಮಿ. ಟಾಯ್ಲೆಟ್ ಕವಿತೀರಾ? ಲೆಫ್ಟ್ ಆಗಲಿಲ್ಲಲ್ಲ. ಸುಮಿ ಕ್ವೀನ್ ಇದೀನಿ ಇಸ್ ಕ್ವೀನ್. ಜಾಯ್ನ್ ಆಗ್ತೀನಿ ಆಮೇಲೆ. ಥ್ಯಾಂಕ್ ಯು ಟಾಯ್ಲೆಟ್. ಯಾರಿದು ಟಾಯ್ಲೆಟ್ ಗೊತ್ತಾಗಲಿಲ್ಲ ಅಲ್ಲ. ನಿನ್ನೆದ್ದು ಯಾರಂತ ಗೊತ್ತಾಯ್ತಾ? What I tell you, I am not human. Okay, you are not human, but you can ride the bike, right? ಮುದ್ದೆ ಮಾಡ್ತಾ ಇದ್ದಾರೆ, ಹೌದಾ? ಸಪೋರ್ಟ್ ದಿಯಾ, ಥ್ಯಾಂಕ್ ಯು ಸೋ ಮಚ್ ದಿಯಾ. ಐ ಡು ನಾಟ್ ಟೆಲ್ ಯು ಟೆಲ್. ಐ ಡು ನಾಟ್ ಟೆಲ್ ಯು ಟೆಲ್. ವಾಟ್ ಇಸ್ ದಿಸ್? ಐ ಡು ನಾಟ್ ಟೆಲ್ ಯು ಟೆಲ್. I had a dinner. Toilet.
Okay, okay, I'll come. Where will you take me? Long ride, okay. ಮತ್ತೆ ಶೆಟ್ರಿ ಮಾತಾಡಿ. ಊಟ ಆಯಿತಾ? ಚಾರ್ಜ್ ಇದೆ ಅಲ್ವಾ ಇವತ್ತು ಫೋನಲ್ಲಿ? ನೋ ಯು ನಾಟ್ ಕಮ್. ಯು ಕಮ್ ವಿತ್ ಮೀ. ನೋ ಯು ನಾಟ್ ಕಮ್. ಯು ಕೆ ಅವರು ಮುದ್ದೆ ಮಾಡ್ತಾರೆ. ಮಾಡಲಿ ಮಾಡಲಿ. ನೀವು ತಿಂದಿದ್ದೀರಾ ಮುದ್ದೆ? ಐ ಆಮ್ ನಾಟ್ ಯುವರ್ ಲೆವೆಲ್. ವೈ ಯು ಆರ್ ಟೆಲ್ಲಿಂಗ್ ಲೈಕ್ ದ್ಯಾಟ್? ಮಂಜು ಶೆಟ್ರೆ, ಚಾರ್ಜ್ ಫುಲ್ ಇದೆಯಾ? ಬ್ಯುಸಿ ಇದ್ದರೆ ಎಕ್ಸಿಟ್ ಆಗಿ ಕವಿ. ಸಚಿನ್ ಬರ್ಬೋದು. ನವೀನ್ ಬಂದರು. ವೆಲ್ಕಮ್ ಬ್ಯಾಕ್ ನವೀನ್. ಯು ಆರ್ ರಿಚ್. ಸಚಿನಲ್ಲಿ ಹೋದರು. ಸಾಂಗ್ ಆಡ್ತಾರೆ. ಸೌದತ್ತಿ ಎಲ್ಲಮ್ಮ ನನ್ನ ಮಲ್ಕೋಬಹುದು ಸೌದತ್ತಿ. ನಾನು ಸಕಲ ಕಲಾ ವಲ್ಲಭ. ಯು ಆರ್ ಕ್ವೀನ್. ಥ್ಯಾಂಕ್ ಯು. ವಾಟ್ ಅಬೌಟ್ ಯು? ವಾಟ್ ಯು ಆರ್? ಮತ್ತೆ ಯಾರಿದ್ದೀರಿ? ಸಚಿನನ್ನು ಕರೀರಿ ಯಾರಾದರೂ ಸಾಂಗ್ ಆಡಲಿಕ್ಕೆ. ಕ್ವೀನ್ ಯು ಗೋ ವಿತ್ ಕಿಂಗ್ ನಾಟ್ ಟಾಯ್ಲೆಟ್. ವೇರ್ ಇಸ್ ಕಿಂಗ್? ಯು ಆರ್ ಕಿಂಗ್. ಟಾಯ್ಲೆಟ್ ಕಿಂಗ್, ಓಕೆ. ಫುಲ್ ಸಪೋರ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ನವೀನ್. ಥ್ಯಾಂಕ್ ಯು ನವೀನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಜೀವನ ತುಂಬ ಬೇಸರ ಉಂಟು ಮಾರ್ರೆ. ಹೌದು, ಅದೇನು ತುಂಬ ಬೇಸರ ನಿಮಗೆ? ಐ ಆಮ್ ನಾಟ್ ಅ ಕಿಂಗ್. ಯು ಆರ್ ಅ ಕಿಂಗ್, ಓಕೆ. ಯು ಆರ್ ಅ ಸೂಪರ್ ಕಿಂಗ್. ಅಣ್ಣ ಎಲ್ಲಿ ಹೋದೆ ಸಚಿನ್ ಬ್ರೋ? ಹೌದು, ಕರೀರಿ. ಕರಿತೀನಿ, ರೈಟ್. ಎಲ್ಲಿ ಹೋಗಿ ಕರೆಯೋದಪ್ಪ ಅವರನ್ನು? ಬ್ಯಾಕ್ ಹೋಗ್ಲಿಕ್ಕೆ ಆಗಲ್ಲ. ಟುಡು. ವೇರ್ ಇಸ್ ಯುವರ್ ಕಿಂಗ್? ಯು ಓನ್ಲಿ. ಯು ಆರ್ ಕಿಂಗ್, ಓಕೆನಾ? ಟಾಯ್ಲೆಟ್ ಇಸ್ ಕಿಂಗ್. ಸ್ಮಾಲ್ ಕಿಂಗ್. ಥ್ಯಾಂಕ್ ಯು ನವೀನ್. ಥ್ಯಾಂಕ್ ಯು. ದಾವಣಗೆರೆ ನವೀನ್, ಏನಾಯಿತು? ಅದು ಸಪೋರ್ಟ್ ಮೆಸೇಜ್ ಮಂಜು. ನೋ ಐ ಆಮ್ ಅ ಟಾಯ್ಲೆಟ್. ನೋ ಐ ಆಮ್ ಟಾಯ್ಲೆಟ್, ನಾಟ್ ಕಿಂಗ್. ವಾಟ್ ಯು ಡೂ ಇನ್ ದ ಟಾಯ್ಲೆಟ್? ಆಲ್ ಡೇ ಯು ಸಿಟ್ ಇನ್ ದ ಟಾಯ್ಲೆಟ್? %76 ಚಾರ್ಜ್ ಇದೆ. ಸಪೋರ್ಟ್ ಮೆಸೇಜ್, ಎಸ್ ಸಪೋರ್ಟ್ ಮೆಸೇಜ್. ನೀವು ಹಾಕಿ ಮಂಜು, ನನಗೆ ಸಪೋರ್ಟ್ ಆದರೂ ಬರಲಿ. ನೀವೇನಾದರೂ ಹಾಕಿ. ಮತ್ತು ಒಗಟೇನಾದರೂ ಕೇಳಿ ಮಂಜು. ಅಲ್ಲಿ ಎಲ್ಲ ಕೇಳ್ತಾಯಿದ್ರಿ. ಲವ್ ಆಯಿತು. ಲವ್ ಆಯ್ತು, ಹೌದು. ಲವ್ ಆದಮೇಲೆ ಬೇಸರನ ನಿಮಗೆ? ಎಂತ ಮಾರೆ ನೀವು? I'm toilet, so I do not do anything. You can ride the bike. Yes or no? You can ride the bike by watching. Six madam busy cooking.
ಮೇಡಮ್ ಇಸ್ ಬ್ಯುಸಿ, ಎಲ್ಲರೂ ಬ್ಯುಸಿ ಈಗ. ಐ ಆಮ್ ಟಾಯ್ಲೆಟ್ ಸೊ ಐ ಡು ನಾಟ್ ಡೂ ಎನಿಥಿಂಗ್. ಸಪೋರ್ಟ್ ಆರಿಸಿ ಮಂಜು ಗೆಲ್ತಿದ್ದಾರೆ ನೋಡಿ. ಇದ್ದಾರೆ ಅವನಲ್ಲಿದ್ದಾರೆ ಸಪೋರ್ಟ್. ಕೆಲಸ ಉಂಟಲ್ಲ ಮಾರೆ ಮನೆಯಲ್ಲಿ. ಐ ಟಾಯ್ಲೆಟ್ ಕಮ್ ಕ್ವೀನ್ ಟಾಯ್ಲೆಟ್. ಓಕೆ ಶೆಟ್ಟಿ ಹೇಳ್ತಿದ್ದಾರೆ ನೋಡಿ, ನಿಮ್ಮನ್ನು ಕೇಳ್ತಾ ಉಂಟು ಮಂಜು. 6 ವೇರ್ ಅಂತ. ದುಬೈ ಯಾವಾಗ ಬರೋದು ನಮ್ಮ ದೇಶಕ್ಕೆ ಬರುವ ಹೇಳ್ತೇವಲ್ಲ, ಗೊತ್ತಾಗ್ತದಲ್ಲ, ವಿಡಿಯೋ ಎಲ್ಲ ಬರ್ತದೆ. ಸಾರಿ ಸುಮಿ ಕ್ವೀನ್, ಐ ಆಸ್ಕ್ಡ್ ಯು ಅಬೌಟ್ ಕಿಂಗ್, ಐ ಡಿ ನಾಟ್ ನ್ಯೂ ದ್ಯಾಟ್. ಐ ಟೋಲ್ಡ್ ಯು ನೋ ಯು ಓನ್ಲಿ ಕಿಂಗ್, ಓಕೆನಾ. ನವೀನ್ ಹತ್ರ ಮಾತಾಡ್ರೆ ಕನ್ಫ್ಯೂಸ್ ಆಗುತ್ತೆ. ಯಾಕೆ ಕನ್ಫ್ಯೂಸ್? ಅತ್ತೆ ನನ್ನ ಅತ್ತೆ ಲೈಕ್ ಕೊಟ್ಟು ಬಂದಿದ್ದೀನಿ. ಸಾರಿ ಕ್ವೀನ್. ಯಾಕೆ? ವೈ ಸಾರಿ? ಶೆಟ್ರೆ ಹೇಳಿ, ಬಾಯ್ ಹೇಳ್ತಿದ್ದಾರೆ. ಅರು ಮೇಡಮ್ ಅಂತ ಹೇಳ್ತಿದ್ದಾರೆ. ಸಾರಿ ಸ್ವಿಮ್ಮಿ ಕ್ವೀನ್, ವೈ ಸಾರಿ? ಟಾಯ್ಲೆಟ್ ಸಚಿನಲ್ಲಿ ಅವರು ಸಾಂಗ್ ಆಡಲಿಲ್ಲ, ಅವರೊಂದು ಆಡಿದರು, ಕವಿ ಜಾನಪದ. ಇವತ್ತು ನೀವು ಇರಲೇಬೇಕು. ಯಾರು ಅಡುಗೆ ಯಾರು ಮಾಡೋದು ಮನೆಯಲ್ಲಿ? ಗಂಡ ಹೊಡೆದೇ ಕೊಟ್ಟರೆ ಮತ್ತೆ ಅಡುಗೆ ಮಾಡೋದಿದ್ರೆ. ಐ ಆಸ್ಕ್ಡ್ ಅಬೌಟ್ ಯುವರ್ ಹಸ್ಬೆಂಡ್, ಸಾರಿ ಟು ಗೆಟ್ ಪರ್ಸನ್. ನೋ ಹಸ್ಬೆಂಡ್ ಇಸ್ ಹಿಯರ್ ವಿತ್ ಮೀ. ಮಂಜು ಶೆಟ್ರೆ ಒಗಟ್ಟು ಬರಲಿ. ಅಲ್ಲೆಲ್ಲ ಒಳ್ಳೆ ಮಾತಾಡ್ತೀರಿ ಅಲ್ವಾ ಶೆಟ್ರೆ ನೀವು? ಇಲ್ಲಿ ಚೂಪ್ ಇರ್ತೀರಿ, ಯಾಕೆ ಹಾಗೆ? ಎಸ್ ಓಕೆ, ಎಸ್ ಯು ವಿಶ್. ಯು ಆರ್ ಕ್ವೀನ್, ಮೈ ಹಸ್ಬೆಂಡ್ ಇಸ್ ಕಿಂಗ್. ಓಕೆ who is me? You are a toilet, small toilet. ಶೆಟ್ರೆ, ಓಯ್ ಶೆಟ್ರೆ, ಮಾತಾಡೋದಿಲ್ವಾ? ಓಯ್ ಲಾಫಿಂಗ್ ಟಾಯ್ಲೆಟ್. ಚಿನ್ನ ತಿಂತಾರೆ, ಬೆಳ್ಳಿ ಬಿಸಾಕ್ತಾರೆ, ಯಾರು? ಹಾಂ ಗೊತ್ತಾಯ್ತು, ಬಾಳೆಹಣ್ಣು. ಕ್ವೀನ್ ಟಾಯ್ಲೆಟ್, ಕ್ವೀನ್ ಟಾಯ್ಲೆಟ್ ಕರೆಕ್ಟ್ ಆನ್ಸರ್. ರಾಜು ಬಂದರು, ಕಾಲ್ ಬರ್ತಾ ಇದೆ, ಹೋಗಿ ಮಾತಾಡಿ. ರಾಜು ಅವರೇ, ಊಟ ಆಯಿತಾ? ರೈಸ್ ಇಸ್ ಲೈಕ್ ಡನ್, ಥ್ಯಾಂಕ್ ಯು. ಶೆಟ್ರೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ ಸ್ವಲ್ಪ ಹೇಳ್ತಿದ್ದಾರೆ. ಎಲ್ಲ ಕೆಲಸ ಮಾಡಿ ಬನ್ನಿ, ಎಲ್ಲ ಕೆಲಸ ಮಾಡಿ ಮುಗಿಸುವೆ. ಬ್ಯಾರಿನಿಂದ ಮಾತಾಡಿ. ನಾನಿದ್ದೀನಿ ಇಲ್ಲೇ. ಚಿನ್ನ ತಿಂತಾರೆ, ಬೆಳ್ಳಿ ಬಿಸಾಕ್ತಾರೆ ಅಂತೆ. ಯಾರು ಸಪೋರ್ಟ್, ಯಾರು ಕೆಲಸ ಮಾಡಿ, ಯಾರು ಕೆಲಸ ಪೆಂಡಿಂಗ್ ಇದ್ದರೆ ಟೆನ್ಷನ್. ಬ್ಯಾರಿನಿಂದ ಸುಮ್ಮ ಇದ್ದಾರಲ್ವ, ಅಲ್ಲಿಂದನಾ? ಬಹರೈನ್ ಅವರು ಲಿಂಕ್ ಹಾಕಿದ್ದಾರೆ, ಯಾರಿಲ್ಲ ಅವರು ಇಲ್ಲಿ ಲಿಂಕ್ ನೋಡಲಿಕ್ಕೆ. ಓಕೆ ನಿಧಾನ ಮಾಡಿ. 6 ಮೇಡಮ್ ಹೇಳ್ತಿದ್ದಾರೆ. ಕಾಲ್ ಎಲ್ಲಿ ಹೋಯ್ತು, ಮಾತಾಡೋದಿಲ್ವಾ? ಬನಾನ ಕರೆಕ್ಟ್ ಆನ್ಸರಾ ಮಂಜು? ಚಿನ್ನ ತಿಂತಾರೆ, ಬೆಳ್ಳಿ ಬಿಸಾಕ್ತಾರೆ. ಸುಮಿ ಕ್ವೀನ್, ಆರು ಕ್ವೀನ್, ನೋ.
ನೆಗಡದು ನೋಡಿ ಅದು ಟಾಯ್ಲೆಟ್ ಎಷ್ಟು ಒಳ್ಳೆ ಕಾಣ್ತದೆ. ಟಾಯ್ಲೆಟ್ ಟಾಯ್ಲೆಟ್ ಯಾರಪ್ಪ ನೀನು ಟಾಯ್ಲೆಟ್? ಯಾವ ಊರಿನ ಟಾಯ್ಲೆಟ್ ಅಪ್ಪ ನೀನು? ಐ ಹ್ಯಾವ್ ಒನ್ ಮೋರ್ ಐ ಡಿ ಟು ಸಪೋರ್ಟ್ ಆರು ಟುಡೇ. ಯು ವಿಲ್ ನಾಟ್ ಸಪೋರ್ಟ್ ಮೀ. ಎಲ್ಲರೂ ಮೇಲೆ ಇರುವ ಲಿಂಕಿಗೆ ಸಪೋರ್ಟ್ ಮಾಡಿ. ಆರು ಸಚಿನ್ ಎಲ್ಲಿ ಹೋಗಿದ್ದಾರೆ ನೋಡಿ, ಕರ್ಕೊಂಬನ್ನಿ. ಕೆಳಗಿರುವ ಲಿಂಕಿಗೆ ಯಾರು ಸಪೋರ್ಟ್ ಮಾಡೋದು? ಕವಿ ಆಯಾಳಂತ ಕವಿ ಬಂದರು. ಸಪೋರ್ಟ್ ಯು. ಬ್ರಿಂಗ್ ಹಿಮ್ ಆಲ್ಸೋನಾ? ಬ್ರಿಂಗ್ ನ್ಯೂ ಗುಡ್ ಟಾಯ್ಲೆಟ್ ಆಲ್ಸೋ ಬ್ರಿಂಗ್. ಆಯ್ತು ಕವಿ ಸೇಸ್ ಹೇಳ್ತಿದ್ದಾರೆ ಅಮ್ಮ ಅವರು. ಸಪೋರ್ಟ್ ಸಪೋರ್ಟ್ ಅಮ್ಮ ಹಾಯ್. ಊಟ ಮಾಡೋಣ ಬನ್ನಿ ಎಲ್ಲರೂ. ಏನು ಮಾಡಿದ್ದೀರಿ? ಮುದ್ದೆನಾ? ಕ್ವೀನ್ಸ್ ಟಾಯ್ಲೆಟ್ ಬಂದರು. ಸಪೋರ್ಟೆಡ್ ಯು ವಿತ್ ದಿಸ್ ಸೈಡ್ ಕ್ವೀನ್. ಥ್ಯಾಂಕ್ ಯು. ಕ್ವೀನ್ಸ್ ಟಾಯ್ಲೆಟ್ ಗುಡ್ ನೇಮ್. ಶಿಮಿ ಹಾಯ್. ಟಾಯ್ಲೆಟ್ ಕ್ಲೀನರ್ ಕೂಡ ಬಂದ್ರ? ಓ ಟಾಯ್ಲೆಟ್ ಕ್ಲೀನರ್ ಕ್ವೀನ್ಸ್ ಟಾಯ್ಲೆಟ್. ನಂದು ಈಗ ತಾನೇ ಊಟ ಆಯಿತು ಕವಿಸೇಸ್. ಏನು ಸ್ಪೆಷಲ್ ಅಮ್ಮು? ಟಾಯ್ಲೆಟ್ ಕ್ಲೀನರ್, ಟಾಯ್ಲೆಟ್ ಕ್ವೀನ್ಸ್ ಟಾಯ್ಲೆಟ್. ಏನೇನೋ ಟಾಯ್ಲೆಟ್ ಉಂಟಪ್ಪ. ಸುಮಿ ಕ್ವೀನ್ ಐ ಆಮ್ ರಿಯಲಿ ಟಾಯ್ಲೆಟ್ 10 ಏಪ್ರಿಲ್ 2023. ಯು ಆರ್ ರಿಯಲ್ ಟಾಯ್ಲೆಟ್. ದೆನ್ ಹೂ ಇಸ್ ಟಾಯ್ಲೆಟ್? ವೇಟ್ ಬರ್ವೆ. ಓಕೆ ಓಕೆ. ಇನ್ನೂ ಇಲ್ಲ ಕವಿಸಿಸ್. ಬೆಂಡೆ ಸಾಂಬಾರು ಅನ್ನ ಮುದ್ದೆ. ಟಾಯ್ಲೆಟ್ ಬಂದ ಮೇಲೆ ಟಾಯ್ಲೆಟ್ ಕ್ಲೀನರ್ ಸಹ ಬರಬೇಕಲ್ವಾ? ಓ ಹೌದೌದು, ಕ್ಲೀನ್ ಮಾಡಬೇಕಲ್ವಾ? ಎಲ್ಲ ತಗೊಂಡು ಬಂದಿದ್ದೀರಾ? ಬಕೆಟ್, ಡೆಟ್ಟಲ್, ಗಿಟ್ಟಲ್, ಬ್ರಷ್ ಎಲ್ಲ. ಮುದ್ದೆ ಸಾಂಬಾರು, ಹೀರೆಕಾಯಿ ಪಲ್ಯ, ಆಮ್ಲೆಟ್. ಬಡಿಸಾನೆ ಪಲ್ಯ ಬನ್ನಿ, ಬಡಿಸಾನೆ ಪಲ್ಯ ಬನ್ನಿ ಎಲ್ಲರೂ. ಗಸೆ ಗಡ್ಡಗಸೆ ಗಡ್ಡಗಸೆ ಅಂದರೆ ಅಂತ? ಗಡ್ಡಗಸೆ ಅಂದರೆ ಉತ್ತರ ಕರ್ನಾಟಕ ಹುಲಿ ಬಂದರು ನೋಡಿ. ಹಾಯ್ ಟೀಚರ್ ಅಂತ. ಗಸಗಸೆ ಪಾಯಸ. ಅಯ್ಯೋ ನಾನು ಪಾಯಸ ಕೂಡ ಮಾಡಿದ್ದೀರಾ? ಅದು ಗಡ್ಡಗಸೆ ಆಗಿದೆ. ಹುಲಿ ಆರಾಮ ಕೇಳ್ತಿದ್ದಾರೆ. ಗಸಗಸೆ ಪಾಯಸ ಕರೆಕ್ಟ್, ಹೌದು. ಅದು ಗಸೆ ಆಗಿದೆ. ಸುಮಿ ಕ್ವೀನ್ ಐ ಆಮ್ ಕ್ವೀನ್ಸ್ ಟಾಯ್ಲೆಟ್ ಮೇಡ್ ಅದರ್ ಐ ಡಿ ಟು ಸಪೋರ್ಟ್ ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಹುಲಿ ಹೇಳ್ತಿದ್ದಾರೆ. ಎಸ್ ಅಮ್ಮು ಹೇಳ್ತಿದ್ದಾರೆ. ಸುಮಿ ಊಟ ಕೂಡ ಮಾಡಿದ್ಮೇಲೆ ಇವತ್ತು ಟೈಮ್ ಊಟಕ್ಕೆ ಗೊತ್ತು ಅಂತ. ಸುಮಿ ಊಟ ಕೂಡ ಮಾಡಲ್ಲ ಅವತ್ತು ಟೈಮ್. ಅರ್ಥ ಆಗಲಿಲ್ಲ ಅವರು. ಸಪೋರ್ಟ್ ಮಾಡ್ತಿದ್ದಾರೆ. ನೀವು ಹೇಗಿದ್ದೀರಿ ಹುಲಿ ಹೇಳ್ತಿದ್ದಾರೆ. ಸಪೋರ್ಟ್ ಅಮ್ಮ ಸಪೋರ್ಟ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಅನಿಸುತ್ತೆ. ಊಟ ಹೌದೌದು. ಓಕೆ ಓಕೆ, ಊಟ ಮಾಡ್ತಿದ್ದೀರಾ? ಲೆಫ್ಟ್ ಹ್ಯಾಂಡಲ್ಲಿ ರೈಟ್ ಮಾಡ್ತಿದ್ದೀರಿ. ಓಕೆ, ಎಲ್ಲರೂ ಮೇಲೆ ಇರೋ ಲಿಂಕಿಗೆ ಸಪೋರ್ಟ್ ಮಾಡಿ.
ಟಾಯ್ಲೆಟ್ ಕ್ಲೀನರ್ ಎಲ್ಲ ರೆಡಿ ಇದೆ, ಬಟ್ ಕ್ಲೀನಿಂಗ್ಗೆ ಇದ್ರಿ ಹೈಟ್ ಮಾಡಿ ಬಂದಿದ್ದಾರೆ ಕೆಲವರು. ಅಲ್ಲಿ ಮೇಲೆ ಒಂದು ಲಿಂಕ್ ಉಂಟು ಟಾಯ್ಲೆಟ್ ಕ್ಲೀನರ್, ಅದೊಂದು ಕ್ಲಿಕ್ ಮಾಡಿ ಸಬ್ ಕೊಟ್ಬಿಡಿ. ಫುಲ್ ಆರಾಮ ಹೊಲಿ. ನಿಮ್ಮ ಮಗ ಹೇಗಿದ್ದಾನೆ? ವಿಚ್ ನೇಮ್ ಇಸ್ ನೈಸ್ ಟು ಮೀ? ಕ್ವೀನ್ ಟಾಯ್ಲೆಟ್ ಬೋತ್ ಐ ಲೈಕ್. ಎಲ್ಲರೂ ಮೇಲಿರೋ ಲಿಂಕಿಗೆ ಜಾಯ್ನ್ ಆಗಿ. ಮೇಲಿರೋದು ಮತ್ತೆ ಕೆಳಗಿರೋದು ಬೇಡವಾ? ಕ್ಲೀನರ್ ಬಂದಿದೆ, ತಗೊಳ್ಳೊಂದು ಸಬ್ಬು. Support on Sumi, Dubai vlog. Thank you. ಒಂದು ಜಾಯ್ನ್ ಆಗಿ ಲಿಂಕಿಗೆ. ಅಮ್ಮು ಲಿಂಕ್ ಇದೆ ಮತ್ತು ಮೇಲೆ ಒಂದು ಲಿಂಕಿಗೆ, ಎರಡಕ್ಕೂ ಜಾಯ್ನ್ ಆಗಿ. ಟಾಯ್ಲೆಟ್ ಕ್ಲೀನರ್. ವಿಚ್ ಒನ್ ಐ ಕಮ್? ದಿಸ್ ಓನ್ಲಿ. ಟಾಯ್ಲೆಟ್ ಇಸ್ ಓಕೆ. ವಿಚ್ ಒನ್ ಐ ಕಮ್? ಸೊ ಯು ಟೆಲ್. ಟಾಯ್ಲೆಟ್ ಇಸ್ ಗುಡ್. ಸೊ ಗುಡ್ ಟಾಯ್ಲೆಟ್. Yes. Happy? Ammu support. Thank you, Ammu darling. ಎಲ್ಲರೂ ಮೇಲೆ ಇರುವ ಲಿಂಕಿಗೆ ಗಿಫ್ಟ್ ಕೊಡಿ. ನಿಮ್ಮದು ಕೂಡ ಹೇಳಿ. ಮೇಲೆ ಉಂಟು, ಕೆಳಗೆ ಉಂಟು. ನನ್ನ ನೀನು ಗೆಲ್ಲಲಾರೆ, ತಿಳಿದು ಚೆಲ್ಲವೇ ತಕೆ ಅಂತ ಡ್ಯಾನ್ಸ್ ಮಾಡ್ತಿದ್ದಾರೆ. ಫಸ್ಟ್ ಊಟ ಮಾಡಿ ಮತ್ತೆ ಡ್ಯಾನ್ಸ್ ಮಾಡಿ. ಕ್ವೀನ್ ಟಾಯ್ಲೆಟ್ ಇಸ್ ಬ್ಯಾಡ್. ಫಸ್ಟ್ ಟ್ವಿನ್ ಇಸ್ ಗುಡ್. ಟ್ವಿನ್ ಆಲ್ಸೋ ಗುಡ್. ಕ್ವೀನ್ಸ್ ಟಾಯ್ಲೆಟ್ ಆಲ್ಸೋ ಗುಡ್. ಓಕೆ. ಬೋತ್ ಗುಡ್. ಎಲ್ಲರೂ ಮೇಲೆ ಹೋಗಿ ಕೊನೆಗೆ ಮನೆಗೆ ಹೊರಡುವೆ. ಎಲ್ಲದ್ದು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ಲಿಂಕಿಗೆ ಜಾಯ್ನ್ ಆಗಿ. 2 ಲಿಂಕ್ ಉಂಟು, ಜಾಯ್ನ್ ಆಗಿ. ಟಾಯ್ಲೆಟ್ ಕ್ಲೀನರ್ ಮತ್ತು ಟಾಯ್ಲೆಟ್ ಕ್ವೀನ್ಸ್ ಟಾಯ್ಲೆಟ್. ಸೂಪರ್ ಸಾಂಗ್. ಎಸ್. ವಿನಯ್ ಬಂದರು. ಭಟ್ರೆ ಕಳಿಸಿದ್ದೀರಿ. ವಿನಯ್ ನಮಸ್ಕಾರ. ಭಟ್ರು ಬ್ಯುಸಿಯಾ? ಊಟ ಆಯ್ತಾ ನಿಮ್ಮದು? ಲೈಕ್ 10 ಗುಬ್ಬಿ ಮರಿ. ಪ್ಲಸಸ್. ಥ್ಯಾಂಕ್ ಯು ಪ್ರಶಾ ಅಂತಿದ್ದಾರೆ. ಓಕೆ. ಪಕ್ಕ ನೀನು ಮನೆಗೆ ಅಲ್ಲ, ದೇಶ ಬಿಟ್ಟು ಓಡಿ ಹೋಗುವೆ. ಲೈಕ್ ಡನ್. ಥ್ಯಾಂಕ್ ಯು. ಇಲ್ಲಿ 9 ಕಾಣ್ತಾ ಉಂಟು ನನಗೆ, ಅಲ್ಲ 15 ಕಾಣ್ತಾ ಉಂಟು, ಸಾರಿ. ಹುಲಿ ಇದೆಯಾ? ಚಾಯ್ಸಸ್. ನಿಮ್ಮ ರೀಲ್ ಸೂಪರ್. ಎಲ್ಲ ಬನ್ನಿ ಟೀ ಕುಡಿಯೋಣ. ಈಗನಾ ಟೀ ನಿಮಗೆ ಊಟದ ಟೈಮಿಗೆ? ಯಪ್ಪ, 9 ಗಂಟೆಗೆ ಟೀಯಾ? ನಿದ್ದೆ ಬರ್ತದಾ? ಥ್ಯಾಂಕ್ ಯು ಅಮ್ಮ ಅಂತ ಡ್ಯಾನ್ಸ್ ಮಾಡ್ತಾಯಿದ್ದೆ ಕವಿ. ವಿನಯ್ ಬ್ರೋ ಹಾಯ್, ಗಿಫ್ಟ್ ಕೊಡಿ ಹೇಳ್ತಿದ್ದೆ ಯಾರು. ಗುಬ್ಬೆಕ್ಕೋ ಅಂತ ಕೂಗ್ತಾ ಉಂಟು ರಾಶ್ವ. ಹೌದಾ? ಫಾರ್ಜಿನ್ ಟೂರ್ಸ್ ಕಂಡ್ರೆ ಸಖತ್ ಇಷ್ಟ ನನಗೆ. ಹೌದಾ? ಯಾಕೆ ಪರ್ಫ್ಯೂಮ್ ಕೊಡ್ತಾರಂತನಾ? ಬಟ್ರೆ ಸ್ವಲ್ಪ ಮೆಲ್ಲ ಲ್ಯಾಂಡ್ ಮಾಡಿ ಆಯಿತಾ, ಮಳೆ ಇದೆ. ಯಾರು ಹುಲಿ? ಯಾರು ಊಟ ಮಾಡೋ ಟೈಮಲ್ಲಿ ಟೀನಾ? ಹೌದು. 9 ಗಂಟೆಗೆ ಟೀ ಅಂತೆ.
ಭಟ್ರ ಫ್ರೆಂಡ್ ಬಂದರು, ಇಬ್ಬರು ಬಂದರು. ಲಂಚ್ ಮಾಡಿಲ್ಲ ಸುಮಿ, ಇವಾಗ ಟೀ ಈವ್ನಿಂಗ್ ಟೀ ಕೂಡ ಮಾಡಲೇ, ಈಗ ಟೀ ಕುಡಿತೇನೆ. ಮತ್ತು ಊಟ ಯಾವಾಗ? ಲಂಚ್ ಮಾಡಲ್ವಾ? ಯಾಕೆ ಯಾರು? ಈವ್ನಿಂಗ್ ಟೀ ಕೂಡ ಮಾಡಲ್ಲ, ಈಗ ಟೀ ಕುಡಿತೀನಿ. ಲಂಚ್ ಇಲ್ಲ, ಟೀನೂ ಇಲ್ಲ ನಿಮಗೆ? ಲೈವಲ್ಲಿಯಾ ಅಷ್ಟೊತ್ತು? ರಾಶವಣ್ಣ ಹಾಯ್ ಹೇಳ್ತಿದ್ದಾರೆ. ನಿಮ್ಮ ಕೆಲಸ ಮಾಡಿ ಬನ್ನಿ. ನಿಮ್ಮದು ಕೆಲಸ ಮಾಡಿ ಬಂದ್ರಾ? ಫೋನಲ್ಲಿ ಮಾತಾಡಿ ಬಂದ್ರಾ ನೀವು? ಏನು ಮಾಡೋದು ಕವಿ? ಈಗ ಟೈಮು ಮಾಡ್ಕೊಂಡು ಮಾಡೋಕ್ಕೆ ಟೈಮ್ ಆಯಿತು. ಮತ್ತೊಬ್ಬರು ಬರ್ತಾರೆ, ರಾಜೇಶ್ ಹೇಳಿ. ಓಕೆ ಬರಲಿ. ಓಕೆ, ಯಾರು ಹೇಳ್ತಿದ್ದಾರೆ? ಎಲ್ಲ ವೈಟಿ ಎಫೆಕ್ಟ್ ಅಲ್ವಾ? ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಹೇಳಿದರೆ ಹೈಡ್ ಮಾಡ್ಕೊಂಡು ಬಿಡ್ತೀರಿ ನನ್ನ ಸುಮಿ. ಹೇಳಿದ್ರಿ ಓಡಿ ಹೋದರು ಅಂತ ನಾಟಕ ಬೇರೆ. ನಾನು ಹೈಡ್ ಮಾಡಿದ್ನಾ? ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಹೆದ್ರಿ ಹೈಡ್ ಹಾಕ್ಕೊಬಿಟ್ರು ನಿನ್ನೆ ಸುಮಿ. ಹೆದ್ರಿ ಓಡಿ ಹೋದರು ಅಂತ ನಾಟಕ ಬೇರೆ. ಹೌದು, ನೀವು ಮತ್ತೆ ಯಾರಿಗೆ ಹೇಳ್ತೀರಿ? ಅವ್ರು ಬರುವಾಗ ನೀವು ಇರಬೇಕಲ್ಲ, ಅದೇ ಹೇಳಿದ್ದು. ಎಲ್ಲಿಂದರೇನು ಹೆಣ್ಣದ ಬಳಿಕ ಗಂಡ ಇರಬೇಕು. ಸಾಂಗ್ ಸೂಪರ್ ಕವಿಸಸ್. ಥ್ಯಾಂಕ್ ಯು ಅಮ್ಮ. ಇವತ್ತು ಹೈಡ್ ಮಾಡಲ್ಲ, ಏನು ಮಾತಾಡಬೇಕು ಮಾತಾಡಿ. ಗೊತ್ತಿಲ್ಲ, ಯಾರೋ ಹೈಡ್ ಮಾಡಿರ್ಬೋದು. ನಿನ್ನೆ ಹೈಡ್ ಮಾಡಿಬಿಟ್ರಾ? ಓಕೆ, ಮಾತಾಡಿ. ಏನು ಮಾತಾಡಬೇಕೆಲ್ಲ ಮಾತಾಡಿ, ಏನು ಹೇಳಲ್ಲ ನಾನು. 3 ಬಿಟ್ಟವರು ಊರಿಗೆ ದೊಡ್ಡವರಂತೆ ಅಮ್ಮ. ನಾನು ಇದ್ದೆ ಸುಮ್ಮನೆ, ಯಾರೋ ಹೈಡ್ ಮಾಡಿ ಬಿಟ್ಟರು. ಹೌದಾ? ನಾನು ಮಾಡಲಿಲ್ಲ, ನಾನು ಯಾರಿಗೂ ಹೈಡ್ ಮಾಡಲ್ಲ. ಮತ್ತು ಬೇಡದ್ದೆಲ್ಲ ಮಾತಾಡಬಾರ್ದು. ಬೇಡದ್ದು ಮಾತಾಡಿದರೆ ಹೈಡ್ ಮಾಡ್ತೀನಿ ನಾನು. ಎಲ್ಲರ ಮೇಲಿರುವ ಲಿಂಕಿಗೆ, ಕಮಲ್ ಲಿಂಕಿಗೆ ಜಾಯ್ನ್ ಆಗಿ, ಮತ್ತು ಅಮ್ಮು ಲಿಂಕಿಗೂ ಜಾಯ್ನ್ ಆಗಿ. ಅಮ್ಮು ಲಿಂಕ್ ಬಂತು. ಸುಮಿ ಕ್ವೀನ್, ಐ ಗಾಟ್ ಫೀವರ್ ಟುಡೇ. ಓ, ವೈ ಟಾಯ್ಲೆಟ್? ಡಿಡ್ ಯು ಟೇಕ್ ಮೆಡಿಸಿನ್? ವಿನಯ್, ಊಟ ಮಾಡಿ ಬರ್ತೀನಿ. ಓಕೆ, ಊಟ ಮಾಡಿ ಬನ್ನಿ. ಯಾರು ಲಿಂಕ್ ಆಗಿದ್ದಾರೆ? ಟೇಕನ್ ಕ್ವೀನ್, ಬಟ್ ಅಗೇನ್ ಇದುವರೆಗೆ ಅಡಿಗಡೆ ಬಂದಾಕಿ ನಿನ್ನ ಫೋನ್. ರಾಂಗ್ ವರ್ಡ್ಸ್ ಮಾತಾಡೋದು ಕೆಲವರು ಜನರು ಯಾರು ಅಂತ ನಿನ್ನೆ ನೋಡಿದ್ರಲ್ಲ. ಹೌದೌದು, ಏನು ಮಾಡೋದು? ಟಾಯ್ಲೆಟ್ ಅಂತ ಕಂಡುಬಿಡ್ತಾ ಇದ್ದಾರೆ ಕವಿತಾ. Hi Kavita Queen in English. Hi Kavita Queen in English. Support. Thank you Batre. Thank you Ammu. I'm not feeling nice today. So okay, go and take rest. Toilet, okay na? ಹಾಯ್ ಭಟ್ರೆ ಅಂತ ಹೇಳ್ತಿದ್ದಾರೆ ಅಮ್ಮು. ಎಲ್ಲರೂ ಮೇಲಿರುವ ಲಿಂಕಿಗೆ ಗಿಫ್ಟ್ ಕೊಡಿ. ಐ ಡೋಂಟ್ ನೋ ಇಂಗ್ಲೀಷ್ ಟಾಯ್ಲೆಟ್, ಐ ಆಮ್ ನಾಟ್ ಎಜುಕೇಟೆಡ್ ಹೇಳ್ತಿದ್ದಾರೆ. ನಿನ್ನೆ ನೋಡಿದ್ರಿ ಅಲ್ವಾ ಸುಮಿ, ಇನ್ನೊಂದು ಯಾವುದೋ ID ಅವರು ಏನೆಲ್ಲ ಹೇಳ್ತಾ ಇದ್ರು ಅಂತ. ಹೌದೌದು
ಹೇಳ್ತಾ ಇದ್ದರು. ಎಂತ ಮಾಡೋದು, ಎಲ್ಲರ ಮೇಲೆ ಇರಲಿಕ್ಕೆ ಜಾಯ್ನ್ ಆಗಿ. ನೋ, ಐ ವಿಲ್ ನಾಟ್ ಗೋ ಟಾಯ್ಲೆಟ್, ಟೇಕ್ ಟ್ಯಾಬ್ಲೆಟ್ ಆ್ಯಂಡ್ ಸ್ಲೀಪ್. I will support my queen. Okay. Take a tablet. Okay. Don't go toilet. Keep support, Sumi says. Thank you. ಹೇಳಬೇಕಂತ ಇಲ್ಲ, ಗೊತ್ತಾಗುತ್ತೆ ಮಾತಲ್ಲೇ. ಹೌದೌದು, ಗೊತ್ತಾಗಿದೆ ನನಗೆ ಯಾರಂತ. ಓಕೆ, ಕವಿತಾ ಕ್ವೀನ್ ಹೇಳ್ತಿದ್ದಾರೆ ಟಾಯ್ಲೆಟ್. ಅವರ ಮೆಸೇಜಲ್ಲಿ ಗೊತ್ತಾಗ್ತದಲ್ವಾ. ಮತ್ತು ನೀವ್ಯಾರು ಟಾಯ್ಲೆಟ್ ಕ್ಲೀನರ್? ನೀವ್ಯಾರು? ನೀವು ಮಂಗಳೂರಾ, ಉಡುಪಿಯಾ, ಎಲ್ಲಿಯವರು ಹೇಳಿ? Sumi queen, you are very much older than me. Yes. I'm not queen, I'm a lady. Billion toilet. ಓಕೆ, ಬಾಯ್ ಸುಮಿ. ಓಕೆ, ಯಾರು ಅಡುಗೆ ಆಯಿತಾ? ಬಾಯ್ ಆಲ್ ಫ್ರೆಂಡ್ಸ್ ಹೇಳ್ತಿದ್ದಾರೆ. ಪವನ್ ಗೌಡ ಬಂದರು. ಹಾಯ್ ಪವನ್, ಊಟ ಆಯಿತಾ? ಅವರು ಸೇಮ್ ಸ್ಪೆಷಲ್ ಹೇಳ್ತಿದ್ದಾರೆ. ಹಾಯ್ ಪವನ್ ಬ್ರದರ್ ಹೇಳ್ತಿದ್ದಾರೆ. ಅಮ್ಮ ಅವರು, ಯುವರ್ ಮಾಮ್ ಏಜ್ ಓಲ್ಡರ್ ಸ್ಮಾಲರ್ ದೆನ್ ಹರ್. ಓಕೆ, ವಾಟ್ಸ್ ಯುವರ್ ಏಜ್ ಟಾಯ್ಲೆಟ್? ಕವಿತಾ ಅಕ್ಕ ಅಂತ ಹೇಳ್ತಿದ್ದಾರೆ ಪವನ್ ಗೌಡ. ಅಮ್ಮು 600 ಸಬ್ ಕಂಪ್ಲೀಟ್ ಆ್ಯಂಡ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡು ಅಮ್ಮ ಹೇಳ್ತಿದ್ದಾರೆ. ಪವನ್ ಹಾಯ್ ಹೇಳ್ತಿದ್ದಾರೆ. ಕವಿತಾ ಟೀಚರ್, ಇವತ್ತು ಮಲಗಲಿಕ್ಕೆ ಉಂಟಾ? ಇಲ್ಲಿಯೇ ಫುಲ್ಲು ನೈಟ್ ಲೈವ್ ಮಾಡ್ತೀರಾ? ಯಾಕೆ? ಸಾಗರ ಹೇಳ್ತಿದ್ದಾರೆ ಮಲಗೋದು 11 ಆದಮೇಲೆ ಮಲಗೋದು ಇಲ್ಲಿ. ಹಾಯ್ ಕವಿತಾ ಸಿಸ್ ಹೇಳ್ತಿದ್ದಾರೆ ಅಮ್ಮವರು. ಐ ಆಮ್ 22 ಸುಮ್ಮಿ. ಓಕೆ. ಸಾಗರ್ ಅಂತ ಹೇಳ್ತಿದ್ದಾರೆ ಕವಿತಾ. ಯಾರಿಗೆ ಹೇಳಿದ್ದು? ಕವಿಗೆ ಹೇಳಿದ್ದ ನೀವು? ನನಗ? ಬಾಯ್ ಸುಮ್ಮಿ, ಮತ್ತೆ ಬರ್ತೀನಿ ಸಪೋರ್ಟ್. ಓಕೆ, ಮತ್ತೆ ಬನ್ನಿ ಸಪೋರ್ಟ್ ಮಾಡೋಕ್ಕೆ. ಓಕೆ, ಊಟ ಮಾಡ್ಕೊಂಡು ಬನ್ನಿ. ಪವನ್ ಬೇಗ ಬಂದ್ಯಾ ಅಂತಿದ್ದಾರೆ. ಸುಮ್ಮನೆ ಅಕ್ಕ, ಕವಿತಕ್ಕ ಊಟ ಆಯ್ತಾ ಇಬ್ಬರದ್ದು? ನಂದು ಆಯಿತು, ಸ್ವಲ್ಪ ಮಾಡಿದೆ. ಹಾಯ್ ಕವಿತಾ ಸಿಸ್ ಹೇಳ್ತಾರೆ. ಐ ಡೋಂಟ್ ನೋ, ಲೀವ್ ಇಟ್, ಯು ಶುಡ್ ನಾಟ್ ಆಸ್ಕ್ ಏಜ್. ಪವನ್ ತೊಲಗ ಹೇಳ್ತಿದ್ದಾರೆ. ಗುಬ್ಬಿ ಅಕ್ಕ ಗಸಗಸೆ ಪಾಯಸ ಮಾಡಿಕೊಂಡು ಕುಡಿತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಇಲ್ಲಕ್ಕ, ಮಾಮೂಲಿ ಹೇಳ್ತಾರೆ. ಟಾಯ್ಲೆಟ್ ಕ್ಲೀನರ್ ಹಾಯ್ ಹೇಳ್ತಿದ್ದಾರೆ. ಗುಬ್ಬಿ ಅಕ್ಕ ಗಸಗಸೆ ಪಾಯಸ ಮಾಡಿಕೊಂಡು ಕುಡಿತಾ ಇದ್ದೀರಾ ಅಂತ. ಪ್ರಾಶವಣ್ಣ, ಇವತ್ತು ಅದನ್ನೇ ಮಾಡಿದ್ದೀನಿ. ನಿನ್ನೆ ಅವರು ಹೇಳಿದ್ದ ಗಸಗಸೆ ಪಾಯಸ. ಓಕೆ. ಬಾರಿ ಅವರು ಇಬ್ಬರು ಮಾತ್ರನಾ ಕಾಣ್ತಿರೋದು ನಿಮಗೆ? ಪವನ್ ಬ್ರದರ್. ಗುಬ್ಬೇಕ ಊಟ ಆಯ್ತಾ? ಏನು ನಿಂದು ನೇಮು? ಟಾಯ್ಲೆಟ್ ಕ್ಲೀನರ್ ಹೇಳ್ತಿದ್ದಾರೆ ಪವನ್ ಅವರು. ಊಟ ಆಯಿತು ಅಣ್ಣ ಜಸ್ಟ್ ಹೇಳ್ತಿದ್ದಾರೆ.
ಗಲೀಜ ಬುದ್ಧಿ ಇರೋರ ಹಾಗೆ ನೇಮ್ ಇಡೋದು ಪವನ್. ಎಂಥದ್ದು ಗಲೀಜ ಬುದ್ಧಿ. ಪವನ್ ಎಲ್ಲಿ ಹೋದ? ಸಪೋರ್ಟ್ ಮಾಡ್ತಾ ಇದ್ದಾರೆ ಪವನ್ ಅವರು. ಥ್ಯಾಂಕ್ ಯು ಅಮ್ಮ. ಊಟ ಯಾವಾಗ ಅಮ್ಮ? ಲೇಟ್ ಇದೆಯಾ? ಓಡಿಸ್ಬಿಟ್ಟಿಯಾ ಪವನ್ ಹೇಳ್ತಿದ್ದಾರೆ. ನಾವು ಬಂದೆ ಅಂತ ಹೋಗ್ಬಿಟ್ಟ ಟಾಯ್ಲೆಟ್ ಕ್ಲೀನರ್. ಹೌದಾ? ಎಲ್ಲರ ಮೇಲಿರೋ ಲಿಂಕಿಗೆ ಜಾಯ್ನ್ ಆಗಿ. ಊಟ ಮಾಡಿ ಬಂದೆ. ಹೌದಾ? ಬೇಗ ಆಯಿತಾ? ಓ ಟಾಯ್ಲೆಟ್. ಏನು ನಿನ್ನ ಹೆಸರು ಹೇಳ್ತಿದ್ದಾರೆ ಪವನ್. ಮತ್ತೆ ಬರ್ತೀನಿ ಅಂತ ಹೋದ್ರಪ್ಪ. ಯು ಆರ್ ಮೈ ಆಂಟಿ ಏಜ್. ಓಕೆ ಲೀವ್ ಇಟ್ ನಾ. ಐ ನೋ. ಸಪೋರ್ಟ್ ಅಮ್ಮ. ಥ್ಯಾಂಕ್ ಯು. ಓಕೆ ಬಾಗುರು 90 ಹೊಡೆಯೋಣ. ಇದು ಯಾರಪ್ಪ? GML ಎಲ್ಲಿಂಟು ಕ್ಲಾಸ್? 90 ಕ್ಲಾಸ್ ಜಾಸ್ತಿ ಅಂದಿತ್ತು. You think in your mind that is I am bad, always disturb you. No. ಏನಾಯಿತು? ಬಾಗುರಿಗೆ ಏನಾಯಿತು? ಟಾಯ್ಲೆಟ್ ಕ್ಲೀನರ್ ಇದ್ದಾಗ ಹೋದ್ನಾ ಕಳ್ಳ ಹೇಳ್ತಿದ್ದಾರೆ. ಟಾಯ್ಲೆಟ್ ಕ್ಲೀನರ್ ಹೋದ್ನಾ ಕಳ್ಳ ಹೇಳ್ತಿದ್ದಾರೆ. ಎಲ್ಲರ ಮೇಲಿರುವ ಲಿಂಕಿಗೆ ಜಾಯ್ನ್ ಆಗಿ. ವೈ ಯು ಆರ್ ಸ್ಯಾಡ್? ಏನಾಯಿತು ಬಾಗುರಿಗೆ? ಮೇಲೆ ಲಿಂಕ್ ಉಂಟು, ಜಾಯ್ನ್ ಆಗಿ. ಅಮ್ಮಗೆ ಜಾಯ್ನ್ ಆಗಿ. ಐ ಆಮ್ ವೆರಿ ಬ್ಯಾಡ್ ಅಂತೆ. ಎಲ್ಲನೂ ಅದೇ ಹೇಳ್ತದೆ. ಹೋಪ್ ಯುವರ್ ವಾಚ್ ಟೈಮ್ ಕಂಪ್ಲೀಟ್ ದೆನ್ ಐ ವಿಲ್ ಫರ್ಗೆಟ್ ಮೀ. ನೋ ಐ ವಿಲ್ ನೆವರ್ ಫರ್ಗೆಟ್ ಯು. 42 ಡನ್ ಹೇಳ್ತಿದ್ದಾರೆ. ಎಂತ 42 ಲಿಂಕಿಗ? ಐ ವಿಲ್ ನಾಟ್ ಕಮ್ ದೆನ್. ವೈ 102 ಆಗಿದೆ ಲಿಂಕ್ 2 ಆಯಿತಾ? Maybe that's their occupation. Leave it like this. 30% toilet cleaner. Guys, let's talk about something. ದುಬಾಯ್ ನಮಸ್ತೆ. ಇದಾರು ನಂಗೆ ಗೊತ್ತಿಲ್ಲ ಯಾರಂತ. ಯಾರ್ಯಾರು ಬರ್ತಾರೆ ಯಾರಿಗೆ ಗೊತ್ತು. ಏನಾಯಿತು ಬಾಗುರಿಗೆ? ನಿಮ್ಮ ಹೆಸರು ಹೇಳಿದರೆ ಗೊತ್ತಾಗ್ತದೆ. ಇಂಥ ಐಡಿಯಲ್ಲಿ ನಮಗೇನು ಗೊತ್ತಾಗಬೇಕು? ದುಬಾಯ್ ನಮಸ್ತೆ. ದೊಣ್ಣೆ ಬೇಕಾ? ದೊಣ್ಣೆ ತೋರಿಸಬೇಕಾ? ಬೇಡ. ನೀವಾ? ಗೊತ್ತಾಯ್ತು. ಐ ಹೋಪ್ ಯು ಲಿವ್ ಬ್ಲೆಸ್ಸಡ್ ಕ್ವೀನ್. ಈಗ ಗೊತ್ತಾಯ್ತು ಬಿಡಿ.
ಅದಕ್ಕೆ ಎಷ್ಟು ನಿಮಗೆ ಖುಷಿ ಆಯಿತಾ? ಒಂದ್ಸಲ ಬಂದು ಹೋದ್ರಲ್ವಾ? ಹಾಗೆ ಹೇಳಿದರೆ ಗೊತ್ತಾಗ್ತದೆ, ಇಲ್ಲಾಂದರೆ ಹೇಗೆ ಗೊತ್ತಾಗ್ತದೆ? ಕೈ ತಗೊಳ್ತಿದ್ದಾರೆ. ಗಿಫ್ಟ್ ಡನ್, ಥ್ಯಾಂಕ್ ಯು, ಯು ಗುಡ್ ಕ್ವೀನ್, ಥ್ಯಾಂಕ್ ಯು. ಹಾಯ್ ಪವನ್, ಲೈವ್ ಗುಡ್ ಟೈಲೆಟ್ ಹಾಯ್. ನವೀನ್ ಹಾಯ್. ಎಕೋ ಬರ್ತಿದ್ಕೆ ಅವನಿಗೆ ಆಟ ಬೇಗ ತಿಂದು ಹೋಗುತ್ತೆ. ಹಿಂಗಾರು ಸಿಹಿ ಹೇಳು ಚೆನ್ನಾಗಿ ಬರುತ್ತೆ. ಹಿಂಗಾರು ಸಿರಿಯ ಟಾಯ್ಲೆಟ್ ಬಂದ್ಬಿಟ್ಟಾರೆ. ಸಿಂಗಾರ ಸಿರಿಯ ಅಂಗಾನಿ ಮಣಿ ಬಂಗಾರ ಹಾಗೆ ಮಾಯ ಗಾಂಧಾರಿ ಹಾ ಸರಿ, ಕೈ ತೊಳ್ಕೊಂಡ್ ಎಕೋ ಒಬ್ರು ಮ್ಯೂಟ್ ಆಗ್ಬೇಕು. ಸುನಿ ಮ್ಯೂಟ್ ಆಗಿ. ಇವಾಗ ಹೋಯ್ತು ಎಕೋ. ಪಾರ್ಶ್ವನ ಹಾಯ್, ಊಟ ಆಯ್ತಾ ಪಾರ್ಶ್ವನ? ಓಂಕಾರ ಅವನಿಗೆ ಎಕೋ ಬರ್ತಾ ಇತ್ತಲ್ಲ, ಅದು ಖುಷಿ ಆಗ್ತಾಯಿತ್ತು. ನೋಡು ಪಪ್ಪ ಇದೆಯಾ ಇಲ್ಲ ಅಲ್ಲಿ. ಓಕೆ, ಟೇಕ್ ಕೇರ್. ಚಪ್ಪಲಿ ಹಾಕೊಂಡು ಹೋಗು, ಹುಷಾರು, ಇಲ್ಲಾಂದ್ರೆ ಬಂದ್ಬಿಡಮ್ಮ. ಏನ್ ಊಟ? ಮುದ್ದೆ, ಪಲ್ಯ, ಆಮ್ಲೆಟ್, ಸಾಂಬಾರ್, ಪಾಯಸ, ಫುಲ್ ಮೀಲ್ಸ್ ಇವತ್ತು. ನಿಮ್ದೆಲ್ಲ ಏನು ಊಟ? ಹೂ ಆರ್ ಯು? ಹೂ ಆರ್ ಯು? ಹೂ ಆಮ್? ಹಾಯ್ ಬಾ ಗುರು ಅಂತ ಇದ್ರೆ ಅಮ್ಮು. ಹಾಯ್. ಆಗ್ಲೇ ಸ್ವಲ್ಪ ಮುದ್ದೆ ಮಾಡ್ತಾ ಇದ್ದೆ, ಅದಕ್ಕೆ ಎಕ್ಸಿಟ್ ಆಗ್ಬಿಟ್ಟೆ. ಸಚಿನ್ ಬರ್ತೀನಿ ಅಂದ್ರಲ್ಲ, ಎಲ್ಲಿ? ಕವಿಯಕ್ಕ ಏನು ಊಟ? ಮುದ್ದೆ, ಬೇಳೆ ಸಾಂಬಾರು, ಹೀರೆಕಾಯಿ ಪಲ್ಯ, ಆಮ್ಲೆಟ್, ಗಸಗಸೆ ಪಾಯಸ. ಇಷ್ಟು ವೆರೈಟಿ ಇತ್ತು ಇವತ್ತು. ಊಟ ಆಯ್ತು ಗುಬ್ಬಿಯಕ್ಕೋ ಅಂತ ಇದ್ರೆ ಏನ್ ಸ್ಪೆಷಲ್ ಪಾರ್ಶ್ವನ? ಬಂದೆ ಅಮ್ಮು ಶಿಸ್ತು ಅಂತ ಇದ್ರೆ ಜೀವನ ತುಂಬಾ ಬೇಸರ ಉಂಟು ಮರ್ರೆ. ಹೌದಾ? ಗೋಡೆಗೆ ಹೋಗಿ ಹಾಯ್ರಿ, ಸರಿ ಹೋಗುತ್ತೆ. ಬಂದ್ರು ಹೋದ್ರು ಸಚಿನ್ ಅಂತ ಇದ್ದಾರೆ. ಹೌದಾ? ಇವತ್ತು ರೊಟ್ಟಿ ಮಾಡಿಲ್ವಾ ಸಿಸ್? ಸಾಗರ್ ಮುದ್ದೆ ಮಾಡ್ಬಿಟ್ಟೆ ಇವತ್ತು, ನಿನ್ನೆ ರೊಟ್ಟಿ. ನೈಟ್ ಟೈಮ್ಗೆ ಆಲ್ಮೋಸ್ಟ್ ರೊಟ್ಟಿ ಬೇಕು. ಹಸ್ಬೆಂಡ್ ರೈಸ್ ತಿನ್ನಲ್ಲ ನೈಟ್ಗೆ. ಇವಾಗಂತೂ ಫುಲ್ ಡೇ ಟೈಮಲ್ಲೂ ತಿಂತಾ ಇಲ್ಲ ಅವರು ರೈಸ್, ಚಪಾತಿ ಈ ಥರದ್ದೇ ಬೇಕು. ಇದು ನಮ್ಮ ಮನೆಯಲ್ಲೇ ಮಾಡಿದ್ದು. ಹೌದಾ ಶೆಟ್ಟಿ ಅವರೇ? ಪ್ರಾಯ 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 ಅಪಾಯ, ಅಯ್ಯೋ ಅಯ್ಯಯ್ಯೋ ಶೆಟ್ಟಿ ನೀ ಕೆಟ್ಟೋದೇನಯ್ಯೋ. ನಮ್ದು ಸೇಮ್. ಅಯ್ಯೋ ಸುಮಿ, ಚೆನ್ನಾಗಿದೆಯಾ ಸಾಂಗು ಸೆಟ್ರಿಗೆ? ಪ್ರಾಯ 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 ಅಪಾಯ, ಅಯ್ಯೋ ಅಯ್ಯಯ್ಯೋ ಶೆಟ್ಟಿ ನೀ ಕೆಟ್ಟೋದೇನಯ್ಯೋ. ಏನಾಗಿದೆ ಈ ಜಗತ್ತಿಗೆ? ಈ ಜಗತ್ತಿಗೆ ಬರಬಾರ್ದು ಬಂದಿದೆ. ಸೀರಿಯಸ್. ಹೌದಾ ಶೆಟ್ರೆ? ಇನ್ನೂ ಬಂದಿಲ್ಲ ಶೆಟ್ರಿಗೆ. ಈ ಜಗತ್ತಿಗೆ ಬರಬಾರದು ಬಂದ್ಬಿಟ್ಟಿದೆ ಅಮ್ಮು. ಕಡಲೆಬೇಳೆ ಪಾಯಸ ವಿತ್ ಒನ್ ಆನಿಯನ್ ಪಕೋಡ ಗುಬ್ಬೇಕಾ? ಓಹೋ ಸೂಪರ್ ಸೂಪರ್, ಚೆನ್ನಾಗಿರುತ್ತೆ. ಏನ್ ಬಂದಿಲ್ಲ. ಪ್ರಾಯ ಬಂದಿಲ್ವಾ?
ಶೆಟ್ರಿಗೆ. ಎಲ್ಲಿ ನಮ್ಮ ಹಿತೈಷಿಗಳು ಯಾರು ಕಾಣಿಸ್ತಾ ಇಲ್ಲ? ಟಾಯ್ಲೆಟ್ ಕ್ಲೀನರು ಬನ್ನಿ. ಟಾಯ್ಲೆಟ್ ಕ್ಲೀನರ್ ಅವರೇ ಮಾತಾಡೋಣ. ಯಾಕ್ರಿ ಹೋಗ್ಬಿಟ್ರಿ? ಯಾಕ್ರಿ ಮಮತಾ ಅಮ್ಮವ್ರೆ ನಿಮಗೇನಾಗಿದೆ ಅಂತ ಇದ್ರೆ? ಸಾಗರ್ ಏನ್ ಊಟ? ಮತ್ ಹೇಗಿದೀಯಾ? ಫುಲ್ ಇಂಗ್ಲಿಷ್. ಮೆಸೇಜ್ ಪ್ರಾಯ ಹೋಗಿದೆ, ಬಂದು ಹೋಯ್ತಾ? ರಮ್ಯಾ ಸಿಸ್ ಮಂಜನ ಎಲ್ಲಿ ಇನ್ನೂ ಬಂದಿಲ್ಲ. ಲೇಟೆಸ್ಟ್ ಆಗಿ ಎಂಟ್ರಿ ಕೊಡ್ತೀವಿ ಅಮ್ಮು. ರಮ್ಯಾ ಮಂಜನಾ ನಾವು ಎಲ್ಲ ಲೇಟೆಸ್ಟ್ ಆಗಿ ಎಂಟ್ರಿ ಕೊಡೋದು. ಬರ್ತಾರೆ. ಜೀವನ ತುಂಬಾ ಬೇಸರ ಉಂಟು ಮರ್ರೆ. ಏನಾಗಿದೆ ಮರ್ರೆ ನಿಮಗೆ? ಎಲ್ಲ ಎಲ್ಲಿ ಹೋಗಿದ್ದಾರೆ ಸುಮಿ? ಯಾರು ಇಲ್ವೇ ಇಲ್ಲ. ಈಗ ಪರವಾಗಿಲ್ಲ ಸಿಸ್, ಫೀಲಿಂಗ್ ಬೆಟರ್. ಹುಷಾರಾಯ್ತಾ? ಹುಷಾರಿಲ್ಲ ಅಂತ ಇದ್ದಲ್ಲ ಮೊನ್ನೆ, ಕೋಲ್ಡ್ ಎಲ್ಲ. 8 ಜನ ಇದ್ದಾರೆ. ಮೆಸೇಜ್ಗೆ ಯಾರು ಬರ್ತಾ ಇಲ್ಲ. ಊಟ ಆಮೇಲೆ ಮಾಡ್ಬೇಕು. ಓಕೆ. ಅಮ್ಮು ಈ ಸಾಂಗ್ ಹಾಕಮ್ಮು. ಮಧುವನ ಕರೆದರೆ ತನು ಮನಸೆಳೆದರೆ, ಆ ಸಾಂಗ್ ತೊಂಬ. ಶ್ರೀನಗರ ಕಿಟ್ಟಿ ಮೂವಿದು. ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗುನಿ ಆದರೆ. ಮಧುವನ ಕರೆದರೆ ತನು ಮನಸೆಳೆದರೆ ಸೆರೆಯಾಗುನಿ ಆದರೆ. ಮಂಜು ಒಗಟು ತರ್ತಾರೆ, ಬೇಡ ನನಗೆ ಬಗೆಹರ್ಸಕ್ ಬರಲ್ಲ ಒಗಟನ್ನ. ಒಗಟ್ಗೂ ನನಗೂ ಆಗಿ ಬರಲ್ಲ. ಒಗಟು ಬಂದ್ರೆ ನಾನು ಎಕ್ಸಿಟ್. ಇಂತಿ ನಿನ್ನ ಪ್ರೀತಿಯ ಮೂವಿ ಸಾಂಗ್ ಅದು. ಗೊತ್ತಿಲ್ಲ. ನೀನ್ ಕಲ್ತ್ಕೊಂಡ್ ಬರೀ ಸ್ಪೆಲ್ ಮಾಡು. ಗೌಗೆ ಏನ್ ಸ್ಪೆಲ್ ಮಾಡು? GOU. ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗುನಿ ಆದರೆ. ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗುನೀನು ಆದರೆ. ಮಧುವನ ಕರೆದರೆ ತನು ಮನಸೆಳೆದರೆ ಸೆರೆಯಾಗು ನೀನು ಆದರೆ. ಬಿರು ಗಾಳಿಯಲ್ಲಿ ತೇಲಿ ಹೊಸಿಗೆ ಬಂದಿದೆ, ಕಂದಯ ಮೈಯ ಮುರಿದು ಆದರೆ ಆದರೆ. ಮಧುವನ ಕರೆದರೆ ತನು ಮನ ಸೆಳೆದರೆ ಶರಣಾಗು ನೀನು ಆದರೆ. ಕಂಗಳಲ್ಲಿ ಕನಸಿನ ಕುಲುಮೆ ಹೊಳೆಯುತ್ತಿದೆ ಜೀವದ ಒಲುಮೆ, ಬೆಳಕಲ್ಲಿ ನೋಡು
ಆದರೆ ಮೈಯೆಲ್ಲ ಚಂದ್ರನ ಗುರುತು, ಹೆಸರೆಲ್ಲೋ ಹೋಗಿದೆ ಮರೆತು, ನಾನ್ಯಾರು ಹೇಳು ಆದರೆ ತನು ಮಧುವನ ಕರೆದರೆ, ತನು ಮನಸೆಳೆದರೆ, ಶರಣಾಗು ನೀನು ಆದರೆ. ಮನಸ್ಸಿನ ಹಸಿ ಬಣ್ಣಗಳಲ್ಲಿ ನೀನೆಳೆವ ರೇಖೆಗಳಲ್ಲಿ ನಾ ಮೂಡಬೇಕು ಆದರೆ, ಎದುರಿದ್ದು ಕರೆಯುವೆ ಏಕೆ, ಜೊತೆ ಇದ್ದು ಮರೆಯುವೆ ಏಕೆ, ನಿನ್ನೊಲವೇ ನಿಜವೇ ಆದರೆ, ಮಧುವನ ಕರೆದರೆ, ತನು ಮನಸೆಳೆದರೆ, ಶರಣಾಗು ನೀನು ಆದರೆ. ಬಿರುಗಾಳಿಯಲ್ಲಿ ತೇಲಿ ಹೊಸ ಘಳಿಗೆ ಬಂದಿದೆ, ಕನಸೊಂದ ಮೈಯ ಮುರಿದು ಬಾಬಳಿಗೆ ಎಂದಿದೆ, ಶರಣಾಗು ಆದರೆ, ಸೆರೆಯಾಗು ಆದರೆ, ಮಧುವನ ಕರೆದರೆ, ತನು ಮನಸೆಳೆದರೆ, ಶರಣಾಗು ನೀ ಆದರೆ. ಥ್ಯಾಂಕ್ ಯು. 130 ಶೋ ನೋಡಿದೆ, ಸೂಪರ್ ಗುಬ್ಬೇಕ. ಥ್ಯಾಂಕ್ ಯು. ರೌಂಡ್ಸ್ ಬರಿ ಓಂಕಾರ್ ಅಂತ ಇದ್ದಾರೆ. ಹಾಯ್ ಸುಮಿ ಸಿಸ್, ಊಟ. ದೀಪಿಕಾ ವೆಲ್ಕಮ್ ಟು ಸುಮಿ ಸ್ಟ್ರೀಮ್. ಎಲ್ಲರೂ ಮೇಲೆ ಇರೋ ಲಿಂಕಿಗೆ ಕನೆಕ್ಟ್ ಆಗಿ ಅಂತಿದ್ದಾರೆ ಅಮ್ಮು. ಹಾಯ್ ದೀಪಿಕಾ ಮೇಡಮ್ ಅಂತಿದ್ದಾರೆ ಮಂಜು ಶೆಟ್ಟಿ. ಹಾಯ್ ಮಂಜು ಬ್ರೋ ಅಂತ ಇದ್ದಾರೆ ದೀಪಿಕಾ. ಹಾಯ್ ದೀಪಿಕಾ ವೆಲ್ಕಮ್ ಅಂತ ಇದ್ದಾರೆ ಸುಮಿ. ಹಾಯ್ ದೀಪು ಸಿಸ್ ಅಂತ ಅಮ್ಮು ಹೇಳ್ತಿದ್ದಾರೆ. ಹಾಯ್ ಅಮ್ಮು ಡಿಯರ್ ಅಂತಿದ್ದಾರೆ ದೀಪಿಕಾ. ಊಟ ಆಯ್ತಾ ದೀಪಿಕಾ ಅಂತ ಇದ್ದಾರೆ. ಊಟ ಆಯ್ತಾ ದೀಪಿಕಾ ಅಂತಿದ್ದಾರೆ. ಈಗ ಸುಮಿ ಡಿಯರ್ ಅಂತಿದ್ದಾರೆ. ಸಪೋರ್ಟ್ ಆನ್ ಅಲ್ಲಿದ್ದಾರೆ. ಸಪೋರ್ಟ್ ಆನ್. ದೀಪಿಕಾ ಮೇಡಮ್, ನಿಮ್ಮ ಹುಟ್ಟು ಹಬ್ಬಕ್ಕೆ ಫ್ಲೈಟ್ ಅಲ್ಲಿ ಎಲ್ಲಿ ಹೋಗಿದ್ರಿ ಅಂತ ಇದ್ದಾರೆ. ವರ ಹಾಯ್ ವೆಲ್ಕಮ್ ಟು ಸುಮಿ ಸ್ಟ್ರೀಮ್. ಊಟ ಆಯ್ತಾ ವರ? ಕೇಳೋದ್ ಮರ್ತು ಹೋದೆ ಅಂತ ಇದ್ರೆ ಸಪೋರ್ಟ್ ಅಲ್ಲಿ ಇದ್ದಾರೆ ವರ ಶೆಟ್ರು. ಬೆಂಗಳೂರು ರೌಂಡ್ ಮಂಜು ಸಪೋರ್ಟ್ ಸೂಪರ್. ಥ್ಯಾಂಕ್ ಯು. ನೀವು ಗಗನಸಖಿ ಅನ್ಕೊಂಡೆ, ಸಾರಿ. ಆಹಾ ಸಪೋರ್ಟ್ ಅಲ್ಲಿ ಇದ್ದಾರೆ. ಶಿವರಾಜ್ ಹಾಯ್ ಅಂತಿದ್ದಾರೆ. ದೀಪಿಕಾ ವರ ಅದು ಅಮ್ಮು ಕ್ಲಾಪ್ಸ್ ಆಗ್ತಿದ್ದಾರೆ. ಥ್ಯಾಂಕ್ ಯು ಸೂಪರ್ ವಾಯ್ಸ್ ಅಂತಿದ್ದಾರೆ. ಮಧುವನ ಕರೆದರೆ ಮತ್ತೆ ಬಂತು. ಮತ್ತೆ ಹೆಂಗ್ ಹೋದ್ರಿ? ಮತ್ತೆ ನೋಡಬೇಡ ಆ ಸಾಂಗ್ ಅಕ್ಕಮ್ಮು, ಚೆನ್ನಾಗಿದೆ ಅದು. ಮತ್ತೆ ನೋಡಬೇಡ ತಿರುಗಿ ನೀನು. ಪವನ್ 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 ಹಾಯ್ ಪವನ್. ಮೇಲೆ ಇರೋ ಲಿಂಕಿಗೆ ಕನೆಕ್ಟ್ ಆಗಿ ಯಾರಾಗಿಲ್ಲ, ಹಾಗೆ ಮಮತಾ ಅಮ್ಮಗೂ ಕನೆಕ್ಟ್ ಆಗಿ. ಅಕ್ಕವ ಹಾಯ್ ನವಿ, ಹೆಂಗದಿ? ಆರಾಮ? ವೆಲ್ಕಮ್ ಟು ಸುಮಿ ಸ್ಟ್ರೀಮ್. ಕವಿ ಟೀಚರ್ ಸೂಪರ್. ಥ್ಯಾಂಕ್ ಯು ವರ. ಊಟ ಆಯ್ತಾ ವರ? ಸಿಸ್ ಮೋನೋ ಆನ್ ಆಗಿದ್ಕೆ ಪಾರ್ಟಿ ಕೊಡಲ್ವಾ? ಸಾಗರ್ ಊರ್ ಕಡೆ ಬರ್ತೀನಿ, ಕೊಡೋಣ, ಸಿಗೋಣ ಖಂಡಿತ. ಕವಿಯಕ್ಕ ಏನ್ ಹೇಳು ಪವನ್, ಟಾಯ್ಲೆಟ್ ಎಲ್ಲೋ ಓಡಿಸ್ಬಿಟ್ಟೆ ಹಾಯ್ ಅಮ್ಮು, ನಾನು ಗಿಫ್ಟ್ ಕೊಟ್ಟೆ ನಿನ್ಗೆ ಅಂತಿದ್ದಾರೆ. ಅಮ್ಮು ಗಿಫ್ಟ್ ಕೊಡ್ರಪ್ಪ. ಅಮ್ಮುದು ಚಾನಲ್ ಸ್ಟಾರ್ಟ್ ಮಾಡೋಣ. ಅಮ್ಮುದು ಭುವಿದು ಕಮಲ್ದು 3 ಚಾನಲ್ ಫಿಕ್ಸ್ ಈಗ. ಹಾಯ್ ನವಜ ಅಂತಿದ್ದಾರೆ. ಹಾಯ್ ವರಾಸಿಸ್ ಅಂತ ಇದ್ರೆ ಅಮ್ಮು. ಹಾಯ್ ಸುಮಿ ಸಿಸ್, ಎಕ್ಸ್ಟ್ರಾ ಐಡಿಯಿಂದ ಬಂದ್ರು. ಮತ್ತೆ ಬೆಂಗಳೂರಲ್ಲಿ ಮಿಲ್ಕ್ ರೇಟ್ ಜಾಸ್ತಿ ಆಗಿ, ಹೌದು 3 ರೂಪೀಸ್ ಜಾಸ್ತಿ ಆಗಿದೆ ಅಂತೆ ಲೀಟ್ರಿಗೆ. ಸೂಪರ್ ಕವಿ ಸಿಸ್. ಥ್ಯಾಂಕ್ ಯು ದೀಪಿಕಾ ಸಿಸ್. ಏನ್ ಸ್ಪೆಷಲ್ ಇವತ್ತು ಊಟ? ದೀಪಿಕಾ ಊಟ ಅಂತ ಇದ್ರೆ ಅಮ್ಮು, ನನ್ನ ಕಡೆಯಿಂದ 2 ಗಿಫ್ಟ್ ಡನ್. ಸೂಪರ್ ನವಿ. ಕಮಲ್ ಮೇಲೆ ಇದೆ ಲಿಂಕ್ ಅಂತ ಇದ್ದಾರೆ. ಈಗ ಮಾಡ್ತಿದ್ದೀನಿ ಸುಮಿ ಡಿಯರ್ ಅಂತ ಇದ್ರೆ ದೀಪಿಕಾ. ನೀವು ಊರ್ ಕಡೆ ಹೋದ್ರೆ ನಾನ್ ಸಿಗಲ್ಲ ಬಿಡಿ ಸಿಸ್. ಯಾಕೆ ಸಾಗರ್ ಎಲ್ಲಿದೆಯಾ ಇವಾಗ? ಮರ್ತೋದೆ ಕೇಳೋದು. ಊರಲ್ಲಿ ಇಲ್ವಾ ನೀನು?
ನಾನು ಮೀಟ್ ಮಾಡಿ ಗಿರಿನಗರದಲ್ಲಿ ಕವಿ ಮೇಡಮ್ ಗಿರಿನಗರಕ್ಕೆ ಬಂದು ಕವಿತಾ ಅಂತ ಕೂಗಿ ಓಡಿ ಬಂದು ಪಾರಿವಾಳ ತರ. ಪವನನ್ನ ತಮ್ಮ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಏ ಪವನ್, ನವಜ ಅಡುಗೆ ಮನೆ ಅಂತ ಚಾನಲ್ ಇದೆ ಅಲ್ಲ, ಅದಕ್ಕೆ ಗಿಫ್ಟ್ ಕೊಡ. ಏ ಪವನ್ ನನ್ನ ಗ್ರೂಪ್ ಅಲ್ಲಿ ಇದಾರೆ ನೋಡಿ, ಇನ್ಮೇಲೆ ಅಲ್ಲಿ ಲಿಂಕ್ ಹಾಕ್ತಾರೆ, ಕನೆಕ್ಟ್ ಆಗ್ತಾರೆ. ಮತ್ತೆ ನೋಡಬೇಡ ತಿರುಗಿ ನೀನು, ಹಾಗೆ ಹೋಗು ಸುಮ್ಮನೆ. ಮತ್ತೆ ನೋಡಬೇಡ ತಿರುಗಿ ನೀನು, ಹಾಗೆ ಹೋಗು ಸುಮ್ಮನೆ. ಚಿಗುರು ಮೀಸೆ ಬಂದಾಗ ಎದುರು ಬಂದು ನಿಂತೋಳು, ನಿಂತು ನೋಡಿ ನಕ್ಕಾಗ ಪ್ರೀತಿ ಕೊಟ್ಟು ಹೋದೋಳು. ಮತ್ತೆ ಬೇಡ ಅಂದ್ರೆ ಹೆಂಗೇಳು, ಮತ್ತೆ ನೋಡಬೇಡ ತಿರುಗಿ ನೀನು, ಹಾಗೆ ಹೋಗೋ ಸುಮ್ಮನೆ. ಯಾರೋ ಹೇಳಿಕೊಟ್ಟೋರು ನನ್ನೇ ಪ್ರೀತ್ಸು ಅಂದೋರು, ಕೇಳಿ ಪ್ರೀತಿ ಮಾಡಬೇಕು ಅನಿಸಲಿಲ್ಲವೇ, ಹೇಳು ನೀ ಹೇಳು. ಹೇಳಿ ಕೇಳಿ ಹುಟ್ಟುವ ಏನೋ ಮಿಸ್ಟೇಕ್ ಇದೆ. ಪ್ರೀತಿಯ ಸೃಷ್ಟಿಯ ಮೂಲ ಹುಡುಕಬಾರದು, ಎಷ್ಟೇ ಕಾಲಗಳು ರುಳಿ ಹೋದರೂ ಪ್ರೀತಿಗೆ ಉತ್ತರವೇ ಸಿಗದು. ಪ್ರೀತಿ ಅಂದ್ರೆ ಹೀಗೇನೆ, ಕಂಡು ಕಾಣದ ಹಾಗೇನೆ, ಹುಡುಕಬೇಡ ಪ್ರೀತಿ ಗುಟ್ಟನ್ನೇ, ಮತ್ತೆ ನೋಡಬೇಡ ತಿರುಗಿ ನೀನು, ಹಾಗೆ ಹೋಗು ಸುಮ್ಮನೆ. ಬ್ರಹ್ಮ ಗೀಚಿ ಹಣೆ ಬರಹ ನನ್ನ ನಿನ್ನ ಬೇರೆ ಮಾಡಿ, ದೂರ ಇಟ್ಟರೆ ನೀನು ಏನು ಮಾಡುವೆ, ಹೇಳು ನೀ ಹೇಳು. ನಿನ್ನ ಗಂಡನು ಗೀಚಿದ ಸೃಷ್ಟಿಯೇ ತಪ್ಪೆಂದು ಶಾರದೆಗೆ ಹೇಳುವೆ, ಪ್ರೀತಿ ದೂರವ ಮಾಡುತ್ತ ತಮಾಷೆ ನೋಡುವ ಬ್ರಹ್ಮನಿಗೆ ಬಯಸುವೆ. ಏಳೇಳು ಜನ್ಮಕ್ಕೂ ನೀನೇ ನನಗೆ ಬೇಕೆಂದು ಕಾಡಿಬೇಡಿ ವರವ ಪಡೆವೇನಾ, ಮತ್ತೆ ನೋಡಬೇಡ ತಿರುಗಿ ನೀನು, ಹಾಗೆ ಹೋಗೋ ಸುಮ್ಮನೆ. ಮತ್ತೆ ನೋಡಬೇಡ ತಿರುಗಿ ನೀನು, ಹಾಗೆ ಹೋಗೋ ಸುಮ್ಮನೆ. ಚಿಗುರು ಮೀಸೆ ಬಂದಾಗ ಎದುರು ಬಂದು ನಿಂತೋಳು, ನೋಡಿ ನೀನು ನಕ್ಕಾಗ ಪ್ರೀತಿ ಕೊಟ್ಟು ಹೋದೋಳು. ಈಗ ಬೇಡ ಅಂದ್ರೆ ಹೆಂಗೇಳು, ಮತ್ತೆ ನೋಡಬೇಡ ತಿರುಗಿ ನೀನು, ಹಾಗೆ ಹೋಗೋ ಸುಮ್ಮನೆ. ಥ್ಯಾಂಕ್ ಯು ಅಮ್ಮು ನೆಲ್ಮಂಗ್ಲ. ಸಾಗರ್ ನವಜ ಲಿಂಕ್ ಹಾಕಿದಾರೆ ನೋಡಿ, ಕನೆಕ್ಟ್ ಆಗಿ ರಿಟರ್ನ್ ಕೊಡ್ತಾರೆ. ಪವನ್ ಇದೆಯಾ? ಯಾರ್ದಾರ ಮೆಸೇಜ್ ಸ್ಕಿಪ್ ಆಯ್ತಾ? ಅಮ್ಮಗೂ ಗಿಫ್ಟ್ ಕೊಡಿ. ಎಸ್, ಅಮ್ಮಗೂ ಕೊಡಿ. ಪವನ್ ಎಲ್ಲ ಹೋದ್ರ ಅನ್ಸುತ್ತೆ. ಪವನ್ ಇದೆಯಾ? ಸಪೋರ್ಟ್ ಅಲ್ಲಿ ಇದಾರೆ ದೀಪಿಕಾ ಸಿಸ್ಸು. ಸಪೋರ್ಟ್. ಮಮತಾ ಅಮ್ಮು ವಿಡಿಯೋನೇ ಇಲ್ಲ. ವಿಡಿಯೋ ಈಗ ಹಾಕಲ್ಲ ಅವರು, ಗಿಫ್ಟ್ ಕೊಡಿ, ನೀವು ಹಾಕಿಸ್ತೀವಿ. ನಿಮ್ ಹುಟ್ಟಿದ ಡೇಟ್ ಹೇಳ್ತೀನಿ. ಅಯ್ಯೋ ಯಾಕೆ ಹೇಳ್ತೀರಾ ಬಿಡಿ ಅದನ್ನ. ಸೂಪರ್ ಕವಿ, ಥ್ಯಾಂಕ್ ಯು ದೀಪಿಕಾ. ಪವನ್ ಗೌಡ 108 ಡನ್ ಅಂತ ಇದ್ರೆ, ಪವನ್ ಇದಾರೋ ಇಲ್ಲೋ ಗೊತ್ತಿಲ್ಲ, ಇನ್ನೂ ಇಲ್ಲ ಅಂತ ಇದ್ರೆ ಸಪೋರ್ಟ್ ಅಲ್ಲಿ ಇದ್ರೆ ಅಮ್ಮು. ನವಾಜ ಗಿಫ್ಟ್ ಡನ್. ಅಮ್ಮು, ಸುಮಿ, ದೀಪಿಕಾ ಎಲ್ರದ್ದು ಊಟ ಆಯ್ತಾ ಅಂತ ಇದ್ದಾರೆ. ಗಿಫ್ಟ್ ಅಲ್ಲೇ ಇದ್ದಾರೆ. ಕವಿಸಿ ಸೂಪರ್. ಅದೇ ಮೂವಿದ್ ಇನ್ನೊಂದು ಸಾಂಗ್ ಇದೆ ನೋಡು, ಹೊತ್ತಿಲ್ಲದ ಹೊತ್ತು ತುತ್ತಿಲ್ಲದೆ ಕುಂತು, ಅದ ಹಾಕು. ಏನು ನಿಮ್ ಉಸಿರು ಏರಿಳಿತ ಆಗ್ತಾ ಇದೆ. ಮೇಲೆ ಟೆರಸ್ ಮೇಲೆ ಓಡ್ ಬಂದೆ, ನನ್ ಮಗ ಆಚೆ ಹೋಗಿದ್ದಾನೆ. ಶೆಟ್ರೆ ಇರೋದು ಒಂದ್ ಮಗ ಅಲ್ವಾ, ನೋಡ್ಕೋಬೇಕು. ಓಂಕಾರ್, ಅಲ್ಲಿ ಹೋಗ್ಬಾರ್ದು. ಸಪೋರ್ಟ್ ಅಲ್ಲೇ ಇದ್ದಾರೆ ಎಲ್ಲ, ಮೆಸೇಜ್ ಮಾಡಿ
ಸಪೋರ್ಟ್ ಮಾಡಿ ಇದೇ ತರ ಸುಮಿಗೆ. ಅಮ್ಮ ಆ ಸಾಂಗ್ ಹಾಕಿ. ಹೊತ್ತಿಲ್ಲದ ಹೊತ್ತು ತುತ್ತಿಲ್ಲದೆ ನಿಂತು. ನಮಗೆ ಮಗನೇ ಇಲ್ಲ, ಮಾಡ್ಕೊಳ್ಳಿ ಬೇಗ ಬೇಗ ಶೆಟ್ರೆ. ಮಾಡ್ಕೊಂಡ್ಮೇಲೆ ಒಂಥರ ಕಷ್ಟ. ಆರಾಮಾಗಿದ್ದೀರಾ ಇರಿ, ಯಾಕೆ ಮಂಜು ಊಟ ಅಂತ ಕೇಳ್ದೆ ಅಂತ ಇದ್ರೆ ಸುಮ್ಮಿ. ಹೋಸ್ಟ್ನೇ ಸೈಲೆಂಟ್ ಮಾಡ್ಬಿಟ್ನಲ್ಲ ನಾನು ಪಾಪ. ಲೈವ್ ಓನರೇ ಸೈಲೆಂಟ್. ನೀರ್ ಮಜ್ಜಿಗೆ ಜಾಸ್ತಿ ಸೇವನೆ ಮಾಡಿ. ನಾವು ಎವ್ರಿ ಡೇ ಕುಡಿತೀವಿ ಮಜ್ಜಿಗೆ. ಅದು ಬಾಯಲ್ಲಿ ಸ್ವಲ್ಪ ಹುಣ್ಣು ತರ ಆಗಿದೆ. ಓಕೆ ಲಿಟ್ಲ್ ಓಕೆ, ಇವತ್ತು ಲಿಟ್ಲ್ ಬಿಟ್. ನಿನ್ನೆ ತುಂಬಾ ಕಷ್ಟ ಆಗ್ತಾ ಇತ್ತು, ಮಾತಾಡಕ್ಕೆ ಆಗ್ತಾ ಇರ್ಲಿಲ್ಲ. ಹಾಯ್ ಸುಮಿ ಮೇಡಮ್ ಅಂತ ಇದ್ದಾರೆ. ಹೊತ್ತಿಲ್ಲದ ಹೊತ್ತು ತುತ್ತಿಲ್ಲದೆ ನಿಂತು ಕಾದಿದ್ದೆ ನಿನಗಾಗಿ, ಯಾಕೆ ಹೇಳು ಯಾಕೆ, ಹೇಳು ಯಾಕೆ. ಆನೆಯ ಇಟ್ಟು ಭಾಷೆಯ ಕೊಟ್ಟು ಹಿಂದೆ ಬಂದಿದ್ದು ಯಾಕೆ, ಹೇಳು ಯಾಕೆ, ಹೇಳು ಯಾಕೆ. ಪ್ರೀತಿಲಿಯ ಮಾರೋದ್ ಹೊಸದೇನು ಅಲ್ಲ, ಹುಡುಗಿರು ಹಿಂಗೇನೆ ಅಂತಾರೆ ಎಲ್ಲ, ಯಾಕೆ ಹೇಳು ಯಾಕೆ. ಎಲ್ಲರ ಹಾಗೆ ನೀನಂತೂ ಅಲ್ಲ, ಜಗಕ್ಕೆಲ್ಲ ಸಾರುವೆ ನಾ ಇನ್ನ, ಹೇಳು ಯಾಕೆ, ಹೇಳು ಯಾಕೆ. ಏಳೇಳು ಜನುಮಾನ ನಂಬಲ್ಲ ನಾನು. ಅಮ್ಮುಗೆ ಇದ್ದು ಡೆಡಿಕೇಟ್ ಸಾಂಗು. ಏಳೇಳು ಜನುಮಾನ ನಂಬಲ್ಲ ನಾನು, ನನಗಾಗೆ ಮತ್ತೊಮ್ಮೆ ಹುಟ್ಟಲ್ಲ ನೀನು, ಯಾಕೆ ಹೇಳು ಯಾಕೆ. ಕೊನೆ ಉಸಿರ ಆಸೆ ಕೇಳಿದರೆ ನನ್ನ, ನೀನೇ ಬೇಕೆನ್ನುವೆ ನಾ ಇನ್ನ, ಹೇಳು ಯಾಕೆ, ಹೇಳು ಯಾಕೆ, ಹೇಳು ಯಾಕೆ, ಹೇಳು ಯಾಕೆ. ಅದು ನೀರ್ ಕಮ್ಮಿ ಆಗಿದೆ ಬಾಡಿಯಲ್ಲಿ. ಇಲ್ಲ ಇಲ್ಲ ಜಾಸ್ತಿನೇ ಆಗಿದೆ. ಒಂದೇ ಧ್ವನಿಯ ಪ್ರಯಾಣಿಕರು ನಾವೆಲ್ಲ. ಬೇಗ ದಡ ಸೇರಿದವರು ಒಮ್ಮೆ ಹಿಂದೆ ತಿರುಗಿ ನೋಡಿ, ಅಲ್ಲಿ ನಾವೆಲ್ಲ ಇರುತ್ತೆ. ಅಬ್ಬಬ್ಬಾ ನವಜ, ನಾವ್ ಯಾರನ್ನೂ ಮರ್ತಿಲ್ಲ ನವಜ. ಸಮಯದ ಅಭಾವ, ಅದೆಲ್ಲ ನಿಮ್ಗೆ ಅರ್ಥ ಆಗತ್ತೆ ಅನ್ಕೊಂಡಿದೀನಿ. ಸಮಯ ಇದ್ರೆ ಖಂಡಿತ ಎಲ್ರಿಗೂ ಬರ್ತೀವಿ. ಸಪೋರ್ಟ್ ತಗೊಳ್ಳೋದಷ್ಟೇ ಅಲ್ಲ, ಸಪೋರ್ಟ್ ಮಾಡೋದು ನಮ್ ಧರ್ಮ. ನಾನ್ ಫ್ರೀ ಇದ್ರಂತೂ ಸುಮ್ಮನೆ ಇರಲ್ಲ, ಅದು ಸುಮಿಗೂ ಗೊತ್ತು. ಫ್ರೀ ಇಲ್ಲ ಅಂದ್ರೆ ಮಾತ್ರ ನಾನು ಬರೋಕ್ಕೆ ಹೋಗಲ್ಲ. ಥ್ಯಾಂಕ್ ಯು ಬ್ರದರ್ ಅಂತಿದ್ದಾರೆ. ಥ್ಯಾಂಕ್ ಯು ಪಾರ್ಶ್ವ ಅಂತಿದ್ದಾರೆ. ಏಳೇಳು ಜನ್ಮನ ನಂಬಲ್ಲ ನಾನು. ಅಮ್ಮ ಹ್ಯಾಪಿ ಅಂತ ಇದ್ದಾರೆ. ಬಂದ್ರು ನಮ್ ಭಟ್ರನ್ನ. ಬರ್ಬೇಕು. ಊಟ ಆಯ್ತಾ? 2000 ಬಂತ ಯಾರ್ಗೆ? ವೆಲ್ಕಮ್ ಭಟ್ರೆ ಅಂತ ಇದ್ದಾರೆ. ಗೃಹಲಕ್ಷ್ಮಿ, ಹಾ ಗೃಹಲಕ್ಷ್ಮಿ ಬರುತ್ತೆ ಆನ್ ದಿ ವೇ. ಹಾಯ್ ಎಸ್ ಕೆ ಚಾನಲ್ ಅಂತಿದ್ದಾರೆ ಪಾರ್ಶ್ವನ. ಥ್ಯಾಂಕ್ ಯು ಕವಿಸಿಸ್. ಈ ಲೈನ್ ಇಷ್ಟ ಆಯ್ತು ನನ್ಗೆ. ಯಾವ್ದು ಹೇಳು? ಇನ್ನೊಂದ್ಸಲ ಹೇಳ್ತೀನಿ ನೋಡಮ್ಮ ನಿನಗೋಸ್ಕರ. ನೀನ್ ಸಾಂಗ್ ತರಕ್ ಹೋಗಿರ್ತಿಯಲ್ವಾ. ಎಲ್ಲರ ಹಾಗೆ ನೀನಂತೂ ಅಲ್ಲ, ಜಗಕ್ಕೆಲ್ಲ ಸಾರುವೆ ನಾ ಇನ್ನ, ಹೇಳು ಯಾಕೆ ಅಮ್ಮು, ಹೇಳು ಯಾಕೆ. ಈ ಲೈನ್ ನಿನಗೆ. ಭಟ್ರೆ ನಮಸ್ಕಾರ ಅಂತಿದ್ದಾರೆ ಶೆಟ್ರು. ಭಟ್ರ್ ಕ್ಲಾಪ್ಸ್. ಥ್ಯಾಂಕ್ ಯು ಭಟ್ರೆ. ಊಟ ಆಯ್ತಾ ಭಟ್ರೆ? ನನ್ ಗುರ್ತಾಗ್ಲಿಲ್ವಾ ಪಾರ್ಶ್ವ ಅಂತಿದ್ದಾರೆ. ಸುಮಿ ಸಿಸಿ, ಅದು ಎಸ್ ಕೆ ಚಾನಲ್ ಪಾರ್ಶ್ವನ. ಚಾನಲ್ ಓನರ್ನ ಓಡಿಸ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ನವಜ ಅಂತ ಇದ್ದಾರೆ.
ಎಲ್ಲ ಸಪೋರ್ಟಲ್ಲಿದ್ದಾರೆ ಭಟ್ರು. ಬೇಕಾ ಏನು? ಥ್ಯಾಂಕ್ಸ್ ಯಾಕೆ ಸುಮಿ ಸಿಸ್, ನನಗೆ ಸಪೋರ್ಟ್ ಮಾಡಿರಿ, ನಾನು ಕೂಡ ಮಾಡೋದಲ್ವಾ ಅಂತ ಇದ್ರೆ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಬನ್ನಿ. ನವಸ ನೀನು ನನ್ನ ಸ್ಕೂಲ್ ಟೈಮಲ್ಲಿ ಲೈವ್ ಮಾಡ್ತಾ ಇದೀಯಾ, ಬರೋಕ್ಕಾಗ್ತಾ ಇಲ್ಲ. ಬಟ್ ನೀನು ಎಲ್ಲ ವಿಡಿಯೋಸ್ ನೋಡ್ತಾ ಇದ್ದೀನಿ, ಕಮೆಂಟ್ ಹಾಕಿರಲ್ಲ ಅಷ್ಟೇ. ಶೀತ ಕಮ್ಮಿ ಆಗಿಲ್ವಾ? ಕಡಿಮೆ ಆಗಿದೆ, ಶೀತ ಇಲ್ಲ ನನಗೆ. ಸ್ವಲ್ಪ ಅದು ಮಾತಾಡುವಾಗ ಪಿಂಪಲ್ ಬಂದಿದೆಯಲ್ಲ ಅದಕ್ಕೆ. ಉಸಿರಿನ ಏರಿಳಿತವನ್ನು ಕಂಡು ಹಿಡಿತಾರೆ ನೋಡಿ ಅಕ್ಕ ಅಂತ ಇದ್ದಾರೆ. ಹ್ಞೂ, ಅಷ್ಟು ಎಲ್ಲರ ಉಸಿರಲ್ಲಿ ಉಸಿರಾಗಿ ಬೆರೆತು ಹೋಗಿದ್ದೇನೆ ನಾನು. ನನ್ನ ಬಗ್ಗೆ ಎಲ್ಲ ಕಂಡು ಹಿಡಿತಾ ಇದ್ದಾರೆ. ಸೊ ಅದೇ ಈಗ ನನ್ನ ತಲೆಗೂ ಒಂದು ಕಂಟೆಂಟ್ ಪ್ಲಾನ್ ಬಂದಿದೆ. ನೀವೆಲ್ಲರೂ ನನ್ನ ವಿಡಿಯೋದಲ್ಲಿ ಇರಬೇಕು ಅನ್ನೋದು ಒಂದು ನನ್ನ ಆಸೆ. ಸೊ ನನಗೆ 1 ನಿಮಿಷದ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಬೇಕು ಎಲ್ಲರ ಕಡೆಯಿಂದ. ಕವಿತಾ ನಿಮಗೆ ಯಾಕೆ ಇಷ್ಟ ಅನ್ನೋದ್ರ ಬಗ್ಗೆ ನೀವೇ ಓನಾಗಿ ಮಾತಾಡಿಬಿಟ್ಟು ಫೇಸ್ ಕ್ಯಾಮ್ ಮಾಡಿ 1 ಮಿನಿಟ್ಸ್ ವಿಡಿಯೋ ನನಗೆ ಕಳಿಸ್ಕೊಡಿ ಪ್ಲೀಸ್. ಎಲ್ಲರನ್ನೂ ನೋಡೋ ಆಸೆ, ಮತ್ತು ಎಲ್ಲರೂ ನನ್ನ ಚಾನಲಲ್ಲಿ ಇರಲಿ. ನನಗೆ ಸಪೋರ್ಟ್ ಬಂದಿರೋರು ಪ್ರತಿಯೊಬ್ಬರು ಕೂಡ ನನ್ನ ಚಾನಲಲ್ಲಿ ಅವ್ರದ್ದು ಒಂದು ಕ್ಲಿಪ್ಪಿಂಗ್ ಇರಲಿ ಅನ್ನೋ ಆಸೆ ತಲೆಗೆ ಬಂತಾಗಲೇ ನನಗೆ. ಸೊ ರಿಕ್ವೆಸ್ಟ್ ಮಾಡ್ಕೋತೀನಿ, ವರ್ಟಿಕಲ್ ಕ್ಯಾಮ್ರಾ ಹಿಡಿದ್ಬಿಟ್ಟು ಸೊ ಜಸ್ಟ್ 1 ಟಾಪಿಕ್, ಕವಿತಾ ನಿಮಗೆ ಯಾಕೆ ಇಷ್ಟ ಆಗ್ತಾರೆ ಅನ್ನೋದ್ರ ಬಗ್ಗೆ 1-2 ಮಿನಿಟ್ಸ್ ಪ್ರತಿಯೊಬ್ಬರು ಮಾತಾಡ್ಬಿಟ್ಟು ನನಗೊಂದು ವಿಡಿಯೋ ಕ್ಲಿಪ್ ಕಳಿಸ್ಕೊಟ್ರೆ ಎಲ್ರದ್ದು ಸೇರಿಸಿ ಎಡಿಟ್ ಮಾಡಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನನಗೆ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ ಆ್ಯಂಡ್ ಚೆರಿಷ್ ಮಾಡೋಕ್ಕೆ. ಸೊ ನೋಡಿ ಯಾರ್ಯಾರಿಗಾಗತ್ತೆ ಎಲ್ಲರೂ ಟ್ರೈ ಮಾಡಿ. ಆದಷ್ಟು ಆ ಕ್ಲಿಪ್ಪಿಂಗ್ನ ನನಗೆ ಕಳಿಸ್ಕೊಡೋಕ್ಕೆ ಪ್ರಯತ್ನ ಪಡಿ. ಕವಿತಾ ಕನ್ನಡ ವ್ಲಾಗ್ಸ್ ಇನ್ಸ್ಟಾಗ್ರಾಮಲ್ಲಿ ನೀವು ಹಾಕಿದರೆ ನಾನು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನನ್ನ ಚಾನಲಲ್ಲಿ ಹಾಕ್ತೀನಿ. ವಿನಯ್ ಕುಮಾರ್ ಅವ್ರು ಬಂದರು, ಭಟ್ರ ಫ್ರೆಂಡು. ನಮಸ್ತೆ ಬ್ರದರ್. ಹಾಗೆ ಕವಿತಾ ಕನ್ನಡ ವ್ಲಾಗ್ಸ್ಗೂ ಕನೆಕ್ಟ್ ಆಗಿ ವಿನಯ್ ಬ್ರದರ್ ವಿಡಿಯೋಸ್ ಎಲ್ಲ ವಾಚ್ ಮಾಡಿ. ವಿನಯ್ ಅಂತಿದ್ದಾರೆ. ನವಜ ಸರ್ ಅಲ್ಲ, ಶಟ್ರ್ ಟೈಟ್ ಇವತ್ತು. ಇಟ್ಸ್ ಓಕೆ ಅಕ್ಕವ, ನಾನು ಲೈವ್ ಮಾಡೋದೇ ಕಮ್ಮಿ ಇವಾಗ ಅಂತ ಇದ್ರೆ ವಿಡಿಯೋಸ್ ನೋಡಿರ್ತೀನಿ, ಕೆಲವು ಸರಿ ಕಮೆಂಟ್ ಹಾಕಕ್ಕೆ ಮರ್ತೋಗ್ತೀನಿ. ಸೊ ಬೇಜಾರಾಗಬೇಡಿ, ಯಾವುದೋ ಒಂದು ರೀತಿಯಲ್ಲಿ ಸಪೋರ್ಟ್ ಅಂತೂ ಕೊಟ್ಟಿರ್ತೀನಿ, ಮರಿಬೇಡಿ. ಈ ಟೈಮಲ್ಲಿ ಮಾಡು ನವಜ, ಖಂಡಿತ ಬರ್ತೀನಿ. ಸುಮಿತ್ ಸ್ವಲ್ಪ ಹತ್ರ ಆಗಲಿ, ಹಾಗೆ ಒಬ್ಬೊಬ್ಬರೇ ಶುರು ಮಾಡ್ಕೊಳ್ಳಿ. ಈ ಟೈಮಲ್ಲಿ ಖಂಡಿತ ಸಪೋರ್ಟಿಗೆ ಬರ್ತೀನಿ. ಮತ್ತೆ ನಿಮ್ಮ ಡಿ ಪಿ ಅಂತ ಇದ್ದಾರೆ, ನನ್ನ ಡಿ ಪಿನ? ಓ, ಅದು ಸಪೋರ್ಟ್ ಐಡಿ ಶೆಟ್ರೆ ಅವ್ರದ್ದು. ಅವತ್ತು ಕವಿ ಮೇಡಮ್ ಲೈವ್ ಮಾಡಿದಾಗ ಅವರೇ ತಾನೇ ಅಂತ ಇದ್ದಾರೆ. ಅವತ್ತು ಕವಿ ಮೇಡಮ್ ಲೈವ್ ಮಾಡ್ದಾಗ ಅವರೇ ತಾನೇ ಇವರು ನವಸ. ಓಕೆ ಕವಿ ಸಿಸ್, ಕೊಡ್ತೀನಿ ಅಂತ ಇದ್ದಾರೆ, ಕೊಡಿ ಆದಷ್ಟು. ನನಗೆ ಲೈಫ್ ಟೈಮ್ ಒಂದು ಮೆಮೊರಿ, ನಿಮ್ಮನ್ನೆಲ್ಲ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಆ ವಿಡಿಯೋ ಯಾವಾಗಲೂ ನಾನಿರೋವರೆಗೂ ಆ ವಿಡಿಯೋ ನನ್ನ ಚಾನಲಲ್ಲಿ ಇರುತ್ತೆ. ಸೊ ಆದಷ್ಟು ವರ್ಟಿಕಲ್ಲಲ್ಲಿ ಫೇಸ್ ಕ್ಯಾಮ್ ಮಾಡಿಬಿಟ್ಟು ನನಗೆ 1-2 ನಿಮಿಷದ್ದು ವಿಡಿಯೋನ ಟಾಪಿಕ್ ಬಂದು ಕವಿತಾ ನಿಮಗೆ ಯಾಕೆ ಇಷ್ಟ ಆಗ್ತಾರೆ ಅನ್ನೋದ್ರ ಬಗ್ಗೆ ನೀವು ಮಾತಾಡ್ಬಿಟ್ಟು ಕಳಿಸಿ. ಅಷ್ಟೇ ಟಾಪಿಕ್ ಇರೋದು. ಏನಾರು ಹೇಳ್ಬೇಕಂತ ಅನ್ಸಿದ್ರೆ ಹೇಳಿ. ಆದಷ್ಟು ನನ್ನ ತುಂಬ ಆತ್ಮೀಯರು ಯಾರಿದ್ದೀರೋ ಅವ್ರಿಗೆಲ್ಲರಿಗೂ ಹೇಳ್ತೀನಿ. ಎಲ್ಲರೂ ನಂಗೆ ಒಂದೊಂದು ಕ್ಲಿಪ್ಪಿಂಗ್ ಕಳಿಸ್ಕೊಟ್ರೆ ಪಾರ್ಟ್ 1 ಪಾರ್ಟ್ 2 ಆ ಥರ 2 ಕ್ಲಿಪ್ಪಿಂಗ್ ಆಗುತ್ತೆ. ಯಾಕಂದರೆ ಜಾಸ್ತಿ ಜನ ಇದ್ದೀರಾ, ಅಷ್ಟರಲ್ಲಿ ಎಲ್ಲರೂ ಮಾಡ್ತೀರಾ, ವಿಡಿಯೋ ಕಳಿಸ್ಕೊಡ್ತೀರಾ ಅನ್ನೋದು ಗೊತ್ತಿಲ್ಲ. ಯಾರಿಗೆ ಸಾಧ್ಯನೋ ಅವ್ರು ಕಳಿಸ್ಕೊಡಿ. ಎಲ್ರದ್ದು ಊಟ ಆಯ್ತಾ ಅಂತ ಚಂದು ಬಂದರು. ಚಂದು ವೆಲ್ಕಮ್ ಟು ಸುಮಿ ಲೈವ್. ಊಟ ಆಯ್ತಾ ಚಂದು? ನಮ್ದು ಊಟ ಆಯಿತು. ಹಾಯ್ ಚಂದು ಅಂತ ಇದ್ರೆ ಸುಮಿ. 20 ಜನ 20 ಥರ. ಅದಕ್ಕೆ ಅಂದರೆ ನನಗೂ ಒಂದು ಕ್ಯೂರಿಯಾಸಿಟಿ ಇದೆ. ಈಗ ನನಗೊಂದು 25 ಜನ ನೀವು YT-ಯಲ್ಲಿ ಪರಿಚಯ ಇದ್ದೀರಂದರೆ ಒಬ್ಬೊಬ್ಬರ ಮೈಂಡಲ್ಲಿ ಕವಿತಾ ಬಗ್ಗೆ ಒಂದೊಂದು ಥರ ಥಿಂಕಿಂಗ್ ಇರುತ್ತೆ. ಸೊ ಏನಿರ್ಬೋದು, ಯಾರು ನನ್ನನ್ನು ಯಾವ ಥರ ಇಷ್ಟಪಡ್ತಾರೆ ಅಂತ ತಿಳ್ಕೊಳ್ಳೋ ಒಂದು ಆಸೆ ಕೂಡ ಇದೆ. ಸೊ ಕಳಿಸ್ಕೊಡಿ ಆದಷ್ಟು, ಓಕೆನಾ? ಮೆಸೇಜ್ ಮಾಡಿದ್ರೆ ಅಂತ ಇದ್ದಾರೆ, ಕನ್ಫ್ಯೂಸ್ ಆಗುತ್ತೆ. ಟಾಯ್ಲೆಟ್ ಕ್ಲೀನರ್ ಅವ್ರು ಬಂದರು, ಸಪೋರ್ಟ್ ಆನಂತ. ವೆಲ್ಕಮ್ ಟು ಸುಮಿ ಸ್ಟ್ರೀಮ್ ಟಾಯ್ಲೆಟ್ ಕ್ಲೀನರ್. ಸೊ ನಿಮ್ಮ ಒರಿಜಿನಲ್ ನೇಮ್ ಹೇಳಿದರೆ ಖುಷಿ ಆಗುತ್ತೆ ನಮಗೂ. ಊಟ ಆಯ್ತಾ ಟಾಯ್ಲೆಟ್ ಕ್ಲೀನರ್ ಅವರೇ? ಚಂದು ಮಧುಗಿರಿ ಅಂತ ಇದ್ರೆ ಸಪೋರ್ಟಲ್ಲಿದ್ದಾರೆ. ಮಮತಾ ಬರಲಿ ಮೆಸೇಜಸ್ ಯಾಕೆ?
ಅಲ್ಲಿಗೆ ಸೈಲೆಂಟ್ ಆಗೋಯ್ತು. ಭಟ್ರು ಸಪೋರ್ಟ್. ಭಟ್ರ ಏನ್ ಊಟ? ಮುಂದೆ ಬನ್ನಿ, ಮುಂದೆ ಬರ್ತಾ ಇದ್ದಾರೆ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸಿಹುದು, ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಓ ಮೈ ಫ್ರೆಂಡ್, ಕನ್ನ ಕಂಬನಿಯ ವರಿಸುವ ಸ್ನೇಹಿತರು ನಾವು. ಓ ಮೈ ಫ್ರೆಂಡ್, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ, ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ. ನೀವು ನೀವು ಅಂತ ಶುರುವಾಯ್ತು ಮೊದಲು, ಲೋಲೋ ಅಂತ ಈಗ ಬದಲು. ನಮ್ಮ ನಡುವೆ ಇಲ್ಲ ಕೊಂಚ ಸಂಕೋಚವು. ಇದ್ದೀರಾ ಕವಿ? ಕೇಳ್ತಿಲ್ವಾ? ಲೆಫ್ಟ್ ಆದರು ಅವರು. ಲತಿ ಬಂದರು, ಹಾಯ್ ಟೀಚರ್ ಅಂತ. ಲತಿ ಬಂದಾಗ ಹೋದರು ಅವರು. ಟೀಚರ್ ಊಟ ಆಯ್ತಾ ಲತಿ? ಹಾಯ್ ನಾಯಕ್ ಕಳ್ತಿದ್ದಾರೆ. ಟಾಯ್ಲೆಟ್ ಕ್ಲೀನರ್ ಬಂದರು ನೋಡಿ ಈಗ. ಇವ್ರು ಬಂದರೆ ಅವರು ಹೋದ್ಮೇಲೆ ಹಾಯ್ ಕ್ಲೀನರ್ ಹೇಳ್ತಿದ್ದಾರೆ ಮಂಜು. ಸಂಡೆ ಲತಿ ಇದ್ದೀನಿ. ಎಷ್ಟು ಸಲ ಕೇಳಿದೆ ಮಂಜು ನಾನು. ನೆಟ್ವರ್ಕ್ ಇಶ್ಯೂ ಆಯಿತು. ಓಕೆ ಓಕೆ. ಎಷ್ಟು ಸಲ ಕೇಳಿದೆ ಊಟ ಆಯಿತಾ ಅಂತ, ನಾನು ಸರಿ ಮಾಡಲಿಲ್ಲ ಮಂಜು. ಥ್ಯಾಂಕ್ ಯು ನವಸ. ಏನು ಲತಿ ಸಿಟ್ಟು? ಅವರ ಮಗ ಕೇಳಿದೆ, ಕೆಳಗೆ ಬಿದ್ದ. ಹೌದಾ? ಹೇಗೆ ಗೊತ್ತಾಯ್ತು? ಎಂತಂತ ಹೇಳ್ತೀರಿ ನೀವು? ಸಪೋರ್ಟ್ ನಾವು ಸಹ. ಥ್ಯಾಂಕ್ ಯು ಸಪೋರ್ಟ್ ಅಮ್ಮು, ಥ್ಯಾಂಕ್ ಯು. ಯಾರು ಹೇಳಿದ್ದು ಮಂಜು ನಿಮಗೆ? ಊಟ ಮಾಡಿದರೆ ತಾನೇ, ಯಾಕೆ ಮಾಡಲ್ಲ? ಪ್ರಾಶ್ವತ್ ಸಪೋರ್ಟ್, ಥ್ಯಾಂಕ್ ಯು. ಅಮ್ಮು ಥ್ಯಾಂಕ್ ಯು. ವಿನಯ್ ಥ್ಯಾಂಕ್ ಯು. ಸೂಪರ್ ಅಂತೆ. ನಮಸ್ತೆ, ಥ್ಯಾಂಕ್ ಯು. ಹಾಯ್ ಲತೀಶ್, ಹೌ ಆರ್ ಯು ಹೇಳ್ತಿದ್ದಾರೆ. ಸೂಪರ್ ಟೀಚರ್ ಹೇಳ್ತಿದ್ದಾರೆ. ಮನಸಾಂಡೆ ವಿನಯ್ ಕನೆಕ್ಟ್ ಮೈ ಚಾನಲ್ ಹೇಳ್ತಿದ್ದಾರೆ. ನವಸ ಅವರು. ಪ್ರಮೋದ್ ಬಂದರು, ಹಾಯ್ ಟಾಯ್ಲೆಟ್ ಕ್ಲೀನರ್ ಹೇಗಿದ್ದೀಯಾ ಅಂತ. ಊಟ ಆಯಿತಾ ಪ್ರಮೋದ್? ಕವಿ ಮೇಡಮ್ ಹೇಳ್ತಿದ್ದಾರೆ. ಭುವಿ ಬಂದರು. ಭುವಿ ನಿಮ್ಮ ವಿಡಿಯೋ ನೋಡಿದೆ.
ಬಸ್ಸಲ್ಲಿ ಹೋದ್ರಲ್ವ ಮತ್ತೆ. ಬ್ಲೂ ಕೊಡಲಿಕ್ಕೆ ಇದು ಮೆಸೇಜ್ ಬಂದಾಗಿದೆ ನೋಡಿ, ಮೆಸೇಜ್ ಬರ್ತಿಲ್ಲ, ಏನು ಮಾಡಲಿ. ಒಂದೂವರೆ ಗಂಟೆ ಸರಿ ಇತ್ತು. ನಾಳೆ ಕಳಿಸ್ತೇನೆ ಯಾರಿಗಾದರೂ ವಾಟ್ಸಪ್ಪಲ್ಲಿ ನೋಡಿ. ನಂದೇ ಲಾಸ್ಟ್ ಮೆಸೇಜ್, ಮೇಲೆ ಹೋಗ್ತೇನಿಲ್ಲ, ಬೇರೆ ಫೋನಲ್ಲಿ ನೋಡೋದು. ನೆನ್ನೆ ಕೂಡ ಹಾಗೆ ಆಗಿತ್ತು, ನೆನ್ನೆಯಿಂದ ಸ್ಟಾರ್ಟ್ ಆಯಿತು. ನಾನು ವಿಡಿಯೋ ಮಾಡಿಟ್ಟಿದ್ದೇನೆ, ನಾಳೆ ಕಳಿಸ್ತೀನಿ ನಿಮಗೆ. ಮತ್ತೆ ಸುಳ್ಳು ಹೇಳ್ತಾಯಿಲ್ಲ ಅಂತ ಎಣಿಸ್ಬೋದು ನೀವು. ಊಟ ಆಯಿತಾ ನಿಮ್ಮದು ಭೂವಿ ಹೇಳ್ತಿದ್ದಾರೆ. ಊಟ ಆಯಿತು ನಿಮ್ಮದು ಭೂವಿ. 3 ಜನ ಒಂದು ಡ್ರೆಸ್, ಏನದು ಒಗಟ? ಎಲ್ಲರ ಮೇಲಿರುವ ಲಿಂಕಿಗೆ ಕನೆಕ್ಟ್ ಆಗಿ. ಲತೀಶ್ ಬೇರೆಯವ್ರಿಗೂ ಹೇಳ್ತಿದ್ದಾರೆ. ಡುಮ್ಮಿ ಹಾಯ್ ಹೇಳ್ತಿದ್ದಾರೆ. ಯಾರು ಡುಮ್ಮಿ? ನಾನಾ? ಚಿಕ್ಕಿ ಹಾಯ್ ಹೇಳ್ತಿದ್ದಾರೆ. ಪ್ರಮೋದ್ ಕೊಟ್ಟಿದ್ದಾರಮ್ಮ ನಿಮಗೆ? ಕೇಳಿ ಅವ್ರ ಹತ್ರ, ಇದ್ದಾರಲ್ವ. ಲತೀಶ್ ಬಂದರು. ಯಾರಪ್ಪ ಇದು ಅಂತೆ. ಎಲ್ಲಿ ಎಲ್ಲ ಊಟವ ಹೇಳ್ತಿದ್ದಾರೆ. ಊಟ ಆಯ್ತಲ್ಲ ಲತೀಶ್? ಒಣ ಸಾಂಡೆ ಇಲ್ಲ, ಕೊಟ್ಟಿಲ್ಲ ಸುಮ್ಮನೆ. ಕೇಳಿ ಇದ್ದಾರಲ್ಲ, ವಿನಯ್ ಇದ್ದಾರೆ ನೋಡಿ, ಲತೀಶ್ ಇದ್ದಾರೆ, ವಿನಯ್ ಇದ್ದಾರೆ, ಕೇಳಿ ಅಮ್ಮ. ವಿನಯ್ ಇದು ಮೇಲೆ ಇದ್ದ ಲಿಂಕ್ ಪ್ರೆಸ್ ಮಾಡಿ, ಕಮಲಿದ್ದು ಒಂದು ಇದು ಕೊಡಿ, ಅದಕ್ಕೆ ಗಿಫ್ಟ್ ಕೊಡಿ. ಕಮಲ್ ಬ್ರೋ ಎಲ್ಲಿ ಅವರಿಲ್ಲ. ಎಲ್ಲೋ ಪ್ರಮೋದ್ ಹೇಳ್ತಿದ್ದಾರೆ. ಟಿ ಚೆಂದ ಆಗಿದೆ ನಮಸ್ತೆ ನಿಮ್ದು ಹೇಳ್ತಿದ್ದಾರೆ. ಮ್ಯೂಟ್ ಇದೆ. ಓಕೆ ಭುವಿ. ಅಕ್ಕ ಮಾತಾಡ್ತಾನೆ, ಮೆಸೇಜ್ ಮಾಡ್ತೀಯಾ? ಮಾಡ್ತಿದ್ದೆ ಅಂತ ಅಕ್ಕವ ಎಕ್ಸಿಟ್ ಆದೆ ನಮಸ ಹೇಳ್ತಾರೆ. ಎಲ್ಲ ರೂಮಲ್ಲಿರುವ ಲಿಂಕಿಗೆ ನಮಸದ ಲಿಂಕ್ ಹಾಕಿದ್ದಾರೆ. ಅಮ್ಮದ ಲಿಂಕ್ ಉಂಟು, ಜಾಯ್ನ್ ಆಗಿ. 13 ಕಮಲ್ ಡನ್ನು. ಥ್ಯಾಂಕ್ ಯು ವಿನಯ್. ಅಮ್ಮದು ಹಾಕಿದ್ದಾರೆ ನೋಡಿ, ನಮಸದ ಹಾಕಿದ್ದಾರೆ. ಜಾಯ್ನ್ ಆಗಿ. ವಜನ ಬರಲಿ. ವಜನ ಅಂದರೆ ಎಂತ? ಲತೀಶ್ ಯಾಕೆ ಮಾತಾಡ್ಸಿದ್ರು ಕಾಣಿಸ್ತಾ ಇಲ್ವಾ ಕೇಳ್ತಿದ್ದಾರೆ ಕವಿತವರು. ಅಮ್ಮ ಲಿಂಕ್ ಹಾಕಿದ್ದಾರೆ, ಜಾಯ್ನ್ ಆಗು ಲತೀಶ್ ಹೇಳ್ತಾರೆ. ನಮಸ್ತೆ, ನಿನ್ನ ಪ್ಲ್ಯಾನ್? ಅದು ನಿಜವಾದ ನವಸ ಅಲ್ಲ, ಅದು ಇದು ಮತ್ತೊಂದು ಐಡಿಯಾ ಅಂತ ಕಾಣ್ತದೆ ಅದು ಅವರದ್ದು. ನಿಜವಾದ ನವಸನೇ. ಯಾಕೆ ಡೌಟಾ? ಫ್ರೈಡೇ ಎಂತ ಫ್ರೈಡೇ? ಫ್ರೈಡೇ ಜಾಯ್ನ್ ಆಗ್ತೀರಾ? ಓಕೆ. ಊಟ ಆಯಿತಾ ಕೇಳಿದೆ, ಏನು ಹೇಳಿಲ್ಲ ನೀವು. ಸಪೋರ್ಟ್, ಥ್ಯಾಂಕ್ ಯು. ನೀನೆಲ್ಲ ನಾನೆಲ್ಲ, ಈ ಜೀವ ನಿನ್ನಲ್ಲಿ ಒಂಥರ ಹೇಳೋಕೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಎಕ್ಕಡೆ ಕೊಡ್ತಿದ್ದೆ, ಎಕ್ಕಡೆ ಬಸರಾಜಿರಿ. ಡೌಟ್ ಅಂತ, ಏನು ಡೌಟು? ಬಾಯ್, ಅಲ್ಲಿ ಗುಡ್ ನೈಟ್ ಹೇಳ್ತಿದ್ದೆ. ಬಾಯ್. ಆಗಿಲ್ಲ, ಮಾಡಬೇಕು. ಓಕೆ, ಹೋಗಟ್ಟಿದ್ರೆ ಕೇಳಿ, ಯಾರೂ ಮಾತಾಡ್ತಿಲ್ಲ. ರಾಶ್ವಣ್ಣ ನಿಮ್ಮ ಅಂತ ಸೂನರ್ ಸಾಂಗ್, ಸೂನರ್ ಸಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ನಾಟಿ ನಮಸ ಸಿಸ್. ಅಪ್ಪ
ಅಪೂರ್ವ ಅತಿಥಿ ಅಂತಿದ್ದಾರೆ. ಯಾಕೆ ಸಿಸ್ ಬಾಯ್ ಹೇಳ್ತಿದ್ದೀರಿ? ಬೆಂಗಳೂರು 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 ಅಂತ ಬಂದರು ನೋಡಿ. ಡೈರೆಕ್ಟಾ? ಎಲ್ಲಿಂದ? ಯಾಕೆ ಇಲ್ಲ ಅಮ್ಮು ಬಾಯ್ ಅಮ್ಮು, ಯಾಕೂ ಇಲ್ಲ ಅಮ್ಮು ಬಾಯ್ ಅಮ್ಮ ಹೇಳ್ತಿದ್ದಾರೆ. ಗುಡ್ ನೈಟ್ ಕವಿಸಸ್ ಹೇಳ್ತಿದ್ದಾರೆ ಅಮ್ಮ ಅವರು. ಬೆಂಗಳೂರು 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 ಡೈರೆಕ್ಟ್ ಬಸ್ ಇದೆ, ಎಕ್ಸ್ಪ್ರೆಸ್ ಬಸ್ ಇದೆ, ಬನ್ನಿ. ಬಾಯ್ ಗುಡ್ ನೈಟ್ ಆಲ್. ಇಷ್ಟು ಬೇಗನಾ? ಓಕೆ ಅಮ್ಮ ಹೇಳ್ತಿದ್ದಾರೆ. ಬೆಂಗಳೂರಿಗೆ ಬಸ್ ಇದೆ ಬನ್ನಿ, ಪಮ್ಮು ಬಾಯ್ ಹೇಳ್ತಿದ್ದಾರೆ ಕವಿ ಅವರು. ಮತ್ತೆ ಯಾರಿದ್ದೀರಿ? ಮೆಸೇಜ್ ಮೇಲಿರೋ ಲಿಂಕಿಗೆ ಜಾಯ್ನ್ ಆಗಿ, ನಿಮ್ಮದು ಕೂಡ ಹಾಕಿ. ಯಾಕೆ ಪ್ರಮೋದ್ ಬ್ರೋ ಸ್ಪೆಷಲ್ ಕ್ಲಾಸ್ ಇದೆಯಾ? ನೈಟ್ ಡ್ಯೂಟಿ. ಕಾವು ಬಾಯ್ ಹೇಳ್ತಿದ್ದಾರೆ. ಕಾವು 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 ಕಾಗೆ. ಮತ್ತೇನು ವಿಶೇಷ ಲತೀಶ್? ಹೇಳಿ ಹೇಳಿ ಹೇಳಿ, ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ. ಹೆಲೋ ಹೆಲೋ ಹೆಲೋ. ಹಾಯ್ ಸುಮಿತ್ರಾ ದೇವಿ, ಹಾಯ್, ಹೇಗಿದ್ದೀರಿ? ನಾನು ದೇವಿನಾ? ಲೈಕ್ ಡನ್, ಥ್ಯಾಂಕ್ ಯು. ಊಟ ಆಯಿತಾ? ಏನಿಲ್ಲ ವಿಶೇಷ. ಎಷ್ಟು ಹೊತ್ತಾಯಿತು ನಿಮಗೆ ಹೇಳಲಿಕ್ಕೆ? ಎಂತ ಮಾಡ್ತಿದ್ದೀರಿ? ಬ್ಯುಸಿಯಾ? ಚೀಕಲ್ಲದಿದ್ರು ಕೃಷ್ಣ ನಿಮ್ಮ ಪಾತ್ರ ಅರ್ಥ ಆಗುತ್ತೆ. ನಿಮಗೆ ಮಾತ್ರ ಅರ್ಥ ಆಗುತ್ತೆ, ಅರ್ಥ ಆಗುತ್ತೆ. ಗುಡ್ ನೈಟ್ ಹೇಳ್ತಿದ್ದಾರೆ. ಗುಡ್ ನೈಟ್. ನನ್ನ ಕೃಷ್ಣ ನಿಮಗೆ ಮಾತ್ರ ಅರ್ಥ ಆಗುತ್ತೆ. ಈಗಲೂ ಅಂತ ಈಗಲೂ ಕಷ್ಟನಾ? ಎಂತ ಏನು ಕಷ್ಟ? ಥ್ಯಾಂಕ್ ಯು ನಮಸ ಸಪೋರ್ಟ್ ವಿನಯ್, ಥ್ಯಾಂಕ್ ಯು. ಮಹಾ ಕಷ್ಟ ಗುರು ಹೇಳ್ತಿದ್ದಾರೆ. ಊಟ ಆಯ್ತಾ ಮ್ಯಾಮ್? ಹೌದು ಊಟ ಆಯಿತು. ನಿಮ್ದಾಯ್ತಾ? ಏನು ಕವಿತೆ ಇರುವಾಗ ನೀವು ಬರೋದಿಲ್ಲ? ಎಷ್ಟೊತ್ತಿದ್ರು? ಲತೀಶ್ ನಗ್ತಾ ಇದ್ದಾರೆ. ಏನಾಯಿತು ಲತೀಶ್? ದಾದಾ ಡೈರೆಕ್ಟ್ ಸಪೋರ್ಟ್ ಮಾಡ್ತಿದ್ದಾರೆ ಭಟ್ರು ನಮಸ, ಥ್ಯಾಂಕ್ ಯು. ಮಕ್ಕದಾದ ವಿಶೇಷ
ಪ್ರಕಾಶ್ ಬ್ರೋ ಕನೆಕ್ಟ್ ಮೈ ಚಾನಲ್ ಹೇಳ್ತಿದ್ದಾರೆ. ನಮಸ್ತೆ ಬೈನಿ, ಏನಿದು ಬೇರೆ ಐ ಡಿ? ಅದು ಅಷ್ಟೇ ಐ ಡಿ ಅಲ್ವಾ ನಮಸ? ನೋಡಿದ್ದೆ ಮ್ಯಾಮ್, ಸಾಂಗ್ ಹೇಳ್ತಿದ್ರಲ್ವ ಕವಿತಾ, ಕೇಳಿಸ್ಕೊಂಡೆ. ಊಟ ಮಾಡ್ತಾ ಇದ್ದೆ, ಮೆಸೇಜ್ ಮಾಡ್ತಿಲ್ಲ ಅಷ್ಟೇ. ಹೌದಾ, ಲಾಸ್ಟ್ ಟೈಮ್ ಕೂಡ ಊಟನೇ ಮಾಡ್ತಿದ್ರಿ ಅಲ್ವಾ? ಪ್ರಮೋದ್ ಎಕ್ಸ್ಟ್ರಾ ಐ ಡಿ ಹಾಗೆ ಸುಮ್ಮನೆ ಅಂತಿದ್ದಾರೆ. ಓಕೆ ನಮಸ್ತೆ ಸೇಸ್. ಥ್ಯಾಂಕ್ ಯು ಭಟ್ರಿ. 9:30 ನಂದು ಊಟ ಆಯಿತು ಸಮಯ ಮ್ಯಾಮ್. ಮ್ಯಾಮ್ ಟೀಚರ್ ಸೂಟ್ ಆಗಲೇ ಎಂತ ಜೂಟ್ ಆಗಲೇ 9:30 ನಮ್ಮದು ಊಟದ ಸಮಯ. ಭಟ್ರು ಸಪೋರ್ಟ್ ನಾಳೆ ನಿಮಗೂ ಗೊತ್ತಾಗ್ತದೆ ಬಿಡಿ, ಲತಿಬ್ರು ಹೇಳ್ತಿದ್ದಾರೆ. ಯಾಕೆ ಬೇಗ ಹೋದರು ಕವಿತಾ, ಏನಾಯಿತು ಗೊತ್ತಿಲ್ಲ. ವಿನಯ್ ಸಪೋರ್ಟ್ ಥ್ಯಾಂಕ್ ಯು. ಭಟ್ರೆ ಹೇಳ್ತಿದ್ದಾರೆ ಪ್ರಮೋದು. ವಿನಯ್ ಸಪೋರ್ಟ್. ಪ್ರಮೋದ್ ನೀವು ಯಾವಾಗೇ ಮಾಡೋದು ಹೇಳ್ತಿದ್ದಾರೆ. ವಿನಯ್ ಕನೆಕ್ಟ್ ಮೈ ಚಾನಲ್ ಹೇಳ್ತಿದ್ದಾರೆ. ನವಾಸ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ವಿನಯ್ ಥ್ಯಾಂಕ್ ಯು. ಪ್ರಮೋದ್ ಅವರೇ, ಭಗವದ್ಗೀತೆ ಬರೆದವನು ಯಾರು ಅಂತ? ಯಾರು ಅದು ಬರೆದವರು ಯಾರು, ಅದು ಯಾರು ಅಂತ ಒಂದು ಸ್ವಲ್ಪ ಹುಡುಕಿ ಕೊಡಿ ಮಾರಾಯರೇ. 1 ಮಿನಿಟ್ ಮ್ಯಾಮ್, ಕವಿತಾಗೆ ಕಾಲ್ ಮಾಡಿ ಹೇಳ್ತೀನಿ ಜಾಯ್ನ್ ಆಗೋಕ್ಕೆ. ಇರಿ ಮತ್ತೆ ಜಾಯ್ನ್ ಆಗಲಿ. ಅವರು ಇದ್ರೇ ಒಂದು ಜೋಶ್ ಇರುತ್ತೆ. ಅವರಿದ್ರೇ ಒಂದು ಜೋಶ್ ಇರುತ್ತೆ. ಯಾರ್ದು ಸಪೋರ್ಟ್ ಬರೋದಿದ್ರೆ ನಾನೆಂತ ಮಾಡಲಿ ಇಲ್ಲಿ? ಜೋಶ್ ಬರಲಿಕ್ಕೆ ನೀವು ಮಾತಾಡಬೇಕಲ್ಲ. ಥ್ಯಾಂಕ್ ಯು ಅಮ್ಮು, ಥ್ಯಾಂಕ್ ಯು ಭಟ್ರೆ. ಸೈಲೆಂಟು ಲೈವ್ ಮಾಡ್ತೀನಿ, ಸಪೋರ್ಟ್ ಮಾಡೋರು ಮಾಡಲಿ. 1 ವಾಟ್ಸಪ್ ಕಂಪ್ಲೀಟ್. ಓಕೆ, ಅಮ್ಮ ಕೇಳಿದ್ರಾ? ಕೊಟ್ರಾ ಅಮ್ಮ?
ಇವ್ರ ಹತ್ರ ಕೇಳಿದ, ಯಾರು ಕಳ್ಳ ಇರಬೇಕು, ಯಾರು ಶೆಟ್ರೆ, ಮಧ್ಯದೆಲ್ಲ ಮೆಸೇಜ್ ಬರ್ತದೆ ನಿಮ್ಮದು. ಕೊಟ್ಟಿದ್ದೇನೆ ಅಮ್ಮಗೆ. ಓಕೆ, ಹೌದಾ, ಓಕೆ ಭಟ್ರು ಹೇಳ್ತಿದ್ದಾರೆ. ಅಮ್ಮ ಖುಷಿ. ಅಮ್ಮ ಹೋಗ್ತೀನಿ ಅಂತ ಇನ್ನೂ ಇದೆಯಾ ಇಲ್ಲಿ ಹೇಳ್ತಿದ್ದಾರೆ. ಪ್ರಕಾಶ್ ಬೇರೆ ಯಾರು ಬ್ರದರ್ ಹೇಳ್ತಿದ್ದಾರೆ. ಇಲ್ಲ, ಹೇಳಿಲ್ಲ. ನೀವು ಬರುವಾಗ ಅವರು ಇರೋದಿಲ್ಲ, ಏನು ಮಾಡಲಿ. ಅವ್ರು ಬರುವಾಗ ನೀವು ಇರೋದಿಲ್ಲ. ಕಮಲ್ ಎಲ್ಲಿ ಅಂತ ಕೇಳ್ತಿದ್ದಾರೆ. 700 ಶ್ಲೋಕಗಳು. ಹಾಯ್ ಕವಿತಾ, ಜಾಯ್ನ್ ಆಗು ಅಂತ. ನೀವು ಜಾಯ್ನ್ ಆಗಿ ಸ್ವಲ್ಪ. ವಾಟ್ ಈಸ್ ಪ್ರಕಾಶ್ ಫುಲ್ ನೇಮ್, ವಾಟ್ಸ್ ಯುವರ್ ಹೋಮ್ ಟೌನ್ ಆ್ಯಂಡ್ ವಾಟ್ ಡೂ ಯು ಡೂ ಸರ್ ಹೇಳ್ತಿದ್ದಾರೆ. ಕೃಷ್ಣ ಯಾರು ನನಗೇನು ಗೊತ್ತು. ಆಗಲೇ ಆಗಿದ್ದೆ ಫಕೀರ್ ನಾನು ಹೇಳ್ತಿದ್ದಾರೆ. ಓಹೋ, ಕೃಷ್ಣ ಬರೆಯುವುದು ಓಕೆ, ನನಗೆ ಗೊತ್ತಿಲ್ಲ ಆಗಿತ್ತು ಮಂಜು ಶೆಟ್ಟಿ, ಅದಕ್ಕೆ ಕೇಳಿದೆ. ನನಗೋಸ್ಕರ ಇನ್ನೊಂದು ಸಲ ಹೋಗು ಕವಿ, ಜಾಯಿನ್ ಪ್ಲೀಸ್. ವೆಲ್ಕಮ್ ಡೇಗೆ ಸಾಂಗ್ ಹೇಳಿದ್ದೀನಿ ಅಲ್ಲವಾ ಡಿಗ್ರಿಯಲ್ಲಿ, ಆ ಸಾಂಗು ಹೇಳು ಪ್ಲೀಸ್. ಇನ್ನೊಂದು ಸಲ ಹೇಳ್ತೀನಿ ಆ ಸಾಂಗ್. ಫಕೀರ್ ಬಾಯ್ ಅಲ್ಲಿ ಆಗಿದೆ, ನನಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ.
ಗೂಗಲ್ನಲ್ಲಿ ಹುಡುಗಿಯ ನಾವೊಂದು ಪ್ರಶ್ನೆ ಕೇಳ್ಬೇಕು, ಕೇಳಿ.
ಹಾಯ್ ಹಾಯ್ ನವೀನ್, ಥ್ಯಾಂಕ್ ಯು. ಮ್ಯೂಟಲ್ಲಿಟ್ಟಿದ್ದೆ, ಯಾರೂ ಮೆಸೇಜ್ ಮಾಡ್ತಿರ್ಲಿಲ್ಲಲ್ಲ ಅದಕ್ಕೆ. ಇಲ್ಲಿದ್ದೇನೆ. ಯಾರ್ದು ಮೆಸೇಜ್ ಇರಲಿಲ್ಲಲ್ಲ ಅದಕ್ಕೆ ಸ್ವಲ್ಪ ಕೆಲಸ ಮಾಡಿ ಬಂದೆ. ಇಲ್ಲ ಇದ್ದೇನೆ ನವೀನ್, ಇದ್ದೇನೆ. ಮೆಸೇಜ್ ಇರ್ತಿರ್ಲಲ್ಲ ಅದಕ್ಕೆ ಹೋದೆ ನಾನು. ಗುಡ್ ನೈಟ್ ಅಮ್ಮು. ಹೋಗ್ತೀರಾ, ಮಲಗ್ತೀರಾ? ನನ್ನ ತಮ್ಮ ಅಂತ ಹೇಳಬೇಕಿತ್ತು ಟೀಚರ್ ಹೇಳ್ತಾರೆ. ಯಾವ ಕೃಷ್ಣ ಬಾಯ್ ಹೇಳ್ತಾರೆ. ಭಟ್ರು ಬಾಯ್ ತಮ್ಮ ಅಂತ ಹೇಳಬೇಕು ಟೀಚರ್. ಜಂಪ್ ಅವನಂತ ಮೆಸೇಜ್. ನೆಟ್ ಮೆಸೇಜ್ ಬರೋದು. ನೆಟ್ ಮೆಸೇಜ್ ಬರೋದು ಕ್ಯಾನ್ ನೆಟ್ ಓಪಿ ಅವು ಕೊಡ್ಲಿಕ್ಕೆ ಕೊಡಂಜಿ. ನೆಟ್ ತೋಜಿ ಸ್ಮಾಲ್ ತೋಜನ್ ಅಕ್ಷರ. ಮೆಸೇಜ್ ಮಾಡಿ. ಉತ್ತರ ಸಿಕ್ತಾ? ಸುಂದರಿ ನಮಸ್ತೆ ಹೇಳ್ತಿದ್ದಾರೆ. ಉತ್ತರ ಸಿಕ್ತಾ ಏನು ಮಂಜು? ನೋಡಲಿಲ್ಲ ನಾನು. ನಾವಿಬ್ಬರು ಒಂದೇ ಕ್ಲಾಸ್ಮೇಟ್, ಅದಕ್ಕೆ ಹಾಗೆ ಮಾತಾಡಿದ್ವಿ ಹೇಳ್ತಾರೆ. ಸಪೋರ್ಟ್ ಮಾಡ್ತಿದ್ದಾರೆ ವಿನಯ್, ಥ್ಯಾಂಕ್ ಯು. ಓಕೆ ಬಾಯ್ ಹೇಳ್ತಿದ್ದಾರೆ ಪ್ರಮೋದ್ ಅವರು. ಯಾಕೆ ನೆಟ್ಲ ತೋಜನ್ ನಿಜ ಮಾರೆ. ಗುಡ್ ನೈಟ್, ಶುಭರಾತ್ರಿ. ಬಾಯ್ ನವೀನ್, ಥ್ಯಾಂಕ್ಸ್, ತುಂಬ ಸಪೋರ್ಟ್ ಮಾಡಿದ್ದೀರಿ. ಅಮ್ಮ ಇದ್ದೀರಾ? ಬೆಣ್ಣೆ ಅಂತ ಹೇಳ್ತಿದ್ದಾರೆ ಕವಿತಾ ಅವರು. ಥ್ಯಾಂಕ್ಸ್ ನವೀನ್, ಥ್ಯಾಂಕ್ ಯು ಅಮ್ಮ. ನಿದ್ದೆ ಬರ್ತಿದೆ, ಮಲ್ಗಿ. ಬೆಂಗಳೂರು ಮೈಸೂರು ಮಂಗಳೂರು ಕಂಡಕ್ಟ್ರ್ ಬಂದರು. ಸಪೋರ್ಟ್ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೊ ಮಚ್. ಮಲಗಿದಾರ ಗಂಡ ಅಮ್ಮ? ಏನು ಮಾಡ್ತಿದ್ದಾರೆ? ಹೆಡ್ಡೇಕ್ ಬರ್ತಿದೆ ಯಾಕೋ ಇವತ್ತು. ಸುಮ್ಮನೆ ಮಲ್ಗಿ ಲೈಟ್ ಆಫ್ ಮಾಡ್ಕೊಳ್ಳಿ ಎಲ್ಲ. ಎಷ್ಟಾಯ್ತು ಗಂಟೆ? 10:30. ಬೇಗನೆ ಇವತ್ತು. ಸಪೋರ್ಟ್ ಮಾಡ್ತಿದ್ದಾರೆ, ಥ್ಯಾಂಕ್ ಯು. ನಿದ್ದೆ ಇಲ್ವಾ? ಮಲಗಿದ್ದಾರೆ, ಹೌದಾ? ನೀವು ಮಲ್ಗಲ್ಲ? ವಿನಯ್ ಸಪೋರ್ಟ್, ಥ್ಯಾಂಕ್ ಯು. ಕವಿ, ಥ್ಯಾಂಕ್ ಯು. $850 ಎಂತ ಟೈಮಾ? ಯಾರ್ದು 850? 10:15 ಆಗ್ತಾ ಬಂತು ಊರಲ್ಲಿ. ಇಲ್ಲಿ ಅದ? ಇಲ್ಲಿ ಅದ 850 ಕರೆಕ್ಟ್. ಥ್ಯಾಂಕ್ ಯು ಅಮ್ಮ. ಕವಿ, ನಿನ್ನೆ ಯಾವುದೋ ಒಂದು ಉಡುಪಿ ವರ್ಡ್ ಹೇಳಿದೆ, ಯಾವುದದು? ಜಾಗ್ರತೆ ಅಂತ. ಒಮ್ಮೆ ಓದಿ. ನಿಮ್ಮ ಟೈಮ್ ಹೌದು, ನಮ್ಮ ಟೈಮ್ 850. ಜಾಗ್ರತೆ ಅಂತ ಅದು ವರ್ಡ್ ಅಂತೆ ಇತ್ತು. ನಾನು ಕಳಿಸ್ಲಿಕ್ಕೆ ನೆನಪಾಯಿತು, ನಾಳೆ ಕಳಿಸ್ತೀನಿ. ಜಾಗ್ರತೆ ಹೌದು. ಎಲ್ಲ ಒಂದೇ ಐಡಿಯವರು, ಬೇರೆ ಎಲ್ಲ ಒಂದೇ ಐಡಿಯವರು ಬರೋದು. ನಾ ಕಳ್ಕೊಂಡೆ, ಟಾಯ್ಲೆಟ್ ಕ್ಲೀನರ್ ಎಲ್ಲ ಒಂದೇ ಅವರು. ಇವತ್ತೆಲ್ಲಿ ಹೋಗಿದ್ದಾನೆ ಅವನು? ನಾ ಕಳ್ಕೊಂಡೆ, ಇವತ್ತು ಕಾಣ್ತಾ ಇಲ್ಲಲ್ಲ. ಅಯ್ಯೋ, ಉತ್ತರ ಕೊಡಿ. ಏನು ಆನ್ಸರ್? ಕ್ವಶನ್ ಏನು? ಪ್ರಮೋದ್ ಯಾಕೆ ಅಂತೆ. ಅಮ್ಮ ಥ್ಯಾಂಕ್ ಯು ಅಮ್ಮ. ಕೇಳಿದೆ, ಸುಮ್ಮನೆ ಹೇಳ್ತಾರೆ.
ಸುಮ್ಮನೆ ಕೇಳಲ್ಲಲ್ವ ನೀನು ಹೇಳ್ತಾರೆ. ಗೊತ್ತಿದ್ರೆ ಹೇಳಿ ಯಾರು ಅಂತ. ನನ್ನ ಮನೆ ಟಾಯ್ಲೆಟ್ ಕ್ಲೀನರ್ ಬೇಕಾಗಿತ್ತು, ಯಾರಾದರೂ ಸಿಗ್ತಾರಾ ಕೇಳ್ತಿದ್ದಾರೆ. ರಮ್ಯ ಮೈನಿ ಬಂದಿಲ್ವಾ ಇವತ್ತು? ಇಲ್ಲ, ಅವರು ಬ್ಯುಸಿ ಇದ್ದಾರೇನು ಇಬ್ಬರು. ಸಪೋರ್ಟಲ್ಲಿದ್ದಾರೆ. ರಕ್ಷಾಬಂಧನ ಬರ್ತಾ ಇದೆ. ಯಾವಾಗ ರಕ್ಷಾಬಂಧನ? ಮೈ ಬ್ಯಾಂಕ್ ಅಕೌಂಟ್ ಇಸ್ ಕ್ಲೋಸ್ ಟುಡೇ. ರಕ್ಷಾಬಂಧನ ಆದಮೇಲೆ ಓಪನ್ ಆಗ್ತದೆ ಅದಲ್ವಾ, ಅದುವರೆಗೆ ಕ್ಲೋಸ್. ಅಮ್ಮನಾಗ್ತಿದ್ದಾರೆ. ಎಲ್ಲರನ್ನು ಬ್ರದರ್ ಅಂತ ಕರಿಯಮ್ಮ, ಸಿಗ್ತದೆ ಫುಲ್ ಗಿಫ್ಟ್. ಮೆಸೇಜ್ ಮಾಡಿ ಕರೆಕ್ಟ್ ಅತ್ತೆ, ಹೇಗೆ ಗೆಸ್ ಮಾಡಿದ್ರಿ? ಇವಾಗ ಜೀನಿಯಸ್ ಅಂತ. ಹೌದು, ಆಂಟಿ ಮಮ್ಮಿ ಹೇಳಿದರೆ ಗಿಫ್ಟ್ ಸಿಗಲ್ಲಲ್ವಾ, ರಾಖಿ ಕಟ್ಟಲ್ಲ. ಮಮ್ಮಿ ಆಂಟಿಗೆಲ್ಲ ರಾಖಿ ಕಟ್ತಾರ. ಬ್ರದರ್ ಹೇಳಿದರೆ ಮಾತ್ರ ಅಲ್ವಾ ರಾಖಿ ಕಟ್ಟೋದು ಬ್ರದರಿಗೆ. ಕರೆಕ್ಟ್ ಅಲ್ವಾ ಅಮ್ಮ? ಮತ್ತಾಯಿತು, ಯಾರೂ ಇಲ್ಲ. ಪ್ರಮೋದ್ ಬ್ರದರ್, ನೀವು ಕೊಡಿ ಗಿಫ್ಟ್ ಬ್ರದರ್. ನೋಡಿ, ಒಂದಾಯಿತು. ಈ ತಿಂಗಳು 3ಕ್ಕೆ, ಹೌದಾ? 30ಕ್ಕೆ ರಕ್ಷಾಬಂಧನ. ಭಟ್ರು ಬ್ರೋ ಅಂತ ಕರಿಯಮ್ಮ. ಟಾಯ್ಲೆಟ್ ಕ್ಲೀನರ್ ಬಂತು ನೋಡಿ. ರಕ್ಷಾಬಂಧನ ರಾಖಿ ಕಟ್ಟೋಕೆ ರೊಕ್ಕ ಸೊಕ್ಕ. ಅಮ್ಮು ನಿನಗೇನಾ ಇವತ್ತು ಕಾಣಿಸಿದ್ನಾ ಅಂತ ಹೇಳ್ತಿದ್ದಾರೆ. ಬಂಧನ ಬಂತಲ್ಲ, ಅದಕ್ಕೆ ಎಲ್ಲರನ್ನು ಕರೆಯುತ್ತಮ್ಮ. ನಿಮ್ಮ ಅಮೌಂಟ್ ಯಾರಿಗೆ ಬೇಕು? ನನ್ನ ತಮ್ಮ ಚೆನ್ನಾಗಿ ಇದ್ದಾರೆ ಸಾಕು, ನಾಯಿ ಹೋಗಿ ಹೇಳ್ತಾರೆ. ಇಲ್ಲ ಬ್ರದರ್, ಭಟ್ರು ಬ್ರದರ್ ಅಂತ ಹೇಳಿ ಅಮ್ಮ. ಎರಡಾದ್ರು ಬ್ರದರು, ನೆಕ್ಸ್ಟ್ ಇಯರ್ ಬರ್ತಾರೆ ನೋಡುವ. ನಾಳೆಯಿಂದ ಎಲ್ಲರನ್ನು ಬ್ರದರ್ ಅಂತ ಕರಿ. ಲೆಕ್ಕ ಮಾಡ್ಕೊಂಡಿರ್ಬೇಕು, ಬುಕ್ಕಲ್ಲಿ ನೋಟ್ ಮಾಡ್ಕೊ ಎಷ್ಟು ಜನ ಆಗ್ತಾರೆ ಅಂತ. ಟಾಯ್ಲೆಟ್ ನನ್ನ ತಮ್ಮನ ಹತ್ರ ಇಸ್ಕೊಳ್ತೀನಿ. ಈಗೇನು ಟಿಕ್ಕ ಊರಿ ಹೇಳ್ತಿದ್ದಾರೆ. ರಾಜ್ಕುಮಾರ್, ನಿನ್ನ ಹುಡುಕ್ತಾ ಇದ್ದೆ ಹೇಳ್ತಿದ್ದಾರೆ. ಬಾರೋ ರಾಜ್ಕುಮಾರ್, ನಿನ್ನ ಹುಡುಕ್ತಾ ಇದ್ದೆ ಹೇಳ್ತಿದ್ದಾರೆ. ತಮ್ಮ ಅಕ್ಕನ ಈ ಬಂಧ ಜನ್ಮದ ಅನುಬಂಧ. ಫ್ರಂಟ್ ಊರಿ
ಇರಬೇಕು ಕವಿ ಹೇಳ್ತಿದ್ದಾರೆ. ನಾನು ಹೋಗ್ತೀನಿ ಬಾಯ್. ಏನಾಯ್ತು, ಬೋರ್ ಆಯ್ತಾ? ಒಂಚೂರಿ ಸ್ವಲ್ಪ ಒಗಟ್ ಕೇಳು ಆಯಿತಾ? ಫೋನ್ ಇಲ್ಲ ಮಾರೆ ಒಗಟಿಗೆ, ಫೋನ್ ಬ್ಯುಸಿ ಉಂಟು. ಅದು ಯಾವಾಗಲೂ ಇರುತ್ತೆ. ಕಚಡ ನಾಯಿಗಳು ಎಲ್ಲಿ ಅರ್ಥ ಆಗಬೇಕು. ಪಮ್ಮು ಯಾವತ್ತಿದ್ರೂ ನನ್ನ ತಮ್ಮನೇ. ಕ್ಯಾಶ್ ಚೈಯೆ ಮುಜೆ, ಕ್ಯಾಶ್ ಚೈಯೆ ಹೇಳ್ತಿದ್ದಾರೆ. ಎಲ್ಲ ಕಡೆ ಉರಿತಾ ಇದೆ ಪಮ್ಮು ಹೇಳ್ತಿದ್ದಾರೆ. ಪ್ರಮೋದ್ ಅವರೇ, ಮತ್ತೆ ಒಬ್ಬರು ಉಗ್ರಗಾಮಿ ಬಂದು ಹೋದ ಆವಾಗಲೇ ಹೇಳ್ತಿದ್ದಾರೆ. ಇಲ್ಲಿ ಜಗಳ ನಡೀತಾ ಇದೆ. ಇಲ್ಲೆಲ್ಲಪ್ಪ ನೀವು ದೂರ ಇದ್ದೀರಲ್ಲ, ಹೆದರಿಕೆ ಆಗ್ತದಾ? ನಿಮಗೇನಾದರೂ ಬೇರೆ ಕೇಳು ಆಯಿತಾ? ಇರಿ. ಅಯ್ಯೋ ಅಪ್ಪನಾಗಿ ಹುಟ್ಟಿದ ಮೇಲೆ ಅಪ್ಪನ ಹತ್ರ ದುಡ್ಡು ಇಸ್ಕೊಳ್ತಾರೆ. ಹಾಗೆ ಅಕ್ಕ ತಮ್ಮನ ಅಲ್ವಾ ಇಸ್ಕೊಳ್ಳೋದು ಹೇಳ್ತಿದ್ದಾರೆ. ಸುಮಿ ದುಬೈ ವ್ಲಾಗ್ಸ್, ನಿಮ್ಮದು ಸಣ್ಣ ಸಜೆಷನ್. ಮೋನೋ ಆನ್ ಆದ ಮೇಲೆ ಕ್ಯಾಶ್ ಹಾಕಿ ಅಂತ ಕೇಳಬೇಡಿ, ಬೇಕಾದವರು ಹಾಕ್ತಾರೆ. ಇಲ್ಲ ನನಗೆ ಯಾರು ಹಾಕೋದು ಬೇಡ. ವಿಡಿಯೋ ಏನದು, ಯಾವುದು ಮಂಜು? ಗೂಗಲ್ ಕೊರ್ಲ ಬಟ್ कैश चाहिए मुझे, मेट चाहिए. ನಿನಗಂತ ಆ ಯೋಗ್ಯತೆ ಇಲ್ಲ ಬಿಡು ಹೇಳ್ತಿದ್ದಾರೆ. ಬಟ್ಟೆ ತಗೊಳ್ಳಿ ಮೆಟ್ಟು ಹೇಳ್ತಿದ್ದಾರೆ. ಮಂಜುಗೆ ಭಯ ಆಗ್ತದೆ ಮಾರೆ ಹೀಗೆಲ್ಲ ಹೇಳಿದರೆ. ಮಂಜು ಓಡ್ತಾರೆ ಈಗ. ಒಗಟ್ ಕೇಳ ಮಂಜುಗೆ, ಇದ್ದೀರಾ? ಒಗಟ್ ಕೇಳ. ಐ.ಟಿ ಪ್ಲ್ಯಾಟ್ಫಾರ್ಮ್ ಇಸ್ ಬಿಸ್ನೆಸ್ ಏನೋ ಹೇಳ್ತಿದ್ದಾರೆ ಕವಿಯರು. ಭಯನ? ಸುಮಿ, ನೀವು ಸುಮಿ ಹತ್ರನೂ ಕೇಳಿದ್ರಲ್ಲ, ಅವರು ಸಪೋರ್ಟರ್ಸ್ ನೆನಪಿದೆಯಾ? ಹಸ್ಬೆಂಡ್ ಬಳಿ ಕೇಳಬೇಕು ಹೇಳಿದ್ರಲ್ವಾ, ಕೊಟ್ಟಿದ್ದೀರಾ ನೀವು ಅಂತ ಹೇಳ್ತಿದ್ದಾರೆ. ನನಗೆ ಸೂಪರ್ ಚಾಟ್ ಮಾಡಿ ಮೆಟ್ಟು ತಗೋಬೇಕು ಹೇಳ್ತಿದ್ದಾರೆ. ಏನೋಕ್ಕೆ ನೀವೇ ಹೇಳಿದ್ರಲ್ವ ಭಯ ಆಗ್ತದಂತ.
ಕೇಳ್ತೀನಿ. ನಾಯಿ ಬೊಗಳಿದ್ರೆ ದೇವರ ಲೋಕ ಹಾಳಾಗುತ್ತಾ ಹೇಳ್ತಾರೆ. ಸಾಗರ ಪುತ್ರ ಸಾರಿನ ಮಿತ್ರ ಅಂತೇಳಿ ಈಸಿ ಉಂಟು ಇದು. ಸಾಗರ ಪುತ್ರ ಸಾರಿನ ಮಿತ್ರ ಮಂಜುಗೆ ಇದು. ಅದಕ್ಕೆ ಇಲ್ಲಿ ನಾಯಿ ಬೊಗಳ್ತಾ ಇರೋದು ಅಲ್ವಾ ಭಟ್ರೆ ಹೇಳ್ತಿದ್ದಾರೆ. ಗೊತ್ತಾಯ್ತಾ ಕ್ವಶನು? ಉಪ್ಪು ನೀವಿದ್ದೀರಾ ಮಂಜು? ಅಮ್ಮು ಮಂಜು ಥಿಂಕ್ ಮಾಡ್ತಾ ಇದ್ದಾರೆ. ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತದೆ. ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತದೆ. ಉಪ್ಪು ಅಂತ ಹೀಗೆ ಬಂತು ನೋಡಿ. ಇಷ್ಟು ಲೇಟಾ ಟೈಪ್ ಮಾಡಲಿಕ್ಕೆ? ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತದೆ. ಇದು ಎಲ್ಲದಕ್ಕುಂಟು, ಅಷ್ಟೊಂದು ಕರೆಕ್ಟ್ ಇಲ್ಲ. ನೀವು ತಮ್ಮಿದ್ರೆ ಒರಿಜಿನಲ್ ಐಡಿಯಿಂದ ಬನ್ನಿ ಹೇಳ್ತಿದ್ದಾರೆ. ಮತ್ತೊಂದು ಕೇಳ್ತೇನೆ, ಅದು ಬೇಡ. ಲಟಪಟ ಲೇಡಿಗೆ ಒಂದೇ ಕಣ್ಣು. ಇದು ಈಸಿ ಉಂಟು. ಲಟಪಟ ಕಣ್ಣಿಗೆ ಒಂದೇ ಕಣ್ಣು. I'm always telling, if you are interested by super stickers or super chat, I don't care. ಕಿತ್ತೋದ ನನ್ನ ಮಕ್ಕಳಿಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಗೊತ್ತಾಗಲಿಲ್ವಾ ಅಮ್ಮ? ಲಟಪಟ ಲೇಡಿಗೆ ಒಂದು ಕಣ್ಣು. BPMP ಕಾಲ್ ಮಾಡಿ ಓಡಿಸಿ ನಾಯಿಗಳನ್ನು. ಮಂಜು ಶೆಟ್ರೆ ಕೇಳ್ತಾ ಇದ್ದೀರಾ? ಅಮ್ಮ ಈಸಿ ಉಂಟು ಇದು. ತಮ್ಮಿದ್ರೆ ತಾನೇ ಭಟ್ರೆ ಬರೋಕ್ಕೆ ನಾಯಿಗಳಿಗೆ. ಇದ್ದೀರಮ್ಮ? ಮಂಜಿದ್ದೀರಾ? ಇದ್ದಿರಾದ್ರೆ ಎಸ್ ಅಂತ ಹಾಕಿ ಅಂತ. ಕಾಲಿಯಸ್. ನಾಯಿಗಳಲ್ಲೇ ಹುಚ್ಚು ನಾಯಿಗಳು ಇವರೆಲ್ಲ. ಎಂಥ ಹಾಲು ಬಿಸಿ ಮಾಡ್ತಾ ಇದೆ? ಯಾರು ನೀವಾ? ಎಂಥ ಹಾಲು ಬಿಸಿ ಮಾಡ್ತಾ ಇದ್ದೆ? ಹಾಲು ಕುಡಿತೀರ ರಾತ್ರಿ? ಲಟಪಟ ಲೇಡಿಗೆ ಒಂದೇ ಕಣ್ಣು. ಇನ್ನು ಓಡಿಸೋದು 1 ಸೆಕೆಂಡ್ ಸಾಕು ನನಗೆ. ಓಡಿಸಲ್ಲ ಬೇಕಿದ್ರೆ ಹೇಳ್ತಿದ್ದಾರೆ. ಈಸಿ ಉಂಟು ಇದು. ಲಟಪಟ ಲೇಡಿಗೆ ಒಂದೇ ಕಣ್ಣು. ಹಾಲು ಕೊಡ್ತಾಯ್ತಾ? ಸುಮ್ಮನೆ ಕಿತ್ತೋದವನ ಬ್ಲಾಕ್ ಮಾಡು ಈಗಲೇ. ಬ್ಲಾಕ್ ಮಾಡಿದರೆ ಮತ್ತೊಂದು ಐಡಿಯಲ್ಲಿ ಬರ್ತಾರೆ. ಲಾಸ್ಟ್ ಟೈಮ್ ಬ್ಲಾಕ್ ಮಾಡಿದ್ದೆ, ಪುನಃ ಬಂದರು. ಎಷ್ಟು ಸಲ ಬ್ಲಾಕ್ ಮಾಡೋದು? ಬರ್ತಾ ಇರ್ತಾರೆ.
ವಾಸನೆ ಹಿಂದೆ ಹೋಗಬೇಡಿ ಸುಮ್ಮಿ. ದೇವರು ದಯೆಯಿಂದ ವೈಟಿ ಕಡೆಯಿಂದ ಬರುತ್ತೆ. ಸುಮ್ಮನೆ ಪ್ಲ್ಯಾನ್ ಮಾಡಿ ಸಪೋರ್ಟರ್ನ ಕೊಳ್ಳೆ. ಇಲ್ಲಪ್ಪ, ಇಲ್ಲ ಅಲ್ಲ, ನಾನು ಮೊದಲೇ ಹೇಳಿದ್ದೆ ನನಗೆ ಯಾರು ಇದು ಮಾಡೋದು ಬೇಡ. ನನಗೆ ಇಷ್ಟ ಆಗಲ್ಲ, ನಾನು ತಗೊಳ್ಳಲ್ಲ ಯಾರ ಹತ್ರನೂ. ಲೋಫರ್ ಬೋಳಿ ಮಗನೇ ಬಾಯಿ ಮುಚ್ಚಲೇ ಹೇಳ್ತಿದ್ದಾರೆ. ಟಾಯ್ಲೆಟ್ ಏನು ಬೇಕು ನಿನಗೆ? ಯಾರು ಕವಿಗೆ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ಅಂತೆ. ಯಾಕೆ ಕವಿಗೆ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ? ಚೈತ್ರ ಬಂದರು ಹಾಯ್ ಅಂತ. ಹಾಯ್ ಚೈತ್ರ, ಊಟ ಆಯಿತಾ? ನಿಮ್ಮ ಸತ್ಯ ಹೇಳಿದ್ದಕ್ಕೆ ಭಯನ, ಅದಕ್ಕೆ ಬ್ಲಾಕ್ ಮಾಡೋದು ಹೇಳ್ತೀರಾ? ಹಾಯ್ ಸಿಸ್ ಹೇಳ್ತಿದ್ದಾರೆ. ಹಾಯ್ ಚೈತ್ರ, ಊಟ ಆಯಿತಾ? ಹಾಯ್ ಸಚಿನ್, ಏನು ಬರಲಿಲ್ಲ ಇವತ್ತು ಲೇಟ್? ಊಟ ಆಯಿತು ಸಿಸ್ಟರ್, ಓಕೆ. ಹೌದಾ, ಓಕೆ ಓಕೆ. ನಿನ್ನೆ ಬೇಗ ಕ್ಲೋಸ್ ಆಗಿತ್ತು ಅವರದ್ದು. ಅವನಾಗೋ ಮುಂಚೆನೇ ಹೊರಡರು. ಇದೆಲ್ಲ ನನ್ನ ಲೈವಲ್ಲಿ ಹೇಳಬೇಡಿ ಟಾಯ್ಲೆಟ್ ಕ್ಲೀನರ್, ನನಗೆ ಸರಿಯಾಗಲ್ಲ. ಅವರ ಲೈವಿಗೆ ಹೋಗಿ ಹೇಳಬೇಕು ನೀವು, ಸುಮ್ಮನೆ ಇಲ್ಲಿ ಜಗಳ ಆಗ್ತದೆ. ನಮ್ಮದು ಫಿಶ್ ಕರಿ ಇವತ್ತು. ನಿಮಗೇನು? ಹಾಯ್ ಸಚಿನ್, ಭೋಜನ ಹೇಳ್ತಿದ್ದಾರೆ. ಹಾಯ್ ಮಂಜು, ಭೋಜನ ಆಯಿತಾ ನಿಮ್ಮದು? ಅವ್ರು ಲೈವ್ ಮಾಡುವಾಗ ಅಲ್ಲೇ ಹೇಳಿ, ಅವರ ವಿಷಯ ಹೇಳೋದಾದರೆ, ಇಲ್ಲೆಲ್ಲ ಹೇಳಬಾರ್ದು. ಯಾಕೆ ತೋರಿಲ್ಲ ನನಗೆ? ಯಾಕೆ ಭಯ? ಕೊಲೆ ಮಾಡಿದ್ದೀನಿ, ದರೋಡೆ ಮಾಡಿದ್ದೀನಿ. ಅವರ ಡಬ್ಬಲ್ ಅವರಿಗೆ ಸೂಪರ್ ಚಾಟ್ ಮಾಡೋ ಅಷ್ಟು ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ. ಮತ್ತು ಇದು ನಾಟಕ ಆಯಿತು ಇವಾಗ ಹೇಳ್ತಿದ್ದಾರೆ. ಸತ್ಯ ನನಗೆ ಯಾರಾದರೂ ಕೇಳಿದ್ದನ್ನು ಕಿತ್ತೋದವನೇ. ನನಗೆ ಏನಾದರೂ ಹೇಳಿದ್ದೇನೋ ಕಿತ್ತೋಗಿ ನಾನು ಹೇಳ್ತಿದ್ದಾರೆ. ಹೂ ಇಸ್ ಕ್ವೀನ್? ಮತ್ತೇನು ವಿಶೇಷ ಸಚಿನ್? ಇನ್ನೊಬ್ಬ ಯಾರಂತ ಗೊತ್ತಿಲ್ಲ ಈಗ. ಟೇಕಿಂಗ್ ರೆಸ್ಟ್ ಕ್ವೀನ್, ಓಕೆ ಓಕೆ. ಏನು ಆಗ್ತಿದ್ದೀರಿ? ನಾನು ನಿಮಗೆ ಒಗಟು ಕೇಳಿದ್ದೆ, ನೀವು ಹೇಳ್ತಾ ಇಲ್ಲ. ಬೇಡವಾ? ಅವರನ್ನು ಬಿಡಿ, ಅವ್ರು ಮಾತಾಡ್ತಾರೆ ಅವರೇ. ಅದೇ ನನಗೆ ಬೇಕಾದವರಿಗೆ ಹೇಳಿದ್ದೀನಿ. ನನಗೇನು ಉರಿತಾ ಇರೋದು? ನಿನಗೇನು ಉರಿತಾ ಇರೋದು ಹೇಳ್ತಿದ್ದಾರೆ. ಟಾಯ್ಲೆಟ್ ಕ್ಲೀನರ್, ನೀವು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ನಲ್ಲಿ ಹೋಗಿ ID ಕ್ರಿಯೇಟ್ ಮಾಡಬಾರದು. ಅಷ್ಟು ಮಾಡಿ ಬಿಡ್ತೇನೆ ನೋಡಿ, ಕಾದು ನೋಡಿ ಹೇಳ್ತಿದ್ದಾರೆ. ನಿಮ್ಮ ಸಪೋರ್ಟರ್ ಕೇಳಿದ್ರು ದುಡ್ಡು ಹಾಕಿ ಅಂತ, ನಮ್ಮ ಹತ್ರ ಇರಲಿಲ್ಲಲ್ಲ. ಏನು ಪ್ರಶ್ನೆ? ನಾನು ಹೇಳಿದ್ದು ಲಟಪಟ ಲೇಡಿಗೆ ಒಂದೇ ಕಣ್ಣು ಅಂತ. ಸುಮ್ಮನೆ ಊಟ ಆಯಿತು ಸಚಿನ್, ಊಟ ಆಯಿತು. ನಿಮ್ಮದಾಯ್ತಾ? ಆಯಿತು ಅಕ್ಕ. ವೆಜ್ ಅಲ್ಲ ನಿಮ್ಮದು? ಸೂಜಿಯಾ? ಅದು ಗೊತ್ತಾಯ್ತಾ? ಓಕೆ ಓಕೆ, ಗುಡ್.
ಎಷ್ಟು ಟೈಮ್ ಆಯಿತು ಕೇಳಿ. ಯಾವತ್ತು ದುಡಿದು ತಿನ್ನು ಹಣಕ್ಕೆ ಬೆಲೆ ಹೇಳ್ತಿದ್ದಾರೆ. ದುಡಿದು ತಿನ್ನೋ ಹಣಕ್ಕೆ ಬೆಲೆ. ಲಟಪಟ ಲೇಡಿ ಅಂದರೆ ಅದು ಒಗಟು. ಲಟಪಟ ಕೇಳಿ ಸೂಜಿ ಅದು. ಲಟಪಟ ಲೇಡಿಗೆ ಒಂದೇ ಕಣ್ಣು ಹೇಳಿದ್ದು, ಆನ್ಸರ್ ಸೂಜಿ. ಹಾಲು ಬಿಸಿ ಮಾಡಿ ಇವಾಗ ಬಂದೆ. ಆಯ್ತಾಯ್ತು, ಕುಡ್ದು ಬಿಡಿ. ನಿನಗೆ ಯಾರು ಹೇಳಿದರು ನಿಮ್ಮ ಒರಿಜಿನಲ್ ನೇಮು ಹೇಳು. ನಾನು ಏನಾದರೂ ಕೇಳಿದ್ನಾ ನಿನ್ನ ಹತ್ರ, ಅದನ್ನು ಹೇಳು. ನಿನ್ನಿಂದ ಉಪದೇಶ ಬೇಕಾಗಿಲ್ಲ, ಗೊತ್ತಿದೆ ನಮಗೂ. ದುಬೈಯವರ ಬಗ್ಗೆ ನಿಮ್ಮಿಂದ ತಿಳ್ಕೊಳ್ಳೋಕ್ಕೆ ಏನೂ ಇಲ್ಲ. ನನ್ನ ಪ್ರಶ್ನೆ ಕೇಳಿ. ಮೆತ್ತಲೆ ಒಗಟಿಗೆ ನೋಡು ವಾಯ್ಸ್ ಬರ್ತದೆ. ಒಗಟು ಕೇಳ್ತಾ ಇದ್ದೀರಿ ಎಲ್ಲರೂ. ಬೇರೆ ಯಾವುದು ಕೇಳಬೇಕಾ? 10 ಅಂದರೆ 10 ಅಲ್ಲ, 20 ಅಂದರೆ ಹುಟ್ಟುತ್ತೆ. ಏನದು? 10 ಅಂದರೆ 10 ಅಲ್ಲ, 20 ಅಂದರೆ ಹತ್ತುತ್ತೆ. 10 ಅಂದರೆ 10 ಅಲ್ಲ, 20 ಅಂದರೆ ಹತ್ತುತ್ತೆ. ಏನದು? ತುಟಿ. ಓ ಮೊನ್ನಿತ್ತಲ್ಲ ಅದು. ಅಕ್ಕ ಬಲೆಯಲ್ಲಿ ಕುರ್ಕಣೆ ಹೇಳುತ್ತೆ. ಇದು ಅಕ್ಕ ಬಲೆಯಲ್ಲಿ ಕುರ್ಕಣೆ ಹೇಳುತ್ತೆ. ಇದಾ ಹೀರೆಕಾಯಿಯ? ಪ್ರಮೋದನ್ನ ಸರಿ ಹೇಳ್ತಿದ್ದಾರೆ. ಹೀರೆಕಾಯಿಯ ಅರ್ಕ ಬಲೆಯಲ್ಲಿ ಕುರ್ಕಣೆ ಹೇಳುತ್ತೆ. ತುಟಿ ಅಂತೆ, ಅದು ಅವರದ್ದು ತುಟಿ. ಇದು ಮಂಜು ಕ್ವಶನ್ಗೆ ಅಂತ ಆನ್ಸರ್. ತಪ್ಪು ಹೇಳ್ತಿದ್ದಾರೆ. ತಪ್ಪ ಮತ್ತೆಂತ? ಅಕ್ಕ ಬಲೆಯಲ್ಲಿ ಕುರ್ಕಣೆ ಹೇಳುತ್ತೆ. ಸರಿ, ಇನ್ನು ಬರುತ್ತೆ. ಬಾಯ್ ಬಾಯ್. ಹೀರೆಕಾಯಿ ಅಂತ ಹೇಳಿದಲ್ವ ನಾನು, ಹೀರೆಕಾಯಿ ಅಂತ ಅದೇ ಹೇಳಿದಲ್ವ ನಾನು. ನನಗೆ ಯಾರು ಸೂಪರ್? ಓಹೋ, ನಿನ್ನ ಬ್ರಹ್ಮ ಅನಿಸುತ್ತೆ. ಉಮೇಶ್, ಸಚಿನ್, ಅಮ್ಮು. ಇನ್ನೊಂದು ಸಮಾಚಾರ. ಜಾಗ ನನಗೆ ಯಾವುದೇ ಚಾಟ್ ಮಾಡಲಿಲ್ಲ. ಹಾಗಾದರೆ ಅವರನ್ನೆಲ್ಲ ಮಾತಾಡ್ಸೋದು ಬಿಡ್ತೀನಾ ನಾನು ಹೇಳ್ತೇನೆ. ಹತ್ತಿರ ಇದ್ದೀರಿ. ನಾನು ಹೇಳಿದ್ದಲ್ವಾ ಅದೇ ಅಂತ. ಸಪೋರ್ಟ್ ಆಫ್ ಸುಮಿದು. ಬಾಯ್, ನಾಳೆ ಸಿಗೋಣ. ಓಕೆ, ಬಾಯ್ ಬಾಯ್. 10 ರೆಕ್ಕೆ ಉಂಟು, ಹಾರೋಕ್ಕಾಗಲ್ಲ. 100 ಮಕ್ಕಳು ಉಂಟು,
ಹಾಲು ಕುಡಿಯೋಕ್ಕೆ ಆಗಲ್ಲ, ಏನದು? 10 ಮಕ್ಕಳು, 10 ರೆಕ್ಕೆ ಉಂಟು ಹಾರೋಕ್ಕಾಗಲ್ಲ. ಇದು ಕೋಳಿಯಾ? ಕೋಳಿ ಅಂತ ಕಾಣ್ತದೆ. 10 ರೆಕ್ಕೆ ಉಂಟು ಹಾರೋಕ್ಕಾಗಲ್ಲ, 106 ಮಕ್ಕಳು ಉಂಟು ಹಾಲು ಕುಡಿಯೋಕ್ಕೆ ಆಗಲ್ಲ. ಹೀರೆಕಾಯಿ ತಪ್ಪಾ? ಕವಿ ಮೆಸೇಜ್ ನೋಡ್ತಿದ್ದಾರೆ. ನನಗೆ ಒಬ್ಬ ಮೇಲೆ ಡೌಟ್ ಬರ್ತಾ ಇದೆ. ಕವಿ ಮೆಸೇಜ್ ನೋಡ್ತಾ ಇದ್ದರೆ ನನಗೆ ಒಬ್ಬನ ಮೇಲೆ ಡೌಟ್ ಬರ್ತಾ ಇದೆ. ಮಂಗಳೂರು ಹೇಳ್ತಿದ್ದಾರೆ. ಯಾರದ್ದು ಪಮ್ಮ ಹೇಳ್ತಿದ್ದಾರೆ. ಇಷ್ಟದಲ್ಲಿ ಹೇಳ್ತಿದ್ದಾರೆ. ಕೋಳಿ ರಾಂಗ್ ಹೇಳ್ತಿದ್ದಾರೆ. ನನಗೂ ಯಾರು ಅಂತ ಗೊತ್ತಾಯಿತು ಪ್ರಮೋದ್, ನಿನ್ನೆನೇ ಗೊತ್ತು, ಇವಾಗ ಯಾರು ಅಂತ. ಮಂಗಳೂರು ಹೇಳ್ತಿದ್ದಾರೆ. ಮಂಗಳೂರಿನವರಾ? ಪೊರಕ್ಕೆನಾ? ಓಕೆ. ಹೀರೆಕಾಯಿ ತಪ್ಪು ಹೇಳ್ತಿದ್ದಾರೆ. ತೆಂಗಿನ ಗರಿ ಅಂತೆ, ಪೊರಕ್ಕೆ ತಪ್ಪು. ಇಲ್ಲ ಹೇಳಬೇಕಲ್ಲ ಯಾರಂತ, ನಮಗೆ ಗೊತ್ತಾಗ್ತದಲ್ವ? ಹೇಳಿಬಿಡಿ, ನನಗೂ ಗೊತ್ತಾಗಲಿ. ತೆಂಗಿನ ಗರಿ ತಪ್ಪು ಅಂತೆ. ರೆಕ್ಕೆ ಉಂಟು ಹೊರಕ್ಕಾಗಲ್ಲ, 106 ಮಕ್ಕಳು ಉಂಟು ಹಾಲು ಕೊಡೋಕ್ಕಾಗಲ್ಲ. ನಾಯಿಯಾ? ಇಷ್ಟಕ್ಕೆ ಬಾ ಹೇಳ್ತಿದ್ದಾರೆ. ಅಯ್ಯೋ, ಒಬ್ಬರು ಕೇಳಿ ಹೇಳ್ತಿದ್ದಾರೆ. ಅವರದ್ದೇ ಕ್ವಶನ್ ಈಗ, ಅದಕ್ಕೆ ಹೇಳಿ ಆನ್ಸರ್. ಅದೇ ಕ್ವಶನ್. 10 ರೆಕ್ಕೆ ಉಂಟು ಹಾರೋಕ್ಕಾಗಲ್ಲ, 106 ಮಕ್ಕಳು ಉಂಟು ಹಾಲು ಕುಡಿಯೋಕ್ಕೆ ಆಗಲ್ಲ, ಏನದು? ಬಾಳೆಗೊನೆ. ಹೌದಾ? ಲಕ್ಷ್ಮಿ ಬಂದರು. ಹಾಯ್ ಅಕ್ಕ, ಲೈಕ್ ಡನ್, ಥ್ಯಾಂಕ್ ಯು. ಊಟ ಆಯ್ತಾ ಲಕ್ಷ್ಮಿ? ಬ್ಯೂಟಿಫುಲ್ ಗುಬ್ಬಿ ಅಕ್ಕ ಹೇಳ್ತಿದ್ದಾರೆ. ಬಾಳೆಗೊನೆ ತಪ್ಪಂತೆ. ಮತ್ತೆಂತ? ನಾಯಿ, ಬೆಕ್ಕು, ಕೋಳಿ, ಕ್ಲೂ ಬೇಕು. ಕೋಳಿ ರಾಂಗ್ ಅಂತೆ. ಇದು ಪ್ರಾಣಿಗೆ ಸಂಬಂಧಪಡುವುದಿಲ್ಲ. ಓಕೆ. 10 ಮಕ್ಕಳು. ಮತ್ತೆಂತ ಮಾರೆ? ರೆಕ್ಕೆ ಉಂಟು ಹಾರೋಕ್ಕಾಗಲ್ಲ, 106 ಮಕ್ಕಳುಂಟು ಹಾಲು ಕುಡಿಯೋಕೆ ಆಗಲ್ಲ. ಸ್ವಲ್ಪ ಯೋಚನೆ ಮಾಡುವ. 10 ಮಕ್ಕಳು ಯಾರಿಗಿರ್ತದೆ? ಅದು ಎಲ್ಲಿರ್ತದೆ? ಮನೆಯಲ್ಲಿಯಾ, ಕಾಡಲ್ಲಿಯಾ, ಮನೆ ಒಳಗೆನಾ, ಹೊರಗೆನಾ? ಬಲೆ ಹೇಗಾಗೋದು? ಬಲೆಗೆ ಮಕ್ಕಳು ಇರ್ತದ? ಮನೆಯ ಮುಂದೆ ಇರ್ತದ? ಓಕೆ. ಗೊತ್ತಾಗ್ತಿಲ್ಲಪ್ಪ. ಇದು ಹಾಲು ಕೊಡುತ್ತೆ.
ಹಾಲು ಕೊಟ್ಟರೆ ಮತ್ತೆ ಕುಡಿಲಿಕ್ಕೆ ಆಗೋದಿಲ್ವಾ? ಹಾಲು ಕೊಟ್ಟರೆ ಕುಡಿಯೋಕ್ಕೆ ಯಾಕೆ ಆಗೋದಿಲ್ಲ? ಹಾಲು ಕುಡಿಯೋಕ್ಕೆ 100 ಮಕ್ಕಳು ಉಂಟು, ಹಾಲು ಕುಡಿಯೋಕ್ಕೆ ಆಗಲ್ಲ. ಮನೆಯ ಮುಂದೆ ಅಡಿಕೆ ಮರ ಅಂತೆ. ಬಾಳೆ ಮರ ಅಲ್ವಾ? ಸಚ್ಚೀರ್ ಗೊತ್ತಾಗ್ತಿಲ್ಲ. ಸೋತ್ವಿ, ನೀವೇ ಹೇಳಿ. ಕ್ಲೂ ರಾಂಗ್ ಇದೆ. ಮಕ್ಕಳು ಹಾಲು ಕೊಡುತ್ತೆ. ಯಾವುದು ಹಾಲು ಕೊಡುತ್ತೆ? ನಾಯಿ ಅಲ್ಲ, ಬೆಕ್ಕೂ ಅಲ್ಲ, ತೆಂಗಿನ ಮರ. ಸರಿಯಾದ ಉತ್ತರ. ಹಾಲು ಕೊಡ್ತೇವೋ? ತೆಂಗಿನ ಮರನ ಹಾಲು ಕೊಡುತ್ತೆ ಹೇಗೆ? ನಾವು ಹಾಲು ತೆಗಿಬೇಕು ಅದರಲ್ಲಿ, ಇಲ್ಲದ್ರೆ ಹೇಗೆ ಕೊಡೋದು? ನಾನು ಹೇಳಿದೆ ತಾನೇ, ಹೇಳಿದ್ರಂತಲ್ವ ಮಂಜು? ಮೇಲೆ ನೋಡು. ಅಯ್ಯೋ, ಒಬ್ಬರು ಕೇಳಿ. ಎಲ್ಲಿಂಟು ನಿಮ್ಮದು? ಬಾಳೆಗೊನೆ ಹೇಳಿದ್ರಿ. ಬಾಳೆಗೊನೆ ಅಂತ ಇತ್ತು, ತೆಂಗಿನ ಮರ ಕಾಣ್ತಿಲ್ಲ. ಅಡಿಕೆ ಮರ ಹೇಳಿದ್ರಿ, ತೆಂಗಿನ ಮರ ಹೇಳಲಿಲ್ಲ ನೀವು. ಮಂಜು ತೆಂಗಿನ ಗರಿ ಅಂದದ್ದು ನೀವು. ನೋಡಿ ಮೇಲೆ ಉತ್ತರ, ಮೇಲಿದೆಯಾ? ಅಡಿಕೆ ಮರ ಇದೆ, ಬಾಳೆಗೊನೆ ತಪ್ಪು. ತೆಂಗಿನ ಗರಿ ಹೇಳಿದ್ರು ಅವರು. ಹೌದು, ತೆಂಗಿನ ಗರಿ ಅಂತ ಹೇಳಿದರು. ನೆಕ್ಸ್ಟ್ ಇವಾಗ ಹೇಳಿದ್ದಾರೆ ನೋಡು, ಹಾಕಿ. ಗರಿಯಲ್ಲಿರುತ್ತೆ ಅಂತೆ. ತೆಂಗಿನ ಇದರಲ್ಲಿ ಉಂಟಲ್ಲ, ಮಡಲ್ ಹೇಳ್ತಾರಲ್ಲ, ಮಡಲ್ನಲ್ಲಿ ಗರಿ ಅಲ್ಲ ಅದು. ಮಡ್ಲೆಡೆ ಗರಿ ಇಪ್ಪುಣತೆ. ಮಂಜುಗರಿಗೂ ಮರಕ್ಕೂ ತುಂಬ ವ್ಯತ್ಯಾಸವಿದೆ. ಡಿಸ್ಕಷನ್ಗೆ ಹೋಗಿದ್ದಾರೆ ಎಲ್ಲ ಇನ್ಸ್ಟಾದಲ್ಲಿ. ಹಲೋ ಸಚಿನ್, ಡಿಸ್ಕಷನ್ ಆದಮೇಲೆ ಬರ್ತಾರೆ ನೋಡು. ನಿಮ್ಮ ಯಾವುದು ಪ್ರಶ್ನೆ? ನಿಮ್ಮ ಪ್ರಶ್ನೆ ಏನಿದೆ? ನಿಮ್ಮ ಪ್ರಶ್ನೆಗೆ ಆಗಿದೆಯಲ್ಲ, ಬೇರೆ ಯಾವುದು ಉಂಟು? ಏತ್ಕೊತೀನಿ ಒಳ್ಳೆ. ಹಲೋ, ಯೋ ಗರಿ ಮರದಲ್ಲಿದೆ, ಬಟ್ ನಾನು ಕೇಳಿದ್ದು ಹಾಲು ಕೊಡುತ್ತೆ, ಕುಡಿಯೋಕ್ಕೆ ಆಗಲ್ಲ ಅಂತ.
ಅಂಚೆ ನೀವು ಕ್ವಶನ್ ಕೇಳಿದ್ರಾ? ಒಂದು ಹೇಳಿದ್ರಲ್ವಾ ಆನ್ಸರ್, ಹೇಳಿದ್ದಲ್ವಾ ಆನ್ಸರ್ ಅದು ತುಟಿ ಅಂತ ಪ್ರಮೋದ್ ಹೇಳಿದ್ರಲ್ವ, ಅದೇ ಅಲ್ವಾ ಆಮೇಲೆ ಅಂತ ಕೇಳಿದ್ರಿ. ನೆಕ್ಸ್ಟ್ ಮತ್ತೇನು ವಿಶೇಷ? ಬೆಂಗಳೂರು ಯಾರಂತ ಆಯಿತು ಭಟ್ರೆ? ಹೇಳಿ ನಂಗೆ ಕೂಡ ಯಾರಂತೆ, ನನಗೂ ಮೆಸೇಜ್ ಮಾಡಿ. ಅರ್ಕಬಲಿ ಅಲ್ಲಿ ತುರ್ಕನ ಹೇಳುತ್ತೆ. ಅದು ಹೀರೆಕಾಯಿ ಹೇಳಿದಲ್ವಾ, ಹೀರೆಕಾಯಿ ಅಂತ ಅದಾಗಿದೆ. ಹಲ್ಲು ರಾಂಗ್ ಆನ್ಸರಾ? ಹೀರೆಕಾಯಿ ತಪ್ಪ. ನಮ್ಮ ಕಿವಿಯದ್ದು ಓಲೆನಾ ಹುಡುಗಿಯರದ್ದ? ಮಂಜು ಊಟ ಏನು? ಅಲ್ವಾ ಅವ್ರು ಹೇಳಿದ್ರಲ್ವ ಅಲ್ಲು, ತಪ್ಪು ಹೇಳಿದ್ರಿ. ಸಚಿನ್ ಹೇಳಿದಲ್ವ ಅಲ್ಲು ಅಂತ. ಹೀರೆಕಾಯಿ ಎಷ್ಟು ಸಲ ಹೇಳಿದೆ ನಾನು ಹೀರೆಕಾಯಿ ಅಂತ, ಎಲ್ಲಿದ್ದೀರಿ ನೀವು? ಆಗದಿಂದ ಹೇಳ್ತಿದ್ದೇನೆ ಹೀರೆಕಾಯಿ ಹೀರೆಕಾಯಿ ಅಂತ. ಹೀರೆಕಾಯಿ ತಪ್ಪ, ಮತ್ತೆಂತ ಆನ್ಸರ್? ನೆಕ್ಸ್ಟ್ ಏನು ಇದ್ದೀರಾ ಸಚಿನ್? ಪಟ್ಟಿಗಳು ಕನ್ನಡ ಕೊಡಿ. ಹತ್ತಿರ ಇದ್ದಾರೆ. ವೆಜಿಟೇಬಲ್ಸಾ? ಸುಮ್ಮಿ ಮೇಡಮ್ ಹತ್ತಿರ ಇದ್ದಾರೆ. ವೆಜಿಟೇಬಲ್ಸ್ ಅಲ್ಲಿದೆಯಾ? ವೆಜಿಟೇಬಲ್ಸ್ ಅದೇ ಅಲ್ವಾ, ಹೀರೆಕಾಯಿ, ಸೋರೆಕಾಯಿ, ಕುಂಬಳಕಾಯಿ, ನೇತಾಡೋದು ಅದೇ ಅಲ್ವಾ, ಮತ್ತೆಂತ ಉಂಟು? ನುಗ್ಗೆಕಾಯಿ. ಓಕೆ ಓಕೆ ಓಕೆ, ಕರೆಕ್ಟಾ? ನುಗ್ಗೆಕಾಯಿ ನುಗ್ಗೆಕಾಯಿ ಕರೆಕ್ಟಾ ಅಲ್ವಾ? ರಾಂಗ್ ನುಗ್ಗೆಕಾಯಿ.
ಮತ್ತೆ ಯಾವ ಕಾಯಿ? ಎಲ್ಲ ಕಾಯಿ ನೇಮು ಕೊಡಿ. ಯಾವುದಂದ್ರು ಸರಿ ಹೇಳಿ ನೀವೇ. ಹಲಸಿನಕಾಯಾ? ನೇರಳೆಕಾಯಿ, ಹಲಸಿನಕಾಯಿ, ಬಾಳೆಕಾಯಿ, ತೊಂಡೆಕಾಯಿ. ಓ ತೊಂಡೆಕಾಯಿ. ಯಾರೂ ಇಲ್ಲ ಮಂಜುಯಲ್ಲಿ. ಮ್ಯೂಟ್ ಮಾಡ್ತೇನೆ, ಮೆಸೇಜ್ ಮಾಡ್ತಿಲ್ಲ ಯಾರು. ಬೆಂಡೆಕಾಯಿ, ತೊಂಡೆಕಾಯಿ ಅಂತೆಲ್ಲ. ಜಾಯ್ನ್ ಆಗ್ತೀರಾ? ಸಚಿನ್ ಹಾಡು ಹೇಳಿ. ಅಮ್ಮ ಕೂಡ ಇಲ್ಲ, ನೀವೇ ಸಾಂಗ್ ತರಬೇಕು ಹಾಡೋದಾದರೆ. ಇವಾಗ ನೀವು ಹೇಳಿ, ನಾನೆಲ್ಲ ಕೇಳಿದ್ದೇನೆ ಇಲ್ಲಿ, ಯಾವುದು ನೀವಿಲ್ಲ. ಅರಮನೆ ಇಲ್ಲದ ಮಹಾರಾಜ ಸೆರೆಮನೆಯೊಳಗೆ. ಅರಮನೆ ಇಲ್ಲದ ಮಹಾರಾಜ ಸೆರೆಮನೆಯೊಳಗೆ. ಈಸಿ ಇದೆ. ರಾಜ್ಯದಲ್ಲಿ ಗೇಮಿಂಗ್ ಬ್ಯಾನ್ಗೆ CM ಸಿದ್ದರಾಮಯ್ಯ ಸೂಚನೆ. ಇದೆಂತ ವಾರ್ತಾ ಪ್ರಸಾರನ? ಇದಕ್ಕೆ ಹೇಳಿ. ಅರಮನೆ ಇಲ್ಲದ ಮಹಾರಾಜ ಸೆರೆಮನೆಯೊಳಗೆ. ಅರಮನೆ ಇಲ್ಲ ಅವನಿಗೆ, ಸೆರೆಮನೆಯಲ್ಲಿದ್ದಾನೆ. ಅರಮನೆ ಇಲ್ಲದ ಮಹಾರಾಜ ಸೆರೆಮನೆಯೊಳಗೆ. ಹೇಳಿ ಆನ್ಸರ್. ಆನ್ಲೈನ್ ಗೇಮಿಂಗ್ ಬ್ಯಾನ್ಗೆ CM ಸಿದ್ದರಾಮಯ್ಯ ಸೂಚನೆ. ಹಾಗೇನಾ? ಓಕೆ, ಗೊತ್ತಾಯಿತು. ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿರುವ ವಿರುದ್ಧ CM ಸಿದ್ದರಾಮಯ್ಯ ಸದ್ಯದಲ್ಲೇ ಕಠಿಣ ಕ್ರಮ. ಗೊತ್ತಾಯ್ತಾ? ಆನ್ಸರ್ ಗೊತ್ತಾಯ್ತಾ? ಅರಮನೆ ಇಲ್ಲದ ಮಹಾರಾಜ ಸೆರೆಮನೆಯೊಳಗೆ. ಈಸಿ ಇದೆ, ಈಸಿ. ತುಂಬ ಈಸಿ ಉಂಟು ಇದು. ಈಸಿ ಇದೆ ಇದು, ತುಂಬ ಈಸಿ. ಅರಮನೆ ಇಲ್ಲದ ಮಹಾರಾಜ ಸೆರೆಮನೆಯೊಳಗೆ. ಕ್ಲೂ ಬೇಕಾ? ಇದ್ದೀರಾ?
ಸಚಿನ್ ಇದ್ದೀರಾ? ಈಸಿ ಇದೆ ಇದು, ಕ್ಲೂ ಕೊಟ್ಟರೆ ಗೊತ್ತಾಗ್ತದೆ. ವೆಜಿಟೇಬಲ್ಸ್ ಅಲ್ಲ, ಕ್ಲೂ ಕೊಟ್ಟರೆ ಗೊತ್ತಾಗ್ತದೆ, ಬೇಗ ಗೊತ್ತಾಗ್ತದೆ. ಅರಮನೆ ಇಲ್ಲದ ಮಹಾರಾಜ. ಯಾರು ಮಹಾರಾಜ? ಹಾಕಿದ್ದೀನಿ. ಅರಮನೆ ಇಲ್ಲದ ಮಹಾರಾಜ ಯಾರು? ಸೆರೆಮನೆಯೊಳಗಿದ್ದಾನೆ. ತುಂಬ ಈಸಿ ಇತ್ತು. ಸೆರೆಮನೆಯಲ್ಲಿ ಯಾರಿದ್ದಾರೆ? ಈಸಿ 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 ಕ್ವಶನ್. ಅರಮನೆ ಮಹಾರಾಜ ಇಲ್ಲದಿದ್ದಾಗ ಇದ್ದಾನೆ ಒಬ್ಬ ಮಹಾರಾಜ, ಅವನು ಸೆರೆಮನೆಯೊಳಗಿದ್ದಾನೆ. ಜಗನ್ ಬಂದರು. ಹಾಯ್, ಊಟ ಆಯ್ತಾ ಜಗನ್? ಟೀಚರ್ ಹೇಳ್ತಿದ್ದಾರೆ, ಟೀಚರ್ ಸಪೋರ್ಟ್ ಮಾಡ್ತಿದ್ದಾರೆ. ಏನು ಊಟ? ಅಲ್ಲಪ್ಪ, ಅವನು ಹೇಗೆ ಮಹಾರಾಜ ಆಗೋದು? ಕಳ್ಳ ಅಲ್ಲ. ಅರಮನೆ ಇಲ್ಲದ ಮಹಾರಾಜ ಸೆರೆಮನೆಯೊಳಗೆ ಇರಬಹುದು ಮಂಜು. ಕಳ್ಳ ಮಹಾರಾಜ ಹೇಗೆ ಆಗ್ತಾನೆ? ಇದು ಒಂದು ಟೈಪಿನ ಮಹಾರಾಜ. ಜಗನ್ ಗೊತ್ತಿದ್ರೆ ಹೇಳಿ. ಸಪೋರ್ಟ್ ಆನ್, ಥ್ಯಾಂಕ್ ಯು. ಎಲ್ಲಿ ಹೋಯ್ತು ಅದು ಮಾರೆ? ಗಾನ್. ರಾಜನಿಲ್ಲದ ಸಮಯದಲ್ಲಿ ಕಳ್ಳತನ ಮಾಡೋಕ್ಕೆ ಬಂದಿರಬೇಕು. ಇಲ್ಲ, ಕಳ್ಳತನ ಮಾಡಲ್ಲ ಆ ಮಹಾರಾಜ. ಹಿಡಿದು ತಿಂತದೆ. ಕಣ್ಣಲ್ಲ, ಪಾರ್ಟ್ಸ್ ಆಫ್ ದ ಬಾಡಿ ಏನೂ ಅಲ್ಲ. ಪೊಲೀಸು ಅಲ್ಲ. ಪೊಲೀಸು ಅರಮನೆಯಲ್ಲಿ ಯಾಕೆ ಕೂತ್ಕೊಳ್ತಾನೆ? ಸೆರೆಮನೆಯೊಳಗೆ. ಆಯಿತು ಟೀಚರ್, ನಿಮ್ಮದು ಆಯಿತಾ? ಕ್ಲೂ ಕೊಡಿ. ಇದು ಕಾಡಿನಲ್ಲಿ ಇರ್ತದೆ ಅಷ್ಟೇ. ಕಳ್ಳ ನೀಡೋಕ್ಕೆ ಪೊಲೀಸ್ ಬಂದಿರಬೇಕು. ಅರಮನೆ ಇಲ್ಲದ ಅಂಥದ್ದು ಹೋಯ್ತದು, ಕ್ವಶನೇ ಹೋಯ್ತು. ಕ್ಲೂ ಕೊಟ್ಟೆಲ್ಲ, ಕಾಡಿನಲ್ಲಿ ಇರುತ್ತದೆ. ಹಾಂ, ಕರೆಕ್ಟ್. ಕರೆಕ್ಟ್ ಆಯ್ತು. ಈಗ ಸಿಂಹ. ಬೆಂಗಳೂರು. ನಮ್ಮದು ಆಯಿತು, ಜಗನ್ ಹೇಳ್ತಿದ್ದಾರೆ. ನೆಕ್ಸ್ಟ್ ಯಾರು ಕೇಳ್ತೀರಿ? ಸಿಂಹ ಆಯ್ತಲ್ಲ, ಸಿಂಹ. ಹಳೆಯ ಘಟ್ಟಗಳು.
ತಲೆ ಉಂಟು, ನಮಗೆ ಕ್ಲೂ ಕೊಟ್ಟ ಮೇಲೆ ತಲೆ ಅಲ್ವಾ? ಕ್ಲೂ ಏನು ಕಾಡಿಗೆ ಅಂತ ಹೇಳಿದಲ್ಲ, ಕಾಡಲ್ಲಿರ್ತದೆ, ಕಾಡಲ್ಲಿರ್ತದೆ ಹೇಳಿದೆ. ಅವ್ರು ಹೇಳಿದ್ರಲ್ಲ ಕರೆಕ್ಟ್ ಆನ್ಸರ್. ಮಂಜು ಹೇಳಿದ್ರಲ್ವ. ಎಲ್ಲಿ ಹೋಗಿದ್ರಿ ನೀವು? ನೆಕ್ಸ್ಟ್ ಯಾರಾದರೂ ಕೇಳ್ತೀರಾ? ಮೇಡಮ್, ಬಿಟ್ಟಕ್ಕೆ ಯಾರು ಬರ್ತಾರೆ? ಮೇಡಮ್, ಬಿಟ್ಟಕ್ಕೆ ಯಾರು ಬರ್ತಾರೆ ಅಂದರೆ ಎಷ್ಟಾಯ್ತು ಗಂಟೆ? 7:10, 9:30. ಬಿಟ್ಟಕ್ಕೆ ಹೋಗುತ್ತಾರೆ. ಐ ವಿಲ್ ಹರ್ಟ್ ಯು ಟೀಚರ್ ಅಂತಿದ್ದಾರೆ. ಹಸಿ ಗೂಸಾಕಿ ಹಸಿರು ಅಂಗಿ. ನಿಮ್ಮದು ಎಂಥ ಕ್ವಶನ್ ಅದು? ಇದೊಂದು ಬದುಕೆ. ಹಸಿ ಗೂಸಾಕಿ ಹಸಿರು ಅಂಗಿ ಗೊತ್ತಿಲ್ಲ. ಗ್ರಾಸಾ? ಹಸಿರು ಹಸಿರು ಏನು ಹಸಿರೋದು? ಸಚಿನ್ ಜಾಯ್ನ್ ಆಗಿ ಸ್ವಲ್ಪ ಆಯಿತಾ, ಬರ್ತೀರಾ? ವಿನಯ್ ಬಂದರು ಸಪೋರ್ಟ್. ಹಸಿ ಗೂಸಾಕಿ ಹಸಿರು ಅಂಗಿ, ಇದು ಕ್ವಶನ್ ಅರ್ಥ ಆಗ್ತಿಲ್ಲ. ಗೂಸಾಕಿ ಅಂದರೆ ಎಂತ? ಹಸಿ ಗೂಸಾಕಿ ಜಾಯ್ನ್ ಆಗ್ತೀರಾ? ಸಚಿನ್ ಕೂಸು ಹಸಿರು ಅಂಗಿ, ಅದು ಕರೆಕ್ಟ್ ಇಲ್ಲ ಕ್ವಶನ್. ಕೂಸಿಗೆ ಸಪೋರ್ಟ್ ಸಪೋರ್ಟ್ ಸಪೋರ್ಟ್.
ಆನ್ಸರ್ ಗೊತ್ತಿಲ್ಲ ಅದಕ್ಕೆ, ಹೇಳಿ ಮಂಜು ನೀವೇ. ಬಾಳೆ ಗಿಡನಾ? ಹಸಿರು ಕೂಸಿಗೆ ಹಸಿರು ಅಂಗಿ. ಓಕೆ ಓಕೆ, ಈಸಿ ಇತ್ತಲ್ವಾ? ಕೂಸಿಗೆ ಹಸಿರು ಅಂಗಿ. ನೆಕ್ಸ್ಟ್. ಅಜ್ಜಿಯ ಸೀರೆ ಮಡಚೋಕೆ ಆಗಲ್ಲ, ಅಜ್ಜನ ರೊಕ್ಕ ಎಣಿಸೋಕೆ ಆಗಲ್ಲ. ಉತ್ತರ ಹೇಳಿ. ಇದು ಆಕಾಶ ಮತ್ತು ಸ್ಟಾರ್ ಮತ್ತು ಆಕಾಶ, ಸ್ಕೈ, ಸ್ಟಾರ್ ಆ್ಯಂಡ್ ಸ್ಕೈಯ ನಕ್ಷತ್ರ ಅಂತೆ. ಅದೇ ನಕ್ಷತ್ರ ಮತ್ತು ಆಕಾಶನ. ಎಸ್, ಓಕೆ. ಆಕಾಶ ಕರೆಕ್ಟ್. ಇವತ್ತು ಜಾಸ್ತಿ ಇಲ್ಲ, ಯಾರಿಲ್ಲ, ಕಡಿಮೆ ಬರ್ತದೆ ಇವತ್ತು, ನಿನ್ನೆಗಿಂತ ಅರ್ಧವ ಅಂತ. ಮತ್ತೆಂತ ವಿಶೇಷ ಮಂಜು? ಯಾರು ಮೆಸೇಜ್ ಮಾಡ್ತಾಯಿಲ್ಲ.
ಹಸಿರು ಮೈ ಹಳದಿ ಮೈ ಪೇಟೆಯಲ್ಲಿ ಕುಳಿತು ಎಲ್ಲವನ್ನು ಕರೆಯುತ್ತದೆ. ಹೇಳಿ, ವೆಯ್ಟ್, ಥಿಂಕ್ ಮಾಡ್ತೀನಿ. ಟೂಕೆ 30 ಬೇಕಲ್ವ, ನೋಡುವ. ಟೂಕೆ ಆಗುತ್ತಾ ಗೊತ್ತಿಲ್ಲ, ನೋಡುವ ಎಷ್ಟು ಬರ್ತದೆ ಗೊತ್ತಿಲ್ಲ. ಇವತ್ತು ಮೆಸೇಜ್ ಸಪೋರ್ಟ್ ಕಮೆಂಟ್ ಫಸ್ಟ್ ಬಂತು. ಹೇಳ್ತಿದ್ದಾರೆ, ಹೇಳ್ತಿದ್ದಾರೆ ನಯನ್. ಏನು ಊಟ ನಯನ್? ನೀವು ಕೂಡ ವೆಜ್ಜಾ? ಹಸಿರು ಮೈ ಹಳದಿ ಮೈ ಪೇಟೆಯಲ್ಲಿ ಕುಳಿತು ಎಲ್ಲವನ್ನು ಕರೆಯುತ್ತದೆ ಅಂತ. ಇದು ಮಂಜು ಹೇಳಿ, ಇದ್ದೀರಾ? ಹಸಿರು ಮೈ ಹಳದಿ ಮೈ, ಹಸಿರು ಮತ್ತು ಹಳದಿ ಅಲ್ಲ, ಹಳದಿ ಅಂದರೆ ಎಲ್ಲೋ, ಹಸಿರು ಅಂದರೆ ಗ್ರೀನ್. ಬೆಂಡೆಕಾಯಿ ಸಾರು. ವೆಜ್ಜ ನೀವು? ನಾನ್ ವೆಜ್ ತಿನ್ನಲ್ವಾ? ಗ್ರೀನ್ ಮತ್ತು ಎಲ್ಲೋ ವೆಜಿಟೇಬಲ್ ತಾನೇ? ವೆಜಿಟೇಬಲಾ ಫ್ರೂಟ್ಸಾ? ಕ್ಲೂ ಕೊಡಿ, ಕ್ಲೂ. ಇಲ್ಲಿ ಯಾರು ತಿಂತಾರೆ? ಇಲ್ವಾ? ನಾನ್ ವೆಜ್ ತಿಂತೀರಾ? ಅದೇ ಕೇಳಿದ್ದು, ನಾನ್ ವೆಜ್ಜಾ ಕೇಳಿದ್ದು. ನಾನ್ ವೆಜ್ ತಿಂತೀರಾ? ಖಾಲಿ ವೆಜ್ಜಾ ಕೇಳಿದ್ದು. ನಮ್ಮ ಶೆಟ್ರು ಏನು ಮಾತಾಡ್ತಾ ಇಲ್ಲ? ಡೈಲಿ ನಾನ್ ವೆಜ್ ತಿನ್ನೋದಿಲ್ಲ, ಡೈಲಿ ವೆಜ್ಜೂ ತಿನ್ನೋದಿಲ್ಲ. ಇಲ್ಲ, ನೀವು ನಾನ್ ವೆಜ್ ತಿಂತೀರಾ ಕೇಳಿದ್ದಲ್ಲ, ಓನ್ಲಿ ವೆಜ್ಜಾ? ಕೆಲವರು ನಾನ್ ವೆಜ್ ತಿನ್ನಲ್ಲಲ್ಲ, ಅದಕ್ಕೆ ಕೇಳಿದ್ದು. ವೆಜಿಟೇರಿಯನಾ, ನಾನ್ ವೆಜ್ ಕೂಡ ತಿಂತೀರಾ ಅಂತ. ವೀಕ್ಲಿ 3 days, ಓಕೆ. ಒಂದು ಕುರಿ
ಕುಡಿಸಿ ಫುಲ್ ಖಾಲಿ ಮಾಡ್ತೀನಿ. ಹೌದಾ? ಫುಲ್ ಖಾಲಿ ಮಾಡ್ತೀರಾ? ಅದು ಹೇಗೆ? ಸಿಟ್ಟರು ಹೋದರು ಅಂತ ಕಾಣ್ತದೆ. ಯಾರೂ ಇಲ್ಲ. ನಿನ್ನೆ ಲೇಟ್ ತನಕ ಇದ್ದರು, ಇವತ್ತು ಯಾರಿಲ್ಲ. ಯಾರೂ ಇಲ್ಲ, ಯಾರೂ ಇಲ್ಲ. ಐ ಡೋಂಟ್ ನೋ ಹೂ ಇಸ್ ನಯನ್. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಲಾಸ್ಟ್ ಟೈಮು ಹಾಗೆ ಕೇಳಿದ್ರಿ ಅಲ್ವಾ ನೀವು, ನಯನ್ ಬಂದಾಗ? ಬೋಟಿನೇ ತಿಂತೀವಿ ಬಿಡಲ್ಲ. ಹೌದೌದು, ಬೋಟಿ ರುಚಿ ಇರ್ತದಲ್ಲ. ಆಯ್ಲತಿ ಪಣ್ಣೆ ಬಕ ತಾತ ವಿಶೇಷ ಸ್ವಲ್ಪ ದಾದ ಆಪಣ ಮಾರೆ ಗೊತ್ತಾ ಒಂದು ಚೆಂಕ್ ಓಡನೊಂದೇ ಮಲ್ಪು ಬೇರೆ ಎನ್ನ ಪುದರ್ ಹಾಳಾಕ್ಲಕ್ಕ ಹೂವು ಹೂವಂತೆ. ಒಂದೇ ಜನ ಮಲ್ಪುನು ಪಕ್ಕಡೆ ಬೇತಾಗಲಿ ದೂರ ಬಣ್ಣ ಗೊತ್ತಲ್ಲ ಹೆಂಗೆ ಏರನ ಅಂತ. ಸ್ವಲ್ಪ ತುಯ್ಯಾನು ಓಕೆ ಕ್ಲೂ ಕೊಡಿ ಭಟ್ರು ಹೇಳ್ತಿದ್ದಾರೆ. ಗೊತ್ತಾಪಣ ಯಾರು ಬಂದು ಮಾತ್ರ ಪನ್ಪುಜ ಗೊತ್ತು ನಂಗೆ. ಸಪೋರ್ಟ್ ಮಾಡ್ತಿದ್ದಾರೆ ಪಕ್ಕಡೆ ಫುಲ್ ಅಂತೆ. ಆನ್ಸರ್ ಯು ಹ್ಯಾವ್ ನಾಟ್ ಆನ್ಸರ್ಡ್ ಮೈ ಕ್ವಶನ್. ಇಲ್ಲ ಲಾಸ್ಟ್ ಟೈಮ್ ಕೇಳಿದ್ದೀರಿ ನೀವು. ಐ ಆಮ್ ನಯನ್, ನಾನು ಹ್ಯೂಮನ್ ಭೂಮಿ ಮೇಲೆ ಇರ್ತೇವೆ ಆ್ಯಂಡ್ ನೇಟಿವ್ ಪ್ಲೇಸ್ ಮೈಸೂರು, ಅಲ್ಲಿ ಒಂದು ಸ್ಮಾಲ್ ವಿಲೇಜ್ ಹೇಳ್ತಿದ್ದಾರೆ. ಲಿಂಬೆಹಣ್ಣು ಲಿಂಬೆಹಣ್ಣು ಕೈ ಬೀಸ್ ಕರಿತಿದಾ? ಸಪೋರ್ಟ್ ಏನು ವರ ನೆನಪೈತಲ್ಲಿ ಮಾತಿರಲ್ಲ ಅಂದವಿ ಮಾತಿರಲ್ಲ ಚಾನ್ಸ್ ಉಂಡತೆ ಮಾತಿರಲ್ಲ ಮಲ್ಪುನ ಅಗಲೇ ಪಕ್ಕಡೆ ಬೇತಗಲು ಡೌಟ್ ಪಾಡ್ನು ಗೊತ್ತು ನಂಗೆ ಏರು ಪಣ್ಪೇರು ಅಗಲೇ ಮಲ್ಪುನು ಅಂತ. ಕವಿ ಮೇಡಮ್ ಬನ್ನಿ ಹೇಳ್ತಿದ್ದಾರೆ, ಕಾಕು ಹೇಳ್ತಿದ್ದಾರೆ ನಯನ್. ಅಗಲೆಗೆ ಪಣೊಮ್ಮೀನು ಗೊತ್ತಾಂಡೆ ಅಗಲ ಬಗ್ಗೆ ಅಗಲೇ ಪಣೊಮ್ಮೀನು ಬೇತೆ ಅಗಲ ಪುದರ್ ಪಾಡು ಮಾತು ಅವೇ ಬೇಡ ಶೆಟ್ಟಿ ಹೇಳ್ತಿದ್ದಾರೆ. ಸಾಕಾ ಇನ್ನೂ ಬೇಕಾ ಭಟ್ರೆ ಸಾಕಾ ಇನ್ಫಾರ್ಮೇಷನ್? ನಯನ್ ಆಯ್ಪ ಹೇಳ್ತಿದ್ದಾರೆ ಕವಿ. ನಯನ್ ಸರ್, ಹೌ ಡಿಡ್ ಯು ಮೀಟ್ ಸೋನು? ಯಾಕೆ ಹೇಳ್ತಿದ್ದಾರೆ. ಉತ್ತರ ಏನು ಭಟ್ರೆ? ಕರೆಕ್ಟಾ? ಯಾರು ಹೇಳಿದ್ದು ಲಿಂಬೆ ಅಂತ? ಮಂಜು ಹೇಳಿದ್ದಲ್ವಾ? ಲಿಂಬೆಕಾಯಿ ಕರೆಕ್ಟ್ ಆನ್ಸರ್. ಸಪೋರ್ಟ್. ಮಾವಿನ ಹಣ್ಣು, ಓ ಸ್ವಲ್ಪ ರಾಂಗ್ ಆಯ್ತಲ್ವಾ? ಅದು ಹ್ಯಾಂಗ್ ಆಗ್ತಾ ಇರ್ತದೆ, ಅದಕ್ಕೆ ಕರೆಯುವುದು ಅಂತ ಹೇಳುದಾ? ಕೈ ಬೀಸ್ ಕರಿತಾ ಇದೆ ಥೂ ಅಂತೆ. ಸ್ವಲ್ಪ ರಾಂಗ್ ಆಯಿತು ನಿಮ್ಮದು.
ಆನಂದ್ ಅಂತ ಮುಕ್ತಿ ಮುಲ್ಪತ್ತಿನಾಗಲಿ ಬೇತೆರ್ಲತ್ ದೂರದಾಗಲತ್ ಮುಟ್ಟದಾಗಲಿ ಯೂಟ್ಯೂಬ್ ಅಶ್ವತ್ಥಾಮ ಭಟ್ರು ಹೇಳ್ತಿದ್ದಾರೆ. ಕವಿತೆ ಸಪೋರ್ಟ್ ಮಾಡ್ತಿದ್ದಾರೆ, ಥ್ಯಾಂಕ್ ಯು. ಮಾವಿನ ಹಣ್ಣು ಒಳಗೆ ಹಳದಿ ಇರುತ್ತಾ? ಅಲ್ಲಲ್ಲ, ಅದು ಇದು ರಾ ಇರುವಾಗ ಗ್ರೀನ್ ಇರ್ತದೆ, ಮತ್ತು ಹಣ್ಣಾದಾಗ ಎಲ್ಲೋ ಆಗ್ತದಲ್ಲ, ಅದಕ್ಕೆ. ಗೊತ್ತು ಅವೇ ಪಂತನ್ಗೆ ಯಾನೆ ಪಂತ್ ಮಕ್ಕೇನ ಬೋಡು ಕೆಂಪು ಇರುತ್ತೆ. ಕೆಂಪೇ, ಕೆಂಪಲ್ಲ ಅದು ಎಲ್ಲ ಆಗೋದಲ್ವ. ಮಾವಿನಕಾಯಿ ಕೆಂಪು ಇರ್ತದೆ, ಮಾವಿನಕಾಯಿ ಅದು ಆ್ಯಪಲ್ ಕೆಂಪಿರೋದು. ಹಾಂ, ಓಕೆ. ಅಪ್ಪು ನೋಡಿ ಅಶ್ವತ್ಥಾಮ ಭಟ್ ಡೌಟಲ್ಲಿ ಇರ್ತಾರೆ. ಇನ್ಸ್ಟಾ ಫಾಲೋ ಮಾಡಿ ಯಾರು ಅಂತ ಕೇಳ್ತಾರೆ. ಲಾಸ್ಟ್ ಟೈಮ್ ಇದೇ ಆಯ್ತಲ್ಲ ಒಂದ್ಸಲ. ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಅಂತ ಯಾರು ಕೇಳೋದು? ಅಂದರೆ ಇದರಲ್ಲಿ ಒಂದು ಪಿಕ್ ಉಂಟು, ಅದರಲ್ಲಿ ಒಂದು ಬೇರೆ ಉಂಟಲ್ಲ, ಅದಕ್ಕೆ ಕನ್ಫ್ಯೂಸ್ ಆಯಿತಾ ಅಂತ. ಇದೇ ಪಿಕ್ ಹಾಕಿ ನೀವು, ಅದರಲ್ಲಿ ಗೊತ್ತಾಗ್ತದೆ. ಮಂಜು ಸರ್, ಐ ಡೋಂಟ್ ನೋ ಹೂ ರೋಟ್ ದ ಪಜಲ್ಸ್ ಆ್ಯಂಡ್ ಐ ವಿಲ್ ಟೆಲ್ ಯು. ಸೋನು ಫ್ರೆಂಡ್ ಅವನು, ಡೌಟ್ ಬೇಡ. ಅವಂದೆ ಪಂಡತೆ ಆಗಲೇ ಪೂರ ಅಡೆಲ್ಲ ತಂಪೋದು ಪಂಚಾಯತ್ಗೆ ಅದು ಬರ್ತೀರಿ. ನಾನು ಪಂಡೆ ಮುಲ್ಪನೆ ಪಣ್ಣೆ ಬಂಡದು ಪಂಡೆ ಜರ ಇಲ್ಲ ಮೂವೇರು ಪೋತೀರಿ ಪಾತಾರೆ ಬರ್ತೀರಿ ಅಲ್ಲ ಸುತ್ತೀಚ್ ಪಂಡ್ರೆ ಪಂಡೆ ಅನ್ನ ಪಂಪುಜೇರು. ಕವಿತಾ ಸಪೋರ್ಟ್, ಥ್ಯಾಂಕ್ ಯು. ಕಾಕು ಊಟ ಅಂತ ಹೇಳ್ತಿದ್ದಾರೆ. ಯಾರು ಕಾಕು? ನಯನ್ ಭಟ್ರು ಕಾಕ? ಮಂಜುನ? ಏನಾಯ್ತು ನಯ ನಿಮ್ಮದು? ಏನಾಯಿತು ಊಟ? ಆಯಿತು ನಯ, ನಿಮ್ಮದು ಆಯಿತಾ ಊಟ? ಆಯಿತು ಕಾಕು, ಕರೆಕ್ಟು ನೀವು ಬರ್ದದ್ದು ಕರೆಕ್ಟು, ಆಯಿತು ಅಂತ. ಐಯತ್ತು ಉಂಟದು. ಐ ಡಿಡ್ ನಾಟ್ ಸೆಂಡ್ ದ ರಿಕ್ವೆಸ್ಟ್ ಟು ನಯನ್, ಈ ಸೆಂಡ್ ದ ರಿಕ್ವೆಸ್ಟ್ ಟು ಮೀ. ಹೌದಾ? ಇಲ್ಲೇ ಕ್ಲಿಯರ್ ಮಾಡಿ, ಯಾರು ಕಳಿಸಿದ್ದು? ಹೌದಾ ನಯನ್? ನನ್ನ ಕಾಣುತ್ತಾ ಮಣ್ಣು ಮುಕ್ಕತ್ತು, ನಾನು ಯಾರು? ಅದು ಮಣ್ಣಿನೊಳಗೆ ಒಂದು ಇದು ಹೋಗ್ತದಲ್ಲ ಹುಳ, ಅದಕ್ಕೆ ಅಂತ ಹೇಳ್ತಾರೆ, ಅದಾ? ನನ್ನ ಕಾಣುತ್ತಾ ಮಣ್ಣು ಮುಕ್ಕುತ್ತಾ, ನಾನು ಯಾರು? ಹುಲ್ಲರೆ ಜತ್ತರ. ಕವಿತಾ ಸಪೋರ್ಟಿಂಗ್, ಥ್ಯಾಂಕ್ ಯು. ಸಪೋರ್ಟ್. ಮಂಜು ಚೂರು ಸಪೋರ್ಟ್ ಮಾಡ್ತಿಲ್ಲ, ಕುತ್ಕೊಳ್ಳೋದು ನೋಡ್ತಾ ಇರೋದಲ್ವ ಮಂಜು. ಅದೇ ಏನು ಅದು ಹುಳದ ಹೆಸರು ಗೊತ್ತಿಲ್ಲ ನನಗೆ. ಗೊಬ್ಬರ ಹುಳನ ಅದು ಹೊಟ್ಟೆ ಮಲ್ತಂಪೋಪುಣತೆ ಅವ್ವ ಕಿನಿಗಿನ್ನ, ಅದು ಗೊತ್ತಿಲ್ಲ ಅಂತ ಹೇಳೋದಂತ. ನಾನು ಯಾರಿಗೂ ರಿಕ್ವೆಸ್ಟ್ ಸೆಂಡ್ ಮಾಡಿಲ್ಲ, ಯಾರು ನನಗೆ ಫಾಲೋ ಮಾಡ್ತಾರೋ ಅವರಿಗೆ ಮಾತ್ರ ಫಾಲೋ ಮಾಡೋದು.
ಮತ್ತು ಹೇಗೆ ಗೊತ್ತಾಗ್ತದೆ ಯಾರು ಫಸ್ಟ್ ರಿಕ್ವೆಸ್ಟ್ ಕಳಿಸಿದ್ದು ಅಂತ ಗೊತ್ತಾಗಲ್ಲಲ್ಲ ಫಾಲೋ ಮಾಡಿದ್ಮೇಲೆ. ಬರಲಿ ಉತ್ತರ. ಅದೇ ಒಂದು ಹುಳ, ಮಣ್ಣಿನ ಒಳಗೆ ಹೋಗೋದು ಒಂದು ಹುಳ, ಅದರ ಹೆಸರು ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ಯಾರಿಗೂ ರಿಕ್ವೆಸ್ಟ್ ಮಾಡಬೇಡಿ, ಎಲ್ಲ ಅಷ್ಟೇ ಅವಶ್ಯಕತೆಗಾಗಿ ಬರೋರು ಎಲ್ಲರೂ. ಗೊತ್ತಿಲ್ಲ ಉತ್ತರ. ಇಲ್ಲ ಗೊತ್ತಿಲ್ಲ. ಕ್ಲೂ ಬೇಕಾ? ಕೊಡಿ ಕ್ಲೂ ಕೊಡಿ. ರಾಂಗ್. ಕ್ಲೂ ಕೊಡಿ ಹೇಳಿದ್ದೆ, ರಾಂಗ್ ಹೇಳ್ತೀರಿ. ಕ್ಲೂ ಕೊಡಿ. ಅದೇ ರೈತರ ಹತ್ರ ಇರುತ್ತೆ. ಭತ್ತನ ಸುಮ್ಮನೆ ನಾನು ಯಾವತ್ತಾದರೂ ನಿಮ್ಮ ಹತ್ರ ಸೂಪರ್ ಚಾಟ್ ಮಾಡಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೇನಾ? ನಿಜವಾಗ್ಲೂ ತುಂಬ ಬೇಜಾರು ಆಯಿತು ನನಗೆ. ಸುಮ್ಮನೆ ನಿಮ್ಮ ಲೈವ್ಗೆ ಬರೋದು, ನಿಮ್ಮ ಲೈವ್ಗೆ ತೊಂದರೆ ಆಗುತ್ತೆ ಸುಮ್ಮನೆ. ಇವತ್ತು ಲಾಸ್ಟ್. ನಾನೆಂತ ಮಾಡಲಿಕ್ಕೆ ಅವ್ರು ಬಂದು ಹಾಗೆ ಹೇಳ್ತಾರೆ, ನನಗೆ ಏನು ಮಾಡಲಿಕ್ಕೆ ಆಗ್ತದೆ? ನಾನೇನು ಬರಲಿಕ್ಕೆ ಹೇಳ್ತೇನೆ ಅವರನ್ನು? ಅವರೇ ಬರ್ತಾರೆ. ಅದಕ್ಕೆ ಹೇಳಿದಲ್ವ, ನನ್ನ ಲೈವಲ್ಲಿ ಮಾತಾಡಬೇಡಿ, ಯಾರಿಗೆ ಹೇಳ್ತೀರೋ ಅವರ ಲೈವ್ಗೆ ಹೋಗಿ ಮಾತಾಡಿ ಅಂತ. ನಾನೆಂತ ಮಾಡಲಿ? ನಾನು ಮೆಸೇಜ್ ಬಂದದ್ದು ಓದೋದು ಅಷ್ಟೇ ಕೆಲಸ ನಂದು. ನಾನೇನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಅದು ಯಾರೋ ಏನೋ ಅಂಥವ್ರು ಯಾರು ಗೊತ್ತಿಲ್ಲ ನಮಗೆ. ನಿಮಗೆ ಗೊತ್ತಿದ್ದರೆ ಹೇಳಿ. ಗೊತ್ತುಂಟು ಅಂತ ಹೇಳಿದ್ರಲ್ವ, ನಮಗೆ ಕೂಡ ಹೇಳಿ, ನಮಗೆ ಗೊತ್ತಾಗಬೇಕು ಯಾರಂತ. ನಿಮ್ಮದೇನು ತೊಂದರೆ ಇಲ್ಲ ಟೀಚರ್ ಹೇಳ್ತಾರೆ. ಹೌದು, ಅವ್ರು ಏನಾದರೂ ಹೇಳ್ತಾರೆ, ನಮಗೇನು ಹೇಳಲಿ ಬಿಡಿ. ನಾನೆಂತ ಮಾಡಬೇಕು ಈಗ? ನನ್ನ ವಾಚವರಿಗೆ ನಾನು ಬಂದಿದ್ದೇನೆ, ಅವ್ರು ಹೇಳ್ತಾರೆ ಅಂತ ನಾನೆಂತ ಮಾಡೋದು? ನನಗೆ ಬಂದ್ ಮಾಡಲಿಕ್ಕೆ ಆಗ್ತದಾ? ನಿಮಗೆ ಡೌಟ್ ಇದ್ದರೆ ಹೇಳಿ, ನಮಗೆ ಕೂಡ ಗೊತ್ತಾಗ್ತದಲ್ವಾ. ನೀವೇ ಮಾತಾಡ್ಕೊಂಡ್ರೆ ನಮಗೆ ಹೇಗೆ ಗೊತ್ತಾಗ್ತದೆ? ಗುದ್ದಲಿ ಹುಳ ಗೊತ್ತಾಯ್ತು ನನಗೆ, ಅದು ಗೊತ್ತಾಗಲಿಲ್ಲ ಕರೆಕ್ಟ್ ಹೆಸರು. ಯಾರಂತ ಗೊತ್ತಿದ್ದರೆ ಹೇಳಿ. ಮೆಸೇಜ್ ಮಾಡಿ ಹೇಳಿ ನನಗೆ ಯಾರಂತ. ಅಷ್ಟು ನಿಮ್ಮವರಿಗೆ ಹೇಳಬೇಕು ಅನ್ನೋನು. ಹೌದು, ಬರಬೇಡಿ ಅಂತ. ಬೇರೆ ಐಡಿಯಿಂದ ಬರ್ತಾರೆ, ಯಾರು ಅಂತ ಗೊತ್ತಾಗೋದಿಲ್ಲ. ನಮ್ಮವರೇ ಇರ್ತಾರೆ, ಕೆಲವರು ಗೊತ್ತಿದ್ದವರೇ, ಕ್ಲೋಸ್ ಇರ್ತಾರೆ. ಗೊತ್ತಾಗಲ್ಲ ಒಬ್ಬೊಬ್ಬರು ಹೇಗಿರ್ತಾರೆ ಅಂತ. ನಮ್ಮ ಎದುರಿಗೆ ಒಳ್ಳೆಯವ್ರ ಥರ ಇರ್ತಾರೆ, ಹಿಂದುಗಡೆ ಹೀಗೆ ನನ್ನನ್ನು ಇದು ಮಾಡಲಿಕ್ಕೆ ಹೇಳ್ತಾರಲ್ಲ, ನಿಮಗೆ ಹೇಳ್ತಾರಾ ಎಂತಂತ ಗೊತ್ತಿಲ್ಲ ಈಗ.
ನನ್ನ ಬಗ್ಗೆ ಡೌಟ್ ಬರಲಿ ಅಂತ ಹೇಳ್ತಾರಾ ಅದು ಗೊತ್ತಿಲ್ಲ. ಇರ್ಬೋದು, ಯಾರು ಆಗದವರು ಇರ್ಬೋದು, ಗೊತ್ತಿದ್ದವರೇ. ಎಷ್ಟು ಜನ ಇದ್ದಾರೆ ಇಲ್ಲಿ ಹೇಳಿ ಬಿಡಿ ನನಗೆ. ನನ್ನ 4K ಆಗುವ ತನಕ ನಾನು ಮಾಡ್ತೇನೆ. ನಿನ್ನೆ ಅವನು ನಿಮಗೆ ಹಾಗೆಲ್ಲ ಹೇಳಿಲ್ಲಲ್ಲ, ಇವತ್ತೇನು ಹೇಳೋದು? ನಿನ್ನೆ ಬೇರೊಬ್ಬ ಬಂದಿದ್ದಲ್ಲ, ಮತ್ತೊಂದು ಐಡಿ ಇತ್ತಲ್ಲ, ಅವನೆಲ್ಲ ಹೇಗೆ ನಿಮಗೆ ಹೇಳ್ತಿದ್ದಾನೆ? ಇವನು ಹೇಳ್ತಿರ್ಲಿಲ್ಲ ನಿನ್ನೆ? ನಾ ಇಲ್ಲೇ ಕಳ್ಕೊಂಡೆ, ಅವನಲ್ಲ ನಿಮಗೆ ಹೇಳ್ತಿದ್ದದ್ದು. ಇವತ್ತು ಹೇಗೆ ಇವನು ಬಂದ? ನಿನ್ನೆ ಅವನು ನಿಮಗೆ ಸಪೋರ್ಟ್ ಮಾಡ್ತಿದ್ದ, ಟಾಯ್ಲೆಟ್ ಕ್ಲೀನರ್ ಅಂತ. ಇವತ್ತು ಅವನೇ ನಿಮಗೆ ಹೇಳ್ತಿದ್ದಾನೆ. ಈ ಥರ ಮೆಂಟಲ್ ಜನ ಕಾಮನ್ ಸುಮ್ಮನೆ ಚಾನಲ್ ಗ್ರೋ ಮಾಡತಿ ಜನ ಜಾಸ್ತಿ. ಹೌದು, ಇಲ್ಲ ನಿನ್ನೆಂದು ಐಡಿ ಇತ್ತಲ್ಲ, ಅದು ಯಾರು? ನಿನ್ನೆದೆಲ್ಲ ಉಂಟು ನನ್ನ ಹತ್ರ, ನೋಡಿ ಇಲ್ಲಿ ಎಲ್ಲ ಉಂಟು. ನಾ ಎಲ್ಲ ಕೇಳ್ಕೊಂಡೆ, ಡೋಂಟ್ ಸ್ಪ್ರೆಡ್ ದ ರಾಂಗ್ ಇನ್ಫಾರ್ಮೇಷನ್ ಅಂತ ಅವನು ಹೇಳ್ತಾನೆ ನಿನ್ನೆ. ಇವತ್ತು ಹೇಗೆ ನಿಮ್ಮ ಬಗ್ಗೆ ಹೇಳ್ತಾನೆ ಅವನು? ಅಂತ ನಾ ಇಲ್ಲೇ ಕಳ್ಕೊಂಡೆ ಐಡಿ ಸುಮ್ಮನೆ. ಇಲ್ಲೇ ಕಳ್ಕೊಂಡೆ ಐಡಿ ಸುಮ್ಮಿ ಅಂತ ಹೇಳ್ತಿದ್ದಾನೆ ನೋಡಿ. ನಿನ್ನೆ ಇದರಲ್ಲಿ ಉಂಟು ನೋಡಿ, ಇದರ ಅರ್ಥ ಎಂತ ನೋಡಿ. ಇದೊಂದು ನೋಡಿ ಸ್ವಲ್ಪ ವೇಟ್, ಕಾಣ್ತಾ ಇದೆಯಾ? ಸರಿ ಕಾಣ್ತಾ ಇಲ್ಲ. ನಿನ್ನೆ ಎದ್ದಿದ್ದು ನೋಡಿ. ಇಲ್ಲೇ ಕಳ್ಕೊಂಡೆ ಐಡಿ ಸುಮ್ಮಿ ಹೇಳ್ತಿದ್ದಾನೆ, ಅದರ ಅರ್ಥ ಎಂತ? ಇವತ್ತೆಲ್ಲಿದ್ದಾನೆ ಅವನು? ಹೌದು, ಬೇಕಂತಲೇ ಮಾಡೋದು ಅವರು. ನನ್ನ ಮೇಲೆ ಅಪವಾದ ಬರಬೇಕಂತ ಮಾಡೋದು ಅಷ್ಟೇ. ಬಟ್ಟೆ ಒಂದು ರಿಕ್ವೆಸ್ಟ್, ಸುಮ್ಮನೆ ಮಂಗಳೂರು ಉಡುಪಿ ಅಂತ ಹೇಳಬೇಡಿ. ಹೌದು, ಹೆಸರು ಹೇಳಬೇಡಿ. ಹೆಸರು ಹೇಳಿ ನಮ್ಮ ಹತ್ರ ಯಾರಂತ ಗೊತ್ತಾಗ್ತದಲ್ಲ ನಮಗೆ. ನಮಗೇನು ಅಂಥ ಬುದ್ಧಿಯೆಲ್ಲ ಇಲ್ಲ. ನಿನ್ನೆ ಬೇರೆ ಐಡಿಯಿಂದ ಬಂದು ಇವ್ರಿಗೆ ಹೇಳ್ತಿದ್ದ, ಇವತ್ತು ಅವನು ಹೇಳ್ತಾನೆ.
ನಂಗೆ ಗೊತ್ತುಂಟು ಯಾರಂತ. ನೋಡಿ ನೆನ್ನೆದುಂಟು ನೋಡಿ, ಕವಿ ಟೀಚರ್ ಬಗ್ಗೆ ಏನಾದರೂ ರಾಂಗ್ ಹೇಳಿದರೆ ಜಾಗ್ರತೆ ಅಂತ ಟಾಯ್ಲೆಟ್ ಕ್ಲೀನರ್ ಹೇಳ್ತಾನೆ. ಇವತ್ತು ಬಂದು ನಿಮಗೆ ಹೀಗೆ ಹೇಳ್ತಾನಲ್ಲ, ಏನರ್ಥ ಇದರದ್ದು? ಹಾಗಾದರೆ ಅವರಿಬ್ಬರು ಒಬ್ಬರೇ ಅಂತ ಗೊತ್ತಾಯ್ತು ಈಗ. ಟಾಯ್ಲೆಟ್ ಕ್ಲೀನರ್ ಮತ್ತು ನಾ ಇಲ್ಲಿ ಕಳ್ಕೊಂಡೆ, ಅವರಿಬ್ಬರು ಒಬ್ಬರೇ. ಇದ್ದೀರಾ ಟೀಚರ್? ಆನ್ಸರ್ ಮಾಡಿ. ಆಯ್ತಾಯ್ತು, ಕಳಿಸ್ತೇನೆ ಇನ್ಸ್ಟಾದಲ್ಲಿ, ಎಲ್ಲ ಉಂಟು ನೋಡಿ. ನಾನು ನೆನ್ನೆ ಇವನದ್ದೇ ಇದು ಮಾಡ್ತಿದ್ದನು, ಸ್ಕ್ರೀನ್ಶಾಟ್ ಇವನದ್ದಲ್ಲ, ಮತ್ತೊಂದು ID ನಾ ಇಲ್ಲೇ ಕಳ್ಕೊಂಡೆ, ಅವನದ್ದೇ ತೆಗ್ದದ್ದು. ಅಂದರೆ ಅವನು ಮತ್ತೊಬ್ಬ ಇವರಿಗೆ ಸಪೋರ್ಟ್ ಮಾಡ್ತಿದ್ದ ನೆನ್ನೆ. ಇವತ್ತು ಅವರೇ ಬಂದು ಇವರಿಗೆ ಹೇಳಬೇಕಾದ್ರೆ ಏನು ಕಾರಣ? ಇಲ್ಲಿ ಉಂಟಲ್ಲ, ಕವಿತಾ ಟೀಚರ್ ಬಗ್ಗೆ ಏನಾದರೂ ರಾಂಗ್ ಹೇಳಿದರೆ ಜಾಗ್ರತೆ ಹಾಗೆ ಹೇಳಿದವನು ಇವತ್ತು ಬಂದು ಟೀಚರ್ಗೆ ಏಕೆ ಬೈಬೇಕು? ಹೇಳಿದ್ರಲ್ವ ನಿನ್ನೆ, ಉಡುಪಿಯವರೇ ಲ್ಯಾಂಗ್ವೇಜ್ ಅದು ಇದು ಮಾಡೋದಂತ, ಯೂಸ್ ಮಾಡೋದಂತ, ಜಾಗ್ರತೆ ಉಡುಪಿಯವ್ರದ್ದು ಅಂತ ಹೇಳಿದ್ರಲ್ವ ಕವಿ. ಉಡುಪಿಯವ್ರು ನಾವೇ ಇರೋದು, ಉಮಿ, ನಾನು, ಲತಿ, ನಾನು, ಇವರು ಮೂವರೇ ಇರೋದು ಈಗ ಉಡುಪಿಯವರು. ಮತ್ತೆ ಯಾರು ಇರ್ತಾರೆ? ಅವ್ರು ಮದುವೆ ಅವರು ಜಾಸ್ತಿ ಬರೋದಿಲ್ಲ ಲೈವ್ಗೆ. ನಿನ್ನೆ ಹೇಳಿದ್ರಲ್ವ, ಇವತ್ತು ಮ್ಯಾಂಗ್ಳೂರು ಹೇಳ್ತಿದ್ರು, ಯಾರಿಗೆ ಗೊತ್ತಿಲ್ಲ, ಕರೆಕ್ಟಾಗಿ ಹೇಳಿಲ್ಲ. ನಿನ್ನೆ ಹೇಳ್ತಿದ್ರು ಉಡುಪಿಯವರು ಅಂತ. ಹೌದು, ಉಡುಪಿ ಅಂತ ಹೇಳಿದ್ರಲ್ವ ನಿನ್ನೆ. ಗೊತ್ತಿದ್ದರೆ ಹೆಸರು ಹೇಳಬೇಕು, ನಾವು ವಿಚಾರಿಸ್ತೇವಲ್ವಾ. ಸುಮ್ಮನೆ ನನ್ನ ಹೆಸರು ಹಾಳು ಮಾಡಬೇಡಿ, ನಾನು ಯಾವುದಕ್ಕೂ ಇಲ್ಲ. ಎಲ್ಲಿ ಹೋಗುತ್ತೆ ಅಲ್ಲ ಮಂಜು, ಕ್ಲಿಯರ್ ಮಾಡಬೇಕಲ್ಲ. ಸುಮ್ಮನೆ ಎಲ್ಲರೂ ನನ್ನ ಮೇಲೆ ಡೌಟ್ ಇದು ಮಾಡ್ತಾರೆ ಈಗ. ಹೌದು ಭಟ್ರೆ, ನಿಮ್ಮದು ಗೊತ್ತುಂಟು, ನೀವು ಸಪೋರ್ಟ್ ಮಾಡ್ತೀರಿ. ಬೇರೆಯವರು ಇದ್ದಾರೆ ಯಾರು, ನಿಮಗೆ ಹೇಳಿಲ್ಲ, ಬೇರೆಯವರು ಯಾರೋ ಇದ್ದಾರೆ. ಅಲ್ಲ, ನನಗೆ ಕವಿದ ಆನ್ಸರ್ ಬೇಕಿತ್ತು ಇದಕ್ಕೆ. ಎಲ್ಲಿದ್ದಾರೆ ಅವರು? ನಿನ್ನೆ ಅವನು ಸಪೋರ್ಟ್ ಮಾಡ್ತಿದ್ದ ಟಾಯ್ಲೆಟ್ ಕ್ಲೀನರ್ ಅಂತ, ಟೀಚರ್ಗೆ ಹಾಗೆಲ್ಲ ಹೇಳಬೇಡಿ ಅಂತ. ಇವತ್ತು ಹೇಳಬೇಕಾದ್ರೆ ಯಾರು ಇರ್ಬೋದು ಅದು? ನನ್ನ ಮೇಲೆ ಡೌಟ್ ಬರಲಿ ಅಂತ ಮಾಡ್ತಾ ಇದ್ದಾರೆ ಅಷ್ಟೇ, ಮತ್ತೆ ಏನಿಲ್ಲ. ನನಗೆ ಸಪೋರ್ಟ್ಗೆ ಯಾರು ಇಲ್ಲಲ್ಲ ಇಲ್ಲಿ.
ಮತ್ತು ಹೇಳಿ ಲತಿ, ಹೇಗಿದ್ದೀರಿ? ಬಿಡಿ ಅದು ಗೊತ್ತುಂಟು ನನಗೆ ಯಾರು ಮಾಡ್ತಾರಂತ ಗೊತ್ತುಂಟು, ಹೇಳಲ್ಲ ಅಷ್ಟೇ. ಅಲ್ಲ, ಅವ್ರಿಗೆ ಗೊತ್ತಾಗಬೇಕಲ್ಲ ಮಂಜು, ಅದಕ್ಕೆ ಅವ್ರಿಗೆ ಗೊತ್ತಾಗಬೇಕು. ಎಲ್ಲರೂ ನನ್ನ ಬಗ್ಗೆ ಡೌಟ್ ಬರ್ತಾ ಇದ್ದಾರೆ ಈಗ, ನಾನೇ ಅಂತ. ಹಾಗೆ ಮಾಡಿದ್ದಾರೆ ಅವರು, ನನ್ನ ಬಗ್ಗೆ ನನ್ನ ಮೇಲೆ ಬರಲಿ ಅಂತ ಮಾಡಿದ್ದವರು ಅಷ್ಟೇ. ನೀವು ಇದ್ರಲ್ವ ಮಂಜು, ನೀವಿದ್ರಲ್ವ ನಿನ್ನೆ ಟಾಯ್ಲೆಟ್ ಕ್ಲೀನರ್ ಹೇಗೆ ಮಾತಾಡಿದ, ಮತ್ತೊಂದು ಐಡಿಯಾವನ್ನು ಹೇಗೆ ಮಾತಾಡಿದ, ನೀವು ಇದ್ರಲ್ವ ನಿನ್ನೆ, ಗೊತ್ತಿಲ್ವಾ ನಿಮಗೆ? ಮತ್ತು ನೀವು ಸಪೋರ್ಟ್ ಮಾಡ್ತೀರಾ, ಬಟ್ ಈಗ ಮಂಗಳೂರು ಅಂತ ಹೇಳ್ತಿದ್ದ. ಅವರು ಮುಂಚೆಯಿಂದ ಹೇಳ್ತಿದ್ರು, ಅದು ಅಲ್ಲ ಅವ್ರು ಸಪೋರ್ಟ್ ಮೆಸೇಜ್ ಹಾಕೋದು ಲತೀಶ್. ಅವರು ಮ್ಯಾಂಗ್ಳೂರು ಆಗ್ತಾರೆ ಅವ್ರು ಇದಕ್ಕಿಂತ ಮುಂಚೆ ಕೂಡ ಆಗ್ತಿದ್ರು ಅವರು. ಅದು ಸಪೋರ್ಟ್ ಮೆಸೇಜ್, ಅದು ಅವರಿಗೆ ನಾನು ಹೇಳಲ್ಲ. ಸರ್ ಬಿಟ್ಟು ಹಾಕಿ, ಟಾಪಿಕ್ ಚೇಂಜ್ ಮಾಡಿ. ಹೌದು ಅವರು ಮಾಡ್ತಿದ್ರು, ಮುಂಚೆ ಕೂಡ ಮಾಡ್ತಿದ್ರು, ಅಷ್ಟೇನಲ್ಲ ಇದು. ನಿಮ್ಗೆ ಗೊತ್ತಿಲ್ಲಲ್ಲ, ನೀವು ಬರೋದು ಕಮ್ಮಿ ಅಲ್ಲ, ಹಾಗಾಗಿ ಗೊತ್ತಿಲ್ಲ ನಿಮಗೆ. ಮತ್ತೆ ಎಂತ ಹೇಳಿ? ನಾನು ಅದಕ್ಕಿಂತ ಮುಂಚೆನೇ ಭಟ್ರಿಗೆ ಹೇಳಿದೆ, ಭಟ್ರೆ ನಿಮ್ಮ ಹಣ ಏನು ಬೇಡ, ನನಗೆ ಹೇಳಿದರು ಭಟ್ರು, ನಿಮಗೆ ಅದು ಇದು ಎಂಥದ್ದು ಹೇಳಿದರು ಆಗ್ತೇನೆ ಅಂತ. ನಾನು ಆವಾಗಲೇ ಹೇಳಿದ್ದೆ, ನನಗೆ ಬೇಡ ಭಟ್ರೆ, ನಿಮ್ಮ ಸಪೋರ್ಟ್ ಮಾಡಿ ಸಾಕಂತ. ಹೇಳಿ ಮಧುವರೇ, ಹೇಗಿದ್ದೀರಿ? ಇದೊಂದು ಬಂತು ನೋಡಿ, ಹೀಗೆ ಆಗೋದು. ಇನ್ನೊಂದು ಬಂತು ನೋಡಿ, ವರ ಎಲ್ಲಿದ್ದಾರೆ? ಇಲ್ಲಿ ವರ ಕ್ವೀನ್ ಅಂತ ಹೇಳ್ತಿದ್ದಾರೆ. ಎಜುಕೇಷನ್ಗೂ ಇದಕ್ಕೂ ಏನು ಸಂಬಂಧ? ಇವರೆಲ್ಲ ಈಗ ಬಂದಲ್ಲ, ಅವನು ನಿನ್ನೆ ಅವನು ಆವಾಗ ಬಂದ, ಅವರೆಲ್ಲ ಒಂದೇ, ಬೇರೆ ಬೇರೆ ಹೆಸರಲ್ಲಿ ಬರೋದು ಅಷ್ಟೇ. ಹೌದೌದು, ಅದೇ ಟೈಮಿಗೆ ಅವ್ರು ಹೇಳಿದ್ರಲ್ವ, ನಿಮ್ಗೆ ಗೊತ್ತಿರಲಿಲ್ಲ, ಹಾಗಾಗಿ ನೀವು ಹೇಳಿದ್ರಿ. ಸಾರಿ ಕೇಳಿದ್ರಲ್ವ? ಮುಂದೆ ಯೋಚಿಸಿ ಮಾತಾಡಬೇಕು, ಅವರ ಲೈವಲ್ಲಿ ಕೇಳಬೇಕಾದ್ರೆ. ಹೌದು ಭಟ್ರೆ, ನೀವು ಅವರಿಗೆ ಗೊತ್ತಿಲ್ಲ, ಹಾಗಾಗಿ ನೀವು ಅದೇ ಟೈಮಿಗೆ ಮಂಗಳೂರು ಹೇಳಿದ್ರಲ್ವ, ಅದಕ್ಕಾಗಿ ಅವರಿಗೆ ಸ್ವಲ್ಪ ಡೌಟ್ ಆಯಿತು ನಿಮ್ಮ ಮೇಲೆ ಅಷ್ಟೇ. ಸಾರಿ ಕೇಳಿದ್ರಲ್ವ, ಗೊತ್ತಿರಲಿಲ್ಲ ಅವರಿಗೆ. ನಾನು ಐ ವಿಲ್ ನಾಟ್ ಕ್ಲೋಸ್ ಇದು ಟೈಮ್ ಮಾಡುತ್ತೆ 10:30 ಆಫ್ಟರ್ ಹಾಫ್ ಆನ್ ಅವರ್. ಗೊತ್ತಂತೆ ಬಣ್ಣತೆ ಉದಾಲ ಅವರು ಇಲ್ಲಲ್ಲ, ಎಲ್ರಿಗೂ ಹೋಗ್ತಾರೆ, ಹಿಂದಿಯವರಿಗೆ ಸಪೋರ್ಟ್ ಮಾಡ್ತಾರೆ, ತುಂಬ ಜನಕ್ಕೆ ಸಪೋರ್ಟ್ ಮಾಡ್ತಾರೆ ಅವರು. ಟಾಯ್ಲೆಟ್ ಇವತ್ತು ಗ್ರೇಟ್
ಕ್ರಿಯೇಟ್ ಆಯಿತು. ಹೌದಾ? ಹಾಗೆ ಆಗೋದು ನೋಡಿ, ಯಾರ್ಯಾರಿಗೂ ಜಗಳ ಆಗೋದು ಇವರಿಂದಾಗಿ. ನಿನ್ನೆ ನೀವು ಇರಲಿಲ್ವಾ? ನಿನ್ನೆ ಇದ್ರಲ್ವಾ? ನಿನ್ನೆದೇ ಟಾಪಿಕ್. ನಿನ್ನೆ ನೀವು ಇದ್ರಾ ಮಧು? ನೀವು ಇದ್ರಲ್ವಾ? ಮತ್ತೆ ಬಂದದ? ಎಂಥದ್ದು? ಕಳ್ಕೊಂಡೆನಾ? ಇಲ್ಲೇ ಕಳ್ಕೊಂಡೆ ಅದೊಂದು ಐ ಡಿ, ಮತ್ತು ಟಾಯ್ಲೆಟ್ ಕ್ಲೀನರ್ ಎರಡು ಇದ್ರಲ್ವ ಐ ಡಿಯಲ್ಲಿ. ಸೂಪರ್ ಹೇಳ್ತಿದ್ದಾರೆ ಅದು ಸರ್. ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಎಂತ ಆಗ್ತದೆ? ನಿನ್ನೆ ಇದ್ರಲ್ವ ನೀವು ಮಂಜು? ಏನು ಅರ್ಥ ಆಗ್ತಿಲ್ಲ? ಅದೇ ಶೆಟ್ಟಿ ಮಂಜು ನಿನ್ನೆ ಇದ್ದರು, ಮಂಜು ಇದ್ದರು, ಅವ್ರಿಗೆ ಗೊತ್ತುಂಟು ವಿಷಯ. ಅಲ್ಲ, ನಿನ್ನೆ ಹೇಳಿದ್ದವನು ಇವತ್ತು ಇಲ್ಲ. ನಿನ್ನೆ ಟೀಚರ್ಗೆ ಯಾರು ಸಪೋರ್ಟ್ ಮಾಡಿದ್ದಾರೋ ಅವರೇ ಇವತ್ತು ಟೀಚರ್ಗೆ ಇದು ಮಾಡ್ತಾ ಇದ್ದಾರೆ. ಹಾಗಾದರೆ ಯಾರನ್ನು ನಂಬೋದು? ಅವನ ಇವನ? ಪ್ರೂಫ್ ಇದೆ ಅಲ್ಲ ನನ್ನ ಹತ್ರ. ಆ ಸಿಚುವೇಶನಲ್ಲಿ ನಿಮ್ಮ ಮೇಲೆ ತುಂಬಾ ಸಿಟ್ಟು ಬಂತು ಭಟ್ರೆ. ಬಟ್ ಸುಮ್ಮನೆ ಕ್ಲಾರಿಫೈ ಮಾಡಿದ ಮೇಲೆ ಕ್ಲಿಯರ್ ಆಯಿತು. ಹೌದು, ನಿಮಗೆ ಗೊತ್ತಿಲ್ಲದೆ ಹೇಳಿದ್ರಲ್ವ, ಅದೇ ಟೈಮಿಗೆ ನೀವು ಮ್ಯಾಂಗ್ಳೂರು ಹಾಕಿದ್ರಲ್ಲ, ಅವಾಗ ಸ್ವಲ್ಪ ಡೌಟ್ ಬಂತು. ಆದರೆ ಅವರು ಅದಕ್ಕಿಂತ ಮುಂಚೆ ಯಾವಾಗಲೂ ಅದೇ ಸಪೋರ್ಟ್ ಆಗ್ತಾ ಇದ್ದಾರೆ. ಬೆಂಗಳೂರು ಅಂತ ಆಗ್ತಾನೆ ಇರ್ತಾರೆ. ಅದು ನಿಮಗೆ ಗೊತ್ತಿಲ್ಲಲ್ಲ, ಗೊತ್ತಿಲ್ಲದೆ ಹೇಳಿದ್ದು ಏನಾಗಲ್ಲ. ನನಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ಐ ಡಿಯಿಂದ ಬರ್ತಾರೆ, ಯಾರಿಗೋ ಬೈತಾರೆ. ನಾನು ಏನು ಮಾಡಲಿ? ಬ್ಲಾಕ್ ಮಾಡಿದರೆ ಮತ್ತೊಂದು ಐ ಡಿಯಲ್ಲಿ ಬರ್ತಾರೆ. 2-3 ಜನ ಗ್ರೂಪು ಒಟ್ಟಿಗೆ ಪ್ಲ್ಯಾನ್ ಮಾಡಿ ಬರೋದು. ಹೌದೌದು, ಒಬ್ಬರ ಕೆಲಸ ಅಲ್ಲ ಅದು. ನೀವು ಹೀಗೆ ಮಾತಾಡಿ, ನಾನು ಹೀಗೆ ಮಾತಾಡ್ತೇನಂತ, ಹಾಗೆ. ಭಟ್ರು ಇದ್ರಲ್ವಾ? ನಾನು ಹೇಳಿದ್ದು ಕೇಳ್ತೆ ಈಗ. ಅದಕ್ಕೆ ಎಂತ ಹೇಳ್ತೀರಿ? ಈಗ ಇದ್ದೀರಾ ಭಟ್ರು? ನೀವು ನೋಡಿದ್ರಲ್ವ ನಿನ್ನೆ ಇಬ್ಬರನ್ನು? ಅದೇ ನಾನು ಎಂತ ಮಾಡಲಿಕ್ಕೆ ಆಗ್ತದೆ? ಬ್ಲಾಕ್ ಮಾಡಿದರೆ ಎಷ್ಟು ಐ ಡಿ ಇದೆ, ಎಷ್ಟು ಬೇರೆ ಐ ಡಿಯಲ್ಲಿ ಬರ್ತಾರೆ. ಅವನೇ ಹೇಳಿದಲ್ಲ ನಿನ್ನೆ, ಹೈಡ್ ಮಾಡಿದ್ರೆ ಬೇರೆ ಐ ಡಿಯಲ್ಲಿ ಬರ್ತೇನಂತ. ಪ್ರಕಾಶ್ ಬಂದರು. ಏನಾಯಿತು ಸಿಸ್? ಕವಿ ಟಾಪಿಕ್ ಯಾಕೆ ಯಾವುದು? ನಿನ್ನೆ ಟಾಪಿಕ್ ಅದು, ನಿನ್ನೆಯದ್ದು ಬಿಟ್ಟಾಕಿ ಹೇಳ್ತಿದ್ದಾರೆ. ಅಲ್ಲ, ನಿನ್ನೆದು ಇವತ್ತು ಕೂಡ ಬಂದ. ಅದು ಎಂತ ಹೇಳೋದು ನಿಮಗೆ? ನಿನ್ನೆ ಕವಿಗೆ ಯಾರು ಸಪೋರ್ಟ್ ಮಾಡಿದ್ದಾರೋ ಅವನೇ ಇವತ್ತು ಬೇರೆನೇ ಹೇಳ್ತಿದ್ದಾನೆ. ನಿನ್ನೆ ಯಾರು ಹೇಳ್ತಿದ್ದಾನೋ ಅವನು ಇಲ್ಲ ಇವತ್ತು. ಹಾಗೆ ಹೇಳಿ ಭಟ್ರೆ. ನೀವು ಇದ್ರಾ ನಿನ್ನೆ ಆ ಟೈಮಿಗೆ? ನನ್ನ ಹತ್ರ ಉಂಟಲ್ಲ, ನಾನು ಕಳಿಸ್ತೇನೆ ನಿಮಗೆ, ನೋಡಿ ನೀವೇ. ಟಾಯ್ಲೆಟ್ ಕ್ಲೀನರ್ ಯಾವ ಥರ ಮಾತಾಡಿದ್ದಾನೆ ಕವಿ ಟೀಚರ್ಗೆ ಅಂತ ಇವತ್ತು ಯಾಕೆ ಅವನೇ ಹೇಳ್ತಿದ್ದಾನೆ ಹೀಗೆಲ್ಲ? ಅದು ನನಗೆ ಅರ್ಥ ಆಗ್ತಾಯಿಲ್ಲ. ನಾನು ಕಳಿಸ್ತೇನೆ, ಮತ್ತು ನೀವು ಸರಿಯಾಗಿ ನೋಡಿ. ಇವನೊಬ್ಬ ಯಾರು ಮಾರೆ? ಇದಂತ ಟಾಯ್ಲೆಟ್ ಅಂತೆ, ಒಂದು ಟಾಯ್ಲೆಟ್ ಕ್ಲೀನರ್ ಅಂತೆ, ಒಂದು ವಾಶ್ರೂಮ್ ಅಂತೆ, ಒಂದು ಬಾತ್ರೂಮ್ ಅಂತೆ, ಎಷ್ಟೆಲ್ಲ ಉಂಟು.
ನನಗೂ ಅಂದಾಜು ಆಗ್ತದೆ, ಮಾತ್ರ ನಾನು ಮಾತಾಡಲ್ಲ ಅಷ್ಟೇ, ಯಾಕೆ ಸುಮ್ಮನೆ ಅಂತ. ಪ್ಲೀಸ್ ಯಾರು ಫೇಕ್ ಐಡಿಯಲ್ಲಿ ಬರಬೇಡಿ ಹೇಳ್ತಿದ್ದಾರೆ ಲತೀಶ್ ಅವರು. ಸಾರಿ ಸುಮಿತ್, ನೀನು ಐ ಹ್ಯಾವ್ ಸೆಡ್ ಎನಿಥಿಂಗ್ ರಾಂಗ್. ಏನು ಐಡಿ ಸೀಸ ಒಂದು, ಅವನು ತಂಟೆಗೆ ಬಂದರೆ ಸುಮ್ಮನೆ ಇರಲ್ಲ. ನಾವು ಅವಳ ಏನು ಅಂತ ಆ ನಾಯಿಗೆ ಏನು ಗೊತ್ತಿಲ್ಲ ಅವಳ. ಅದೇ ಒಂದು 2 ಐಡಿ ಇತ್ತು ನಿನ್ನೆ. ಒಂದು ಐಡಿ ಅವನು ಬರಲಿಲ್ಲ ಇವತ್ತು, ಮತ್ತೊಬ್ಬ ಬಂದಿದ್ದ, ಟಾಯ್ಲೆಟ್ ಕ್ಲೀನರ್ ಅಂತ. ಹೌದು, ಎಂತ ಮಾಡೋದು. ಅಲ್ಲ, ಎಲ್ಲರೂ ಎಣಿಸ್ತಾರೆ ನನ್ನ ಬಗ್ಗೆನೇ, ನಾನೇ ಹೇಳಿದ್ದು, ನಾನೇ ಮಾಡಿಸಿದ್ದಂತ ಎಣಿಸ್ತಾರೆ ಅಷ್ಟೇ. ಅದು ಯಾರೋ ಮಾಡಿಸೋದಂತ ಗೊತ್ತುಂಟು ನನಗೆ. ಅವರು ಎಷ್ಟು ಹೇಳಿದ್ರು ಅಷ್ಟೇ ಲತಿ, ಕೇಳಲ್ಲ ಅವರು. ಫೇಕ್ ಐಡಿಯಿಂದನೇ ಬಂದು ಮೆರಿತಾರೆ ಅಷ್ಟೇ, ಎದುರಿಗೆ ಬಂದು ಹೇಳುವ ಇದಿಲ್ಲಲ್ಲ. ಇದರಲ್ಲಿ ಒಂದು ನಾಟಕ ಮಾಡೋದು, ನಾವು ಇಷ್ಟಪಡ್ತೇವೆ ನಿಮ್ಮನ್ನು ಹಾಗೆ ಹೀಗೆ ಅಂತ, ಹಿಂದೆಗಡೆ ಬೇರೆ ಇರೋದು ಅವ್ರದ್ದು. ಹಾಯ್ ಶಕುಂತಳ, ನಿನ್ನೆ ಆದದ್ದೆಲ್ಲ ಗೊತ್ತಿದೆ. ಅದೇ ಗೊತ್ತಿದ್ದರೆ ಅದು ನೋಡಿ, ನಿನ್ನೆ ಅವನು ಸಪೋರ್ಟ್ ಮಾಡ್ತಿದ್ದ ಟಾಯ್ಲೆಟ್ ಕ್ಲೀನರು. ನಿನ್ನೆ ಅವನು ಹೇಗೆ ಹೇಳ್ತಿದ್ದ ಹಾಗೆ ಇವನು ಹೇಳ್ತಾನೆ ಇವತ್ತು. ಅದು ಹೇಗೆ ಕೇಳೋದು ನಾನು. ಹಾಗಾದರೆ ಅವರಿಬ್ಬರು ಒಬ್ಬರೇ ಅಲ್ವಾ? ಅದೌದು, ಊರಿಂದ ಹೆಸರು ಹೇಳ್ತಾರೆ, ಜಾಗ್ರತೆ ಬಳಸ್ತಾರೆ. ಅಲ್ಲಿ ಕೂಡ ಕಮ್ಮಿ ಅಂತ ಕಾಣಿಸ್ತದೆ, ಗೊತ್ತಿಲ್ಲ. ಅಂತ ಗುಡ್ ಹಾರ್ಟೆಡ್ ಅಂತ ಎಲ್ರಿಗೂ ಗೊತ್ತು. ಅವಳು ಅಷ್ಟು ಬ್ಯುಸಿ ಇದ್ದರೂ ಎಲ್ಲರಿಗೂ ಸಪೋರ್ಟ್ ಮಾಡ್ತಾಳೆ. ಇದ್ದು ಬಿಟ್ಟು ನನಗೂ ಕೂಡ ಇನ್ವೈಟ್ ಮಾಡಿದ್ಲು. ತುಂಬ ಜನ ಅವಳ ಕಡೆಯಿಂದ ಬಂದ ನಿಮಗೆ ಸಪೋರ್ಟ್ ಮಾಡ್ತೀವಿ. ಶಕ್ಕು ಅಕ್ಕ ಹೇಳ್ತಿದ್ದಾರೆ. ಎಲ್ಲ ಇವರು ಒಂದೇ ಮಾರೆ, ಬೇರೆ ಬೇರೆ ಐಡಿಯಿಂದ ಒಬ್ಬರೇ ಅವರು. ಒಂದು ಗ್ಯಾಂಗೇ ಉಂಟು ಅವರದ್ದು, 2-3 ಜನದ್ದು ಗ್ಯಾಂಗೇ ಉಂಟಂತ ಕಾಣ್ತದೆ. Okay, come. We want to see you. ಅದೇ ಬರಲಿ ನೋಡುವ. ಹೌದು, ಇಲ್ಲೆಲ್ಲ ಜಾಸ್ತಿ ಮಾತಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ಲೈವಲ್ಲಿ ಕಾಪಿರೈಟ್ ಎಲ್ಲ ಬರ್ತದೆ. ಪ್ರಾಬ್ಲಮ್ ಅದೇ ಆಗೋದು. CBI ಆಗಲಿ ಅಂತ ಹೇಳ್ತಿದ್ದಾರೆ. What you said, do that first, okay, toilet. ಇಲ್ಲಪ್ಪ, ನೀವು ಜಾಸ್ತಿ ಲೈವ್ಗೆ ಬರಲ್ಲ ನೀವು, ಬಿಡಿ. ಹೋದ್ರು, ಮಲಗಿದ್ರು ಅಂತ ಕಾಣ್ತದೆ.
ಎಷ್ಟು ಹೇಳಿದ್ರು ಇರ್ತಾರಪ್ಪ, ಎಲ್ಲರ ಲೈವಲ್ಲಿ ಇರ್ತಾರಪ್ಪ ಒಂದೊಂದು ಫೇಕ್ ಐ ಡಿ. ಅವ್ರು ಏನು ಮಾಡೋದು ಅವರಿಗೆ? ಅದರಲ್ಲಿ ಖುಷಿ ಅವರಿಗೆ, ಜನರಿಗೆ ನೋವು ಕೊಟ್ಟು ಅವರಿಗೆ ಅದೇ ಖುಷಿ. ಅವ್ರು ನಿಜ ಜೀವನದಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ. ಹೇಳಬೇಕಾದ್ರೆ ಡೈರೆಕ್ಟಾಗಿ ಅವ್ರ ಐಡಿಯಿಂದ ಬಂದು ಅವರಿಗೆ ಹೇಳಬೇಕು. ಬೇರೆಯವರ ಲೈವ್ಗೆ ಹೋಗಿ ನೀವು ಹಾಗೆ ಇವರು ಹೀಗೆ ಅಂತ ಹೇಳಬಾರ್ದು. ಅವರ ಲೈವ್ಗೆ ಹೋಗಿ ಅವರಿಗೆ ಹೇಳಿ. ನಮ್ಮ ಲೈವ್ಗೆ ಬಂದು ಅವರು ಬೇರೆಯವರ ಬಗ್ಗೆ ಹೇಳಬೇಡಿ. ಏನು ಟೀಚರ್ ಈ ಟಾಯ್ಲೆಟ್ ಹೇಳಿದ್ದು ಟೀಚರ್ ಬಗ್ಗೆ? ಇವನಲ್ಲ ಮತ್ತೊಂದು ಟಾಯ್ಲೆಟ್ ಕ್ಲೀನರ್ ಅಂತ ನಾನು ಕಳಿಸ್ತೇನೆ ನಿಮಗೆ. ಇವನಲ್ಲ, ಇವನು ಹಾಗೆಲ್ಲ ಹೇಳಲ್ಲ, ಇನ್ನು ಸ್ವಲ್ಪ ಓಕೆ. ಆಯುಷ್ ಅಂತ ನನಗೆ ಟೆಲ್ ಮೆಸೇಜ್. ಇವಾಗ ನಾನು ಮಲಗ್ತೀನಿ, ಹೋಗಿ ಮಲಗಿ. ಇವನೇ ಯಾರು ಆಯುಷ್ ಅಂತ? ಇವನೆಲ್ಲಿಂದ ಬಂದ? ಒಂದೇ ಗ್ರೂಪ್ ಎಲ್ಲ ಇವರು. ಯಾರಿಗೆ ಗೊತ್ತು ಇವನಿಗೇನು ಸಂಬಂಧ? ಇವನು ಯಾರು ಈಗ ಬಂದಲ್ಲ? ಇವನು ಯಾರು? ಎಲ್ಲಿದ್ದ ಅವನು? ನಿನ್ನೆ ಮೊನ್ನೆಲ್ಲ ಕಾಣ್ತಾ ಇಲ್ಲ, ಇವತ್ತು ಹೇಗೆ ಬಂದ ಸಡನ್ಲಿ? ಕನ್ನಡ ಅರ್ಥ ಆಗೋದಿಲ್ಲ, ಇಂಗ್ಲೀಷಲ್ಲಿ ಹೇಗೆ ಮಾತಾಡ್ತಾನೆ ಇವನು? ಏನು ಗೊತ್ತಾ ಅರ್ಥ ಆಯ್ತು ಇವನಿಗೆ? ಕನ್ನಡದಲ್ಲಿ ಮಾತಾಡಲಿ ಅಲ್ವಾ? ನಾವೀಗ ಕನ್ನಡದಲ್ಲಿ ಮಾತಾಡಿದ್ದು, ಇವನಿಗೆ ಹೇಗೆ ಅರ್ಥ ಆಯಿತು? ಅದೇ ಅವನಿಗೆ ಇಲ್ಲಿಯ ಪ್ರಾಬ್ಲಮ್ಮು ಹೇಗೆ ಅರ್ಥ ಆಯಿತು ಕೇಳೋದು ನಾನು. ಬಾರಿ ಇಂಗ್ಲೀಷಲ್ಲಿ ಮಾತಾಡ್ತಾನೆ. ಈಗ ಟಾಯ್ಲೆಟ್ ಅಂತಾನೆ. ಟಾಯ್ಲೆಟ್ ಬೇರೆ ಬೇರೆ ಐಡಿಯಿಂದ ಬರೋದಾ? ಚೇಂಜ್ ಮಾಡಿ, ಇಲ್ಲಿ ಎಂತ ಆಗ್ತದ ಗೊತ್ತಿಲ್ಲ. ಅವರೇ ಬೇರೆ ಬೇರೆ ಐಡಿಯಲ್ಲಿ ಬರೋದು. ಒಂದು ಸಲ ಹೋಗೋದು ಟಾಯ್ಲೆಟ್ ಕ್ಲೀನರ್ ಅಂತ, ಮತ್ತೊಂದು ಗುಡ್ ಟಾಯ್ಲೆಟ್ ಅಂತೆ, ಕೆಲವೆಲ್ಲ ಆಯಿತು. ಹಾಗೆ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬರೋದು. ಇರ್ಬೋದು ಮ್ಯಾಂಗ್ಳೂರೇ, ಯಾರೇ ಗೊತ್ತು. ಹಾಯ್ ಮಂಜು, ಹೇಗಿದ್ದೀರಿ? ಮಲಗಲಿಲ್ವಾ? ಹೋಗಿ ಅಲ್ಲಿಟ್ಟು ಅದೇ ಕೆಲಸ ನಿಮಗೆ, ಅದನ್ನೇ ಕ್ಲೀನ್ ಇರು. ಕನ್ನಡ ಬಾರದಾಗೆ ಆ್ಯಕ್ಟ್ ಮಾಡಬೇಡ ನೀನು, ಎಲ್ಲ ಅರ್ಥ ಆಗ್ತದೆ ನಮಗೆ. ಯಾರು ಕಳಿಸಿದ್ದಾರೆ ಅದು ಕೂಡ ಗೊತ್ತುಂಟು ನನಗೆ ನಿನ್ನನ್ನು. ಅವನು ಮಾತಾಡೋದು ನೋಡಿ, ಇವನಿಗೆ ಎಂಥ ವಿಷಯ ಹೇಗೆ ಗೊತ್ತಾಯಿತು ಲತಿ? ನೋಡಿ ಅವನಿಗೆ ಇಲ್ಲಿಯ ವಿಷಯ ಹೇಗೆ ಗೊತ್ತಾಯಿತು? ಅದೇ ಕೆಲಸ ಇಲ್ಲಲ್ಲ, ಅದೇ ಬಿಟ್ಟಿರಬೇಕು ಅವನು. ಎಲ್ಲ ನಾಟಕ ಮಂಜು, ಅವರೇ ಎಲ್ಲ, ಅವರದ್ದೇ ಒಂದು ಗ್ಯಾಂಗ್. ಟಾಯ್ಲೆಟ್ ಅಂತೆ, ಅವನೇ ಟಾಯ್ಲೆಟ್ ಅಂತೆ ಮಂಜು. ಟಾಯ್ಲೆಟ್ ಆಗಿದ್ದರೆ ಟಾಯ್ಲೆಟ್ ಹೆಸರು ಯಾಕೆ ಪುನಃ ಚೇಂಜ್ ಮಾಡಬೇಕು? ಆಯುಷ್ ಅಂತ ಯಾಕೆ ಬರಬೇಕು? ಟಾಯ್ಲೆಟ್ ಅಂತೂ ಫೇಕ್ ಐಡಿಯಲ್ಲಿ ಬರ್ಬೋದಿತ್ತಲ್ಲ, ಮತ್ತು ಅದರಲ್ಲಿ ಪುನಃ ಚೇಂಜ್ ಯಾಕೆ ಇವನಿಗೆ? ಅವನದು ಮೆಸೇಜ್ ಓಡಬೇಡಿ, ಇರಲಿ, ಅವನು ನಾಟಕ ಮಾಡ್ತಾನೆ ಅವನು.
ಏನು ಗೊತ್ತಿಲ್ಲ ಅದರ ಕನ್ನಡ ಬರೋದಿಲ್ಲ ಹೇಳ್ತಾನೆ. ಮತ್ತೆ ಹೇಗೆ ಗೊತ್ತಾಯ್ತು? ಫೇಕ್ ಐ ಡಿ ಟಾಯ್ಲೆಟ್ ಅವನಂತೆ ಹೇಳಿದ್ನಲ್ಲ, ಟಾಯ್ಲೆಟೇ ನಾನು ಅಂತ. ಮಂಜು ನೀವು ನೋಡ್ತಾ ಇರಿ ಅಷ್ಟೇ ಕೆಲಸ ನಿಮ್ಮದು. ನೋಡ್ತಾ ಇರಿ, ಮೆಸೇಜ್ ಓದ್ತಾ ಇರಿ ಅಷ್ಟೇ ಮಾಡಿ, ಮತ್ತೇನು ಮಾಡಬೇಡಿ. ನಾಳೆ ಮತ್ತೆ ಏನಾಯಿತು ಅಂತ ಕೇಳಬೇಡಿ, ಮೆಸೇಜ್ ನೋಡಿ ಅಷ್ಟೇ. ಹಾಂ, ಅರ್ಥ ಆಗ್ತದೆ. ಅವನು ಬೇಕಂತ ಇಂಗ್ಲೀಷಲ್ಲಿ ಮಾತಾಡೋದು. ಯಾರು ಕರ್ದದ್ದೀವಿ ನಾನೀಗ? ಓಕೆ, ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಯು ಕ್ಯಾನ್ ಗೋ. ಓಕೆ ಆಯುಷ್? ಹೌದೌದು ಮಾಡಿದೆ. ಹೌದೌದು ಹೇಳಿದವನು ಹಾಗೆ, ನಾನೇ ಅಂತ, ಟಾಯ್ಲೆಟ್ ನಾನೇ ಅಂತ. ಅದರಲ್ಲೂ ಪುನಃ ಚೇಂಜ್ ಐ ಡಿ ಬೇಕಾ ಇದೆಲ್ಲ? ಐ ಡಿಂಟ್ ಟೆಲ್ ಯು ಲೈಕ್ ದ್ಯಾಟ್ ಆಯುಷ್. ನೋಡಿ ಹೇಗೆ ಅರ್ಥ ಆಗ್ತದೆ ನೋಡಿ ಅವನಿಗೆ. ಎಲ್ಲರೂ ಫೇಕೇ ಇಲ್ಲಿರೋದು, ಎಲ್ಲರೂ ಫೇಕಿನವರೇ. ಆಯುಷ್ ಅಂತೆ, ಟಾಯ್ಲೆಟ್ ಅಂತೆ. ಓಕೆ ಓಕೆ, ಯು ಕ್ಯಾನ್ ಗೋ. ಹೂ ಕಾಲ್ಡ್ ಯು? ಅಲ್ಲ, ಇವನನ್ನು ಯಾರಾದರೂ ಕರೆದ್ರೆ ಮಾರೆ, ಇವನಿಗೆ ಯಾಕೆ ಬೇಕೀಗ? ಅವರು ಒಬ್ಬರೇ ಹೀಗೆ ಬೇರೆ ಬೇರೆ ಐ ಡಿಯಲ್ಲಿ ಬರೋದು. ಇಬ್ಬರ ಯಾರು ಗೊತ್ತು. ಕುದುರೆಯಲ್ಲಿ ಬಂದಿದ್ದಾನ? ಕುದುರೆಯಲ್ಲಿದ್ದಾನೆ. ಬರಲಿ ಬರಲಿ. ಹೌದೌದು, ನನ್ನ ಮೇಲೆ ಡೌಟ್ ಬರಲಿ ಅಂತ ಈ ಎಲ್ಲ ನಾಟಕ. ಅವರಿಗೆ ಹೆದರಿಕೆ ಆಗ್ತದ ಅಂತ ನಾನು ಎಲ್ಲರ ಹತ್ರ ಹಣ ಬೇಡ್ತೀನಂತ. ನಾನು ಯಾವತ್ತೂ ಮಾಡಲ್ಲ, ಒಂದು 5 ಪೈಸೆ ಕೇಳಲ್ಲ ಯಾವತ್ತು. ನಾನು ಮೊದಲೇ ಹೇಳಿದ್ದೇನೆ, ನಾನು ಇದು ಇದು ಮಾಡ್ತೇನೆ, ವಿಡಿಯೋ ಮಾಡ್ತೇನೆ, ಲೈವ್ ಮಾಡ್ತೇನೆ, ಬೇಕಾದರೆ ಎಫೆಕ್ಟ್ ಮಾಡ್ತೇನೆ. ಯಾರ ಹತ್ರ ಅದು ಒಂದು 5 ಪೈಸೆ ಕೇಳಲ್ಲ.
ಕಷ್ಟಪಟ್ಟು ಇದು ಮಾಡಬೇಕು. ಇದೆಲ್ಲ ಬೇಡ ನಿಮ್ಮದು ನಾಟಕ. ತುಂಬ ಲಾಂಗ್ ಟೈಮ್ ಉಂಟು ನನಗೆ ಮೌನ ಆಗಲಿಕ್ಕೆ. ಅವೇ ಒಮ್ಮೆಗೆ ದಾದ ಕೆಲಸ ಒಮ್ಮೆಗೆ ನೀಸ ನಮ್ಮ ಪಾತ್ರ ಒಮ್ಮೆ ಎಂಚ ಅರ್ಥ ಹೊಡ್ಪಣ್ಣೆ ಮೇರಾ ಪಕ್ಕ ಟಪಕ್ಕಲಾಗಿ ಆತ ಎಡೆಗೆ ಒಮ್ಮೆಗೆ ದಾದ ಅರ್ಥ ಅಂಡು ದಯಲಾಗಡು ಗುಡ್ ಕ್ವಶನ್ ಮಂಜು. ಬುಡ್ಲೆ ಎಡೆ ಪಾತ್ರೆ ಹೊಡ್ಸಿದೆ ಏರ್ಲ ಪಾತ್ರೆ ಹೊಡ್ಸಿ ಪೋಡಾಯಿಸಿದ. ಹಾಗಾದರೆ ಹೈಡಲ್ಲೇ ಕೇಳ್ತಾ ಇದ್ದಾನೆ. ಕೊರ್ರೆ ಬಣ್ಣೆ ವೈಟ್ ಕಾಡ ಬಿಡ್ಬೇಕು ಎಣ್ಣೆ ಲತಿಗೆ ತೊನ್ನೆ ಇರ್ಗೆ ತೊನ್ನೆ ಇರ್ನ ಒಂದುಂಡ ಇಷ್ಟ ಹೈಟ್ ಕಾಡ ಬಿಡ್ರಿ ಅವೆ ಹೈಟ್ ಕಾಡ ಬಿಡ್ರಿ. ಯಾ ಸೆಂಡ್ ಟು ಲತೀಶ್. ಓಕೆ, ಭಟ್ರಿಗೆ ಮತ್ತು ಲತೀಶ್ಗೆ ನಾನು ನಿನ್ನೆದು ಇದು ಕಳಿಸ್ತೇನೆ ಆಯಿತಾ. ನನ್ನ ಮೆಸೇಜಲ್ಲಿ ಯಾವ ರೀತಿ ಯಾರು ಹೇಗೆ ಮಾತಾಡಿದರು ಎಲ್ಲ ಕಳಿಸ್ತೇನೆ. ಮತ್ತು ನೀವೇ ಹೇಳಿ ನನಗೆ. ಅವನು ಟಾಯ್ಲೆಟ್ ಕ್ಲೀನರ್ ನಿನ್ನೆ ಹೇಗೆ ಕವಿತಾಗೆ ಮಾತಾಡಿದ, ಇವತ್ತು ಹೇಗೆ ಮಾತಾಡಿದ ನೀವೇ ನೋಡಿ. ಥ್ಯಾಂಕ್ ಯು ಪ್ರಾಶ್ವ. ಅವನೇನಲ್ಲ ಅಂತ ಗೊತ್ತಿಲ್ಲ ಮದು ಅಂತ ಹೇಗೆ ಯಾರಂತ ಯಾರು ಹೇಳೋದು. ಗೊತ್ತಿದ್ದವರೇ ನಮಗೆ ಕ್ಲೋಸ್ ಇದ್ದವರೇ ಹೀಗೆ ಮಾಡೋದು, ಬೇರೆ ಯಾರೂ ಅಲ್ಲ, ಬೇರೆ ಯಾರು ಮಾಡಲ್ಲ, ಕ್ಲೋಸ್ ಇದ್ದವರೇ. ಡಿಲೀಟ್ ಮಾಡಿದ್ರಾ? ವಿಡಿಯೋ ಎತ್ತ ಅವರ ಇಲ್ಲ ಅಂತ ಕಾಣ್ತದೆ. ವಿಡಿಯೋ ಎತ್ತ ನಿಮ್ಮದು ಲತೀಶ್. ಹೇಳೋದು ಮಾತ್ರ ಮಾರ, ಬಾಯಿಗೆ ಹೇಳೋದು ಮಾತ್ರ, ಬಾಯಲ್ಲಿ ಎಂತ ಕಳಿಸ್ತಾನೆ ಅವನು ಕರ್ಮ. ಇತ್ತ ವಿಡಿಯೋ ಇತ್ತ ಲತೀಶ್. ಇಲ್ಲ ಹೇಳೋದು ಮಾತ್ರ ಅವನು ಕಳಿಸಲ್ಲ. ನಿನ್ನೆ ಕೂಡ ಹೇಳಿದ ಹಾಗೆ ಆಧಾರ್ ಕಾರ್ಡ್ ಬೇಕಾ ಅಂತ. ಇಲ್ಲಿ ಆಗೋದಿಲ್ಲ ಅಂತ ಗೊತ್ತುಂಟು ಅವನಿಗೆ. ಎಲ್ಲಿ ಹೋದ ನೋಡಿ, ಈಗ ಇಲ್ಲಲ್ಲ, ಆನ್ಸರ್ ಇಲ್ಲ, ಎಲ್ಲಿ ಹೋದ? ಅಂದರು ಸರಿ. ಕಿವಿಗೆ ಪ್ರಾಬ್ಲಮ್, ಕವಿಗೆ ಪ್ರಾಬ್ಲಮ್ ಹೊಂದಿದ್ದಾರೆ, ನಾವು ಅಂತ ಸುಮ್ಮನೆ ಇರಲ್ಲ. ಓಕೆ, ಇಲ್ಲಪ್ಪ, ಅವರಿಗೆ ಹೇಗೆ ಗೊತ್ತಾಗ್ತದೆ? ಯಾರಿಗೂ ಗೊತ್ತಿಲ್ಲ ಯಾರು ಯಾರು ಅಂತ. ಸಂಚು ಫ್ರೆಂಡ್ ನೋಡಿ ಚೆಕ್ ಮಾಡಿ. ಲತಿ ಹೋಗಿ ಬನ್ನಿ.
ಅದು ಯಾರ್ದಾದ್ರೂ ಕಳಿಸ್ತಾನೆ. ಏನು ಗ್ಯಾರಂಟಿ ಉಂಟು ಅದರಲ್ಲಿ ಅವನೇ ಅಂತ. ತಲೆಗೆ 2 ಡೇಸಿಂದ ಹೌದೌದು, ಫೇಕ್ ಅವನು. ಅದು ಎಂತ ಗ್ಯಾರಂಟಿ ಉಂಟು? ಯಾರ್ದೋ ಕಳಿಸ್ಬೋದಲ್ಲ. ಒಮ್ಮೆ ಕಳಿಸ್ಲಿ ಮತ್ತೆ ವಿಚಾರಿಸುವ ಯಾರಂತ ನೋಡು. ಓಕೆ ಓಕೆ, ನೋಡ್ಕೊಂಡು ಬರ್ತಾರಲ್ಲ, ಲತಿ ಬರ್ತಾರೆ ಈಗ, ಹೇಳ್ತಾರಲ್ಲ, ನೋಡು ಯಾರಂತ. ಇದು ಬಂತು ಮೇಲೆ ಎಲ್ಲ ವಿಡಿಯೋ ಚೆಕ್ ಮಾಡ್ತಾರೆ. ಡೆಲಿವರಿ ಹೌದಾ? ಕಳಿಸ್ದ ಸೆಂಡ್ ಮಂತಿಗೆ ತೂಲೆ ಚೆಕ್ ಮಂತ್ ಬಲ್ಲಿ ಅದೇ ನಾನು ಬೇಗ ಜಾಯ್ನ್ ಆಗ್ತೀನಿ ಸಿಸ್, ನೋಡೋಣ ಅದು ಯಾರು ಅಂತ. ಹೌದಾ? ಆಯ್ತಾಯ್ತು ಬನ್ನಿ. ಆಯ್ತು ಲತೀಶ್ ಪ್ಲೀಸ್ ಚೆಕ್ ಹೇಳ್ತಿದ್ದಾರೆ. ಲತಿ ನೋಡ್ಕೊಂಡು ಬನ್ನಿ. ಅಂದೆ ಮತ್ತು ಐ ಟಿ ಕಾರ್ಡ್ ಪುಡಿ ಹೇಗೈತಾ? ಐ ಡಿ ಒಳ್ಳುಂಡು. ಎಂತ ಮಂಜು ಮತ್ತೆ ಹೋಗಿದ್ದೆಯಲ್ಲಿ, ಅವನಿಗೆ ಅರ್ಥ ಆಗೋದಿಲ್ಲ ಅಂತೆ ನೀವು ಕನ್ನಡದಲ್ಲಿ ಹೇಳಿದ್ದು. ಅದು ಐ ಡಿ ಕಾರ್ಡ್ ಪುಡಿಯ ಪಂಡೇತ ಉಜ್ಜೆ ಎಲ್ಲ ಪಂಡೇತಾಯಿ ಸೆಂಟ್ ಯು ಮೈ ಪರ್ಸನಲ್ ಐ ಡಿ ನಂದು. ಚಡ್ಡಿ ಮಾತ್ರ ಹೋಗ್ತೇನೆ ನಾನೇ, ಬಿಡಲಿ ಬರವೇ ಬತ್ತಾರೆ. ವೈಷ್ಣವ ಕುದುರೆಯೊಳಗೆ ಕಟ್ಟಿದರೆ ಥರ ಸಿಕ್ಕಿದೆ. ಐಕ್ಲೆ ಅಂಚನೆ ಪಾಣಟಿ ಬಕ್ಕೇನ. No need, you send him only. Wait, he will come, wait. ಅದು ಕ್ಲಿಯರ್ ಆಗಬೇಕು. ವಾಣಿ ಹಾಯ್, ಲೇಟ್ ಬಂದ್ರ ರಿಕ್ವೆಸ್ಟ್ ಅಷ್ಟಾಗ
ತಾಯಿ ಕಾರ್ಡ್ ಐ ಡಿ ಕಾರ್ಡ್ ಪುಡಿ ಬಂಡೆಗೆ ಅದು ಸೆಂಡ್ ಐ ಡಿ ಅಕ್ಸೆಪ್ಟೆಡ್. ಓಕೆ ಓಕೆ ನಾನು ಸೆಂಡ್ ಮಾಡ್ಕೊಡ ತೂಕ ಐ ಆಲ್ರೆಡಿ ಕಡಪುಟಿ ಬಂಡೆ. ಊಟ ಆಯ್ತಾ ವಾಣಿ? ವೆಯ್ಟ್ ಬರ್ತಾರೆ, ಅವರು ಇನ್ಸ್ಟಾ ಹೋದರು, ಬರ್ತಾರೆ ಈಗ. ಐ ಡಿ ಕಳಿಸ್ತೇನೆ ಅಂತ ಹೇಳಿದ ಅವನು, ಚೆಕ್ ಮಾಡಲಿಕ್ಕೆ ಹೋದರು. ಹಾಯ್ ಆರ್.ಎಮ್ ಅವರು ಹೇಳ್ತಿದ್ದಾರೆ, ದೊಡ್ಡ ಮನೆದವರೇ ಬಂದರು. ಊಟ ಎಲ್ಲ ಆಯಿತಾ ವಾಣಿ? ಕೆಲಸ ಎಲ್ಲ ಮುಗೀತಾ? ಆಯಿತು, ಹಾಂ ನಮ್ಮದು ಆಯಿತು. ಕನೆಕ್ಟ್ ಆಗಲಿ ಚಾನಲ್ಗೆ ಹೇಳ್ತಿದ್ದಾರೆ. ರಿಕ್ವೆಸ್ಟ್ ಕಳಿಸಿದ್ದೇನೆ ಒರಿಜಿನಲ್ ಐಡಿಯಿಂದ. ಬ್ಲೂ ಆಗೋದಿಲ್ಲ, ಸಾರಿ, ತುಂಬ ಹೊತ್ತಾಯಿತು, ಎರಡು ಗಂಟೆ ಆಯಿತು ಅದು ಬಂದಾಗಿದೆ ಮೆಸೇಜ್ ಬರೋದು. ನಾನು ಬೇರೆ ಫೋನಲ್ಲಿ ನೋಡ್ತಿದ್ದೇನೆ, ನಿನ್ನೆಯಿಂದ ಅದು ಸ್ಟಾರ್ಟ್ ಆಯಿತು. ಸಾರಿ ವಾಣಿ, ಯಾವ ಮೆಸೇಜ್ ಇಲ್ಲ, ಮೆಸೇಜ್ ಬರ್ತಿಲ್ಲ ಅದರಲ್ಲಿ. ಚುರುಮುರಿ ವಿಡಿಯೋ ಸೂಪರ್ ಹೇಳ್ತಿದ್ದಾರೆ. ಕ್ಯಾನ್ ಐ ಶೇರ್ ಯುವರ್ ಐ ಡಿ ವಿತ್ ಕವಿತಾ ಆ್ಯಂಡ್ ಸುನಿ? ಕಳಿಸಿ ನೋಡುವ. ಏರವು ಒಲ್ಪದಾಯಿ ಹೌದೌದು, ಊಟ ಆಯಿತು. ಒಲ್ಪದ ಇಲ್ಲ ಅತಿಶಯ್. So don't play too much. I know what you do with you. I know what to do with you. ಯಾರು ಅವನು? ಎಲ್ಲಿ ಅವನು?
ಎಲ್ಲಿ ಹೋದ ಈಗ ಪತ್ತೆಲ್ಲ? ಓಕೆ ಓಕೆ ಗುಡ್. ನೀವೊಂದೆಂತ ಮಾರೆ ಮಂಜು. ಅವನು ಸಿಟ್ಟಲ್ಲಿದ್ದಾನೆ. ರಾಜಸ್ಥಾನ. ಆಯ್ತಾಯಿತು. ನಂದು ಸೇಮ್ ಇದು ಗೊತ್ತುಂಟಾ ನಂದು. ನಾನು ಇದರಲ್ಲಿದ್ದೇನೆ, ನೀವಿದ್ದೀರಾ? ಕವಿತಾ ಬಳಗ ಎಂತ ಉಂಟಲ್ಲ, ಅದರಲ್ಲಿದ್ದೀರಾ ನೀವು? ಓಪನ್ ಆಯ್ತು ಇಲ್ಲಿ ಮೂಲೆನಗರಲ್ಲಿ ದಾದಬೇಲಣ್ಣಂಬೆ. ಬ್ಲೂ ಆಗೋದಿಲ್ಲ ಹೇಳಿದೆಲ್ಲ, ಬ್ಲೂ ಆಗೋದಿಲ್ಲ, ಮೆಸೇಜ್ ಬರ್ತಾ ಇಲ್ಲ. ಎರಡು ಗಂಟೆ ಆಯಿತು, ಮೆಸೇಜ್ ಸ್ಟಾಪ್ ಆಗಿದೆ. ನಿನ್ನೆ ಸ್ಟಾರ್ಟ್ ಆಯ್ತಾಯಿತು, ಮೆಸೇಜ್ ಸ್ಟಾಪ್ ಆಗಿದೆ. ಏನು ಮೆಸೇಜ್ ಇಲ್ಲ, ನಾನು ಬೇರೆ ಫೋನಿಂದ ಮೆಸೇಜ್ ಓದ್ತಾ ಇರೋದು. ಅದು ಯಾರ್ದಾದ್ರೂ ಕಳಿಸ್ಬೋದು ಅವನು, ಇವನದ್ದಂತ ಏನು ಗ್ಯಾರಂಟಿ ಉಂಟು? ಬೇರೆ ಯಾರದ್ದು ಕಳಿಸ್ಬೋದು. ಡೇಟ್ ಎಲ್ಲ ಉಂಟದು, ಎಕ್ಸ್ಪೈರ್ ಡೇಟ್ ಇರ್ತದಲ್ಲ, ಅದೆಲ್ಲ ಚೆಕ್ ಮಾಡಿದ್ರಾ? ಮೀನು ಮಾಡಿದ್ದೇನೆ. ಅಂದ ಪೂರ ಪೂಜಿತೆ ಈಸ ಪೋಂಡ ಬಂದ ಬುಣತೆ ಲೈವ್ ಬಕ್ಕ ತೋಪವೆ. ಮತ್ತೆ ನೋಡ್ತೇನೆ ನಾನು.
ಬಕ್ಕದಪ್ಪ ಬಕ್ಕ ದಾದ ವಿಶೇಷ ಹಾಂಡು ಟೈಮ್ ಆಂಡತ ತುಂಬ ಕೊಡ್ತಾ ಎಂಟು ಮಲ್ಪು ಓಕೆ ಸಿಸ್ಟರ್ ಅಂತಿದ್ದಾರೆ. ಹೌದೌದೌದು, ಸುಮ್ಮನೆ ಡ್ರಾಮಾ ಮಾಡ್ತಾರೆ ಅಷ್ಟೇ. ಬರುತ್ತೆ ಅವರಿಗೆ. ಇಲ್ಲದ್ರೆ ಇಲ್ಲಿಯ ಮ್ಯಾಟರ್ ಅವನಿಗೆ ಹೇಗೆ ಗೊತ್ತಾಯಿತು ಏನಾಗ್ತದೆ ಅಂತ? ಅವನಿಗೆ ಹೇಗೆ ಗೊತ್ತಾಯಿತು ನಾವು ಮಾತಾಡೋದು? ಅರ್ಥ ಆಗಿ ಬಂದದಲ್ವ ಅವನು. ಅಷ್ಟೇ ಟೀಚರ್ಗೆ ಫಾರ್ವರ್ಡ್ ಮಾಡಿದ್ದೇನೆ. ಹೌದಾ, ತೂಕ ಏರ್ ಪಂಡಿತು ಚೆಕ್ ಮಲ್ಪ ಅಲ್ಲೇನು ಚೆಕ್ ಮಲ್ಪ ಹಿಂದೊಂದು ಜನ ಉಂಟು ಚೆಕ್ ಮಲ್ಪರೆ ಆಪು. ಡ್ಯಾಡ್ನ ಫೋಟೋನಾ ಏನತ್ತ? ಫೋಟೋ ಸಣ್ಣ ಒಂದು ಕಾಣಿಸ್ತದೆ. ಓಕೆ ಓಕೆ, ಹಾಗಾದರೆ ಎಂತ ಹೇಗೆ ಅರ್ಥ ಆಗಿ ಬಂತ ಇವನಿಗೆ? ನೋಡಬೇಕು, ಬೇರೆ ಲೈವಲ್ಲಿ ಇದ್ನ ಇವನು ಆಯುಷ್ ಅಂತ ನೋಡಿ ಸಬ್ ಮಾಡಿದ್ದೇನೆ ಅಂತ ನೋಡಬೇಕು. ಈಗ ಚೆಕ್ ಮಾಡಬೇಕು. ಆಯುಷು ನಾನು ಸಬ್ ಆಗಿದ್ದೇನೋ ಏನೋ ಗೊತ್ತಿಲ್ಲ ಅವನಿಗೆ. ಚಾನಲ್ ಇಲ್ಲಲ್ಲ ಅವನಂತೂ, ಹೇಗೆ ಸಬ್ ಆಗಲಿ? ಮಕ್ಕ ಹೆಣ್ಣು ಮನ್ಪುನ ಹೆಣ್ಣು ಮಾಡಲ? ಓಕೆ ಲತೇಶ್, ಮತ್ತೆ ದಾದಾ ಒಂದೇ ಅಪ್ಪಂಡ ಆಯ್ನೆ ಟಾಯ್ಲೆಟ್ ಅದೇ ಟಾಯ್ಲೆಟ್ ಬೇತ ಇಡಿಟ್ಟು ಬತ್ತೆ ಬಂಡೆ ಆಯ್ನೆ ಟಾಯ್ಲೆಟ್ ಅಪ್ಪಂಡ ಸಣ್ಣ ಊಟ ಕಲಿಟ್ ಆಗ್ತಾ ಇದ್ರೆ ಅಲ್ಲೇ ಹೇಳ್ತಾನೆ ನೋಡಿ, ಕರೆಕ್ಟ್ ಗೊತ್ತಾಗ್ತದೆ. ಹೌದು, ಅದೇ ನಾನು ಹೇಳಿದ್ದು, ನಾನು ಮಾತಾಡಿದ್ದು. ಅವನಿಗೆ ಹೇಗೆ ಗೊತ್ತಾಯಿತು?
ಥ್ಯಾಂಕ್ ಯು ಪ್ರಶಾಂತ್. ಟ್ವೆಂಟಿ ಟು. ಚಲೋ ಹೆಣ್ಣು ಮಾಡು, ಟೈಮ್ ಆಯ್ತಲ್ಲ, ಬಟ್ಟರೆ ಮಲ್ಗಿ. 1 ಗಂಟೆ ಆಯಿತು. ಮೊಕ್ಕದಾಗ ಉಂಬೆಗೆ ದಾಯಿಗೆ ಸಹ ಏನವೇ ಅವಳು ಉಂಬೆದಾಗ ದಾಯಿಗುತ್ತೆ ಆಮೇಲೆ ಇರ್ಲಿ ಎತ್ತಿನಾಗಲ್ಲ. ಏನು ಮಾಡಲಿ ಚಲೋ ಮಲಗು. ನಥಿಂಗ್ ಹ್ಯಾಪನ್ ಐಶ್, ನಥಿಂಗ್ ಹ್ಯಾಪನ್. ವಿ ವಿಲ್ ಸಾಲ್ವ್ ಇಟ್, ಓಕೆ, ಯು ಡೋಂಟ್ ವರಿ. ನಥಿಂಗ್ ಹ್ಯಾಪನ್, ಹೂ ಟೋಲ್ಡ್ ಯು? ನಥಿಂಗ್ ಹ್ಯಾಪನ್ ಡಿಯರ್, ಓಕೆ, ಯು ಡೋಂಟ್ ವರಿ. No, I won't block you. ಮಲಗಿ ಬಟ್ಟೆ ನಿದ್ದೆ ಮಾಡಿ, ಲೇಟ್ ಆಯಿತು, 1 ಆಯಿತು. ನಿದ್ದೆ ಇಲ್ವಾ ಅಂತ ನಿಮಗೆಲ್ಲ? ಅಯ್ಯೋ, ನಿದ್ದೆ ಮಾಡೋದಿಲ್ವಾ ನೀವು? ಎಷ್ಟು ಗಂಟೆಗೆ ಮಲಗೋದು? ಸಪೋರ್ಟ್ ಮಾಡಿ 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 ಎಂತ ಮಾರೆ ನೀವು. ಓಕೆ, ಗುಡ್. ಇವನದೆಲ್ಲ ನಾಟಕ ನೋಡಿ ಮಾರೆ, ಎಲ್ಲ ನಾಟಕ. ಗೊತ್ತಿದ್ದವನು ಯಾರ್ದು ID ಕಳಿಸಿ ನಂಬಿಸ್ತಾನೆ ಅಷ್ಟೇ. ಹೋಗು ಮಾರೆ, ಮಲ್ಕೋ ಮಾರೆ, ಎಲ್ಲ ಗೊತ್ತಿದೆ, ಮಲ್ಕೋ ಹೋಗು. ಬೈದದು ಗೊತ್ತಾಗ್ತೈತೆ ನಿಮಗೆ, ಇದು ಗೊತ್ತಾಗೋದಿಲ್ಲ, ಅರ್ಥ ಆಗೋದಿಲ್ವ? ಹೋಗಿ ಮಲ್ಕೋ, ಕಬ್ಬೆ ಮಲ್ಕೋ ಹೋಗು. ಒಗಟು ಹೋಗಿ ಮಲಗಿ ಸಾಕು. ಒಗಟು ನಾಳೆ ನೋಡು, ಗಂಟೆ ಆಯಿತು, ಇಲ್ಲೇ 11:30 ಆಯಿತು, 1 o'clock ಆಯಿತು ಊರಲ್ಲಿ. ಪ್ರಾಶನಾಥ್ ಮಲಗಿ, ಮಂಜು ಮಲಗಿ, ಕವಿ ಮಲಗಿ. ಪೋ ಮಾರಾಯ, ಜಪ್ಪುಲ ಪೋಲ, ಕಬ್ಬಿದೆ ಸಂಪು. ಹೋಗಿ ಮಲಗು, ಚಾಪೆ ಹಾಕ್ಕೊಂಡು ಮಲ್ಗೋಗು. ಗುಡ್ ಮಾರ್ನಿಂಗ್ ಆಯಿತು, ಅದೇ ಗುಡ್ ಮಾರ್ನಿಂಗ್ ಆಯಿತು. ನಿದ್ದೆನೇ ಇಲ್ಲ ಅವರಿಗೆಲ್ಲ.